ವಿಘ್ನಾಟ ಕುಲಾಭಿಮಾನಗರು ಚೆಲ್ವ ತ್ರಿಜಗ ವಂದಿತ ನಿಗಾರತಿ ಎತ್ತೀರೇ ಕರದೊಳು ಪರಶುತ ಚಾಕುಷಧಾರಗೆ ಹರುಷದಿ ಬಂದರ ಪೊರೆಬಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಲಿಗಿರಿ ಜಯಳ ಬಾಲ ನೆನೆಸಿರೆಕು ಬಲಿಗಿರಿ ಜಯಳ ಬಾಲ ನೆನೆಸಿರೆಕು ಜಲವ ಸವರಿದ ಶೀಲನೆಯನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯ ಸದನ ತೊಂತನ 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 ದಿನ್ನತ್ತೆ ಧಿಂತನ 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 ದಿನ್ನತ್ತೆ ತಗಡ ತಗದಿವಿ ತಗಡ ತಗದಿವಿ ತಗಡ ದಿನ್ನತ್ತೆ ಧಿಂ ತಗಡ ತಗದಿವಿ ತಗಡ ತಗದ
ಧರ್ಮವನ್ನು ರಕ್ಷಣೆ ಮಾಡುತ್ತಾರ ಅವರನ್ನು ಧರ್ಮ ಕೈ ಬಿಡುವುದೆಂಬುದಕ್ಕೆ ದೇವೇಂದ್ರನಾದ ನಾನೇ ಸಾಕ್ಷಿ. ಪದವಿ ಪೂರ್ವ ಪುಣ್ಯನ ಒಂದು ನಾಡಿನ ಅಧಿಕಾರ ಒಳ್ಳೆಯ ಪದವಿಯೊಬ್ಬನಿಗೆ ದೊರೆಯಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕಂತೆ. ಈ ವಿಷಯದಲ್ಲಿ ಆಲೋಚನೆ ಮಾಡುವಾಗ ನಾನೇ ಭಾಗ್ಯಶಾಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಬ್ರಾಹ್ಮಣ ದಂಪತಿಗಳಿಗೆ ಮಗನಾಗಿ ಹುಟ್ಟಿ ಪುರಂದರೆಂಬ ನಾಮಧೇಯದಿಂದ ಹಿರಿಯರ ಸಲಹೆಯಂತೆ ಮೇಘವಂತ ಪರ್ವತವನ್ನು ಸೇರಿ ಸತ ಯಾಗವನ್ನು ಮಾಡಿ 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಅವರಿಂದ ಪ್ರಸಾದ ರೂಪದಲ್ಲಿ 4 ಲೋಕದ ಅಧಿಕಾರ ನಾನು ಪಡೆದಿದ್ದೇನೆ. ಗಣ್ಯಲೋಕ ಪುಣ್ಯಲೋಕ ಇಲ್ಲಿಯ ಅಧಿಕಾರ ಎಲ್ಲರಿಗೂ ದಕ್ಕುವಂತದಲ್ಲ. ಎಂದಿನಂತೆ ಪ್ರಾತಃ ಕಾಲದಲ್ಲಿದ್ದಂತ ನಾನು 3 ಮೂರ್ತಿಗಳನ್ನು ಸ್ಮರಿಸಿ ಸಭೆಯನ್ನು ಪ್ರವೇಶ ಮಾಡಿ ಸುರ ಗದ್ದಿಗೆಯನ್ನು ಅಲಂಕರಿಸಿಕೊಂಡಂತಾಯ್ತು. ಸುಧರ್ಮ ಸಭೆಯ ವೈಭವವನ್ನು ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗ್ತಾ ಇದೆ. ಒಂದೆಡೆಯಲ್ಲಿ ನಂದವರೇ ಆದ 33 ಕೋಟಿ ದೇವತೆಗಳಾದ ಅಗ್ನಿ, ವರುಣ, ವಾಯು, ಕುಬೇರ, ನಿರುತಿ ಮೊದಲಾದ ದಿಕ್ಪಾಲಕರು, ಮತ್ತೊಂದೆಡೆಯಲ್ಲಿ ಏಕಾದಶ ರುದ್ರರು, 12 ಆದಿತ್ಯರು, ಮನುಗಳು, ಮುನಿಗಳು ಎಲ್ಲರನ್ನು ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗ್ತಾ ಇದೆ. ಆದ್ರೆ ದೇವತೆಗಳೇ ಸುಮನಸರು ಎಂಬುದಾಗಿ ಲೋಕದ ಮುಖದವರು ನಮ್ಮನ್ನು ಬಾಯಿ ತುಂಬ ಕೊಂಡಾಡ್ತಾ ಇದ್ದಾರೆ. ಹೂವಿನಂತಹ ಮನಸ್ಸುಳ್ಳವರು, ಒಳ್ಳೆಯ ಮನವುಳ್ಳವರು ದೇವತೆಗಳು. ಆದ್ರೆ ಆ ವಿಷಯದಲ್ಲಿ ನಾನು ಆಲೋಚನೆ ಮಾಡುದಲ್ಲ. ಈ ದೇವಲೋಕದಲ್ಲಿ ಇಷ್ಟು ಸುವಸ್ತುಗಳಿರುವುದಕ್ಕೆ ಕಾರಣ ಯಾರು? ಇದಕ್ಕೆಲ್ಲ ಶ್ರೀಹರಿಯದೆ ನೋಡಿ. ಇನ್ನೊಮ್ಮೆ ದೂರ್ವಾಸರ ಶಾಪದ ಫಲವಾಗಿ ನಮ್ಮಲ್ಲಿರುವ ಸುವಸ್ತುಗಳೆಲ್ಲವೂ ಸಮುದ್ರ ಪಾಲಾದವು. ಏನು ಮಾಡೋಣ ಚಿಂತಾಕ್ರಾಂತರಾಗಿ ನಾವೆಲ್ಲರೂ ಶ್ರೀಹರಿಯಲ್ಲಿ ಹೊರಟೆವು. ಆತನ ಒಂದು ದಾರಿಯನ್ನು ತೋರಿಸಿದ. ಸುರರು ಅಸುರರು ಕೂಡಿ ಬೇರೆ ಪರ್ವತವನ್ನು ಸಮುದ್ರ ಹಾಕಿ ವಾಸುಕಿಯನ್ನು ಹಗ್ಗವಾಗಿ ಕಟ್ಟಿ ನೀವು ಮಾತಿಸಿ ಅದೇ ರೀತಿ ನಾವು ಮಾಡಿದೆವು. ಎಲ್ಲ ಸುವಸ್ತುಗಳು ದೇವಲೋಕವನ್ನು ಮತ್ತೆ ಸೇರಿದೆವು. ಇದಕ್ಕೆಲ್ಲ ಕಾರಣ ಶ್ರೀಹರಿಯದೆ. ನಾಲ್ಕದ ಅಧಿಕಾರ ದಾನವರು ಮುತ್ತಿಗೆ ಹಾಕಿದ್ದಾರೆ. ಬಂದವರೆಲ್ಲ ಸದೆ ಹೊಡಿದ್ದೇವೆ. ಇನ್ನು ಮುಂದೆ ಎಲ್ಲರೂ ದಾನವರು ಬಂದ್ರೆ ಏನು ಮಾಡ್ತೀವಿ? Hallelujah.
ದಾನವರು ಬಂದವರಿದ್ದಾರೆ. ಸತ್ಯ. ಅವರೆಲ್ಲ ಶ್ರೀಹರಿಯ ದಯದಿಂದ ನಾವು ಹೊಡೆದೋಡಿಸಿದವರಿಗೆ. ಓಹೋ, ಇನ್ನು ಮುಂದೆಯೂ ಹಾಗೆ ಬಂದಂತಹ ದಾನವರನ್ನು ಹೊಡೆದೋಡಿಸಿ ಸುರ ಗದ್ದುಗೆಯನ್ನು ನಿನಗೆ ಉಳಿಸಿಕೊಡ್ತೇವೆ. ಸರಿ ಸರಿ. ಸುರೇಂದ್ರ ನನ್ನೊಂದು ಮಾತು ಏನು? ಸುರದೇನು ಮೊದಲಾಗಿ ನಿನ್ನ ಪೈಪ್ಯಮಾನಗಳಿಗೆ ವಂದಿಸಿಕೊಂಡಿದ್ದೆ. ಭೂಲೋಕ ಸ್ವರ್ಗಲೋಕ ಪಾತಾಳ ಈ ಮೂರು ಲೋಕದಲ್ಲಿ ಶ್ರೇಷ್ಠವಾದುದು ಈ ಸ್ವರ್ಗಲೋಕ. ಅದೆಷ್ಟೋ ದಾನವರು ಭೂಲೋಕದಿಂದ ಈ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಅವರನ್ನು ತ್ರೈಮೂರ್ತಿಯತೆಯಿಂದ ಸದೆ ಪಡೆದಿದ್ದೇವೆ. ಇನ್ನು ಮುಂದಿಂದ ಬರುವ ದಾನವರನ್ನು ಕೂಡ ಆ ತ್ರೈಮೂರ್ತಿಯಿಂದ ಸದೆ ಪಡೆದು ನಿನ್ನ ಬಿಟ್ಟ ನಿನ್ನಾಗಿ ಬಲು ದೋಜವಂತೆಗಳು ನೀವೆಂಬ ನುಡಿಗೆ ನೀವೆಂಬ ನುಡಿಗೆ ಬಲು ದೋಜವಂತೆಗಳು ನೀವೆಂಬ ನುಡಿಗೆ ನೀವೆಂಬ ನುಡಿಗೆ ಕಲಿಗಳ ಕುದುರಿ ಸಂಗರದೊಳಗೆ ಕಲಿಗಳ ಕುದುರಿ ಸಂಗರದೊಳಗೆ ರಾತ್ರಿಯು ನನಗೆ ನಿಂತಿಲ್ಲ ಹೊಳೆದ ಬೆಂಕಿಯು ನನಗೆ ನಿಂತಿಲ್ಲ ಮಣ್ಣಿನ ಶಾಬಾಸ್. ದೇವತೆಗಳ ನಿಮ್ಮ ವೀರವಾಣಿಯನ್ನು ಕೇಳಿ ಮನಸ್ಸಿಗೆ ಬಹಳಷ್ಟು ಆನಂದವಾಯಿತು. ನೀವು ಕಲಿಗಳು ಸಂಗ್ರಾಮ ಸೂರರು ಎಂಬುದರಲ್ಲಿ ಸಂದೇಹವೇ ಕಾಣದ ಭೀತಿ ನಮಗೆ ಎಲ್ಲಿನಷ್ಟು ಇಲ್ಲ. ಯಾಕೆ ನಾವು ಸೋತರು ನಮ್ಮನ್ನು ಕಾಯುವ ವರ್ಷೀಯರಿದ್ದರೆ ಆದ್ರೂ ನಿಮ್ಮ ಶಕ್ತಿ ಸಾಮರ್ಥ್ಯ ತಿಳಿದು ಈ ತುಂಬಿದ ಸಭೆಯಲ್ಲಿ ಈ ಪ್ರಶ್ನೆ ಯಾಕೆ ಆಗಿದೆ? ಇದೊಂದು ಪರಂಪರೆ, ಇದನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಪ್ರಶ್ನೆಯನ್ನು ನಾನು ಹಾಕಿದೆ. ಆದ್ದರಿಂದ ಇಂದಿನ ಸಭೆಯನ್ನು ನೋಡಿಯಂತೆ ಯಾವುದೇ ರೀತಿಯ ಸಮಸ್ಯೆ ಯಾರಿಗೂ ಇಲ್ಲ. ಆದ್ದರಿಂದ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ.
ಅನೇಕ ವಿಧ ಆಲಿಸಬೇಕು. ಸೃಷ್ಟಿಯಲ್ಲಿ ಚೇತನವು ಚೇತನಾಗಿರಿ. ಪರಿಪಾಲಿಸು ತಂದೆ. ಅಧಿದೈತ್ಯರಾದ ತಾಯಿಯ ಅಕ್ಷರಕಶವಿರುತ್ತದೆ. ಸ್ಥಾಪಿತವಾದಂತಹ ಶೋಣಿತೆಯ ಶಿವವಿಷ್ಠರವನ್ನು ಏರಿದಂತಹ ದಾರಿಗಾಸರು ಸಭಾ ಪ್ರವೇಶ ಮಾಡಿದ ಅಕ್ಷರ ಎಲ್ಲೆಡೆಯಲ್ಲೂ ಜಯಘೋಷವೇ ಮೊಳಗುತ್ತಾ ಇದೆ, ಸಂತಸ ಆಗುತ್ತಾ ಇದೆ. ಇಷ್ಟು ಎತ್ತರಕ್ಕೆ ಸ್ವಸಾಮರ್ಥ್ಯದಲ್ಲೇ ಇರುತ್ತೇನೆ. ಆದರೂ ಕೆಲವರು ಹಿಂದಿನ ಹೇಳುತ್ತಾ ಇರುತ್ತೆ, ದಾರಿಯಲ್ಲಿ ದಾರಿ ಹೋಗರಿಗೆ ಸಿಕ್ಕಿದಂತಹ ದಾರಿಗ ನಮ್ಮಡೆಯಲಾಗಿದ್ದಾರೆ. ಅಂತವರನ್ನು ಸುಮ್ಮನಾಗಿದ್ದಾರೆ. ಅಷ್ಟೇ ಸಾಕಾಗುವುದಿಲ್ಲ. ಶ್ರೇಷ್ಠರಾದ ಜ್ಯೇಷ್ಠರಾದಂತಹ ದಾನವರು ಏರಿ ಬೆರೆಯಬೇಕಾದಂತಹ ಸ್ವರ್ಗವಿಷ್ಟರ ಸಮುದಾಯಾದಿಗಳಾದಂತಹ ದೇವತೆಯಲ್ಲಿ ಉಳಿದಿದೆ ಎಂದರೀಗ ಅವರನ್ನೊಮ್ಮೆ ತುಡುಕಬೇಕು ಎನ್ನುವಾಗ ಆಶೆ ಮಾಡಿದೆ. ಅಷ್ಟೇ ಸಾಕಾಗುತ್ತದ? ನಾನು ಅಷ್ಟೇ ಎತ್ತರ ಏನು ಬೇಕು ಅಂತಾದ್ರೆ ಕೇಳುತ್ತಾರೆ. ಕೆಳಗಿನಿಂದ ಸಾಧನೆ ಸಾಧನೆ ಏನು ಸಾಧನೆ ಏನು ಎನ್ನುವ ಹಾಗೆ ಅದಕ್ಕಾಗಿ ಉರಗಲೆಯನ್ನು ನಳರನ್ನು ಹೊಡೆದ ಎಲ್ಲರೂ ಕೈವಶವಾಗಿದ್ದಾರೆ. ಅಷ್ಟೇ ಸಾಕಾಗುವುದಿಲ್ಲ. ಅವರನ್ನು ತುಡುಕಿದ ಮಾತ್ರಕ್ಕೆ ನಮಗೆ ಸಮಾಧಾನ ಇಲ್ಲ. ನಮ್ಮ ಕುಲಕ್ಕೆ ಕಂಟಕರಾದಂತಹ ಹರಿಯನ್ನು ಬಿಡಬೇಕು. ಅದಕ್ಕೆ ಸಾಧುವಾಗಿ ನಾವು ಅವರಿಗೆಲ್ಲ ಹೇಳಿದ್ದೇನೆ, ಎಲ್ಲರೂ ಸಿದ್ಧರಾಗಿದ್ದಾರೆ, ಹೊರಡಬೇಕು. ಆಚಾರ್ಯ ಶುಕ್ರರಾಗವಾಯಿತು. ಅಮ್ಮನಲ್ಲಿ ನೀನು ಹೋಗಿ ಆಶೀರ್ವಾದವನ್ನು ಪಡೆದು ಮುನ್ನಡೆದೆ ಎಂತಾದ್ರೂ ನಿನಗೆ ಶ್ರೇಷ್ಠಾಗುತ್ತದೆ ಮಗನೇ. ಗುರುಗಳ ಆಶೀರ್ವಾದ ಸಿಕ್ಕಿದ ನನಗೆ ಸಾಕಾಗುವುದಿಲ್ಲ ಎನ್ನುವ ಹಾಗೆ ಹೇಳಿದ್ರು. ಬೇರಮ್ಮನ ಅಂತವರನ್ನು ಸೇರಿದೆ. ಅಮ್ಮನಲ್ಲಿ ವಿಚಾರ ತಿಳಿಸಿದಾಗ ಅಮ್ಮ ಹೇಳಿದ್ದೇನು, ದೇಹಬಲ ಸಾಕಾಗುವುದಿಲ್ಲ ಮಗನೇ, ಪರಬಲ ಬೇಕು. ಪರಬರೆಯುವುದಂತಾದ್ರೆ ಅರಮನೆಯಲ್ಲಿ ಕುಳಿತು ಭಜನೆ ಮಾಡುವುದಲ್ಲ, ಮೈಯನ್ನು ಬಗ್ಗಿಸಬೇಕಂತೆ, ದೇಹದಂಡನೆ ಆಗಬೇಕಂತೆ, ಕೊಂಡಾರುಣ್ಣದಲ್ಲೇ ಅದನ್ನು ಸಾಧಿಸಬೇಕಂತೆ. ಏಕಾಗ್ರ ಚಿತ್ತನಾಗಿ ನೀನು ಸಾಧಿಸಿದಂತಹ ತಪಸ್ಸಿಗೆ ಬರೆದು ನಮ್ಮ ಹೊರ ಕೊಡುತ್ತಾನೆ. ಅಮ್ಮ ಹೇಳಿದ ಮೇಲೆ ನಿಲ್ಲಿಲ್ಲ, ಸಮಾವೇಶ ಮಾಡಿದೆ, ನಮ್ಮವರಿಗೆ ಆಜ್ಞೆ ಮಾಡಿದ್ದೇನೆ. ಸರಿಯಾದಂತಹ ಸಿದ್ಧತೆಯೊಂದಿಗೆ ಕಾಲವನ್ನು ಸೇರಿದೆ. ಅರಣ್ಯವನ್ನು ಸೇರಿದ್ದಾಯಿತು. ತಪಗೈವರೇ ಬೇಕಾದಂತಹ ಸ್ಥಳದ ನಿರೀಕ್ಷೆಯಲ್ಲಿದ್ದಾಗ ಅದು ಆ ಕಡೆಯಿಂದ ಹೆಮ್ಮರಗಳೆಲ್ಲ ಒಂದೇ ಕಡೆ ಬೆಳೆದು ನಿಂತಿದೆ. ಜುಳು ನಿಧಾನದಿಂದ ನದಿಯೊಂದು ಹರಿಯುತ್ತಾ ಇದೆ. ಹಕ್ಕಿಗಳ ಎಚ್ಚರ ಕೇಳ್ತಾ ಇದೆ. ಇದೇ ಸರಿಯಾದಂತಹ ಸ್ಥಳವನ್ನು ಹಾಗೆ ಆರಿಸಿಕೊಂಡದ್ದಾಗಿದೆ. ಆ ಸ್ಥಳದಲ್ಲೇ ಕುಳಿತು ತಪಸ್ಸನ್ನು ಹಚ್ಚಿದರೆ ಬ್ರಹ್ಮ ಉಳಿಯುವುದಿಲ್ಲ. ಕಾರಣ ಮಲಿನವಾದಂತಹ ದೇಹ, ಬಹಿರ್ಮುಖವೋ ಅಂತರ್ಮುಖವೋ ಶುದ್ಧವಾಗದೆ ದೇಹ ಒಲಿಯುವುದಿಲ್ಲ ಎನ್ನುವಂತಹ ತಾಯಿಯ ಕಿವಿ ಮಾತ್ರ ಬಾಗುತ್ತಾ ಇದೆ. ಅದಕ್ಕಾಗಿ ದೇಹ ಶುದ್ಧೀಕರಿಸುವುದಕ್ಕಾಗಿ ಅಲ್ಲಿಲಕ್ಕ ಹಾರಿದ್ದರು.
ಮಾಡಬೇಕು, ಸ್ತುತಿ ಮಾಡಬೇಕು. ಆರಿಸಿದ ಪ್ರದೇಶದಲ್ಲಿ ಅನಿರ್ಮಿತ ನೇತ್ರಧಾರಿಯಾಗಿ ಕುಳಿತು ಏಕೋ ಮನಸ್ಸಿಂದ ಬ್ರಹ್ಮನನ್ನೇ ಕರೆಯುತ್ತೇನೆ. ಜಯ 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 ಜಯ. ಶಾರದ ಸೇರಿದೆ ಚರಣ ಶಾರದ ರಮಣ ಸೇರಿದೆ ಬ್ರಹ್ಮದೇವಾಯ ಓಂ ಬ್ರಹ್ಮದೇವಾಯ ಓಂ ಬ್ರಹ್ಮದೇವಾಯ. ಆಶ್ಚರ್ಯವೇ ಪರಮಾಶ್ಚರ್ಯವಾಗುತ್ತಾ ಇದೆ. ಅದೆಷ್ಟೋ ಕಾಲದ ಗುಂಡಾರಣ್ಯವನ್ನು ಸೇರಿ ತಮಗೆಯುತ್ತಾ ಇದ್ದರೂ ಕೂಡ ಬ್ರಹ್ಮ ಒಲಿತಾನೆ ಎನ್ನುವಂತ ನನ್ನ ನಿರೀಕ್ಷೆಯನ್ನು ಹುಸಿಯಾಗುತ್ತಾ ಇದೆ. ಅಮ್ಮನಿಗಿದ್ದಂತಹ ಭಾಷೆ ಬಂಜೆ ಆಯಿತೆ ಎನ್ನುವಂತಹ ಹೆದರಿಕೆ ಒಂದನೆಯಾದರೆ ನಾನು ಮಾಡುತ್ತಿರುವಂತಹ ತಪತ್ತ ಜ್ವಾಲೆ ಸತ್ಯಲೋಕವನ್ನು ಯಾಕೆ ಮುಟ್ಟುತ್ತಾ ಇಲ್ಲ? ಸುತ್ತಮವಾದಂತಹ ಪರಿಸರವನ್ನು ವೀಕ್ಷಿಸಿದರೆ ಸಾಕು. ಹಸುರಿಂದ ಕವಳಿಸಬಹುದಂತಹ ಕಾನನ ಸುಟ್ಟು ಕರಕಲಾಗಿ ಹೋಗಿದೆ. ತಿಳಿದು ನಿರಾದಂತ ಹರಿಬಹುದಂತಹ ನದಿ ತೊರೆಗಳೆಲ್ಲವೂ ಬತ್ತಿ ಬರಡಾಗಿ ಹೋಗಿದೆ. ಭೂಮಿಯೇ ಬಿರಿದು ಹೋಗಿದೆ. ಪ್ರಾಣಿ ಪಕ್ಷಿಗಳೆಲ್ಲವೂ ಸತ್ತು ಬಿದ್ದಿವೆ. ಇಂತಹ ಬಿಸಿ ತತ್ವಲೋಕವನ್ನು ಮುಟ್ಟುವುದಿಲ್ಲ ಅಂತಾದ್ರೆ ನಾನು ತಪಗೈದು ಪ್ರಯೋಜನ ಏನು? ಈ ಮುಖವನ್ನು ಹೊತ್ತು ಮತ್ತೆ ಪುರವನ್ನು ಸೇರುವ ಬದಲಾಗಿ ಯಾವ ಬ್ರಹ್ಮದೇವವನ್ನು ಒಲಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಯಿತು ಅದೇ ಬ್ರಹ್ಮನಿಗೆ ನನ್ನ ದೇಹವನ್ನು ಕತ್ತರಿಸಿ ಸಮರ್ಪಿಸಿ ಬಿಡ್ತೇನೆ. ಬ್ರಹ್ಮದೇವನೇ, ಓ ಕರುಣಾಸಾಗರನೇ, 10 ಜನ ಒಂದೇನೆ ನಿನ್ನ ಪವಿತ್ರ ಪಾದಾರೊಂದನೆ ಗುಣಮಟ್ಟಿದ್ದೇನೆ. ಹೊನ್ನಾರಿನಲ್ಲಿ ಅದೆಷ್ಟೋ ಕಾಲದ ಧರ್ಮವನ್ನಾಚರಿಸಲು ಕೂಡ ನೀನು ಒಲಿದು ಬರುವುದಿಲ್ಲ ಎನ್ನುವುದಂತೂ ತಿಳಿದು ನನ್ನ ಕೈಯ ಕಟಾರಿದ ಅಂಗಾಂಗಗಳನ್ನು ಛೇದಿಸಿ ಸಮರ್ಪಿಸುವುದಕ್ಕಾಗಿ ಹೊರಟಾಗ ಇಳಿದು ಬಂದೆಯಾ? ಹೌದು, ಸಂತಸಗೊಂಡಿದ್ದೇನೆ. ಅನುಗ್ರಹಿಸಬೇಕು. ನಿನ್ನಂತಹ ಭಕ್ತಿಯ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನೇ ಪ್ರತ್ಯಕ್ಷನಾದವನಿದ್ದಾನೆ. ಏನು ಬರಬೇಕು ಕೇಳಿಕೋ, ನಾನು ಕರುಣಿಸುತ್ತೇನೆ ಮಗನೇ. ಎಂದು ವಿಧಿ ನೋಡಿಯೇ ಹೇಳು. ನನಗೇನು ಬೇಕು ಅದನ್ನು ನೀನು ಅನುಗ್ರಹಿಸಿ ಅಂತಾದ್ರೆ ತಂದೆಯ ನಿನ್ನಲ್ಲಿ ಕೇಳುವುದು ಬೇರೇನಲ್ಲ. ಲೋಕಮುಖದಲ್ಲಿ ಪ್ರತಿಯೊಂದು ಜೀವರಾಶಿ ಹುಟ್ಟುತ್ತದೆ, ಬೆಳೆಯುತ್ತದೆ, ಕೊನೆಗೊಂದು ದಿನ ಮರಣಿಸ್ತವೆ. ಆ ರೀತಿಯಾದಂತಹ ಬದುಕು ನನ್ನದಾಗಬಾರದು. ಹುಟ್ಟಿದಂತಹ ನಾನು ಬೆಳೀತಾ ಇದ್ದೇನೆ, ಇನ್ನೂ ಬೆಳೆಯಬೇಕು ಎನ್ನುವಂತಹ ನನ್ನ ಆಶೆ. ಅದಕ್ಕಾಗಿ ಬೇಕಾದ ಅಮರತ್ವ ಅದನ್ನೊಂದು ಕರುಣಿಸುತ್ತೇನೆ. ಅಮರತ್ವ ಮನುಗೊಡುವ ಅಧಿಕಾರ
ಎನಗಿಲ್ಲ ಮೊದಲೇನು ಬೇಕೆಂಬುದ ಏನು ಮೊದಲೇನು ಬೇಕೆಂಬುದ ಅದನವನರಿದು ನವನವನಿಯು ಬೇಕಂಬ ಅದನವನರಿದು ನವನವನಿಯು ಬೇಕಂಬ ಮೊದಲೇನು ಬೇಕೀಗ ಕೇಳು ಕಂದ ವರವನ್ನು ಬೇಡಿಕೋ ಎಂದಾಕ್ಷಣ ಅಮರತ್ವವನ್ನು ಕೇಳುತ್ತಾ ಇದೆಯ ಅಮರತ್ವವನ್ನು ಕೊಡುವಂತಹ ಅಧಿಕಾರ ನನಗಿಲ್ಲ. ಯಾಕೆ? 3 ಮೂರ್ತಿಗಳಾದಂತಹ ನಮಗೂ ಕಲ್ಪಾಂತ್ಯದಲ್ಲಿ ಲಯ ಎಂಬುದು ಇದೆ. ಸರಿ. ಹಾಗಾಗಿ ಬದಲಾಗಿ ಬೇರೆ ವರವನ್ನು ಯಾಚಿಸು ಮಗನೇ, ಅದನ್ನು ನಾನು ನಿನಗೆ ಯೋಚನೆ ಮಾಡಿ ಕರುಣಿಸುತ್ತೇನೆ. ತಂದೆಯೇ, ಏನು? ಅಮರತ್ವವನ್ನು ಖಂಡಿಸುವುದಕ್ಕೆ ಸಾಧ್ಯವಿಲ್ಲದೆ ಹೋದ್ರೆ ಅದಕ್ಕೆ ಸರಿಮಿಗಿಲಾದಂತಹ ವರವನ್ನು ಕೇಳು ಎನ್ನುವ ಹಾಗೆ ಹೇಳಿದ ಮೇಲೆ ಮತ್ತೆ ನಿನ್ನಲ್ಲಿ ಪ್ರಶ್ನಿಸುವುದಿಲ್ಲ. ಸರಿ. ತಂದೆಯ ಏನು? ಲೋಕಮುಖದಲ್ಲಿ ಯೋನಿಮುಖವಾಗಿ ಯಾರೆಲ್ಲರೂ ಸಂಚರಿಸ್ತಾರೋ ಅವರಿಂದ ನನಗೆ ಮರಣ ಬರದಂತಹ ವರವನ್ನು ಕೊಡು. ತಥಾಸ್ತು ಮಗನೇ. ತಂದೆಯೇ, ಎಲ್ಲರೂ ಯೋನಿಮುಖವಾಗಿ ಸಂಚರಿಸ್ತಾರೆ ಎನ್ನುವ ಹಾಗೆ ಗಮನಿಸಿಕೊಂಡೆಂದಾದ್ರೆ 3 ಮೂರ್ತಿಗಳಂತ ನೀವು ಅಯೋನಿಜರಿದ್ದೀರಿ. ನಿಮ್ಮಿಂದ ನನಗೆ ಕಂಟಕ ಬರ್ತದೆ ಎನ್ನುವುದು ಶತಸಿದ್ಧ. ನಿಮ್ಮದು ಯಾವುದೇ ರೀತಿಯ ಕಂಟಕ ಬರದು ತಥಾಸ್ತು ಮಗನೇ. ಆದರೆ ನಿನ್ನ ಪಾಲಿಗೆ ಎಚ್ಚರಿಕೆ ಮಾತು ಹೌದು, ಇನ್ನೊಂದು ವರ ಕೊಡ್ತೀಯಾ? ವರವೂ ಹೌದು. ಮುಂದೊಂದು ದಿನ ನಿನ್ನ ಕೈಗೆ ವಿಶೇಷವಾದಂತಹ ಆಯುಧವನ್ನು ಬಂದು ಸೇರುವುದಕ್ಕಿದೆ. ಸರಿ. ಆ ಆಯುಧ ಯಾವತ್ತು ನಿನ್ನ ಕೈ ತಪ್ಪಿ ಹೋಗುತ್ತದೋ ಆವತ್ತು ನಿನಗೆ ಮರಣ ಹೋಗುತ್ತಾಗಿ. Oh,
ನನ್ನ ಮಂದಿರಕ್ಕೆ ಹಾ. ಮುಖವೇ ಹೆಬ್ಬಾಗಿಲದ್ದು. ನಿಮ್ಮ ಮುಖವನ್ನು ಕಾಣ್ತಿರುವಾಗ ಹಾ. ಯಾವುದೋ ಉದ್ದೇಶದಿಂದ ನನ್ನನ್ನು ಕರೆಸಿಕೊಂಡಿದ್ದೀರಿ ಎಂದು ಹಾ. ತಿಳಿದುಕೊಂಡಿದ್ದೇನೆ. ಹಾ. ನನ್ನಿಂದ ಏನಾಗಬೇಕು? ಒಮ್ಮಿಂದೊಮ್ಮಿನ ಕರೆಸಿದ ಉದ್ದೇಶವನ್ನು ತಿಳಿಸು. ನಮ್ಮವರೇ ಕೊಂಡಾರಣ್ಯವನ್ನು ಸೇರಿದೆ. ಅದನ್ನು ಬೇಕಾದಂತ ವರವನ್ನು ಪಡೆದಿದ್ದಾರೆ. ನಮ್ಮ ದಯಾದಿಗಳಂತ ಸುರನ್ನು ಅವರ ಸುಖನ್ನು ಬರೆಯುವುದಕ್ಕಾಗಿ ಸ್ವರ್ಗದಕ್ಕೆ ಸಾಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಚಿಂತೆಯನ್ನು ಬಿಟ್ಟು ಬಿಡು. ನಾಲ್ಕಲೋಕದ ಅಧಿಕಾರ ಪಡೆಯಬೇಕೆಂಬುದಾಗಿ ನಮಗೂ ಆಸೆ ಇದೆ. ಹಾಗಾಗಿ ತಡ ಮಾಡುವುದಲ್ಲ. ನಿನ್ನ ಇಚ್ಛೆಯಂತೆ ನಿನ್ನ ಆಜ್ಞೆಯಂತೆ ನಾವೆಲ್ಲರೂ ಮುನ್ನ ಬೀಳುತ್ತೇವೆ. ನಮ್ಮವರೇ ನೀವೆಲ್ಲರೂ ಸಿದ್ಧರಿದ್ದೀರಿ. ಚತುರಂಗ ಸೇನೆ ಸಿದ್ಧವಾಗಲಿ. ನೇರವಾಗಿ ಸ್ವರ್ಗವನ್ನೇ ಇರುವುದಲ್ಲಾಗಿ ನಾವು ಅವರಿಗೆ ಬಂದಿದ್ದೇವೆ, ಹೊರಟಿದ್ದೇವೆ ಅನ್ನುವಂತಹ ವಿಚಾರ ತಿಳಿಬೇಕಾಗಿದೆ. ಬೇರೆ ಗಹನಗಳನ್ನು ಮೊಳಗಿಸುತ್ತಾ ಏನಾಡು ಮೇಲೆ ಸರ್ವಾಧಿಕಾರಿ ದಾವಿಕಾಸುರ ಸಕಲ ಸೇನಾ ಸಮೇತನಾಗಿ ಬಂದಿದ್ದರಂತೆ. ಅಂದವರಿಗೆ ಸರಿಯಾದ ಪಾಠ ಕಲಿಸಬೇಕು. ತಡ ಮಾಡುವುದಲ್ಲ. Thank you.
ಭೂಲೋಕವನ್ನು ಬಿಟ್ಟು ಹೋದರ ಲೇಸು, ಇಲ್ಲದಿದ್ದರೆ ಕೈಯಲ್ಲಿದೆ ಬಾಣ, ತೋಳಲ್ಲಿದೆ ತ್ರಾಣ, ತೆಗೆಯುತ್ತದೆ ನಿನ್ನ ಪ್ರಾಣ. ಬಿಡುಗಡೆಯ ಸ್ವರ್ಗಾತಿಕ್ರಮಣ ಎಂಬುದು ನಿಮಗೆ ಹೊಸ ವಿಷಯ ಆಗಿರಬಹುದು. ಈ ಹಿಂದೆ ಅದೆಷ್ಟೋ ದಾನವರು ಕಂಡವರು ನಾವಿದ್ದೇವೆ. ಶೋಣಿತೆಯಲ್ಲಿ ಯಾರೋ ನೀನು? ನಾನು ಯಾರಿಗೂ ಸಂತಸವಾಯ್ತಯ್ಯ. ಹೌದು, ನಿನ್ನನ್ನು ನೋಡಬೇಕು, ನಿನ್ನಲ್ಲಿ ಮಾತಾಡಬೇಕು.
ಬರಬೇಕು ಎನ್ನುವ ಆಶೆಯನ್ನೇ ಹೊತ್ತು ಬಂದವ. ಬರುವಾಗ ಸಿದ್ಧತೆಯೊಂದಿಗೆ ಬಂದೆ. ನಮ್ಮವರಲ್ಲಿ ಯುದ್ಧ ಸಂಘಟಿತವಾಯಿತು. ಸರಿ, ಬಾಯಲ್ಲಿ ಯುದ್ಧ ಮಾಡದೆ ಸುಮ್ಮನೆ ಉಳಿಲಿಕ್ಕೆ ಆಗದೇ ಇದ್ದಾಗ ನಾನು ಹೋರಾಡಿದೆ. ನೀನಾಗಿ ಬಂದೆಯಲ್ಲ, ನಿನ್ನ ಯುದ್ಧದ ಆ ಪರಿಯ, ಆ ಭೀಕರತೆಯು, ಆ ವಿಶೇಷವು, ನನ್ನ ಪರಿಯನ್ನು ಕಂಡು ನೀನು ಬೆಳಗಾಗಿ ಸಂತಸವಾಯಿತು. ಏನೊಂದು ನಡೆ, ನಿನ್ನನ್ನು ನೋಡಿದ ಮೇಲೆ ನನ್ನ ಬದುಕು ಧನ್ಯವಾಯಿತು. ನಿನ್ನ ಜನ್ಮ ಸಾರ್ಥಕ ಆಯ್ತು. ಧನ್ಯತ ನನಗೆ ಒದಗಿ ಬಂದಿದೆ. ಯಾಕೆ ಯಾಕೆ? ನಿನ್ನನ್ನು ನೋಡಬೇಕು, ಅದು ಸ್ವರ್ಗದಲ್ಲೇ ನೋಡಬೇಕು. ಬಂದಾಗ ಈಗ ಯುದ್ಧ ಮಾಡುವುದು ಯಾಕೆ ಅಂತ ನನ್ನ ಒಂದು ಯೋಚನೆ ಬಂತು. ಯುದ್ಧವನ್ನೇ ಮಾಡಿ ಪೀಠವನ್ನೇ ಪಡೆಯಬೇಕೆನ್ನುವಂತ ಆಶೆ ಇಲ್ಲ. ನಮ್ಮಲ್ಲಿ ಒಂದು ಒಡಂಬಡಿಕೆ, ಒಂದು ಸಂಧಾನ. ಯಾವ ರೀತಿ? ಈಗ ನೀನು ಹೇಳಿದಂತ ನನಗೆ ಗೊತ್ತೇ ಅಂತಾದ್ರೆ ನಾನು ಅದನ್ನು ಏರಿ ಮೆರೆಯುತ್ತೇನೆ. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ಮಾತಾಡಿದಂತಾದ್ರೆ ನಿನ್ನ ಬೆನ್ನಿಗೆ ಎಲ್ಲವ ದಾರಿಗನೆ ಕೇಳು ಪ್ರತಿಷ್ಠಾಗಿ ನಿಂತು ಬಡಿವಾರದ ಮಾತುಗಳನ್ನ ಆಡುತ್ತಿದ್ದೀಯ. ನನ್ನ ಮಾತೆ ಹಾಗೆ, ಅದು ನಿನ್ನ ಬಡಿವಾರದ ಮಾತುಗಳಿಗೆಲ್ಲ ಜಕ್ವಾರು ಬಗ್ವಾರು ನಾವಲ್ಲ. ಮತ್ತೆ ಹೌದೇನಾ? ಚೆನ್ನಾಗಿ ಮಾತಾಡಲಿಕ್ಕೆ ಅದು ನನ್ನ ಸ್ವಭಾವ. ಹೌದಾನೆ? ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಮಾತಾಡೋದೆ. ನಾನು ಅವರಿಗೆಲ್ಲ ಮಾತು ಕಡಿಮೆ. ಅಲ್ಲ, ಇಲ್ಲಿಗೆ ಬಂದ ಮೇಲೆ ಕಡಿಮೆ. ನಾನು ಅಲ್ಲಿರುವಾಗ ತುಂಬಾ ಮಾತಾಡ್ತೇನೆ. ಇಲ್ಲಿ ಬಂದ ಮೇಲೆ ಬೇಕಾ ಇಷ್ಟೇ ಸಾಕು ಅಂತ ಆಯ್ತು. ಸರಿಯಾಗಿ ಸತ್ಯ ಧರ್ಮದಲ್ಲಿ ನಡೆದಿದೆ ನಿನಗೆ ಭವಿಷ್ಯ ಉಂಟು. ನೋಡು, ನಮ್ಮವರೆಷ್ಟು ಮಾತಾಡ್ತಾರೆ ನೋಡಿ. ಹೌದು, ಅವರದ್ದು ಈಗ ನಮ್ಮಲ್ಲಿ ಯುದ್ಧ ಆಗ್ತಾ ಉಂಟು. ಅವರಿಗೆ ಸುಮ್ಮನಿದ್ದಾರಲ್ಲ. ಅಗತ್ಯ ಇದ್ದರೆ ಅವರು ಮಾತಾಡುದು. ಹೌದು, ಅಗತ್ಯ ಇಲ್ಲದ್ರೆ ನಿನ್ನವರೆಷ್ಟು ಮಾತಾಡುದು. ಅದು ಅವರಿಗೆ ಅಭ್ಯಾಸ. ಒಳ್ಳೆ ಮಾತನಾಡುದು ಅಂತ ಯಾಕೆ ಹೇಳಿದೆ? ಅಧಿಕಾರ ಬಿಟ್ಟುಕೊಡು. ಹೌದೇನಾ? ಅಷ್ಟು ಸುಲಭದಲ್ಲಿ ಅಧಿಕಾರ ಬಿಟ್ಟುಕೊಡ್ಬೇಕಾಗ್ತದೆ. ಯಾಕೆ? ಅಷ್ಟು ಸುಲಭದಲ್ಲಿ ಸ್ವರ್ಗಲೋಕ ದಕ್ಕುದಲ್ಲ. ಸತಯಾಗ ಮಾಡಬೇಕು, 3 ಮೂರ್ತಿಗಳನ್ನು ಮೆಚ್ಚಿಸಬೇಕು. ಆದ್ದರಿಂದ ನಿನ್ನ ಕೈಯಲ್ಲಿ ಕಾಳಗಳನ್ನು ಸೋತು ಒಂದು ಮನ್ವಂತರಕ್ಕೆ ನಾನೇ ದೇವೇಂದ್ರ. ಅಲ್ಲ, ನೀವು ಓಡುದು ಬೇಡ ಅಂತ ನಿಲ್ಲ ಹೇಳಿ. ಆದ್ರೂ ನೀನು ಕೇಳುವುದಿಲ್ಲ. ಕೇಳದಿದ್ರೆ ನಾನು ಸುಮ್ಮನೆ ಏನ್ ಮಾಡ್ತೀಯ? ನಿನ್ನ ಬೆನ್ನಿಗೆ ಬಡಿಯುವಾಗ ಯಾರು ತಡಿತಾರೋ ನೋಡು. ಸುರನಗರ ಸಂಗತಿ
ಶುಭವಾಗಲಿ ಶುಭವಾಗಲಿ. ಜೈ ಜೈ ಜಕ್ಕಂ ಜೈ ಜಕ್ಕಂ ಜೈ ಜಕ್ಕಂ ಜೈ ಜೈ ಜೈ. ಒಳ್ಳೆ ಮಾತಾಡ್ತಾನೆ, ಒಳ್ಳೆ ಜಯಘೋಷ. ಅರ್ಥ ಆಗಲಿಲ್ಲ ಇವನಿಗೆ ಒಳ್ಳೆ ಭವಿಷ್ಯ ಉಂಟು ಅಲ್ಲ, ಬರುವಾಗ ಯೋಚನೆ ಮಾಡಿದೆ. ಭವಿಷ್ಯ ಹೇಳದಿದ್ರೆ ನಮ್ಮ ಜೊತೆ ಬರುವುದೂ ಇಲ್ಲ. ಭವಿಷ್ಯದ ಕಾರಣ ಅಲ್ಲಿಗೆ ಸ್ವರ್ಗಕ್ಕೆ ಬಂದ ಸಂತಸ ಆಯ್ತು. ನಿನಗೆ ಒಂದು ಒಳ್ಳೆ ಅಧಿಕಾರವನ್ನು ಕೊಡಲಾಗುವುದು. ಸರಿ, ಸ್ಥಾನಮಾನ ಗೌರವ ನಿನ್ನಲ್ಲೇ ಉಳಿಯುತ್ತದೆ. ಮುಖ ನೋಡಿ ಕೊಡುವುದು ಬೇಡ. ಅದಾಗುವುದು. ನಮ್ಮವರೇ ಎಲ್ಲರೂ ಓಡಿದ್ದಾರೆ, ನಿಮ್ಮ ವಿಷ್ಟರವನ್ನು ಏರಿ ಕುಳಿತಿದ್ದೇವೆ. ಒಂದೊಮ್ಮೆಗೆ ರೋಮಾಂಚನವಾಯಿತು. ಇಲ್ಲಿ ಕುಳಿತ ಮೇಲೆ ಅಜ್ಜ ಮಾಡಬೇಕು ಅಂತ ಆಗುತ್ತದೆ. ಮಾಡುವುದು ಸುರರು ಸುರರು ಹಿಡೀರಿ ಹಿಡೀರಿ ಬಡೀರಿ ಅಷ್ಟೇ ಅಲ್ಲ, ನಮ್ಮ ಇಚ್ಛೆಗೆ ಅನುಗುಣವಾಗಿ ಸಂಚರಿಸಬಲ್ಲವರು ಎಲ್ಲರಿಗೂ ಪುರಸ್ಕರಿಸಿ, ಒಂದು ವೇಳೆ ನಮ್ಮ ಮಾತು ಕೇಳದೆ ಹೋದ್ರೆ ಅವರನ್ನು ದಂಡಿಸಿ, ಸೂರ್ಯ ಚಂದ್ರರಿಗೆ ರಾಹು ಕೇತುಗಳಿಗೆ ಅವರ ಸಂಚಾರವನ್ನು ನಿರ್ಬಂಧಿಸಿ ನಾವು ಹೇಳಿದ ಮೇಲೆ ಸಂಚರಿಸಿದ್ರೆ ಸಾಕು. ಅಷ್ಟೇ ಅಲ್ಲ, ಓಡುವಂತಹ ಸುರರಿಗೆ ಅವರ ಶಕ್ತಿ ವೃದ್ಧಿ ಆಗಬೇಕು ಅಂತ ಆದ್ರೆ ಮುನಿ ಶ್ರೇಷ್ಠರು ಮಾಡುವಂತಹ ಯಾಗ ಯಜ್ಞಾದಿಗಳು ಅದಕ್ಕೆ ಪೂರಕವಾಗಿರ್ತದೆ. ಅವರು ಮಾಡುವಂತಹ ಯಾಗ ಯಜ್ಞಾದಿಗಳಿಂದ ಹವಿಸ್ಸು ಉಂಟಲ್ಪಟ್ಟು ಅದೆಲ್ಲವೂ ಸುರರಿಗೆ ಒದಗಲ್ಪಡ್ತದೆ. ಅದಕ್ಕಾಗಿ ಯಾರೆಲ್ಲ ಸುರರಿಗೆ ಹವಿಸ್ಸನ್ನು ಉಣಬಡಿಸ್ತಾರೋ ಅಂತವರನ್ನು ದಂಡಿಸಿ, ಕೇಳದಿದ್ದ ಅಂಗಗಳನ್ನು ಕತ್ತರಿಸಿ ಹೋಮಕುಂಡಕ್ಕೆ ಎಸೆಯಿರಿ. ಮತ್ತೆ ನಮ್ಮ ಮಾತನ್ನು ಕೇಳಿದ್ರೆ ಅವರನ್ನು ಪುರಸ್ಕರಿಸಿ. ಅಷ್ಟೇ ಅಲ್ಲ, ಈ ವಿಜಯ ವಾರ್ತೆ ನಮ್ಮನಿಗೆ ನಾನೇ ತಿಳಿಸಬೇಕಾಗಿದೆ. ಇಲ್ಲಿ ಒಂದು ವ್ಯವಸ್ಥೆ ಮಾಡಿ ಶ್ರವಣಕ್ಕೆ ವಿಜಯಲಕ್ಷ್ಮಿ ನನ್ನ ಪಾಲಿಗೆ ಒಲಿಯಲಿಲ್ಲ, ಸೋಲೆ ನನ್ನ ಪಾಲಿಗೆ ಪ್ರಾಪ್ತವಾಯಿತು. ನಾನು ಮಾಡಿದ ಪ್ರಯತ್ನವೆಲ್ಲವೂ ನೀರಿನ ಮೇಲಿಟ್ಟ ಹೋಗುವ ರೀತಿಯಲ್ಲಾಯಿತು. ಸ್ವರ್ಗಲೋಕದ ಅಧಿಕಾರ ತಪ್ಪಿ ಹೋಗಿದೆ. ಸ್ವರ್ಗಲೋಕದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಇಷ್ಟರವರೆಗೆ ದೇವತೆಗಳನ್ನು ಕೂಡಿಕೊಂಡು ಕಿರಿ ಕಾನೂನುಗಳನ್ನು ಅವಿತುಕೊಂಡೆ. ಇನ್ನು ಮುಂದೆ ಇದೇ ರೀತಿ ಇದ್ರೆ ಸ್ವರ್ಗವನ್ನು ಪಡೆಯುವುದಾದರೂ ಹೇಗೆ, ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಲಿ ಎಂಬುದಾಗಿ ಯೋಚನೆ ಮಾಡುವಾಗ ದಾರಿ ಕಾಣದಾಗಿದೆ. ಸರಿ, ಇರುವ ದಾರಿ ಒಂದೇ, ನೇರವಾಗಿ ವೈಕುಂಠಕ್ಕೆ ಹೋಗ್ತೇನೆ.
ಪಾಲನೆ ಪೋಷಣೆಗಳಿಗೆ ನೀನೇ ಅಧಿಷ್ಠಾತ್ಯ ಮತ್ತೆ ಮಗನೇ ಎಂದು ತಾಯಿಯಾದಂಥ ಆದಿಮಾಯಾದೇವಿಯ ಅಪ್ಪಣೆ ಆದೇಶಗಳು ನನಗಾದ ಕಾರಣದಿಂದಲೇ ಸತ್ವಗುಣ ಸಂಪನ್ನನಾದಂಥ ನಾನು ಜನನ ಮರಣಗಳ ನಡುವಣ ಅವಧಿಯೇ ಜೀವನ ಹೀಗೆ ಪರಿಕಲ್ಪಿಸಿ ಜೀವಿಗಳನ್ನು ರಕ್ಷಿಸುತ್ತಾ ಬಂದಿದ್ದೇನೆ. ನನ್ನ ಈ ಅಗಾಧವಾದಂಥ ಪ್ರತಿಭೆಯ ಪ್ರಭಾವವನ್ನು ತಿಳಿದಂಥ ಜ್ಞಾನಿಗಳು ಕೂಡ ತೇನಾವಿನಃ ತೃಣಮಪಿನ ಚಲತಿ ಎಂದು ಉದ್ಗರಿಸಿದ್ದಾರೆ. ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಾದರೂ ಅಲುಗಾಡಬೇಕೆಂದಾದರೆ ನನ್ನ ಪ್ರೇರಣೆ ಪ್ರಚೋದನೆಗಳು ಅಗತ್ಯವಾಗಿರುತ್ತದೆ. ಒಂದು ಕಾಲದಲ್ಲಿ ಭಕ್ತಳಾದಂಥ ಭೂದೇವಿಯ ಸ್ಥಳದಲ್ಲಿ ಧರ್ಮವು ನಾಶವಾಗಿ ಅಧರ್ಮವೇ ತಾಂಡವವಾಡತೊಡಗಿದಾಗ ಸಾಧು ಸಂತರು ಬಂದು ನನ್ನಲ್ಲಿ ಮೊರೆಯನ್ನಿಟ್ಟಾಗ ಪ್ರತಿಜ್ಞಾರೂಪಕರಾಗಿ ಅಭಯವನ್ನಿದ್ದವನಿದ್ದೇನೆ. ಆಡಿದರೂ ಸಾರ್ಥದ ಹೇಳಿ ಆಡಿದ ಮಾತು ಕಾರ್ಯದ ಮೂಲಕ ವ್ಯಕ್ತವಾಗಬೇಕು ತಾನೆ. ಅದಕ್ಕಾಗಿ ಆಯಾಯ ಕಾಲಾನು ಸಂದರ್ಭಕ್ಕನುಗುಣವಾಗಿ ಆಯಾಯ ರೂಪಗಳನ್ನು ಧರಿಸಿ ಭೂಮಿಗೆ ಇಳಿದು ಶಿಷ್ಟರನ್ನು ಉದ್ಧರಿಸಿದ್ದೇನೆ, ದುಷ್ಟರನ್ನು ವಧಿಸಿದ್ದೇನೆ. ಹಾಗಂತ ಹೇಳಿ ದುಷ್ಟರ ವಧೆ ಸಂಪೂರ್ಣವಾಗಿ ಆಗಿದೆಯೋ ಆ ಬಗ್ಗೆ ಯೋಚಿಸಿದಾಗ ಖಂಡಿತ ಇಲ್ಲ. ಕೆಟ್ಟ ಬೀಜ ಸುತ್ತಷ್ಟು ಮತ್ತೆ ಮೊಳಕೆಯೊಡೆಯುತ್ತದೆ ಎನ್ನುವ ಹಾಗೆ ದುಷ್ಟ ನಿರ್ನಾಮ ಎಷ್ಟು ಆಗಿದೆಯೋ ಅಷ್ಟೇ ನಿರ್ಮಾಣವಾಗುತ್ತಲೇ ಇದೆ. ಹಾಗಿದ್ರೆ ಈಗ ವರ್ತಮಾನ ಕಾಲದಲ್ಲಿ ಹುಟ್ಟಿಕೊಂಡಂತಹ ದುಷ್ಟಶಕ್ತಿಯ ನಿಗ್ರಹ ಆದಷ್ಟು ಶೀಘ್ರವೇ ಸನ್ನಿಹಿತವಾಗುತ್ತದೆ ಎನ್ನುವುದಕ್ಕೆ ಸಂಶಯವೇನೂ ಇಲ್ಲ. ಎಂದಿನಂತೆ ಈ ಸ್ಥಿರ ಸಾಗರ ಮಧ್ಯದೊಳಗಿನ ವೈಕುಂಠದಲ್ಲಿ ಶೇಷ ಶಯನನಾಗಿದ್ದೇನೆ. ದೂರದಲ್ಲಿ ನನ್ನದೇ ನಾಮಸ್ಮರಣೆ ಏನು ಬಂದಿ ದುರಬಲಿಲ್ಲಯ ಆನಂದವು ಕಂದಿರುವುದೇ ಏನು ಬಂದಿ ದುರಬ ನಿನ್ನಯ ಆನಂದವು ಕಂದಿರುವುದೇ ಏನು ಕಷ್ಟಗಳೊದಗಿ ಚೆಂಬುದ ನೀರು ಬೇಳೆ ಏನು ಗಂಡವಾಗಿ ಚೆಂಬುದ ನೀರು ಬೇಳೆ ಏನು ದುರಪ ಆನಂದವು ಕಂದಿರುವುದೇ ದುರಪ ಸುರಪಾಲ ಸ್ವಾಮಿ ಅದಿತಿ ದೇವಿಯ ಕಂದನಾಗಿ ಪುರಂದರ ನಾಮಕನಾದಂತ ನೀನು ಶತಾತ್ವರಗಳನ್ನು ಮಾಡುವುದರ ಮುಖೇನವಾಗಿ ಮೂರ್ತಿತ್ರಯರಾದಂತ ನಮ್ಮ ಕೃಪೆಗೆ ಪಾತ್ರನಾಗಿ ಈ ವೈವಸ್ವತ ಮನ್ವಂತರದಲ್ಲಿ ದೇವೇಂದ್ರ ನೆನೆಸಿಕೊಂಡಿದ್ದೀಯ. ಸುರಪಾಲ, ಯಾವತ್ತು ಈ ವೈಕುಂಠದೆಡೆಗೆ ನೀನು ಬರುವವನೇ, ನನ್ನ ಸ್ತುತಿ ಪಾಠಕನು ನೀನು ಹೌದು ಸತ್ಯ. ಹಾಗಂತ ಹೇಳಿ ಎಂದಿನಂತೆ ಇವತ್ತು ಬರಲಿಲ್ಲ. ನಿನ್ನ ಮುಖ ನೋಡಿದ್ರೆ ಸುಖ ಇಲ್ಲ ಅಂತ ಅರ್ಥವಾಗುತ್ತಾ ಉಂಟು, ಏನು ಕೊಡುವುದಿಲ್ಲ. ಹಾಗಿದ್ರೆ ನಿನಗೂ ಕಷ್ಟ ಬಂತು ಎನ್ನುವ ಹಾಗೆ ಅರ್ಥ. ಏನು ಕಷ್ಟ ಬಂತು, ಯಾರಿಂದ ಬಂತು, ಹೇಗೆ ಬಂತು, ನನ್ನಲ್ಲಿ ಹೇಳಯ್ಯ, ನಾನಿದ್ದೆ. ಓ ದೇವರ ದೇವ ಶ್ರೀರಮಣಿ ದೇವರ ದೇವ ತಾರದ ಗಣಿ ತಾರದ ಗಣೀರು ಕೇಶವ ದಯವತಿ ಅಮರಾವತಿಯೋಳು ಅದರ ರಟ್ಟುಳಿ ಅಚ್ಯುತ ಕೇಶವ ಮಾಧವ ಮಧುಸೂದನ, ನಿನ್ನ ಅಡಿದಾವರಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದೆ. ಎದ್ದೇಳು, ಶುಭವಾಗಲಿ. ದೇವರೇ, ನನ್ನನ್ನು ಕಂಡಾಕ್ಷಣ ಪ್ರಶ್ನೆಯ ಸುರಿಗಳೇನೆ ಆಗ್ತಾ ಇದೆ. ಯಾವ ರೀತಿ
ರೀತಿಯಲ್ಲಿ ಉತ್ತರ ಹೇಳಬೇಕೆಂಬುದಾಗಿ ಅರ್ಥವಾಗ್ತಿಲ್ಲ. ಯಾಕೆ ಎನ್ನ ನಾವಗೆ ತಡವರಿಸ್ತಾ ಇದೆ ಸ್ವಾಮಿ. ಯಾಕಯ್ಯ? ಎಲ್ಲವನ್ನು ತಿಳಿಯುವಂತ ಶಕ್ತಿ ನಿಮಗಿದ್ರು ನನ್ನ ಬಾಯಿಂದಲೇ ಕೇಳಬೇಕೆಂಬ ಆಸೆ. ಮಗು ಹತ್ತರ ತಾನೆ ತಾಯಿ ಹಾಲುಣಿಸುವುದು ವಿಷಯ ಸತ್ಯ. ನಿನ್ನ ಬಾಯಿಂದಲೇ ನೀನು ಹೇಳಿದರು. ಹೇಳುವುದಕ್ಕಾಗಿ ಅಷ್ಟು ದೂರದಿಂದ ಇಲ್ಲಿಯವರೆಗೆ ಬಂದಿದ್ದೇನಂತೆ. ಹೇಳದಿದ್ರೆ ನನ್ನ ಕಾರ್ಯ ಆಗ್ಬೇಕು ತಾನೆ. ನಿನ್ನ ಕಾರ್ಯ ಅತಿ ಶೀಘ್ರವಾಗಿ ಆಗಲಿ. ಅದು ನೀವು ಮಾಡ್ತೀರಿ ಎಂಬ ವಿಶ್ವಾಸ ನನಗಿದೆ. ಸ್ವಾಮಿ, ಮೂರು ಮೂರ್ತಿಗಳಾದ ನಿಮ್ಮ ದಯೆಯಿಂದ ನಾಲ್ಕಲೋಕದಲ್ಲಿ ನಿನ್ನೆವರೆಗೆ ನಾನು ಬಂದಿದ್ದೇನೆ. ಇನ್ನು ಮುಂದೆ ಇರುವುದಕ್ಕೆ ಸಾಧ್ಯವಿಲ್ಲ. ಯಾಕಯ್ಯ ಏನಾಯ್ತು? ಅದಕ್ಕೂ ಬಲವಾದ ಕಾರಣವಿದೆ ಸ್ವಾಮಿ. ಇತ್ತೀಚೆಗೆ ಭೂಲೋಕದಲ್ಲಿ ತಾರಿಕಾಸುರನೆಂಬ ದಾನವ ಹುಟ್ಟಿ ಬೆಳೆದು ಬ್ರಹ್ಮನಿಂದ ಹೊರ ಪಡೆದ ಅಜೇನಾಗಿ ನೇರವಾಗಿ ಸ್ವರ್ಗವನ್ನು ಮುತ್ತಿಗೆ ಹಾಕಿ ಕಾಳಗದಲ್ಲಿ ನಮ್ಮನ್ನು ಸಭೆ ಪಡೆದಿದ್ದಾರೆ. ಅಧಿಕಾರ ಕೈತಪ್ಪಿ ಹೋಗಿದೆ. ಈ ಹೊತ್ತಿನಲ್ಲಿ ನೀವೇ ಗತಿ, ನೀವೇ ಮತಿ, ನನ್ನನ್ನು ಉದ್ಧರಿಸಬೇಕು. ಸುರಬದಿಯಲ್ಲಿ ತುದ ಕೇಳಿ ನಗುತ್ತದೆ ನಗರಿ ತುದದಾಳಿ ಸುರಪಾಲ ದೇವ, ಮೂರು ಲೋಕದ ಒಡೆಯ ನೀನು ಮಾತ್ರವಲ್ಲ, ಈ ಪ್ರಪಂಚಕ್ಕೆ ಬೇಕಾದ್ದನ್ನು ಬೇಕಾದ ಹೊತ್ತಿಗೆ ಒದಗಿಸಿಕೊಡಬಲ್ಲಂತಹ ಸಾಮರ್ಥ್ಯ ನಮ್ಮ ಕೃಪೆಯಿಂದ ನಿನಗೆ ಒದಗಿ ಬಂದಿದೆ. ಸತ್ಯ ಸ್ವಾಮಿ. ಸುರಪಾಲ, ಇಷ್ಟೆಲ್ಲ ಇದ್ರೂ ನಿನಗೂ ಕಷ್ಟ ಬರ್ತಲ್ವೇ? ಒಮ್ಮೊಮ್ಮೆ ಹಾಗಾಗುತ್ತದೆ. ಏನು ಸ್ವಾಮಿ? ಎತ್ತರದ ಪ್ರದೇಶಕ್ಕಲ್ವೇ ಮೊದಲು ಸಿಡಿಯಲು ನಡೆಯು. ಕಿರೀಟ ಹೊತ್ತವನಿಗೆ ಯಾವತ್ತೂ ಕಿರುಕುಳ ತಪ್ಪದು. ಹೌದು, ಅದು ನನಗೆ ಗೊತ್ತಾದ್ದು ಈಗ. ಅದು ಸಮಸ್ಯೆ ಬರ್ತದೆ ಅಂತ ಗೊತ್ತಾಗಲಿಲ್ಲ. ನೀನು ಮೇಲಿರುವವ. ಹೌದು. ಮೇಲಿರುವವನ ಕಾಲಿರಿದು ಕೆಳಗೆ ಎಳೆಯುವವರು ತುಂಬಾ ಮಂದಿ ಇದ್ದಾರೆ. ಕಾಯ್ತಾ ಇದ್ದಾರೆ. ಅವರ ಕೆಲಸವೇ ಹಾಗೆ. ಕಾಲಿರಿದು ಎಳೆಯುವುದಕ್ಕೆ ಕಾಯುವುದು. ಇರ್ಲಿ ಬಿಡಿ, ಬೇರೆ ಕೆಲಸ ಇಲ್ಲ. ನೀವಿದ್ದೀರಲ್ಲ ಒಟ್ಟಿಗೆ. ಆದ್ರೂ ನೀನು ಇದ್ದಂತಹ ಸ್ಥಾನವನ್ನು ಯಾವಾಗಲೂ ಭದ್ರವಾಗಿ ನಿನಗೆ ಒದಗಿಸಿಕೊಡುವುದರ ಮೂಲಕವಾಗಿ ಇಲ್ಲಿಯವರೆಗೆ ನಾವಿದ್ದವರು. ಜವಾಬ್ದಾರಿ ನನಗೆ ಜಾಸ್ತಿ ಇತ್ತು ಅಲ್ವಾ? ನನಗೂ ಈಗ ದೇವೇಂದ್ರ ನೆನೆಸಿಕೊಂಡಂತ ನಿನಗೆ ಕಷ್ಟ ಬಂತು ಅಂತಾದ್ರೆ ಪ್ರಪಂಚಕ್ಕೆ ಕಷ್ಟ ಬಂತು ಎನ್ನುವ ಹಾಗೆ ಅರ್ಥ. ವಿಷಯ ಹೆದರಬೇಡ. ಚಿಂತಾಮಣಿಯ ನಿಲಯಕ್ಕೆ ಬಂದಿದ್ದೀಯ. ಚಿಂತೆಯನ್ನು ಬಿಟ್ಟು ಬಿಡು. ನಾನಿದ್ದೇನೆ. ಶೀಘ್ರಾತಿ ಶೀಘ್ರವಾಗಿ ದುರುಳ ದಾರುಕನನ್ನು ಕೊಂದು ಲೋಕಕ್ಕೆ ಸುಕ್ಷೇಮವನ್ನು ಒದಗಿಸಿಕೊಡ್ತೇನೆ. ಹೋಗಿ ಬಾ. ಓ ಚಿನ್ಮಯ ಮೂರ್ತಿ, ನಿಮ್ಮ ಮಾತು ಯಾವತ್ತೂ ಸತ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮಾತಿನಲ್ಲಿ ಭರವಸೆ ನನಗಿದೆ. ಆದ್ರೆ ಸ್ವರ್ಗ ಲೋಕಕ್ಕೆ ಹೋಗುವ ಸ್ಥಿತಿಯಲ್ಲಿ ಈಗ ನಾನಿಲ್ಲ. ಯಾಕೆ? ಅಲ್ಲಿ ದಾರಿಕಾಸುರರು ಹೋಗುತ್ತಾರೆ. ಅಲ್ಲಿಗೆ ಹೋಗುದು ಬೇಡ. ನೀ ಮತ್ತೆ ಇಲ್ಲಿಯೇ ಇತ್ತುಕೋ. ಇಲ್ಲಿ ನನಗೆ ಈ ವೇಷ ಬೇಡ. ಮತ್ತೆ ಈ ವೇಷವನ್ನೆಲ್ಲ ಕಳಚಿಟ್ಟು ಬೇರೆ ವೇಷವನ್ನಾತು ಅವನನ್ನು ಕೊಲ್ಲುವ ಚಂದವನ್ನು ಕಾಣುವೆ. ಹೋಗಿ ಬಾ. ಸುರವಾದಿಗಳಿಗೆ ಅಭಯದ ನುಡಿಯನ್ನಾಡಿದ್ದೇನೆ. ತಡ ಮಾಡುವುದು ಯಾಕೆ? ಗರುಡ ಗಮನನಾಗಿ ಬಂದಂತ ವರ್ತಮಾನ ದುರುಳನಿಗೆ ತಿಳಿಯಬೇಕು. ಅದಕ್ಕಾಗಿ ಪಾಂಚಜನ್ಯವನ್ನು ಬಳಸಿದ್ದಾನೆ.
ನೀನು ಬಂದೇ ಬರ್ತಿ ಎನ್ನುವಂತ ನಿರೀಕ್ಷೆ ನನ್ನದಿತ್ತು. ಹೌದು, ನಾನು ಬರಲೇಬೇಕು. ಖುಷಿಯಾಗಲಿಲ್ಲ, ಸಂತಸವಾಯಿತು. ನಿನ್ನನ್ನು ನಿನಗೆರಡು ಪಡೀಬೇಕು ಅಂತ ಆಸೆ ಇತ್ತು. ಹೌದಾ? ಕಡೆಯ ಆಸೆ. ಹೌದು, ಅದು ಕಡೆಯ ಆಸೆ. ಹಾ. ನಿನ್ನನ್ನು ಪಡೆದ ಮೇಲೆ ಮತ್ತೆ ನನಗೆ ಆಸೆ ಇಲ್ಲ. ಹಾ. ಈಗ ಬಂದಿದ್ಯಲ್ಲೋ ನಿನ್ನನ್ನು ಈ ಕ್ಷಣದಲ್ಲೇ ರಂಗದೊಳಗೆ ಉಡಾಲ ನೀನು ಬಂದಿರುವಂತಹ ದಾರಿಯನ್ನು ನೋಡಿದ್ರೆ ದಾರಿ ಬಿಟ್ಟು ನಡೆಯುವವ ನೀನು ಎನ್ನುವ ಹಾಗೆ ಸ್ಪಷ್ಟವಾಗಿ ನನಗೆ ಅರಿವಾಗಿದೆ. ನಿನ್ನ ದಾರಿ ಅಲ್ಲ, ಪ್ರಪಂಚದ ದಾರಿ ಎನ್ನುವ ಹಾಗೆ ನಾವು ಒಂದು ಕಂಡುಕೊಂಡಿದ್ದೇವೆ. ಅದರಲ್ಲೇ ನೀನು ಬರಬೇಕಿತ್ತು. ತಪ್ಪಿ ಬೇರೆ ದಾರಿಯಲ್ಲಿ ಬಂದಿದ್ದೀಯ. ಬಂದಂತ ನಿನ್ನ ಮುಂಭಾಗಕ್ಕೆ ಬಂದದ್ದು ಯಾರು ಅಂತ ಭಾವಿಸಿದ್ದೀಯ? ಎಲ್ಲರಂತೆ ಎನ್ನುವ ಹಾಗೆ ಭಾವಿಸಬೇಡ. ರಕ್ಕಸ ಕುಲ ಕುಟಾರಿ ತಲೆ ಸವಾರಿ ರಕ್ಕಸ ಕುಲ ಕುಟಾರಿ ನಿನ್ನನ್ನು ಬಿಡ್ತಾರೆ ಅಂತ ಭಾವಿಸಿದೆಯೋ? ಮಾತಾಡ್ಲಿಕ್ಕಿಲ್ಲ ನೀನು. ಜಾಗ್ರತೆ ಮಾತಾಡಿದ್ರೆ ಈ ಚಕ್ರನ ಕೈಯಲ್ಲಿದ್ರೆ ಒಂದು ಹೆಸರು ಉಂಟಂತೆ, ಚಕ್ರಪಾಣಿ. ಈಗ ನನ್ನ ಕೈಯಲ್ಲುಂಟು. ಹೌದು, ಚಕ್ರಪಾಣಿ ದಾರಿಯ ಚಕ್ರಧರ, ಚಕ್ರಧಾರಿ, ಚಕ್ರಪಾಣಿ. ನೀನು ಮಾತಾಡ್ಲಿಕ್ಕಿಲ್ಲ. ನೀನು ಗೊತ್ತುಂಟು ನಿಮ್ಗೆ? ಶಬ್ದ ಮಾಡಿದ್ದಿ. ರಕ್ಕಸ ಮಕ್ಕಳನ್ನು ನೋಡೊಮ್ಮೆ. ಈಗ ಸುಮ್ಮನೆ ಕೂತಿದ್ದಾರೆ. ಯಾಕೆ ಬರುವ ಹೇಳಿದ್ದೇನೆ, ನಿದ್ದೆ ಬರುದಿಲ್ಲ. ಎಲ್ಲಿಯಾದ್ರೂ ಮಾತಾಡಿದ್ರೆ ಅಲ್ಲಿಗೆ ಬಡೀತೇನೆ. ಯಾಕೆ ಗೊತ್ತುಂಟಾ? ನಾನು ಮಾತ್ರ ಮಾತಾಡ್ಲಿಕ್ಕೆ ನಲ್ಲಿ ಸಣ್ಣ ಮಕ್ಕಳಲ್ಲಿ ಹೊಡಿಸಿದ್ದಾರೆ ದಾರಿಕಾಸುರ ಅಂತ ಯಾರು ಹೇಳುವಾರು. ಮತ್ತೆ ನಿನ್ನನ್ನೆಲ್ಲರೂ ದೇವರು ಅಂತ ಕೊಂಡಾಡುತ್ತಾರೆ, ಅವರಿಗೆ ನೋವಾಗುತ್ತದೆ. ನಮ್ಮಲ್ಲೂ ಕೆಲವರು ಇದ್ದಾರೆ, ನಾನು ಅವರಲ್ಲಿ ಕೆಲವರು ಇದ್ರಲ್ಲ ನಿನ್ನನ್ನು ಪೂಜಿಸುವವರು. ಅವರು ನನ್ನನ್ನು ಪೂಜಿಸ್ತಾರೆ. ಯಾರು? ಇವರು ನನ್ನನ್ನು ಪೂಜಿಸ್ತಾರೆ. ಸುಮ್ಮನೆ ಕೂತದ್ದು ಯಾಕೆ? ನನ್ನೊಂದು ಕನ್ಸನ್ನೆಗಾಗಿ ಕೂತಿದ್ದಾರೆ. ಕನ್ಸನ್ನೆ ಮಾಡಿದ್ರೆ ಸಾಕು, ಎತ್ತು ಬಂದು ಎದೆಗೆ ಓದಿದ್ದಾರೆ. ನಮ್ಮವರೆಲ್ಲರ ನಿತ್ಯ ಹಾಳು ಮಾಡಿದ್ದೇವೆ, ಶಂಕಧ್ವನಿ ಮಾಡಿ. ನೋಡು, ಕಣ್ಣು ಕೆಂಪಗೆ 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 ಮಾಡಿ ನೋಡ್ತಾ ಇದ್ದಾರೆ. ಇವತ್ತು ಯಾರು ನಿದ್ದೆ ಮಾಡ್ಲಿಕ್ಕಿಲ್ಲ. ಯಾರು ಹೇಳಿತು? ಅವ್ರಿಗೆ ನಿದ್ದೆ ಬರ್ತದೆ. ಈಗ ನಾನೊಂದು ಆಜ್ಞೆ ಮಾಡಿದ್ರೆ ಈಗಲೇ ಹೋಗಿ ಮಲಗ್ತಾರೆ ಎಲ್ಲರೂ. ಇನ್ನ ಪೂರ್ತಿ ಕಥೆ ನೋಡಿಯೇ ಅವರು ನೋಡಿ, ಅವನನ್ನು ನಾನು ವಿಚಾರಿಸ್ತೇನೆ. ನೀವೆಲ್ಲ ಹೋಗಿ ಮಲಗಿ. ನಮ್ಮವರಿಗೆ ಮಲಗಿದ್ರೆ ಮತ್ತೆ ನನ್ನ ರಾಜ್ಯಕ್ಕೆ ಬಂದು ನಿನ್ನ ಆಜ್ಞೆಯ? ನನ್ನ ರಾಜ್ಯದಲ್ಲಿ ನಾನು ಆಜ್ಞೆ ಮಾಡಬೇಕು. ನೋಡು, ಬಂದವು ಹೇಗೂ ನಿನ್ನ ಕೈಯಲ್ಲಿರುವಂತಹ ಚಕ್ರವನ್ನು ಕಳಕೊಂಡಿದ್ದಿ. ನಿನಗೆ ಒಂದು ಅವಕಾಶ ಕೊಡ್ತೇನೆ. ಇಲ್ಲಿಂದಲೇ ನೇರ ವೈಕುಂಠಕ್ಕೆ ಹೋದ್ರೆ ನಿನಗೆ ಅವಕಾಶ. ಎಲ್ಲಿಯಾದ್ರೂ ತಿರುಗಿ ಏನಾದ್ರೂ ಉಪಾಯ ಮಾಡಬೇಕು ಅಂತ ತೀರ್ಮಾನಿಸಿದೆಯೋ, ನಿನ್ನ ವೈಕುಂಠವೂ ಇಲ್ಲ, ಈ ಭೂಮಿ ಇಲ್ಲ ಅಂತ ಮಾಡ್ತೇನೆ. ಜಾಗ್ರತೆ. ನಮಗೆ ನಿದ್ದೆ ಬರ್ತದೆ, ಶಬ್ದ ಮಾಡ್ಬೇಡಿ. ನಿನ್ನ ಶಂಕ ಹುಡುಗಿ ಶಾಶ್ವತ ನಿದ್ದೆಯನ್ನೇ ಮಾಡಿ. ಎಂತದ ಶಾಶ್ವತ? ನಾಳೆ ನನಗೆ ಕೆಲಸ ಉಂಟು. ಹೌದಾ? ಮತ್ತೆ ತ್ರೈಲೋಕ್ಯದ ವಿಭೂ ವೈಕುಂಠವು ನನ್ನದಾಗಿದೆ. ಇವನು ಹೋಗ್ತಾನಲ್ಲ, ಬರ್ತಾನೆ. ಮತ್ತೆ ಬರ್ಬೇಕು. ಸರಿಯಾಗಿ
ಸರಿಯಾಗಿ ಆಯುಧ ಇಟ್ಕೊಳ್ಳಿಕ್ಕೆ ಬರುತ್ತಿಲ್ಲ. ಅಲ್ಲ, ಅದು ಯುದ್ಧ ಎಲ್ಲ ಮುಗಿದ ಮೇಲೆ ನಮ್ಮಲ್ಲಿ ಹಾಗೆ ಕೆಲಸ ಎಲ್ಲ ಮುಗಿದ ಮೇಲೆ ನಾವು ಅದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆಲ್ಲ ಎಲ್ಲಿ ಬಿಸಾಡುದಲ್ಲಿ ಮತ್ತೆ ಯಾರಾದ್ರೂ ತಂದು ಕೊಡ್ತಾರೆ. ನಮ್ಮದೆಲ್ಲ ಉಪಯೋಗಿಸಿದ್ದನ್ನು ಮತ್ತೆ ಮತ್ತೆ ಉಪಯೋಗಿಸಲಿಕ್ಕಿಲ್ಲ, ಬಿಸಾಡುದೇ ಮತ್ತೆ ವಸ್ತು. ನಮ್ಮನ್ನು ಈಗ ಇದು ಉಂಟು ಬರ್ತಾನೆ. ಮಾನವನಿಗೆ ಬೇಕು ಬೇಕಾದಂತ ಬರಬಲವನ್ನಿತ್ತು ಎಲ್ಲವನ್ನೂ ಕೆಡಿಸಿಬಿಟ್ಟೆಯಲ್ಲ. ದಾರಿಕಾಸುರನ ಪಾಲಾಯಿತು 3 ಲೋಕ. ಹಾಗಿದ್ರೆ ಧರ್ಮ ನಾಶವಾಗಿದೆ, ಅಧರ್ಮವೇ ತಾಂಡವವಾಡುತ್ತಾ ಇದೆ. ಧರ್ಮೋದ್ಧಾರಕ ಎನ್ನುವಂತ ಹೆಸರನ್ನು ಪಡೆದಂತ ನಾನೇ ಆತನಿಂದ ಸೋತು ಹೋಗಿದ್ದೇನೆ. ಧರ್ಮವನ್ನು ಉದ್ಧರಿಸುತ್ತೇನೆ ಎನ್ನುವ ಹಾಗೆ ನಾ ಕೊಟ್ಟಂತ ಮಾತು ವಂಚೆಯಾಗಿ ಹೋಯಿತಲ್ಲ. ಹಾಗಿದ್ರೆ ಏನು ಮಾಡೋಣ? ಧರ್ಮವನ್ನು ಉದ್ಧರಿಸುವವರು ಯಾರಿದ್ದಾರೆ? ಈ ಲೋಕವನ್ನು ಕಾಯುವವರು ಯಾರಿದ್ದಾರೆ? ಅಯ್ಯೋ ಶಿವನೇ, ಕೊಲಗುದಲಿರಲು ಇನಿದು ಗರಿಯೋಜಿದುದ ಮನದಿ ಕೊರಗುದಲಿರಲು ಕಣ್ಣುಗಳಿಂದೆ ಬಿಂದು ಜಲ ತೊಡಗಡ ಜನಿದಿದರು ಮತ್ತೆ ಜನ ದುರ್ಗೆಯರು ಗುರುಗೇರಗಂಡವರು ಜನಿ
ಸಹ ವಂದಿಸಿಕೊಂಡಿದ್ದೇನಪ್ಪ. ಎದ್ದೇಳು, ಶುಭವಾಗಲಿ. ಎತ್ತ ನೋಡಿದಂತ ಜಲರಾಶಿಯ ಮೊತ್ತ ಮಧ್ಯದಲ್ಲಿ 7 ಮಂದಿ ಹೆಣ್ಮಕ್ಕಳಂತ ನಮ್ಮ ಹುಟ್ಟಾಗಿದೆ. ಅಜ್ಞಾನವನ್ನೇ ಕಳೆದಿದ್ದೀಯ, ಸುಜ್ಞಾನವನ್ನೇ ಬೀಳಿದವನಿದ್ದೀಯ, ಲೋಕ ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಹೆಸರನ್ನೇ ಇರಿಸಿದವನಿದ್ದೀಯ. ಹಾಗಂತ ನಿನ್ನ ಮುಖವನ್ನು ಅವಲೋಕಿಸುವಾಗ ಸದಾಕಾಲ ಹುಣ್ಣಿಮೆ ಚಂದ್ರನಂತೆ ರಾರಾಜಿಸಬೇಕಾದಂತ ನಿನ್ನ ಮುಖ ಕಮಲ ಇಂದು ಮಾತ್ರ ರಾಹುಗ್ರಸ್ತ ಚಂದ್ರನಂತೆ ಕಾಣ್ತಾ ಉಂಟು. ಹಾಗಾದ್ರೆ ಹೀಗೆ ಆಗುವುದಕ್ಕೆ ಕಾರಣವಾದ್ರೆ ಏನಿರಬಹುದು ಎನ್ನುವ ಹಾಗೆ ನಮ್ಮನ್ನೇ ನಾವು ತರ್ಕಿಸಿಕೊಂಡಾಗ ಬಹುಶಃ ಹೀಗಿರಬಹುದೇ? ಸತ್ಯ ಧರ್ಮವು ಸೃಷ್ಟಿಗೆ ಆಧಾರವಂತೆ ಈ ಲೋಕದಲ್ಲಿ ಯಾವುದೇ ಒಂದು ಜೀವರಾಶಿ ಅಸ್ತಿತ್ವವನ್ನು ಕಾಣಬೇಕು ಅಂತ ಇದ್ರೆ ಅದು ನಿನ್ನ ಮನಸ್ಸಿನ ಸಂಕಲ್ಪವಂತೆ. ಇಂದು ಸೃಷ್ಟಿಯ ಅಧಿಕಾರವನ್ನು ಪಡೆದುಕೊಂಡಂತಹ ಬ್ರಹ್ಮದೇವ ಸೃಷ್ಟಿ ಕಾರ್ಯದಲ್ಲಿ ಮುಂದುಣಿದರೆ ಅದಕ್ಕಾಗಿ ಚಿಂತೆ, ಅಥವಾ ಬ್ರಹ್ಮದೇವನು ಸೃಷ್ಟಿ ಮಾಡಿದಂತಹ ಸಕಲ ಜೀವರಾಶಿಗಳನ್ನು ಸಕಾಲದಲ್ಲಿಯೇ ಲಯಗೊಳಿಸುತ್ತಾ ಈ ಪ್ರಪಂಚದ ಸಮತೋಲನವನ್ನು ಕಾಯ್ದುಕೊಡಬೇಕಾದವ ಕೈಲಾಸಾಧಿಪನಂತ ಅವನೇನಾದರೂ ತನ್ನ ಕರ್ತವ್ಯದಲ್ಲಿ ಹಿಮ್ಮುಖನಾದರೆ ಅದಕ್ಕಾಗಿ ಚಿಂತೆ, ಅಥವಾ ಬೇರೆ ಏನಾದರೂ ಕಾರಣ ಉಂಟು ಇದ್ರೆ ಏನು? ನಮ್ಮ ಹುಟ್ಟಿನ ಗುಟ್ಟೇನು? ಮುಂದೆ ಆಗತಕ್ಕಂತಹ ಘನ ಕಾರ್ಯವಾದರೆ ಯಾವುದು ಹೇಳುವೆಯಪ್ಪ? ಚಿಂತೆಯಾಗಿ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತೆಯನ್ನೇ ದೂರೀಕರಿಸುವುದಕ್ಕೆ ಲಕ್ಷ್ಮೀಕಾಂತನಿದ್ದಾನೆನ್ನುವ ಹಾಗೆ ಅಂತಹ ನಿನಗೆ ಚಿಂತೆಯು ಬಾಧಿಸಿದ್ದೇನಪ್ಪ. ಹಾಗಿದ್ರೆ ಹೀಗಾಗುವುದಕ್ಕೆ ಕಾರಣವೇನು ಎನ್ನುವ ಹಾಗೆ ನಮ್ಮೊಳಗೆ ನಾವು ಯೋಚನೆಯನ್ನು ಮಾಡಿಕೊಂಡಂತಹ ಕಾಲಕ್ಕೆ ಲೋಕದಲ್ಲಿ ವರ್ಣಾಶ್ರಮ ಧರ್ಮವಿದೆಯಂತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಎನ್ನುವ ಹಾಗೆ 4 ವರ್ಣಾಶ್ರಮ ಧರ್ಮದವರಿಗೂ 4 ಕಾರ್ಯಗಳಿದೆಯಂತೆ. ಪ್ರಥಮವಾಗಿ ಬ್ರಾಹ್ಮಣರು ಮಾಡಬೇಕಾದ ಸದಾ ಆಚರಣ ತತ್ಪರ, ಮಾತ್ರವಲ್ಲ ಕ್ಷತ್ರಿಯರು ಮಾಡಬೇಕಾದ ಸದಾಚರಣ ತತ್ಪರ, ವೈಶ್ಯರು ಮಾಡಬೇಕಾದದ್ದು ಸದಾಚಾರಣ ತತ್ಪರ, ಮಾತ್ರವಲ್ಲ ಶೂದ್ರರು ಮಾಡಬೇಕಾದದ್ದು ಸದಾಚರಣ ತತ್ಪರ. ಅಪ್ಪ, ಹಾಗಿದ್ರೆ ಅವರವರ ಕಾಯಕದಲ್ಲಿ ಅವರು ಸದಾ ನಿರತರಾಗಿ ಇರಬೇಕಾದವರು ಅವರದಾದಂತಹ ಕಾರ್ಯವೈಖರಿಯನ್ನು ತೊರೆದು ತನ್ನದಾದಂತಹ ಜೀವನವನ್ನು ನಡೆಸಿಕೊಳ್ಳುವುದಕ್ಕೆ ಹೋಗುವುದಕ್ಕೆ ಮುಂದಾದೇ ಇರಲಪ್ಪ. ಸರಿಪಡಿಸುವುದಕ್ಕೆ ಆಗದಿರುವಂತಹ ನೀನು ಇವರನ್ನೆಲ್ಲ ನೋಡುತ್ತಾ ಕಣ್ಣೀರನ್ನು ಹಾಕುವುದಕ್ಕೆ ಮುಂದಾದೀಯ. ಏನಾಯ್ತಪ್ಪ ನಿನಗೆ? ಏನಾಯ್ತಪ್ಪ? ವೇದ ಮಾರ್ಗ ತೊರೆದು ಜನರು ವೇದ ವೇದ ಮಾರ್ಗ ತೊರೆದು ಜನರು ವೇದ ಬುದ್ಧಿಯಲ್ಲಿ ನಡೆದರೆ ವೇದ ಬಳಿದಿಯೇ ವೇದ ಮೊದಲಾಗಿ ಪವಿತ್ರವಾದ ಪದ್ಮಾರವೆನ್ನಂಗಳಿಗೆ ನಮೋ ನಮಃ. ಇಬ್ಬರಲ್ಲ, ನಿಮ್ಮಿಂದಾಗಿ 7 ಮಂದಿ ಗಣ್ಯರು ನಾವು ಹುಟ್ಟಿಕೊಂಡಿದ್ದೀವಿ. ನಮ್ಮನ್ನು ನೋಡಿ ತಾವು ಸಂತೋಷ ಪಡಬೇಕಾಗಿತ್ತು, ಬದಲಾಗಿ ದುಃಖಿಸುತ್ತಾ ಇದ್ದೀರಲ್ಲ. ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸವಂತೆ. ಚಿಂತೆ ಮನಸ್ಸನ್ನು ಸುಡುತ್ತದೆ, ಚಿತೆ ತನ್ನ ದೇಹವನ್ನೇ ಸುಡುತ್ತದೆ ಎನ್ನುವಂತಹ ಮಾತು ಇದೆಯಲ್ಲಪ್ಪ. ನೀವೇನು ಸಾಮಾನ್ಯದವರೇ? ಖಮಾಸುರ ಎನ್ನುವಂತಹ ರಾಕ್ಷಸ ವೇದವನ್ನು ಕದ್ದುಕೊಂಡು ಓಡಿ ಹೋದ, ನೀರಿನಲ್ಲಿ ಅಡಗಿ ಕುಳಿತ. ಆ ಸಂದರ್ಭ ಮತ್ಸ್ಯಾವತಾರವನ್ನು ಧರಿಸಿದಂತಹ ತಾವು ಆತನನ್ನು ಬೆನ್ನಟ್ಟಿಕೊಂಡು ಹೋಗಿ ರೆಕ್ಕೆಯಿಂದ ಹೊಡೆದು ಬಡಿದು ಆ ದುಷ್ಟನನ್ನು ಕೊಂದು ವೇದವನ್ನು ಉದ್ಧಾರ ಮಾಡಿದವರು ತಾವು. ಹಾಗಾಗಿ ಅಲ್ವೇ ವೇದೋದ್ಧಾರಣ ಎನ್ನುವಂತಹ ಹೆಗ್ಗಳಿಕೆಗೆ ತಾವು ಪಾತ್ರವಾಗಿದ್ದೀರಿ. ಅಪ್ಪ, ಅಂತಹ ನಿಮಗೆ ಕಣ್ಣೀರೇ ದುಃಖಕ್ಕೆ ಕಾರಣ ಏನು ತಂದೆ? ತನುಜಯನ ನುಡಿ ಕೇಳುತ್ತಾ ತನುಜಯನ ನುಡಿ ಕೇಳುತ್ತಾ ಹರಿ ನುಡಿದವರಿ ಜಯನ ಮುಡಿದವರುದ ಹರಿ ನುಡಿದವರಿ ಜಯನ ಮುಡಿದವರುದ ತನುಜ ದಾರಿಗನ ಗದಯ ಅದರಿಂದ ತನಗದಗಿರುವ ವ್ಯದೆಯೋ ಮಕ್ಕಳೇ, ಸರ್ವರ ಚಿಂತೆಯನ್ನು ದೂರೀಕರಿಸುವಂತ ಚಿಂತಾಮಣಿಯ ನಿಲಯವಿದು. ಇಲ್ಲಿ
ಚಿಂತೆ ಬರುವುದಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಚಿಂತಾಮಣಿ ಎನಿಸಿಕೊಂಡಿರುವಂತ ನನಗೂ ಚಿಂತೆ ಈ ರೀತಿಯಾಯಿತು ಮಕ್ಕಳೇ. ಲೋಕದ ಸ್ಥಿತಿಯೇನು, ಮುಂದಿನ ಗತಿಯೇನು ಎನ್ನುವ ಹಾಗೆ ನಾನು ಹೊರಗಿದಾಗ ಕಣ್ಣೀರ ಹನಿಗಳಿಂದ 7 ಮಂದಿ ದುರ್ಗಿಯರು ನೀವು ಹುಟ್ಟಿಕೊಂಡಿದ್ದೀರಿ. ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನಿತ್ತವನಿದ್ದೇನೆ. ಮಕ್ಕಳೇ, ನಿಮ್ಮ ಹುಟ್ಟಿಗೆ ಬಲವಾದ ಕಾರಣ ಉಂಟು. ಭುವಿಯಲ್ಲಿ ಬೇಕಾದಂತ ವರಬಲವನ್ನು ಪಡೆದು ದೇವಲೋಕವನ್ನು ಹರಿ ದೇವತೆಗಳನ್ನು ದೆಸೆಗೆಡಿಸಿದ ಬಂದಂತಹ ಸುರಪಾದಿಗಳಿಗೆ ಅಭಯದ ನುಡಿಯನ್ನಾಡಿ ನಾನೇ ಯುದ್ಧಕ್ಕಾಗಿ ಹೊರಟು ನಿಂತೆ. ನನಗೂ ದಾರಿಕಾಸುರನಿಗೂ ಘನಘೋರವಾದಂತಹ ಯುದ್ಧವೇ ನಡೆದು ಹೋಯಿತು. ಸರಿ, ಆದರೆ ಏನು ಮಾಡೋಣ ಮಕ್ಕಳೇ, ಆತನಕ್ಕಿದ್ದಂತ ವರಬಲದ ಮುಂದೆ ನನ್ನ ಕೈ ಸಾಗಲಿಲ್ಲ. ಸೋತು ಹೋದಂತ ನನ್ನ ಕೈಯಲ್ಲಿ ಸದಾಕಾಲ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಸಹಕರಿಸುತ್ತಿದ್ದಂತಹ ಸುದರ್ಶನ ಚಕ್ರ ಅದನ್ನು ಕಸಿದುಕೊಂಡಿದ್ದಾನೆ. 3 ಲೋಕಕ್ಕೆ ಒಡೆಯ ಎನ್ನುವ ಹಾಗೆ ಅಧರ್ಮವರ್ತಿಯಾಗಿ ಯಾಗ ಯಜನಾದಿಗಳು ನಡೆಯದಂತೆ ತಡೆಯುತ್ತಿದ್ದಾನೆ. ಧರ್ಮವು ನಾಶವಾಗಿದೆ, ಅಧರ್ಮವೇ ತಾಂಡವವಾಡುತ್ತಾ ಉಂಟು. ಹಾಗಿದ್ರೆ ಧರ್ಮವನ್ನು ಉದ್ಧರಿಸಬೇಕು ಎನ್ನುವ ಕಾರಣಕ್ಕಾಗಿ ನಿಮ್ಮ ಉಂಟಾಗಿದೆ ಮಕ್ಕಳೇ. ಶೀಘ್ರಾತಿ ಶೀಘ್ರವಾಗಿ ಭೂಮಿಯನ್ನು ಸೇರಿಕೊಳ್ಳಿ, ದುರುಳ ದಾರಿಕಾಸುರನನ್ನು ವಧಿಸಿ ಲೋಕಕ್ಕೆ ಕ್ಷೇಮವನ್ನು ಒದಗಿಸಿ ಬನ್ನಿ ಮಕ್ಕಳೇ. ನಿಮ್ಮಿಂದಲೇ ಅಸಾಧ್ಯವಾದಂತಹ ಕಾರ್ಯ ನಮ್ಮಿಂದ ಸಾಧ್ಯವೇ? ನಾವಾದ್ರೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಅಬಲೆಯರು ಅಂತ ಅರ್ಥ. ಜಗಚ್ಚಕ್ಷು ಎನಿಸಿಕೊಂಡಿರುವಂತಹ ಶ್ರೀಮನ್ನಾರಾಯಣನಾದಂತಹ ನನ್ನ ಮಕ್ಕಳು ನೀವು ಯಾವತ್ತೂ ಅಬಲೆಯರು ಅಂತಾಗುವುದಿಲ್ಲ, ಸಬಳೆಯರಿದ್ದೀರಿ ಮಕ್ಕಳೇ. ಸಂಪೂರ್ಣ ಅನುಗ್ರಹವನ್ನೇ ಬೀರಿದ್ದೇನೆ. ತಂದೆ, ವಿರೋಧಿಯ ಕೂಡ ಸಮರವನ್ನು ಸಾರುವಂತಹ ವೇಳೆಯಲ್ಲಿ ಏನಾದ್ರೂ ಚಕ್ರಧಾರಿಯಾಗಿ ಹೋದವನಿದ್ದೀಯ, ಇನ್ನೊಬ್ಬರನ್ನು ಹೆದರಿಸಬೇಕಾದ್ರೂ ಒಂದು ಆಯುಧ ಅಂತ ಬೇಡವೇನಪ್ಪ? ಹೌದು ಮಕ್ಕಳೇ, ಭಯ ಮೂಡಬೇಕು, ಭಯದಿಂದಲೇ ಭಕ್ತಿಯನ್ನು ಒಲಿಯಬೇಕು. ಅದಕ್ಕಾಗಿ ನಿಮ್ಮ ಕೈಯಲ್ಲಿ ಒಂದೊಂದು ಆಯುಧವೇ ತಂದೆಯಾದಂತ ನಾನೇ ಅದನ್ನು ಕರುಣಿಸಿದೆ. ಇದೋ ನಿನಗೆ ಪರಶು, ಅವ ಎಲ್ಲಿದ್ದಾನೆ ಎನ್ನುವ ಅರಸು. ಅವ ಸಿಕ್ಕಿದ ಕೂಡಲೇ ಅವನ ಶಿರಸ್ಸನ್ನು ಸರಿಸಿ. ಇದೋ ಬಾಣ, ನಿನಗೆ ಒದಗಿಸಿದ್ದೇನೆ ತ್ರಾಣ. ತೋಲಿಗೆ ಇದರಿಂದ ತೆಗಿಬೇಕು ಅವನ ಪ್ರಾಣ. ಇದೋ ನಿನಗೆ ಗದೆ, ಇದರಿಂದ ಆಗಬೇಕು ಆ ದುಷ್ಟನವರೇ. ಇದೋ ನಿನಗೆ ದಂಡ, ಇದರಿಂದ ತೆಗಿಬೇಕು ಅವನ ರುಂಡ. ಇದೋ ನಿನಗೆ ಕತ್ತಿ, ಇದರಿಂದ ಕೊಲ್ಲಬೇಕು ಅವನನ್ನು ಕೊತ್ತು. ಇದೋ ನಿನಗೆ ಬಿಲ್ಲು, ಅವನ ಮುಂದೆ ಹೋಗಿ ನಿಲ್ಲು. ನಿನ್ನನ್ನು ನೋಡಿ ಅವ ಸುರಿಸ್ತಾನೆ ಜೊಲ್ಲು, ಆವಾಗಲೇ ಇದರಿಂದ ಅವನನ್ನು ಕೊಲ್ಲು. ಹೌದು, ನೀನೇ ಆಗಬೇಕಾದ್ರೆ ಇದು ವಿಶೇಷವಾದಂತಹ ಆಯುಧವಿದೆ. ತ್ರಿಶೂಲ ಕೊಡುತ್ತಿರುವವ ಲಕ್ಷ್ಮೀಲೋಲ, ಇದರಿಂದ ಮುಗಿಬೇಕಾ ದುಷ್ಟ ದಾರುಕನ ಕಾಲ. ಮಕ್ಕಳೇ, ಒಂದು ವೇಳೆ ಕಸಿದುಕೊಂಡು ಹೋದಂತ ಆ ಸುದರ್ಶನ ಚಕ್ರವನ್ನು ನಿತ್ಯ ನೈಮಿಕ್ಯದಂತೆ ಆತ ಪೂಜಿಸಿದ ಎಂದಾದ್ರೆ ಮತ್ತಷ್ಟು ಬಲಿಷ್ಠನಾಗುತ್ತಾನೆ. ಶಕ್ತಿಯಿಂದ ಆತನನ್ನು ಕೊಲ್ಲುವುದಕ್ಕೆ ಅಸಾಧ್ಯವಾಗಬಹುದು. ಆ ಹೊತ್ತಿಗೆ ಯುಕ್ತಿಯನ್ನು ಬಳಸಿಕೊಳ್ಳಿ. ಮಾತ್ರವಲ್ಲ, ಆತನನ್ನು ಕೊಂದು ಮರಳಿ ಶ್ರೀಚಕ್ರವನ್ನು ನನಗೆ ಒಪ್ಪಿಸುವಲ್ಲಿ ನೀವು ಇಲ್ಲಿರುವುದೇ ಬೇಡ. ಮತ್ತೆ ಧರೆಯನ್ನು ಸೇರಿಕೊಳ್ಳಿ. ಸುಸ್ಥಳವನ್ನು ಆಯ್ದುಕೊಂಡು ಅಲ್ಲಿಯೇ ನೆಲೆಯಾಗಿ ಧರೆಯ ಧರ್ಮವನ್ನು ಉದ್ಧರಿಸುತ್ತಾ ಬನ್ನಿ. ಹೋಗಿ ಬನ್ನಿ ಮಕ್ಕಳೇ, ನಿಮಗೆ ಸಹೋದರಿಯರೇ, ಪರಮೇಶ್ವರಿ ಅಪ್ಪನಿಂದ ಅಜ್ಜಿಯನ್ನು ಪಡೆದುಕೊಂಡಿದ್ದೇವೆ. ಸಂಕಲ್ಪ ಮಾತ್ರಲ್ಲೇ ಬಂದಿಳಿದದೆ ಈ ಭೂಲೋಕಕ್ಕೆ. ಭಗವತಿ, ಗುರುಡನ ವಧೆಯಾಗಬೇಕಲ್ಲ, ಏನೇ ಮಾಡುವುದು? ಧರಿಸಿ ವಿದ್ಯೆಯ ರೂಪವನ್ನು ಇರದೆ ಹರಿಯ ಚಕ್ರವನ್ನೇ ಹರಿಯ ಚಕ್ರವನ್ನೇ ಹೊರಡ ಪರಮೇಶ್ವರಿ, ಆ ದುಷ್ಟರನ್ನು ವಧಿಸುವ ಬಗೆ ಹೇಗೆ ಎಂಬುದನ್ನು
ಆಲೋಚನೆ ಮಾಡಿದೆ ಅಂತಾದ್ರೆ ನನಗೊಂದು ಉಪಾಯ ಗೊತ್ತಾಗುತ್ತೆ. ನನಗೆ ವಯೋ ವೃದ್ಧರನ್ನು ಕಂಡರೆ ಅಪಾರವಾದಂತಹ ಗೌರವವಿದೆಯಂತೆ. ಈ ಸಂದರ್ಭದಲ್ಲಿ ನಾನೇ ಮುದುಕಿಯಾಗಿ ಬಂದಿದ್ದೇನೆ. ನಾನೇ ಮುದುಕಿ ಆಗಲೇ ಸರಿಯಾದಂತಹ ನಿರ್ಧಾರವನ್ನು ತಡೆದಿದ್ದೀಯ. ಹೋಗುವಂತಹ ಸಂದರ್ಭ ನಿಮ್ಮೆಲ್ಲರ ಸಹಕಾರವು ನನಗೆ ಬೇಕಾಗ್ತದೆ. ಜೊತೆಯಲ್ಲಿ ಇರ್ತೀರಲ್ಲ, ಖಂಡಿತವಾಗಿ ಇದ್ದೇ ಇರ್ತೇನೆ. ಕ್ಷಣ ಮಾತ್ರದಲ್ಲಿ ಇರುವ ದುಷ್ಟರ ಬದುಕಾಗಿ ಮುದುಕಿ ಆಗುತ್ತೇನೆ. ಸಹೋದರಿಯರೇ, ಭಗವತಿ ರೂಪಾಂತರವನ್ನು ಹೊಂದಿ ಶೋಣಿತಾ ಪ್ರದತ್ತ ಸಾಗಿದ್ದಾಳೆ. ಆಕೆಗೆ ಸಹಕಾರಿಗಳಾಗಿ ನಾವು ಶೋಣಿತಾ ಪ್ರದತ್ತ ಸಾಗೋಣ. ಕೊಡಿರಪ್ಪ. ಈ ಮುದುಕಿಗೆ ಎದ್ದು ನಿಲ್ಲುವುದಕ್ಕೆ ಕೈಕಾಲಲ್ಲಿ ಶಕ್ತಿ ಇಲ್ಲ. ಈಗಲೂ ಇನ್ನೊಂದು ಗಳಿಗೆಯಲ್ಲೋ ಬಿದ್ದು ಸಾಯುವ ಸ್ಥಿತಿಯಲ್ಲಿ ನಾನಿದ್ದೇನೆ. ಸಾಯುವುದಕ್ಕೆ ಹೊರಟಂತಹ ಈ ಮುದುಕಿಗೆ ಏನನ್ನಾದರೂ ಕೊಟ್ಟು ಪ್ರಾಣವನ್ನು ಉಳಿಸಿ ಪುಣ್ಯವನ್ನು ಕಟ್ಟಿಕೊಳ್ಳಿರಪ್ಪ. ನನಗೆ ಇಂಥದ್ದನ್ನೇ ಕೊಡಿ ಅಂತ ನಾನು ಕೇಳುವುದಿಲ್ಲ. ನನಗೆ ಹಾಲು ಆಗುತ್ತದೆ, ಹಣ್ಣು ಆಗುತ್ತದೆ, ಅನ್ನವೂ ಆಗುತ್ತದೆ, ಹಣವೂ ನಡೆಯುತ್ತದೆ. ನೀವು ಏನು ಕೊಟ್ಟರು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನಪ್ಪ. ಯಾವಳ ಒಬ್ಬಳು ವಿಲಾಸ ಇಲ್ಲದ ಮುದುಕಿ ಭಿಕ್ಷೆಗಾಗಿ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿಯುವುದು ಬೇಡ. ಶ್ರೀಹರಿಯ ಮಗಳಾದ ಶ್ರೀದೇವಿಯೇ ನಮ್ಮ ಹತ್ತಿರ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿದು ಏನನ್ನಾದ್ರೂ ಕೊಡಿರಪ್ಪ. ನನಗೆ ನೀವು ಭಿಕ್ಷೆಯನ್ನು ಹಾಕುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಇಷ್ಟಾರ್ಥಗಳು ಈಡೇರ್ತವೆ. ಮನೆ ಕಟ್ಟುವ ಆಸೆ ಇರುವವರಿಗೆ ಮನೆ ಕಟ್ಟುವ ಯೋಗ ಬರ್ತದೆ. ಮದುವೆ ಆಗದೆ ಇರುವಂತ ಹೆಣ್ಣಾಗಲಿ ಗಂಡಾಗಲಿ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರ್ತದೆ. ವಿದ್ಯೆ ಕಲಿಯುವಂತ ವಿದ್ಯಾರ್ಥಿಗಳಿದ್ರೆ ಮನೆಯಲ್ಲಿಯೇ ಕುಳಿತು ಉತ್ತೀರ್ಣರಾಗುವ ಹಾಗೆ ದೇವರ ಅನುಗ್ರಹ ಬೇಡ. ಆಯ್ತಾಗಾದ್ರೆ ಅನಾರೋಗ್ಯದಿಂದ ಬಳಲುತ್ತಾ ಇದ್ದವರಿದ್ರೆ ಆರೋಗ್ಯ ಪ್ರಾಪ್ತಿಯಾಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿ ಯಾವ ಆಸೆ ಇದ್ರೂ ದೇವರು ಈಡೇರಿಸ್ತಾನೆ. ಏನಾದ್ರೂ ಕೊಡಿರಪ್ಪ. ನೀವಾಗಿ ಇಲ್ಲಿ ಬಂದು ಕೊಡಿ ಅಂತ ನಾನು ಕೇಳುವುದಿಲ್ಲ. ನಾನಾಗಿ ನಿಮ್ಮ ಹತ್ತಿರ ಬರುವಾಗ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲದವರು ಏನನ್ನು ಕೊಡದಿದ್ರೂ ಚಿಂತೆ ಇಲ್ಲ. ಇರುವವರು ಮಾತ್ರ ಕಡಿಮೆ ಮಾಡಬೇಡಿ. ನನಗೆ ಹೊಸತ್ತು ಆಗುತ್ತದೆ, ಹಳೆಯದ್ದು ಆಗುತ್ತದೆ. ಎಷ್ಟೊತ್ತು ಕೊಟ್ಟರು ನನಗೆ ನಡೀತದೆ. ಇಲ್ಲಿಂದಲೇ ಪ್ರಾರಂಭ ಮಾಡ್ತೇನೆ, ಮತ್ತೆ ಆಚೆ ಹೋಗ್ತೇನೆ. ಒಂದು ಭಿಕ್ಷಾಂದೇಹಿ ಇಲ್ಲಿಂದ ಮತ್ತೆ ಆಚೆ ಏನಾದ್ರೂ ಕೊಡಿರಪ್ಪ. ನನಗೆ ಸ್ವರ ಬರುವಂತದ್ದೇ ಇವರು ಹಾಕಿದಾಗೆ ಹಾಕಿ ಅಂತ ಹೇಳುವುದಿಲ್ಲ. ಸ್ವರ ಬಾರದ್ದು ಹಾಕಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲಿಯೂ ನೀಲಿದ್ದೊಂದುಂಟು, ಅದಾದ್ರೆ ಒಳ್ಳೆಯದು. ಮತ್ತೊಂದು ಹಸಿರಿದ್ದು ಬರ್ತದೆ, ಅದು ಆಗ್ತದೆ. ಇನ್ನೊಂದು ಹಸಿರಿದ್ದುಂಟು, ಅದಾದ್ರೆ ಮತ್ತೂ ಒಳ್ಳೆಯದು. ಹೌದು, ಹೊಲದಿದ್ದಾದ್ರೆ ಅದು ಆದಿತ್ತು. ಮೊದಲೊಂದು ಗುಲಾಬಿ ಬಣ್ಣದ್ದಿತ್ತು, ಅದಾದ್ರೂ ಅಲ್ಲ. ಇದ್ರೆ ಕೊಡಿ, ಯಾರ ಕೈಕಾಲು ಹಿಡಿದಾದ್ರೂ ಬದಲಿಸುವ ವ್ಯವಸ್ಥೆ ಮಾಡ್ತೇನೆ. ಇಲ್ಲಿಂದ ಈಚೆ ಹೋಗಿ ಮತ್ತೆ ಆಚೆ ಹೋಗ್ತೇನೆ. ಏನಾದ್ರೂ ಕೊಡಿರಪ್ಪ.
ಲೋಕದ ಬಾರುಂದುಳ್ಳೇರಿ ಅಪ್ಪ ನನ್ನ ದಾರಿ ಏರು ಎಂಚಿನಂದು ತೆರೆಯಣಂದತ್ತೆ ಓಯ್ ಒಂಜಿ ದಿನ ಈಶ್ವರದೆಲ್ಲರೂ ಭೂಲೋಕ ತೊಂಡೇರಿ ಬರ 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 ಕಿರ್ಮಂಡೇರಿ ಕಿರ್ಮ ಕೈ ತಾವು ಗುರ್ದ ನಡುಟ್ಟು ಸೇರೊಂಡು ಕಪ್ಪು ಮಣ್ಣು ಬಂದು ಯೋಚನೆ ಬಂದ್ಕೊಂಡೇರಿ ಎತ್ತೇರಿ ನಡು ಅಂಗೈಗೆ ಪಾಡಿಯೇರಿ ಕುಡಂಜ ಅಂಗೈ ಯಾಕದಿಯೇ ನಕ 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 ಓ ಹಾಯ್ ನಕ ನಕ ತಿಕ್ಕಿ ಸಾತಿಗೆ ದಾನವು ತೆರಿವೆ ಒಂಜಿ ಮುಂಡೆ ಒಂಜಿ ಕುಳಿಗೆ ನನ್ನ ದಾನ ಮಲ್ಪೊಂದು ಯೋಚನೆ ಅಂತ ಆ ಬರ್ತುಗಾದಾಗ ಅದರ ಮೇಲೆ ಹೆಚ್ಚಾಗಿ ನಂಚಿನ ನಾಡು ತೋಜಿದ ಬರ್ತದೆ ಧರ್ಮದ ಸಾಧಿ ತೋಜಾಡುವ ಕಾರಣದವರ ಕೈ ಚಿತ್ರ ಗುಳಿಗೆ ಹಚ್ಚರಿಯೇ ಪನ್ನ ಬಾದರಂಚಿನ ಒಂಜೆ ನಾರಾಯಣ ದೇವರ ಅವರ ಬಂಡೇರಿಯೇ ನಾರಾಯಣ ದೇವರ ಬಂಡೆ ಪಾದ ಮುಟ್ಟೊಂಡೆ ಪಾದಕ್ಕೆ ಗಾಯ ಗಜ್ಜಾಂದು ಕೇಳಿ ಸಾತಿಗೆ ಒಂಟೆ ದೇವರು ಬಂಡೇರಿ ಒಂಟೆ ಧೈರ್ಯ ಪ್ರಾಣಿಗಳನ್ನು ತಿಂದೆ ಬಂಜಿದ ಬಡವು ಸಮನಾಯಿಸಿ ಉಕ್ಕಲಾರನ ಪದ್ಧತಿಗೆ ಲಜನ ಬರ್ತುಗು ಕಿಂಕಿರ ಬೆಲೆಯಲ್ಲಿ ಕಡ್ತದು ಕೊರಿಯರಿ ನೆತ್ತೆರು ಬರೋಂಡೆ ಬಂಜಿ ತಲೆಮೇಲೆ ಆಂಡಿ ನನ್ನ ದಾನ ಎಂಕು ಬೇಲೆ ಅಂದು ಕೇಳಿ ಸಾತಿಗೆ ಬಣ್ಣಂಚಲ ಬಾತೇರ ಧರ್ಮ ರಕ್ಷಣೆ ನಿನ್ನಡ್ದಾವಡು ಬಂಡೇರಿ ಭೂಲೋಕ ಜತ್ತೊಂಡೆ ನೆಲವುಳ್ಳ ಸಂಖ್ಯೆಯನ್ನು ಹಲ್ಪಡಾಲೆ ಅಧರ್ಮಿಯಾದ ಮೇಲೆ ಹೊಂದಿತ್ತಲೆ ಇರುವಂತ ಪೂಜೆ ಜೋಕರಲ್ಲಿ ಬೆದ್ದದು ಆಲೆ ತಿಂದು ಹೊಂದಿತ್ತಲೆ ಆಲೆಗೆ ಸರಿಯಾದ ಶಾಸ್ತ್ರಿ ಅವಡುಕೊಂಡ ಕಾರಣದವರ ಅಲ್ಲ ಗರ್ಭ ಸೇರಂಡೆ ಗರ್ಭ ಪುಡಾದ ಬತ್ತೆ ಆಲೆಗೆ ಮೋಕ್ಷನು ಕೊರಂಡೆ ತಪ್ಪು ಮಂತದಂಡ ಅಂಜಯ ಆನಂದ ಅಪ್ಪೆಲ್ಲ ಬುಳೆಯನ್ನ ಬಾತೇಣ ಒರಿಪೋವಂಡೆ ಆ ಜಾಗರ ಬಿಡೊಂಡೆ ಅಲ್ಪ ಅಲ್ಪ ನೆಲೆಯವಂಡೆ ಗರ್ಭರಕ್ಷಣೆ ಮಂತ್ರದ ಬರ್ಪಂಜಿನ ಕಾಲ ದಾದನ ವಿಸ್ಮಯ ಗೊತ್ತುಜ್ಜಿ ನಿದ್ರೆ ಬರೋನುಂಡು ಜಪ್ಪೆರೆ ಜಾಗೆ ನಾಡು ನಾಡ ಈ ಜಾಗದಲ್ಲಿ ಏರ ಗಮ್ ಗೊತ್ತು ಬೇರೆ ಈ ಜಾಗದಲ್ಲಿ ಜಪ್ಪಲೆ ಜೋಕಲ್ಲ ಕಿರಿಕಿರಿ ಈ ಜಾಗದಲ್ಲಿ ಜಪ್ಪಲೆ ತಲೆ ಹಂಚಿ ದೀವಳಿಯ ಕಾರುಗಳು ದೀಪಣೆ ನಂಜಿ ಶಮನಾಪಣಂಚಿನ ಜಾಗ ಹೋಗು ನಾಡಿಯ ನಂಡ ಕಡಲು ಉಪ್ಪು ನೀರು ದಂಚಿ ಕಾರು ದೀವಳು ಕಡಲು ದಂಚಿ ಕಾರು ದೀದು ಗಟ್ಟದಂಚಿ ತರೆದಿದ್ದು ಜೊತೆ ವಧಿಸಬೇಕೆನ್ನುವ ಹಾಗೆ ಉದ್ದೇಶವನ್ನು ಇರಿಸಿಕೊಂಡಂತ ನಾವುಗಳು ಶೋಣಿಕಾಪುರದ ಹಾದಿಯನ್ನೇ ಮುಂದಿರಿಸಿಕೊಂಡು ಬಹುದೂರವಾಗಿ ಸಾಗಿ ಬಂದಿದ್ದೇವೆ. ದಾರಿ ಮಧ್ಯದಲ್ಲಿ ದೀರ್ಘದೇಹಿಯೊಬ್ಬ ಘಟ್ಟಕ್ಕೆ ಶಿರವನ್ನಿರಿಸಿದ್ದಾನೆ, ಸಮುದ್ರಕ್ಕೆ ಕಾಲನ್ನು ಚಾಚಿದ್ದಾನೆ. ಶಕ್ತಿ ಸ್ವರೂಪಿಣಿಯರಂತ ನಾವುಗಳು ಈತನನ್ನು ದಾಟಿ ಮುಂದಕ್ಕೆ ಹೋಗುವ ಹಾಗಿಲ್ಲ. ಎಬ್ಬಿಸುವರೆ ಒಂದು ಪ್ರಯತ್ನವನ್ನು ಪಡುತ್ತೀರಾ? ಸರಿ. ಸಹೋದರಿ, ಹಾಗೆ ಕಾಣುವುದಿಲ್ಲ. ನಿತ್ಯ ಬಂದವರನ್ನು ಎಬ್ಬಿಸಬಹುದು, ನಿತ್ಯ ಬರುವ ತೆರದಲ್ಲಿ ನಟಿಸುವವರನ್ನು ಯಾವ ಕಾಲಕ್ಕೂ ಎಬ್ಬಿಸುವುದಕ್ಕೆ ಸಾಧ್ಯವಿಲ್ಲ. ವೈಕುಂಠದಿಂದ ಹಿಡಿದು ಬರುವಂತಹ ಹೊತ್ತಿಗೆ ಅಪ್ಪ ಕೊಟ್ಟಂತ ಶಕ್ತಿಯಾಯುಧವೇ ನಮ್ಮ ಬಳಿ ಇದೆ. ಇದನ್ನೇ ಸ್ಪರ್ಶಿಸಿ ಇದನ್ನು ಎಬ್ಬಿಸಿ ಬಿಡೋಣವಂತೆ ನೋಡಿ.
ಕಿವಿ ಕೇಳುತ್ತದೆ ನಮಗೆ. ನಿಖಿಲಕ್ಕೆ ಕಿವಿ ಕೇಳುತ್ತಿದ್ದತ್ತೆ ಮತ್ತೇನು? ಎಲ್ಲ ಸ್ವಭಾವ ನೆಂಚನೆ ಓಪಣ್ಣಲೆ ಏನು ಏನು ದಾನೆಂದು ಗೊತ್ತಿಜ್ಜಿ ಜೆತ್ತನಂಚಿನ ಏನಾದೆ ಲಕ್ಕಡೆ ನಿಖಲೆ ನಿಜ ನನಾಲ ಮುಲ್ಪನೆ ಉಂಟುದಾರೆ పొన్నులు మనపుಗೋಸ್ಕರ ಕ್ಷಮೆ ಕೊರುವೆ ನನಾಲೆ ಹೆಚ್ಚನೆ ಮುಲ್ಪ ಉಂಟಾರ ನಂಡ ನಿಖಲ್ ತಾನೆ ಬರ್ಬೇಕಂತ ಸಹೋದರಿ ನಾವು ಯಾರು ಅಂತ ಏನೆಲ್ಲವೋ ಯಾರು ದಾರಿಗಳೇನು ಕಾರಣ ಬಲಗಿ ನಿದ್ರಿವೆ ಯಾರು ವಿಕಾರ ಸ್ವರೂಪಿ ಹೌದೇನು? ಸಾವಿರಾರು ಮಂದಿ ಹಾದು ಹೋಗುವಂತಹ ದಾರಿ ಮಧ್ಯದಲ್ಲಿ ಅಡ್ಡವಾಗಿ ಮಲಗಿದ್ದೀಯಲ್ಲ, ಹಾಗಾಗಿ ನಿನ್ನನ್ನು ತಡೆದು ಪ್ರಶ್ನೆ ಮಾಡಿದವರು ನಾವಿದ್ದೇವೆ. ಯಾರು ನೀನು? ಎಲ್ಲಿಂದ ಬಂದವನು? ಯಾಕಾಗಿ ಬಂದವನು? ಹೇಳ್ತೀನಿ ನಿನ್ನ ಪೂರ್ತಿ ವಿಳಾಸವನ್ನು. ಯಾರು? ಧರ್ಮರಕ್ಷಣೆ ಮೂಲ ಮಂತ್ರ ಆದುಂಡು ಜೆತ್ತರಂಚಿನ ಜನನ ನಿಖಿಲ್ ದಾದರ ಗಿರ್ಗೋಲ್ ಪಾಡದ ಕಡೆ ಓ ಪೊನ್ನುಲೆ ನಾನು ನಿಖಿಲಿಗೆ ಕ್ಷಮೆ ಇದ್ದಿ ತೋಜಿನ ಕಡಲಿಗೆ ಒರ್ತಿರ್ತೀನಿ ಚಟ್ಟ ಮೇಡಮ್ ದಕ್ಕಿಲೆಗೆ ದಕ್ಕ ಸಹೋದರಿಯರೇ, ಈತನ ಈ ವರ್ತನೆಯ ಕಾರಣ ಅಜ್ಞಾನ. ಸುಜ್ಞಾನದ ಬೆಳಕನ್ನು ಕರುಣಿಸುವುದರ ಮುಖೇನವಾಗಿ ನಮ್ಮ ವಿಶ್ವ ವಿರಾಟ್ ರೂಪವನ್ನೇ ತೋರಿಸುತ್ತಾರೆ. ಶರಣಮ್ಮ ತಾಯೇ ಶಂಕರಿಯೇ ನೀನು ಕರುಣಾವನಿರಿಸಿ ಪೊದೆಯಬೇಕಮ್ಮ. ಶರಣಮ್ಮ ತಾಯೇ ಶಂಕರಿಯೇ ಬರುವಿನ ಇಂದೊಡರಿನು ಬರುವಿನ ಇಂದೊಡರಿನು ಆಗುತ್ತದೆ ಬರುವಡೆ ಸಾಕಾಗಕ್ಕಿಂದಳು ಶರಣಮ್ಮ ತಾಯೇ ಶಂಕರಿಯೇ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ ನಮಸ್ತುತೆ ನಮಸ್ತುತೆ. ಅಪ್ಪೆ ಏನು ಹೆಚ್ಚಿನ ಹೊತ್ತು ಚೆಪ್ಪೆ ಏನೋ ಒಂಜಿ ಪ್ರಾಯದ ಬರಬು ನಟ್ಟೊಂದು ಬರ್ಪುರ ದೃಶ್ಯ ಯಾನದು ಎಪ್ಪೆ ಧರ್ಮ ರಕ್ಷಣೆ ಗಾತ್ರ ಭಕ್ತರಂಜನ ಯಾರು ಆರ್ನ ಮೋನೆ ಸೂಯಿ ಸಾತಿಗೆ ಆರ್ನ ಮೋನಿನ ಭಕ್ತರಂಜನ ಪ್ರಕಾಶ ಎನ್ನ ಮೋನೆಗೆ ಗೂರಿ ಸಾತಿಗೆ ಅಪ್ಪೆ ದಾದ ವಿಸ್ಮಯನ ಗೊತ್ತುಜ್ಜಿ ಮೇಯರ್ನೆ ಬೆಕರಿಯರ ಶುರುವಾಂಡೆ ಅಪ್ಪೆ ಅಮ್ಮ ಏರಿಯನ ಶುರುವಾಂಡೆ ಈ ಸಾತಿಗೆ ಅಪ್ಪೆ ಅಪ್ಪನ ಚಿತ್ರರಂಜನ ಯಾರು ನಿಕ್ಲೆ ಕೂಪೆ ನಂಡ ಆಜಿ ಜನ ನಿಕ್ಲು ತೋಜಿದ್ ಬರ್ತಾರಪ್ಪೆ ಅಪ್ಪ
ಅಪ್ಪೆ ಆ ಪ್ರಾಯದ ಬರಪುನ ಮೋನಿನ ಪ್ರಕಾಶ ನಿಖಿಲ ಆಜಿಜನಂತ ಮೋನಿಡ್ಲ ತೋಚಿದ್ ಬತ್ತುಂಡಪ್ಪೆ ಅಪ್ಪ ನನ್ನ ಆ ಪ್ರಾಯದ ಬರಪುಗಳ ನಿಖಿಲಿಗಳ ದಾದಲ ಒಂದು ಸಂಬಂಧ ಉಂಟು ತೆರೆಯುವ ಬರಪುನ ಕಾರಣ ಅವರ ಒಂದೇ ಬದಲು ಬಾತೇರಿ ಅಪ್ಪೆ ಅಪ್ಪೆ ಏನ್ ಬೇಜಾರು ಮಾಡ್ಕೊಡ್ಚಪ್ಪೆ ಬಾಲೆಯನ್ನೇ ತಪ್ಪು ಮಾಡ್ಕೊ ಸಹಜ ಬಾಲೆಯನ್ನೇ ತಪ್ಪು ಮಾಡ್ಕೊಂಡು ಕಾರಣದಾರ ఆయన నాని కుజంపోలే అప్పే అప్పే ఆతే ఎత్తి తిగలేడు కుళ్ళు తిగలేకి దొంకొందిట్టెల్ల ఆ బాలని కాడు పట్టుకు నెలక్కాకపోయినప్పే ఇచ్చతే అంచెన యాన్ తప్పు ಮಾಡ್ತಿದ್ದೆಲ್ಲ నీకు ಕ್ಷಮೆ ಕೊರಡಪ್ಪೆ ಬಾಲಯ నుంచి నీకు ಕ್ಷಮೆ ಕೊಟ್ಟು ನಿಕ್ಕುಲೊಟ್ಟುಗೊಂದು ಇಬ್ಬರ ಅವಕಾಶ ಕೊಡುವ ಅಯ್ಯ ಗುಡಿಗ ನಾವು ಹೊರಟು ಬರುವಲ್ಲಿ ಬಲವಾದಂತಹ ಕಾರಣ ದುರುಡಗಾದಿಗನೆಲ್ಲು ತದಿಯಲು ಹರಿಯನೆ ನವ ಪಡೆದು ಬಂದಿಗೆ ದುರುಳಗಾದಿಗನೆಲ್ಲು ತದಿಯಲು ಹರಿಯನೆ ನವ ಪಡೆದು ಬಂದಿಗೆ ಬರುವೆಯಾದರೆ ರಕ್ತದ ಉಗಡ ಅಯ್ಯ ಗುಡಿಗ ಹರಣಗಣ ಎನ್ನುವುದಾಗಿ ನಿನ್ನನ್ನೇ ನೀನು ಪರಿಚಯಿಸಿಕೊಂಡೆ ನಾವ್ಯಾರು ಎನ್ನುವಂಥದ್ದು ನಿನ್ನ ಪ್ರಶ್ನೆ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನ ಮಕ್ಕಳೇ ಇದ್ದೇವೆ ಜಲದುರ್ಗಿಯರು ಎನ್ನುವ ಹಾಗೆ ನಮ್ಮ ಶುಭನಾಮಧೇಯಗಳು ಈ ದಾರಿಯಲ್ಲಿ ಬರುತ್ತಿರುವಂತಹ ವೇಳೆಯಲ್ಲಿ ವೃದ್ಧೆಯರುಗಳನ್ನು ಕಂಡೆ ಎನ್ನುವಂತಹ ಮಾತನ್ನು ನಟ್ಟೊಂದು ಹೊರತೋಗಿ ಹೋಯಿರಿ ಕುಡೋರ ಬಿರ ನಟ್ಟೊಂದು ಬರುತ್ತೇನೆ ಜೋಲಿಗೆ ಮುಟ್ಟಾಗ್ತದೆ ತಟ್ಟೆಲ್ಲ ಮುಟ್ಟಾಗ್ತದೆ ಒಂದು ಕಾಕೊಂತೇರಿ ಏನಪ್ಪ ಅವಳು ಬೇರೆ ಯಾರು ಅಲ್ಲ ನಮ್ಮಲ್ಲೇ ಓರ್ವಳಾಕೆ ರೂಪಾಂತರವನ್ನು ಹೊಂದಿಸಾಗಿದ್ದಾಳೆ ಈ ರೀತಿಯಾಗಿ ಹೋಗುವುದಕ್ಕೆ ಬಲವಾದಂತಹ ಕಾರಣವೇ ಇದೆ ವರ್ತಮಾನ ಕಾಲದಲ್ಲಿ ಶೋಣಿತಾಪುರದಲ್ಲಿ ದಾರಿಗಾಸುರ ಎನ್ನುವಂತಹ ರಕ್ಕಸನೋರ್ವ ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಾ ಇದ್ದಾನೆ ದುಳ್ಳನ್ನು ನಿಗ್ರಹಿಸಬೇಕೆನ್ನುವಂತ ಒಂದೇ ಉದ್ದೇಶವನ್ನು ಇರಿಸಿಕೊಂಡಂತ ನಾವುಗಳು ಈ ಹಾದಿಯಲ್ಲಿ ಸಾಗಿ ಬಂದವರಿದ್ದೇವೆ ನೀನೊಂದು ಮಾತನ್ನು ಹೇಳಿದೆ ಇಲ್ಲ ಧರ್ಮ ರಕ್ಷಣೆಗಾತ್ರಪ್ಪೆ ನಮ್ಮ ಈ ಧರ್ಮ ರಕ್ಷಣಾ ಕಾರ್ಯದಲ್ಲಿ ನೀನು ಕೈ ಜೋಡಿಸಿದೆ ಎಂದಾದರೆ ದುಳ್ಳ ದಾಳಿಗನನ್ನು ಸಂಹರಿಸಿ ರಕ್ತದ ಔತಣವನ್ನು ನಿನಗೆ ಉಣಬಡಿಸುತ್ತೇವೆ ಬರುವ ಯಾಗುಳಿಗ ನಮ್ಮ ಜೊತೆ ಹಿರಿಯರ ಗೊಲ್ಪದೆ ಬರಿಯರ ಗೊಲ್ಪಾರ ನಿಕ್ಲ ಬೆರಿ ಬರ್ಬಂದತ್ತಪ್ಪರೆ ನಿಕ್ಲನೆ ಸೇವೆ ಮಾಡ್ಕೊಡುವ ಆಸೆ ಎಂಕು ಅವಕಾಶ ಒಂದು ಕೊಡ್ತಾರೆ ನಿಕ್ಲಂದ ಬೆರಿಸಾಯಾದ ಬಂದ ನಮ್ಮಲ್ಲಪ್ಪೆ ಅಯ್ಯ ಗುಳಿಗ ನಿನ್ನ ಮಾತನ್ನು ಕೇಳಿ ಸಂತೋಷ ಭರಿತರಾದೆವು ಹಾಗಂತ ತಡ ಮಾಡುವುದಲ್ಲ ನಾವೆಲ್ಲವರು ಒಂದಾಗಿ ಶೋಣಿತಾಪುರದ ಬಂದು ಸೇರಿದ ಆತ್ಮೀಯ ಕಲಾಭಿಮಾನಿಗಳಿಗೆ ಹಾಗೂ ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಅವಕಾಶವನ್ನು ಮಾಡಿಕೊಟ್ಟ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ನಾವು ನಂಬಿಕೊಂಡು ಬಂದಂತಹ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಮ್ಮ ಆಯುಷ್ಯ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನು ಕಾಣಿಸಲು ಎಂಬುದಾಗಿ ಮಂಡಳಿಯ ಪರವಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ರಾತ್ರಿ ನಾವು ಶೃಂಗೇರಿಯಲ್ಲಿ ಇದೇ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎಂಬಂತಹ ಪುರಾಣ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿದ್ದೇವೆ. ಕೆಲವು ಕಾರ್ಯಕ್ರಮಗಳ ಮುನ್ನೋಟ ಹೀಗಿದೆ.
ದಾರಿಗೋಸ್ಕರ ನದಿಲಿ ನಿತ್ಯಾನಿಕ ತೀರಿದ ಲೋಕವಿದಿತವಾದಂತಹ ಸತ್ಯವೇ ಹೌದು. ಅದರನ್ನು ಭಕ್ತಿ ಪುರಸ್ಸರವಾಗಿ ಮೆಚ್ಚಿಸಿಕೊಂಡವನು ನಾನು. ವರಬಲ ಸಂಪನ್ನತೆ ಆದುದರಿಂದಲೇ ಸುರರ ಪಕ್ಷಪಾತಿಯಾಗಿ ಬಂದಂತಹ ಹರಿಯ ಜೊತೆಯಲ್ಲಿ ಕಡ್ಗಿಯಾದವ ವರವನ್ನು ಕೊಟ್ಟೆ. ಹರಿಯ ಕರದಾಯಿದ ಸುದರ್ಶನ ಸೆಳೆದುಕೊಂಡವನು ನಾನು. ಮತ್ತೆ ಆಲೋಚಿಸಿದೆ, ಅದನ್ನು ನಾನು ಧರಿಸುವುದಕ್ಕಿರುವುದಲ್ಲ, ಪೂಜಾ ಮಂದಿರದಲ್ಲಿರಿಸಿ ಅನವೃತವು ಆರಾಧಿಸುವುದಕ್ಕಿರುವುದು ಎಂಬುದಾಗಿ. ಆದುದರಿಂದಲೇ ತ್ರಿಸಂಧ್ಯೆಗಳಲ್ಲಿ ಮಿಂದು ಶುಚೀರ್ಭೂತರಾಗಿ ಪರಮ ಭಕ್ತಿಯಿಂದ ಅರ್ಪಿಸುವುದೇ ನನ್ನ ಆದ್ಯ ಕರ್ತವ್ಯ. ನೋಡುತ್ತಿದ್ದಂತೆಯೇ ನಡುಮಧ್ಯಾಹ್ನದ ಹೊತ್ತು ನದಿಯಲ್ಲಿ ಸ್ನಾನವನ್ನು ಮಾಡಿ ಬರಬೇಕು. ನಡೆಯುತ್ತೇನೆ, ನೋಡೋಣ. ದೊರೆಯಲಪ್ಪಣೆಯಾದೆ ವೃದ್ಧೆಯು ಬಲದಳು ಅರಸಿದ ಅಸುರೇಂದ್ರಗೆ ಅರುಗು ನೀರಾರು ಎನ್ನುವ ಬಳಿಗೆ ಎಂಬ ಪರಿಗಳ ಉಸುರಿನರೋ ನದಿಯಲ್ಲಿ ಸ್ನಾನವನ್ನು ಮಾಡುವುದಕ್ಕೆ ಬೇಕಾಗಿ ಹೊರಟು ನಿನ್ನಂತಹ ವೇಳೆ ಕೇಳಿಸಿದಂತಹ ಗದ್ಗತಿತವಾದಂತಹ ಸ್ವರ ಹಿಂತಿರುಗಿ ಹೊಡಿದೆ ಎಂದಾದರೆ ಕಣ್ಣು ಹಣ್ಣು ಮುದುಕಿ ಕೂದಲುಗಳು ಬೆಳ್ಳಿಯ ಸೆರಗಿಯಂತಾಗಿ ಹೋಗಿದೆ. ಕಣ್ಣುಗಳು ಪಾತಾಳಕ್ಕಿಳಿದಿದೆ. ಮುಖ ಸುಕ್ಕುಗಟ್ಟಿ ಹೋಗಿದೆ. ದೇಹ ಕೃಶವಾಗಿದೆ. ದೇಹವನ್ನಾಧರಿಸುವುದಕ್ಕೆ ನಿನ್ನ ಕಾಲುಗಳಿಗೆ ಇಲ್ಲದೆ ಊರುಗಾಲನ್ನೇ ಆಧಾರವನ್ನಾಗಿರಿಸಿರುವೆ. ಏನಾದರೂ ಗಡಿರಪ್ಪ, ದೀನನಾಗಿ ಆರ್ತನಾಗಿ ಕೇಳಬೇಕು ಅಂತಾದ್ರೆ ಯಾರು ನೀನು, ಎಲ್ಲೆಯಿಂದ ಬಂದ, ನಿನ್ನ ಹೆಸರೇ ನನ್ನನ್ನು ಕೇಳುವ ನೀನ್ ಯಾರಪ್ಪ? ಅಸುರೇಂದ್ರದೋರಿಗ ಹಿಂದಿನೊಳಗೆ ಕಾಯ ಬಸುರಿದ ನೀನು ನಿನ್ನಯ ಕಾಯ ಬಸುರಿದ ಎಸೆಬ ಮೊನೆಗ ಕಾಲ ಇತ್ತು ಸಾಗಿದೆ ಕಿವಿ ಕೇಳಿಸುವುದಿಲ್ಲವೇ? ಅಸುರೇಂದ್ರದವರಿಗನೆಂದುದು ನಾನು. ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಮಾತಾಡುತ್ತಿರುವ ನೀನು ದಾರಿ ಕನಕಂದ ಮಗನೇ, ಈ ಜೀವಿತಾವಧಿಯಲ್ಲಿ ಇನ್ನೊಮ್ಮೆ ನಿನ್ನನ್ನು ಕಾಣುತ್ತೇನೆ ಅನ್ನೋ ಭರವಸೆ ನನಗಿರ್ಲಿಲ್ಲಪ್ಪ. ನಿಲ್ಲಿಸು. ಇನ್ನೊಮ್ಮೆ ಎಂದಾದರೆ ನೀನು ಮೊದಲೊಮ್ಮೆ ನನ್ನನ್ನು ಕಂಡಿರಲೇಬೇಕಲ್ಲ. ನೋಡಿ
ನೋಡಿದ್ದೇನಲ್ಲ. ಎಲ್ಲಿ ನೋಡಿದೆ, ಹೇಗೆ ನೋಡಿದೆ ಹೇಳು. ನಿನ್ನ ಬಗ್ಗೆ ನಿನಗೆ ತಿಳಿದದ್ದಕ್ಕಿಂತ ಹೆಚ್ಚು ನನಗೆ ಗೊತ್ತುಂಟಪ್ಪ. ನಮ್ಮ ಜೀವನ ವೃತ್ತಾಂತ ನನಗೆ ಗೊತ್ತುಂಟು ಮಾರ್ರೆ. ನೀನು ತಿಳಿದಿಲ್ಲವೇ? ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನೋಡಿ. ಯಾವುದದು? ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತುಂಟ ಮಗನೇ? ಆ ಮಟ್ಟಿಗೆ ನಾನು ದೌರ್ಭಾಗ್ಯವಂತನಮ್ಮ. ಹಾ. ನನ್ನನ್ನು ಪ್ರಸವಿಸಿದ ಕ್ಷಣದಲ್ಲೇ ಈ ಲೋಕವನ್ನು ಬಿಟ್ಟು ಆ ಲೋಕವನ್ನು ಸೇರಿದಳಂತೆ ನನ್ನ ಮಾತೆ. ಹಾ. ಯಾರು ಅಂತ ತಿಳಿದಿಲ್ಲ ತಾಯಿ. ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲ. ಇನ್ನೂ ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲ. ದೌರ್ಭಾಗ್ಯವಂತನಮ್ಮ ನಾನು. ನಿನ್ನ ತಾಯಿ ಯಾರು ಅಂತ ಇನ್ನೂ ಕೇಳಿದ್ದನ್ನೇ ಕೇಳಿ ಕುಟುಕಿದ ಹಲ್ಲಿಗೆ ಕುಟುಕುವುದು ಯಾಕೆ ನೀನು? ನಿನ್ನನ್ನು ಹೆತ್ತವಳೇ ನಿನ್ನ ತಾಯಿ ಮಗ. ಗೊತ್ತು ನಿನಗೆ. ಯಾಕೆ? ಎಳೆಯ ಮಗುವಿನಲ್ಲಾದರೂ ಕೇಳು, ಹೆತ್ತವಳೇ ತಾಯಿ ಅಂತ ಹೇಳ್ತಾಳೆ. ಹಾಗಲ್ಲಪ್ಪ, ಮತ್ತೆ? ಎಲ್ಲರಿಗೂ ಹೆತ್ತ ತಾಯಿ ಒಬ್ಬಳಾದ್ರೆ ನಿನಗೆ ನಿನ್ನನ್ನು ಸಾಕಿದ ಸಾಕು ತಾಯಿ ಇನ್ನೊಬ್ಬಳಿದ್ದಾಳಂತೆ. ಅವಳ ಬಗ್ಗೆ ಆದ್ರೂ ಗೊತ್ತುಂಟ ಮಗ ನಿನಗೆ? ಹೌದಮ್ಮ, ಯಾರೋ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಯಾರೋ ಒಬ್ಬಳಾಗಿ ನನ್ನನ್ನು ಸಾಕಿದಳಂತೆ, ಸಲಹಿದಳಂತೆ. ಹಾ. ಯಾರು ಅಂತ ಗೊತ್ತಿಲ್ಲ ತಾಯಿ. ಅವಳ ಬಗ್ಗೆ ತಿಳಿಬೇಕು ಅನ್ನೋ ಕುತೂಹಲ ಉಂಟಪ್ಪ ಕಂದ್ರೆ. ಕಾತರವಿದೆ ತಾಯಿ. ನನಗೆ ಗೊತ್ತಿದ್ದದನ್ನು ಹೇಳಿದ್ರೆ ನೀನು ನಂಬುತ್ತೀಯ ಮಗ? ಜನ್ಮ ವೃತ್ತಾಂತ ನೀನು ತಿಳಿದಿರುವೆಯ? ಹೌದು, ನಂಬಬೇಕು, ಹೇಳ್ತೇನೆ. ನೀನು ನಂಬುವ ಹಾಗೆ ಹೇಳಬೇಕು. ಒಂದಾನೊಂದು ಕಾಲದಲ್ಲಿ ಮಗ ನಾನು ಏನು ಒಂದಾನೊಂದು ಕಾಲದಲ್ಲಿ, ಯಾವಾಗ ಇವತ್ತು ಮುಗಿಲಿಕ್ಕಿದ್ದಂತ ಇದು ಈ ಅಜ್ಜಿಗತೆ ಗೊತ್ತಾಗುತ್ತದ? ಚುಟುಕಿನ ನಮ್ಮದು ಕಾಲಮಿತ್ಯ ಇವತ್ತು ಕಾಲಮಿತ್ಯ. ಆಯ್ತು, ಹಾಗಾದ್ರೆ ಬೇಗ ಬೇಗ ಹೇಳ್ತೇನೆ ಹೇಳು. ಮಗನೇ. ಅಮ್ಮ. ಹಿಂದಕ್ಕಾದ್ರೆ ಒಂದು ದಿವಸ ನಾನು ನೀನು ದಾರಿಯಲ್ಲಿ ಹೀಗೆ ಹೋಗುತ್ತಿರುವಾಗ ದಾರಿ ಬದಿಯಲ್ಲಿ ನನಗೊಂದು ಮಗು ಸಿಕ್ಕಿತಪ್ಪ. ನಿನಗೆ ಮಗುವೊಂದು ಸಿಕ್ಕಿದೆ? ಹೌದು. ಏನು ಮಾಡಿದೆ? ಸಿಕ್ಕಿದಂತ ಮಗುವನ್ನು ಎತ್ತಿಕೊಂಡು ಚೆನ್ನಾಗಿ ಸಾಕಿ ಸಲಹಿದೆ ಕಂದ. ನಾನು ಸಾಕಿದ ಮಗು ಅದು ಬೇರೆ ಯಾರು ಅಲ್ಲಪ್ಪ. ಎಲ್ಲಿದ್ದಾನೆ, ಹೇಗಿದ್ದಾನೆ, ಎಷ್ಟೆತ್ತರವಾಗಿದ್ದಾನೆ? ಅದು ನೀನೇ ಕಂದ. ಇಂತಹ ಹಸಿಗೂಸು ನಾನೇ. ನನ್ನ ಕೈಗೆ ಸಿಗುವಾಗ ನೀನು ಇಷ್ಟೇ ಉದ್ದ ಇದ್ದದ್ದು ಮಗ. ಮತ್ತೆ ಉಳಿದದ್ದೆಲ್ಲ ಮಕ್ಕಳು ಎಷ್ಟು ಎತ್ತರಕ್ಕಿರ್ತಾರಮ್ಮ, ಅಷ್ಟಕ್ಕೆ ಇರುವುದು ಹಸಿಗೂಸುಗಳಲ್ಲ. ಇದೇ ಮೊಲೆ ಹಾಲನ್ನು ನಿನಗೆ ಕೊಡಿಸಿ 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 ನೀನು ಹೀಗಾಗುವುದಕ್ಕೆ ಕಾರಣ ಮಗ ನಾನು. ಹಾ, ಮತ್ತೆ ನಿದ್ದೆ ಬರುವಾಗ ಎಬ್ಬಿಸಿ ಎಬ್ಬಿಸಿ ಕುಡಿಯುತ್ತಾ ಇದ್ದೆ. ಹೌದಾ? ಹಾಗೆ ನೀನು ಇಷ್ಟು ದೊಡ್ಡ ಕುಡಿಯಾದೀಗ. ಹಾ. ಎಲ್ಲಿಯೋ ವ್ಯರ್ಥವಾಗಿ ಎಸೆಯಬೇಕಾದದ್ದನ್ನು ಕೊಟ್ಟತ್ತ. ಎಲ್ಲಿಯೋ ಎಸೆಯುವುದಲ್ಲ, ಎಸೆಯುವ ಅಂದ್ರೆ ಇಲ್ಲಿ ಕಾಣುವ ಮೊಲೆ ಹಾಲನ್ನೇ ಕೊಟ್ಟು ನಿನ್ನನ್ನು ಸಾಕಿದವಳು. ನಿನ್ನ ಸ್ತನ್ಯಪಾನವನ್ನು ಮಾಡದ ಕಾರಣವಾಗಿ ನಮಗಿಂತ ಹೋದ ಅಜ್ಞತೆ. ಆ ಬಳಿಕ ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸಿದೆ ಕಂದ. ಏನಮ್ಮ? ನನಗೆ ಹೇಗೂ ವಿದ್ಯೆ ಕಲಿಯುವ ಯೋಗ ಇಲ್ಲ. ನನ್ನ ಮಗನಾದ್ರೂ ವಿದ್ಯಾವಂತನಾಗಲಿ ಅನ್ನುವ ಆಸೆಯಿಂದ ಗುರುಗಳಾದ ಶುಕ್ರಾಚಾರ್ಯರ ಬಳಿಯಲ್ಲಿ ವಿದ್ಯೆ ಕಲಿಯುವುದಕ್ಕೆ ಬಿಟ್ಟವಳು ನಾನೆಪ್ಪ. ನನ್ನ ಭಾವಿ ಭವಿಷ್ಯತ್ತಿನ ಬಗ್ಗೆ ಉತ್ಕರವಾದಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿದ ನೀನು ಆ ಸುರಗುರುಗು ಶುಕ್ರಾದಲ್ಲಿ ಕಳುಹಿಸಿಕೊಟ್ಟೆ ಮಗನೇ. ಆ ಬಳಿಕ ನನ್ನ ಸ್ಥಿತಿ ಚಿಂತಾಜನಕಾದದ್ದಲ್ಲ. ರೋಗ ಬಂದೀಗದಲ್ಲ. ಮತ್ತೆ ನಿನ್ನಲ್ಲಿ ಬಿಟ್ಟು ನಮ್ಮವರನ್ನು ಸೇರುವುದಕ್ಕಾಗಿ ಇಲ್ಲಿಗೆ ಬಂದ್ರೆ ಮಗ ಏನಾಯ್ತಮ್ಮ? ಯಾರು ನನ್ನನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳಿಲ್ಲಪ್ಪ. ಯಾಕೆ ಮದುವೆ ಎನ್ನುವಂತಹ ಸತ್ಯಾಲಸ್ಯವೇ ಅವರಿಗೆ ಗೊತ್ತಿಲ್ಲ ಮಗ. ಅವರು ನನ್ನನ್ನು ದೂರ ಮಾಡಿದ್ರು ಅಂತೇಳಿ ನನಗೆ ನಿನ್ನನ್ನು ಮರಿಲಿಕ್ಕಾಗ್ತದ? ಸಾಧ್ಯವೇ ಅಮ್ಮ. ಒಂದಲ್ಲ ಒಂದು ದಿವಸ ನಿನ್ನ ಜೊತೆ ಸೇರಬೇಕು, ನಿನ್ನ ಚಂದವನ್ನು ಕಾಣಬೇಕು ಅನ್ನೋ ಆಸೆಯಿಂದ ಬದುಕುವ ನಿರ್ಧಾರ ಮಾಡಿದೆ ಮಗನೇ. ನನಗೆ ಬೇಡ ಅಂತಾದ್ರೂ ನನ್ನ ಹೊಟ್ಟೆ ಕೇಳುತ್ತದ ಕಂದ? ಪ್ರಪಂಚದಲ್ಲಿ ಎಲ್ಲವರೂ ಅದಕ್ಕೆ ಬೇಕಾಗಿ ಅಲ್ವೇ ಮದುವೆಯುವುದು. ಮತ್ತೆ ಉದರ ನಿಮಿತ್ತಂ ಬಹುಕೃತ ವೇಷ. ಹೌದಪ್ಪ. ಬದುಕುವುದಕ್ಕೆ ಬೇಕಾಗಿ ಈ ಪ್ರಪಂಚದಲ್ಲಿ ಎಂತಹ ವೇಷಗಳನ್ನೆಲ್ಲ ತೊಟ್ಟುಕೊಂಡು ತಿರುಗಾಡ್ತಾರಮ್ಮ. ಕೆಲವು ಮಂದಿದ್ದು ಇಂಥ ವೇಷ, ಕೆಲವು ಮಂದಿದ್ದು ಇಂಥ ವೇಷ. ಎಲ್ಲ ವೇಷ ಮಾಡುವವರೇ ಇರುವುದು ಭಿನ್ನ ರುಚಿ ಬಿಡು ಮಗನೇ. ಹೊಟ್ಟೆ ಬರುವುದಕ್ಕಾಗಿ ಬೇಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡೆ ಕಂದ. ಯಾರಿಗೂ ಬೇಡದವಳಾದಂತಹ ನೀನು ಬೇಡುವುದನ್ನೇ ಕಾಯಕವನ್ನಾಗಿ. ಇತ್ತೀಚೆಗೆ ಹೀಗೆ ಬೇಡುತ್ತಾ ಹೋಗುತ್ತಿರುವಾಗ ಶೋಣಿತಾಪುರದಲ್ಲಿ ದಾರಿಗನನ್ನು ಅರಸನಾಗಿ ಮೆರೆಯುತ್ತಾ ಇದ್ದಾನೆನ್ನುವ ವಿಷಯ ನನಗೆ ಸಿಕ್ಕಿತಪ್ಪ. ಪಕ್ಕ ನೆನಪಿಗೆ ಬಂದದ್ದು ನಾನು ಸಾಕಿದ ಸಣ್ಣ ಮಗು ದಾರಿಕನದ್ದು ಕಂದ. ಗತ ಜೀವನದ ಕಥಾವೃತ್ತಾಂತಗಳೆಲ್ಲವೂ ಸ್ಮೃತಿ ಮಂಡಲದಲ್ಲಿ ಮತ್ತೊಮ್ಮೆ ಹಾದುಹೋಯಿತು. ನಿನ್ನನ್ನು ಕಾಣಬೇಕನ್ನುವ ಆಸೆ ಹೆಚ್ಚಾಯಿತು ಮಗನೇ. ಏನು ಮಾಡಿದೆ? ಅದಕ್ಕಾಗಿ ಇಲ್ಲಿಗೆ ಬರುವುದು ಅಂತ ತೀರ್ಮಾನ ಮಾಡಿದೆ. ಮತ್ತೆ ನಮ್ಮ ತಟ್ಟೆಯನ್ನು ಯಾವಾಗ್ಲೂ ಖಾಲಿ ಇರ್ತದೆ. ಅದು ಭರ್ತಿ ಆಗುವುದು ಭರ್ತಿ ಆದ್ರೆ ಜೋಲಿಗೆ ಉಂಟು, ಅದು ತುಂಬಿದ್ರೆ ಚೀಲ ಉಂಟು, ಹಾಗೆಲ್ಲ ಉಂಟು ನಮ್ಮಲ್ಲಿ ಪರ್ಯಾಯ ವ್ಯವಸ್ಥೆಗಳು. ಹಾಗೆ ಮಗ ಇಲ್ಲಿ ಬೇಡ ಅಂತೇಳಿ ಹೀಗೆ ಒಂದು ಸುತ್ತು ಹೋದೆ. ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಒಂದು ಸುತ್ತು ಬಂದೆ ಮಗ. ಬೇಕಾದಷ್ಟು ಸಿಕ್ಕಿರಬಹುದು.
ಇಲ್ಲಿಯ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಏನಮ್ಮ? ಈಗ ಯಾರು ಕೊಡ್ಲಿಲ್ಲ, ಈಗ ಖಾಲಿ ತಟ್ಟೆ. ಯಾರು ಒಬ್ರು ಕೂಡ ಕೊಡ್ಲಿಲ್ಲ, ಯಾರು ಕೊಡ್ಲಿಲ್ಲಪ್ಪ. ಇನ್ನೊಮ್ಮೆ ದ್ವೇದಾರಿಯಾಗಿ ಹೋಗಬೇಡ. ಯಾಕೆ? ಆಗ ನಾನು ಹಾಕಿದ್ದನ್ನು ಕೊಡು ಅಂತ ಪುನಃ ಕೇಳ್ತಾರೆ. ಇಲ್ಲ, ನಾನು ಈ ದಾರಿಯಿಂದ ಈಚೆ ಹಾರಿಕೊಂಡು ಹೋಗ್ತೇನೆ. ಅಲ್ಲಿ ಹಾರಿಯೇ ಹೋಗ್ಬೇಕಷ್ಟೇ, ಮತ್ತೆ ದಾರಿಯಲ್ಲಿ ಉಂಟು. ಆವಾಗ ನಾನು ನೋಡಿ ನಾವು ಹೋಗುವಾಗ್ಲೇ ಬರುವ ದಾರಿಯನ್ನು ನೋಡಿಕೊಂಡೇ ಬರುವುದು ಮಗ. ಬರುವಾಗ ಹೋಗುವ ದಾರಿಯನ್ನು ಹುಡುಕುವುದು. ಮಗನೇ ನೋಡು, ಅಲ್ಲಿ ಯಾರೋ ಹೇಳಿದ್ರು, ಏನು? ಇಲ್ಲಿ ಬೇಡುವವರಿಗೆ ಶಿಕ್ಷೆ ಇಲ್ಲಮ್ಮ, ಕೊಡುವವರ ಕೈ ಕಡಿತಾರೆ ಮಹಾರಾಜರು. ನನ್ನದೇ ಆದಂತಹ ಕಟ್ಟಾಚ್ಛೆ ಇದೆ. ಯಾರೂ ಭಿಕ್ಷೆಯನ್ನು ಹಾಕಕೂಡದು. ಭಿಕ್ಷೆ ಹಾಕುವವರಿದ್ರೆ ತಾನೇ ಭಿಕ್ಷೆ ಎತ್ತುವವರಿರುವುದು. ನಿನಗೆ ಹೇಳುವುದಕ್ಕೆ ಸುಲಭ ಆಗಿದೆ ಕಂದ. ಏನಾಯ್ತು? ನನ್ನ ಹಾಗೆ ಬೇಡುವವರಿಗೆ ಎಷ್ಟು ಕಷ್ಟ ಆಗುತ್ತಾ ಉಂಟು ಗೊತ್ತುಂಟ. ಅನಾಥಾಶ್ರಮವನ್ನು ಕಟ್ಟಿ ಹಾಕಿದ್ದೇನೆ. ಕಂದ, ಏನು? ಅನ್ನವನ್ನು ನೋಡದೆ ಅನ್ನದ ಬಣ್ಣವೇ ಮರೆತು ಹೋಗಿದೆ ಮಗನೇ. ಅನ್ನ ಬೆಳೆಯುವುದಲ್ಲ. ಇಲ್ಲಮ್ಮ, ಈ ಸಲ ಕಪ್ಪು ಮಾಡಿದ್ದೆ. ಹೌದಾ? ಈ ತರ ತಪ್ಪು ಮಾಡಿದ್ದೀರಾ? ಎಲ್ಲ ಬದಲಿಸಿ ಆಯ್ತು, ಅದನ್ನು ಬದಲಿಸಿದ್ರೆ. ಏ, ಅನ್ನ ಬೆಳ್ಳಗೆ ಇರುವುದು ತಾಯಿ, ನಾನು ನೋಡಿಲ್ಲ. ಅದನ್ನು ಬದಲು ಮಾಡ್ಲಿಕ್ಕೆ. ಮಗನೇ, ಊಟ ಮಾಡದೆ ಸಾಧಾರಣ 15 ದಿನಗಳೇ ಕಳೆದು ಹೋಯ್ತಪ್ಪ. 15 ದಿವಸ ಅನ್ನವನ್ನು ನೋಡದೆ 1 ತಿಂಗಳೇ ಕಳೆಯಿತು ಮಗನೇ. ಮಾಡದೆ 15 ದಿವಸ ಅನ್ನ ನೋಡದೆ 1 ತಿಂಗಳು, ಮತ್ತೆ ಉಳಿದ 15 ದಿವಸ ಚಿತ್ರಾನ್ನದಿಂದ. ಮತ್ತೆ ಎಂತದ ತಲೆ ಬಿಸಿಯಲ್ಲಿ ಮಾತಾಡ್ತಾ ಇದ್ರೆ ಅವ ಏನೇನು ಕೇಳ್ತಿದ್ರೆ. ಮಗನೇ, ಸಾಯ್ತೇನೆ ಅಂತ ನನಗೆ ಗೊತ್ತಾಗಿದೆ ಅಪ್ಪ. ನಾನು ಸಾಯ್ತೇನೆ ಅಂತ ಬೇಸರ ಇಲ್ಲ ಕಂದ. ಮತ್ತೆ ಸಾಯುವ ಸ್ಥಳ ಇದ್ಯಾವುದು? ನಿನ್ನ ರಾಜ್ಯದಲ್ಲಿ ನಿನ್ನ ಸಾಕು ತಾಯಿ ಬಿದ್ದು ಸತ್ರೆ 7 ಜನ್ಮದಲ್ಲೂ ನಿನ್ನನ್ನು ಬಿಟ್ಟು ಹೋಗದ ಉನ್ನತ ಅಪಗೆತ್ತಿ ನಿನಗೆ ಬರುದಿಲ್ವಾ ಕಂದ? ಹಾಗಾಗಬಾರ್ದು ಅಂತ ಇದ್ರೆ ನಾನು ಅಮ್ಮ ಹೋಗಿಯೇ ಬಿಟ್ಟು, ಆದರೆ ವಿಷಯವನ್ನು ಹೇಳಿಬಹುದು. ಇನ್ನೇನು, ಯಾರಲ್ಲಿ 4 ಮಂದಿಯನ್ನು ಕರೆಸೋಣ. 4 ಮಂದಿಯನ್ನು ಕರೆಸುವ ಅಂತ ಹೇಳುವಾಗ 50ರದ್ದೇ ಅಯ್ಯೋ ನಿನಗೆ 50 ಅಲ್ಲ 5,000 ಆದ್ರೂ ನಿನಗೆ ಸಾಕಾಗ. ಅಯ್ಯೋ ಏನಾದ್ರೂ ಕೊಡಪ್ಪ. ಏನು ಮಾಡುವುದು ಕೇಳು. ಏನಾಯ್ತು ಮಗ? ನದಿಯ ಬಳಿಗೆ ಬಂದವನು ನಾನು, ಸ್ನಾನವನ್ನು ಮಾಡುವುದಕ್ಕೆ ಬೇಕಾಗ. ನಾನು ಬೇಕಾದ್ರೆ ನಾಳೆ ಆದ್ರೂ ಮಾಡ್ಬೋದು ಮಗನೇ. ಹೊಟ್ಟೆ ಈಗಲೇ ಆಗುದಿಲ್ವಮ್ಮ? ತ್ರಿಸಂಧ್ಯಾ, ನಿನ್ನ ಸಂಧ್ಯೆಯಲ್ಲಿ ಕೂತ್ಕೊಳ್ಳಿ. ನನಗೇನಾದ್ರೂ ಕೊಡು. 3 ಹೊತ್ತು ಜಪ ತಪ ಸ್ನಾನ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಏನಾದ್ರೂ ಯೋಚಿಸಬೇಕಾದದ್ದು ಅಲ್ಲಿ ನೋಡು. ಇನ್ನು ಅರಮನೆ ಅದು. ಅದು ಯಾರ ಮನೆ ಮಗ? ನನ್ನವನೇ. ಮಾತಾಡಿ ಮಾತಾಡಿ ಅಷ್ಟು ದೊಡ್ಡ ಮನೆ ಕಟ್ಟಿದ್ಯಾ ನೀನು? ಮಾತಾಡಿ ಕೆಲವರೆಲ್ಲ 3 ಮಹಡಿಯ ಮನೆ ಕಟ್ಟಿದ್ದಾರೆ. ಒಳ್ಳೇದಾಗ್ಲಿ ಅವರವರ ವಿಷಯದಲ್ಲಿ. ಹೌದಾ? ಅವರಾದ್ರೆ ಒಳ್ಳೇದಾಗ್ಲಿ, ಉಳಿದವರಾದ್ರೆ ಅಮ್ಮ ಅಲ್ಲಿ ನನ್ನ ರಸಿಯಾದಂತಹ ರಂಭಾವಣಿ ಇದ್ದಾಳೆ. ನಿನ್ಗೆ ಮದುವೆ ಆಗಿದೆ? ಹೌದು. ಮತ್ತೆ ನನ್ನನ್ನು ಯಾಕೆ ಕರೀಲಿ? ನಾನು ಕರೆಸಬೇಕು ಅಂತ ಇದ್ದದ್ದು, ನೀನು ಸಿಗ್ಲೇ ಇಲ್ಲ. ನೀನು ಯಾವ ಊರಿನಲ್ಲಿ ಇರ್ತೀಯ ಅಂತ ಯಾರಿಗೂ. ಆಯ್ತು, ಇವತ್ತು ಬಂದಿದ್ದೇನಲ್ಲ, ಇನ್ನು ನಿನ್ನ ವರ್ಷಾಂತಿಕವನ್ನು ಜೋರಾಗಿ ಆಚರಣೆ ಮಾಡುವ. ಏನು ಹೇಳಿದೆ? ಮದುವೆ ವರ್ಷಾಂತಿಕ. ಏನು ನಾನು ಸಾಯ್ಬೇಕು ಅಂತ ಕಾಯುವುದ ನೀನು? ಮದುವೆ ವರ್ಷಾಂತಿಕ ಪುಣ್ಯಾತ್ಮ. ಅದು ಹೇಗೆ ಆಗುವುದು? ಮತ್ತೆ ಮದುವೆಯ ವಾರ್ಷಿಕೋತ್ಸವ, ವರ್ಧಂತ್ಯೋತ್ಸವ. ಅದು ನೀನು ನಿಂತದ್ದೇ ಹಾಗೆ ವರ್ಧಂತ್ಯೋತ್ಸವ. ಹೇಳು, ಅಲ್ಲಿಗೆ ಹೋಗು. ನನ್ನ ರಸಿ ರಂಭಾವಣಿಯಲ್ಲಿ ಹೇಳು, ನಾನು ಕಳಿಸಿಕೊಟ್ಟದ್ದು ಅಂತ ಬೇಕಾದಷ್ಟು ಕೊಡ್ತಾಳೆ. ಚೆನ್ನಾಗಿ ಕೊಟ್ರೆ ಆಯ್ತಲ್ಲ ಮಗ. ಒಂದ್ ವೇಳೆ ಕೊಡದಿದ್ರೆ? ಕೊಡದೇ ಇದ್ರೆ ನಿಮಗೆ ಸಂಶಯ. ಅನತಿ ದೂರದಲ್ಲಿ ಕೂಗಳತೆಯ ದೂರದಲ್ಲಿ ಅಲ್ಲಿಂದಲೇ ಒಂದು ಕರಡು. ಅಲ್ಲಿಂದ ಗೊಬ್ಬರ ಆಗ್ತೇನೆ ಮಗನೇ. ಇಲ್ಲಿ ನಿನ್ನ ಹೆಂಡತಿ ನನಗೆ ಅನ್ನ ಕೊಡುದಿಲ್ಲ. ಅವರಿಗೆ ನಾಡಿನಲ್ಲಿ ಅನ್ನಕ್ಕೆ ತಪ್ಪಾರ. ನಾಳೆ ಅಪಪ್ರಚಾರ. ನಾಳೆಲ್ಲ ಇವತ್ತು ಮಧ್ಯಾಹ್ನವೇ ಅಪಪ್ರಚಾರ ಆಗುತ್ತದೆ. ಅಂದ್ರೆ ಈಗ ಮಗ ನಿನ್ನನ್ನೆಲ್ಲ ಕಾಯ್ತಾ ಇದ್ದಾರೆ. ಇವ ಜನನಾಕೆ ಎಲ್ಲಿ ಸಿಗ್ತಾನೆ ಅಂತ ಅಪಪ್ರಚಾರ ಮಾಡ್ಲಿಕ್ಕೆ. ಈಗಿನ ಕಾಲ ಹೇಗುಂಟು ಗೊತ್ತುಂಟ ಮಗ? ಹೆಣ್ಣಿನ ಜೊತೆಯಲ್ಲೇ ಸಿಕ್ಕಿ ಬೀಳ್ಬೇಕು ಅಂತ ಇಲ್ಲ ಅಪಪ್ರಚಾರ ಮಾಡ್ಲಿಕ್ಕೆ. ಹೆಣ್ಣಿನ ಹಾಗೆ ಕೂದಲು ಬಿಟ್ಟ ಗಂಡಸಿನ ಜೊತೆಯಲ್ಲಿ ಹೋಗುತ್ತಿದ್ರು ಹಿಂದಿನಿಂದ ಭಾವಚಿತ್ರ ತೆಗೆದು ಬರ್ತಾ ಆಗ್ತಾರೆ. ನಿನ್ನೆ ಸಿಕ್ಕಿ ಬಿದ್ದಿದ್ದಾನೆ. ಅದು ಈಗ ಒಮ್ಮೆ ಸಂಶಯ ಉಂಟು. ಹೌದು. ಗಂಡಿ ಯಾವುದು ಹೆಣ್ಣು ಯಾವುದು ಗೊತ್ತೇ ಆಗುದಿಲ್ಲ. ಹಾಗೆ ಮಗ ನೀನು ಜಾಗ್ರತೆ ಮಾಡ್ಬೇಕಾಯ್ತಾ? ಹೀಗೆ ಮಾಡ್ತೇನೆ ಮಗನೇ. ಇಲ್ಲಿ ನಾನು ಕೇಳಿದ್ದನ್ನು ನಿನ್ನ ಹೆಂಡತಿ ಕೊಡುದಿಲ್ಲ. ಏನನ್ನು ಕೊಡ್ಬೇಕು ಅಂತ ಅವಳಿಗೆ ಗೊತ್ತುಂಟು, ನಿನಗೆ ಗೊತ್ತುಂಟು, ನನಗೆ ಗೊತ್ತುಂಟು. ಮಧ್ಯದಲ್ಲಿ ಅನ್ನ ಯಾಕೆ ಹಾಳಾಗ? ಅಲ್ಲ ಮಗ, ಅಲ್ಲಿ ಹೋಗಿ ಕರೆಯುವಾಗ ಮತ್ತೆ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರ್ಲಿಕ್ಕಿಲ್ಲ ಅಲ್ಲ? ಏನಮ್ಮ, 3 ಲೋಕಗಳು ಸ್ವಾಧೀನದಲ್ಲಿದೆ. ಆಯ್ತು, ನಾನೊಂದು ವ್ಯಾಪ್ತಿ ಬಿಟ್ಟು ಹೋಗ್ಲಿಕ್ಕೆ. ಆಯ್ತು, ಹೋಗ್ತೇನೆ. ಹೋಗಿ ಊಟ ಮಾಡ್ತೇನೆ. ಊಟ ಆದ್ಮೇಲೆ ಸ್ನಾನ ಮಾಡಿ. ನಿಮ್ಮಲ್ಲಿ ನೀರುಂಟಲ್ಲ? ನೀರು ಮುಗಿದಿದ್ದ ನಿಮ್ಮದು? ನಿನಗೆ ಎಷ್ಟು ಬೇಕು ನೀರು? ನಿನಗೆ ಬಿಸಿಯ ತಣ್ಣಗೆ? ನನಗೆ ಹೋದಲ್ಲಿ ಬಿಸಿ ನೀರಾಗಲಿ. ಮನೆಯಲ್ಲಿ ಮನೆಯಲ್ಲಾದ್ರೆ ಸ್ನಾನ ಮಾಡುದಿದ್ರು
ನಡೀತದೆ. ಹೋಗು, ಹಾ. ಬಚ್ಚಲ ಕೋಣೆಗೆ ಹೋಗು, ಗೋಡೆಯ ಮೇಲೆ ಹೀಗೆ ಕೈ ಇಡು, ಹಾ. ಬಿಸಿ ಬಿಸಿ ನೀರು ಬಿಸಿ ಬಿಸಿ. ಎಲ್ಲಿ ಕೈ ಇಟ್ಟರು ಬಿಸಿ ನೀರು ಬರ್ತದೆ. ನಿರ್ದಿಷ್ಟವಾದಂತಹ ಒಂದು ಪ್ರದೇಶ ಉಂಟಲ್ಲಿ. ನೀವು ಕೈ ಇಡುವಲ್ಲಿ ನಾವು ಕೈ ಇಟ್ಟರೆ ಹೀಗೆ ಶಾಖ ಹೊಡಿಲಿಕ್ಕಿಲ್ಲಲ್ಲ. ಏನು? ಶಾಖ ಹೊಡಿಲಿಕ್ಕಿಲ್ಲ. ಶಾಖ ಇಲ್ಲಲ್ಲ. ಇಲ್ವಮ್ಮ, ಆಯ್ತು. ಏನು ಆಗುವುದಿಲ್ಲ. ಹೋಗು, ಹಾ. ಸ್ನಾನ ಮಾಡು, ಹಾ. ಊಟ ಮಾಡು, ಹಾ. ತಾಂಬೂಲ ಚರ್ವಣ ಮಾಡು, ಹಾ. ಆಮೇಲೆ ನಾನು ಬರ್ತೇನೆ. ಜಗಲಿಯಲ್ಲಿ ಸ್ವಲ್ಪ ಮಲಗಿದ್ದೇನೆ, ನೀನು ಬಂದ ಮೇಲೆ ಮಾತಾಡು. ಹಂಸತೂಲಿಕ ತಲುಪದಲ್ಲಿ ಅದು ಬೇಡ, ಅದು ಮತ್ತೆ ನೀನು ಜಗಲಿಯಲ್ಲಿ ನೀನು ಮಲಗುವುದಲ್ಲ ಅಮ್ಮ. ನೀನು ಬಂದ ಮೇಲೆ ನಾನು ಅಂಶದಲ್ಲಿ ಮಲಗಿದ್ದೇನೆ. ಜಗಲಿಯಲ್ಲಿ ನಾನು ಮಲಗುವುದಲ್ಲ, ಅದು ಬೇರೆ ಮಲಗಲಿಕ್ಕೆ ಉಂಟು, ನನಗೆ ಗೊತ್ತುಂಟು. ನೀನು ಅದೆಲ್ಲ ಮಾತಾಡ್ಬೇಡ, ಗೊತ್ತಾಯ್ತಲ್ಲ. ಮತ್ತೆ ನಿನಗೆ ಜಗಲಿಯದ್ದೇನಪ್ಪ? ಅದು ನೀನು ಬಂದ ಮೇಲೆ ನಿನ್ನ ಮನೆ ಒಳಗೆ ಹೋಗ್ಬೇಕು. ಮತ್ತೆ ನಾನೇ ಕರೆದುಕೊಂಡು ಹೋಗು. ನನ್ನ ಕೈಯಲ್ಲಿ ಹಿಡ್ಕೊಂಡೆ ನೀನು ನನ್ನನ್ನು ಒಳಗೆ ಕರೀಬೇಕು, ಆಯ್ತಾ? ಹಾ. ಎಲ್ಲಿಗೆ ಊಟ? ನೀನು ಹೋಗಿ ಸ್ನಾನ ಮಾಡು. ಈಗ ಎಲ್ಲಿಗೆ ಹೇಳ್ಕೊಂಡು ಹೋಗುದು? ನೀನು ಹೋಗಿ ನೀರಲ್ಲಿ ಮುಳುಗು, ಆಯ್ತಾ? ಹೋಗು. ನೀನು ನನ್ನ ಮರಣವನ್ನೇ ಬಯಸುವಳ? ಯಾಕೆ? ನೀರಲ್ಲಿ ಮುಳುಗು ಅಂತ ಹೇಳಿದ್ರೆ ಸಾಯುವುದಕ್ಕೆ ಹೊರಡು ಅಂತ ಹೇಳಿ ಅಲ್ವಾ? ಮಗನೇ, ಏನು? ಸ್ನಾನ ಮಾಡುದು ಅಂತ ಹೇಳಿದ್ರೆ ನೀರು ಹಾಕಿಕೊಂಡು ಒರೆಸಿಕೊಂಡು ಬರುವುದಾ? ಮತ್ತೇನಮ್ಮ? ಮೂಗಿಗೆ ಕೈ ಹಿಡಿದು ಪ್ಲುಂಕ 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 ಮುಳುಗ್ಲಿಕ್ಕೆ ಉಂಟು. ಹಾಗೆ ನಾವು ಮುಳುಗಿಸುವುದಕ್ಕೆ ನೋಡ್ತೇವೆ. ಮುಳುಗುವ ಆಲೋಚನೆ ಮಾಡಬೇಕು. ಈ ಸಲ ನಿನ್ನ ಚಂದ ನೋಡ್ಲಿಕ್ಕುಂಟು, ಮಗ್ಗ ಆಯ್ತಾ? ಅಮ್ಮ, ಮತ್ತು ನನಗೆ ಸಂಶಯವೇ. ಎಂತದು? ಈ ಮಗ್ಗದವ ನಿನಗೆ ಸಂಬಂಧಿಕನೇ ಹೇಳು. ಯಾರು ಮಗದವ? ನೀನು ಹೇಳಿದೆ ಮತ್ತೆ ನಿನ್ನ ಚಂದ ನೋಡ್ಲಿಕ್ಕುಂಟು ಮಗ್ಗ. ಮಗ್ಗದವ ನನಗೆ ಸಂಬಂಧ ಆದ್ರೆ ನಿನಗೆ ಕೂಡ ಸಂಬಂಧಿಕನಾಗುದಿಲ್ವಾ? ಅದು ಪ್ರೀತಿ ಮುಖ್ಯ ಅದು ಮಗ್ಗ ಅಂತ ಆದದ್ದು. ಸ್ವರ ನಿನ್ನ ಹಲ್ಲು ತಡವರಿಸ್ತಾ ಉಂಟು. ಹೌದಪ್ಪ, ಹೌದು. ಆ ಹಲ್ಲನ್ನು ಸ್ವಲ್ಪ ಕತ್ತರಿಸೋಣ, ಬೇಡ. ಮತ್ತೆಲ್ಲ ವ್ಯವಸ್ಥೆ ಆಗ್ತದೆ. ಆಯ್ತಾಯ್ತು, ಮತ್ತೆ ನೋಡ್ರ ನೀನು ಹೋಗಿ. ಅಮ್ಮ, ಆಯ್ತು, ಎಷ್ಟು ಮಾತಾಡ್ತಿ ಪುಣ್ಯಾತ್ಮ, ಹೋಗೊಮ್ಮೆ. ಬರ್ತೇನಮ್ಮ. ಎಲ್ಲಿಗೆ ಮತ್ತೆ ಮಾತಾಡು. ನಿನ್ನ ಆಚೆ ಹೋಗ, ಒಮ್ಮೆ ಹೋಗ. ಮಾತಾಡ್ತಿ ಇಲ್ಲೇ ಇರಬೇಡ. ಹೋಗ, ಆರಾಮೆ ತಿಂತ ಗೊತ್ತಾಗುದು. ಗಟ್ಟಿ ಊಟ ಮಾಡು. ಆಯ್ತಾಯ್ತು, ಮಾಡಿ ನೀವು ಹೋಗಿ. ಇದು ಕಾಲವನ್ನು ನೋಡಿಕೋ. ಆಯ್ತು, ನೀನು ಇಲ್ಲಿ ತಪ್ಪು ಬೇಡ. ನೀನು ಹೋಗ. 12 ಮುಕ್ಕಾಲಕ್ಕೆ ಮುಗಿಲಿಕ್ಕೆ ಗೊತ್ತು. ಯಾರಿಗಾದಿತ್ತು ಕಿರಿ ಕಿರಿ ಮಾರ್ರೆ ಸುಮ್ಮನೆ. ಅಲ್ಲ, ನಾವೆಲ್ಲ ದೇವರುಗಳು, ನಮಗಿಂತ ವೇಷದ ಅಗತ್ಯ ಉಂಟಾ? ಇದು ವೇಷ. ಬಕ್ಕಿ ಬಕ್ಕಿ ಸೊಂಟ ನೋಯ್ತಾ ಉಂಟು, ಆದ್ರೂ ಸ್ವಲ್ಪ ಸಂಪಾದನೆ ಆಯ್ತು, ಅದರಲ್ಲಿ ಸಮಾಧಾನ ಉಂಟು. ಸ್ವಲ್ಪ ಅಲ್ಲಿ 6 ಜನ ಲೆಕ್ಕ ಮಾಡ್ತಿದ್ದೆ. ಎಷ್ಟು ಜನ ಲೆಕ್ಕ ಮಾಡಿದ್ರು ನಾ ಯಾಕೆ ಸ್ವಾಮಿ? ಅದರಲ್ಲಿ ಪಾಲು ಕೊಡ್ಲಿಕ್ಕುಂಟು. ಯಾರಿಗೆಲ್ಲ? ಅದು 1ನೇ ಪಾಲು ವ್ಯವಸ್ಥಾಪಕರಿಗೆ, ಮತ್ತೊಂದು ಪಾಲು ಭವಾನಿ ಶಂಕರ್ ಶೆಟ್ರಿಗೆ, 2ನೇ ಪಾಲು ನೋಡಿದ್ದೀರ? ಅವರು ದೊಡ್ಡ ದೊಡ್ಡ ಗಾಡಿ ಎಲ್ಲ ತಕೊಂಡಿದ್ದಾರೆ. ನನ್ನ ಪಾಲು ಹೌದಾ? ಮತ್ತೊಂದನೇ ಪಾಲು 2ನೇ ಭಾಗವತರಿಗೆ. ಹೌದಾ? ಒಳ್ಳೆ ಕ್ಷೇತ್ರದಲ್ಲೆಲ್ಲ ಹಾಗೆ ಹೇಳುದು. ಇಲ್ಲ ಇಲ್ಲ, ಕ್ಷೇತ್ರ ಒಳ್ಳೇದು, ತಪ್ಪಾಯ್ತು. ಅವರು ಸುಮ್ಮನೆ ಹೇಳಿದ್ದಾರೆ. ಹಾಗೆಲ್ಲ ದೇವರ ಮೇಲೆ ಇಟ್ಲಿಕ್ಕಿಲ್ಲ. ಹಾಗೆ ಮತ್ತೆ ನಮಗೆ ಉಳಿಯುವುದು 300 ಮಾತ್ರ. ನಮ್ಮ ಹಣೆ ಬರ ಹಾಗೆ ಹೇಳಬಾರ್ದು. ಆಯ್ತು, ಹೋಗಿ. ಸತ್ಯ ಆಗ್ತದೆ. ಅದಿಲ್ಲ, ಅದು ಸತ್ಯ ಆಗುದಿಲ್ಲ. ಎಲ್ಲಿ ಹೇಳಿದ್ದು ಸತ್ಯ ಆಗುದಿಲ್ಲ, ಹೊರಗೆ ಹೇಳಿದ್ದು ಮಾತ್ರ. ಅಲ್ವಾ? ಅಲ್ಲ, ನಾನು ಇವರ ಬಗ್ಗೆ ಯೋಚಿಸುದು. ಗೊತ್ತಾಗಲ್ಲ. ತಿಳಿಗಾರಲ್ಲ, ಅವದಲ್ಲ, ಅವನ ಬಗ್ಗೆ. ಈ ರಕ್ಕಸರಿಗೆಲ್ಲ ದೇಹ ಬೆಳೆದು ಬಿಟ್ರೆ ಬುದ್ಧಿ ಬೆಳಿಲಿಕ್ಕೆ ಇಲ್ವಾ? ಈಗಿನ ಸಂದರ್ಭ ಹೇಗುಂಟು? ಇಂಥವರ ಮಗನೇ ಇವಂತ ಗೊತ್ತಿದ್ರು ಕೂಡ ಒಪ್ಪಬೇಕಾದ್ರೆ ಆಧಾರ ಕೇಳ್ತಾರೆ. ಅಂತದ್ರಲ್ಲಿ ನಿನ್ನ ತಾಯಿ ನಾನು ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡ ಮಂಗ. ಇವನ ವಿಷಯ ಬಿಡುವ. ಮನೆಯಲ್ಲಿ ಹೆಂಡತಿದ್ದಾಳೆ, ಮನೆಗೆ ಹೋಗ ಮತ್ತೆ ಹೇಳಿದ್ದಾನೆ. ಈ ಮನೆಯಲ್ಲೇ ಹೆಂಗಸರಲ್ಲಿ ಮಾತಾಡುದು ಸ್ವಲ್ಪ ಜಾಗ್ರತೆ ಮಾಡಬೇಕು. ಮನೆಯಲ್ಲೇ ಇರುವುದಲ್ಲ ಇವರೇ. ಈ ಹತ್ತಿರದಲ್ಲಿ ಎಲ್ಲ ಜಗಳ ಮಾಡಿ ಮಾತು ಬಿಟ್ಟಿರ್ತಾರೆ. ಕಿರಿಕಿರಿ ತಡೀಲಾರದೆ ಗಂಡ ಬರುವಾಗ ಮಧ್ಯರಾತ್ರಿ ಕಳೀತದೆ. ಆಮೇಲೆ ನನ್ನ ಹಾಗೆ ಯಾರಾದ್ರೂ ಪಾಪದವರು ಸಿಕ್ಕಿದ್ರೆ ಮಾತಾಡಿ ಮಾತಾಡಿ ಸತ್ಯ ಹೊರಗೆ ಬಿದ್ರೆ ಅದಕ್ಕೆ ಬೇರೆ ವೇಷ ಮಾಡ್ತಿದ್ದೆ. ನನ್ನ ವೇಷವನ್ನು ನೋಡಿಯೇ ಆಕೆ ಅರ್ಥ ಮನಸ್ಸೊಳ್ತಿದ್ದೆ. ಯಾವ ವೇಷ ಮಾಡುದು? ದೋಣಿ ಸಾಗಿಸುವ. ದೋಣಿ ಸಾಗಿಸುದು ಬೇಡ, ಅದು ಮಹಾನುಭಾವ, ಅದು ಬೇಡ. ಹಾಗಾದ್ರೆ ಒಂದು ರಕ್ಕಸ ವೇಷ. ರಕ್ಕಸ ವೇಷ ಬೇಡ. ಯಾವ ರಕ್ಕಸ? ಮೈಸಾಸುರ ಮಾಡೋದು. ಮೈಸಾಸುರ ಬೇಡ. ಸೀರೆ ಉಟ್ಟುಕೊಂಡೇ ನಡಿಲಿಕ್ಕೆ ಆಗುದಿಲ್ಲ. ಇನ್ನು ಆ ಕೊಂಬು ಕಟ್ಟಿಕೊಂಡು ಯಾರು ಅಲ್ಲಿದ್ದೆಲ್ಲ ಹೊರ ನಡಿಕೊಂಡು ಬರ್ತಾಗುದಿಲ್ಲ. ಮುದುಕ ಬೇಡ ಬೇಡ. ಮುದುಕಿಗೆ ಕೆಲವು ಮಂದಿ ಕೊಡ್ಲಿಲ್ಲ. ಇನ್ನು ಮುದುಕ ಬೇಡ್ಲಿಕ್ಕೆ ಹೋದ್ರೆ ಹೊಡ್ತಾರು, ಕುಡಿಲಿಕ್ಕೆ ಬೇಡ. ಇವ ಮಗ ಸುಲಭ ಬೇಕಾ? ಹೌದು. ಹಾಗಾದ್ರೆ ಒಂದು ವೇಷ ಉಂಟು. ಯಾವುದು? ಒಂದೇ ಅಂಗಿ ಹಾಕಿಕೊಂಡು ತಿರುಗಿ ಬೆಳಿಗ್ಗೆ. ಯಾವುದು? ಹಾಸ್ಯಗಾರ, ವಿದೂಷಕ.
ಅದಕ್ಕಿಂತ ಸುಲಭದ್ದೊಂದುಂಟು. ವಿದೂಷಕ ಒಂದು ಅಂಗಿ ಹಾಕಿಕೊಂಡು ತಿರುಗಿದ್ರು, ಒಂದು ಅಂಗಿ ಹಾಕಿದ್ರು 10 ಸಲ ಬರ್ಲಿಕ್ಕುಂಟು. ಇದು ಆಗಲ್ಲ. ಹಾಗೆ ಒಂದೇ ಅಂಗಿ ಹಾಕ್ಲಿಕ್ಕೆ ಬಂದು ಹೋಗುವಾಗ 10,000 ಹಿಡ್ಕೊಂಡೇ ಹೋಗುದು. ಅದು ಭಾಗವತರು ಪದ್ಯ ಹೇಳಲಿಕ್ಕೆ. ಅದ್ರಲ್ಲಿ ಇನ್ನೊಂದು ವಿಶೇಷ ಉಂಟು. ಹಾಸ್ಯಕರಣ ಅಂಗಿ ಆದ್ರೆ ಒಗಿಲಿಕ್ಕುಂಟು, ಇವರ ಅಂಗಿ ಒಗಿಲಿಕ್ಕಿಲ್ಲ. ಹೊಸತ್ತು ಹಾಕುದಲ್ಲ, ಈ ದಿವಸ ಹಾಕಿದ್ದನ್ನು ನಾಳೆ ಹಾಕ್ಲಿಕ್ಕಿಲ್ಲ, ನಾಡಿದ್ದು ಹಾಕುದು. ಒಗಿಲಿಕ್ಕಿಲ್ಲ, ಅದನ್ನು ಬಿಸಿಲಲ್ಲಿ ಒಣಗಿಸುದು. ರಾತ್ರಿ ವಾಸನೆ ಬರುವುದಕ್ಕೆ ಸ್ವಲ್ಪ ಏನಾದ್ರೂ ಗಂಧದ ಎಣ್ಣೆ ಎಲ್ಲ ಹಚ್ಚಿಕೊಂಡು ಬರುದು. ಅದ್ರ ಅವಸ್ಥೆ ಗೊತ್ತುಂಟ? ಅಲ್ಲಿ ಆಚೆಯಿಂದ ಬೆವರಿನ ವಾಸನೆ, ಈಚೆಯಿಂದ ಈ ಗಂಧದ ಎಣ್ಣೆಯ ಪರಿಮಳ, ಎರಡು ಸೇರಿ ಉಂಟಲ್ಲ, ಮೂರನೇ ವಾಸನೆ. ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಹೌದಪ್ಪ, ನಾನಿವತ್ತು ಊಟ ಮಾಡ್ಲಿಲ್ಲ, ಇಲ್ಲದಿದ್ರೆ ವಾಂತಿ ಮಾಡ್ತಾ ಇದ್ದೆ. ಈಗ ತಡೆಯುವುದಿಲ್ಲ, ಬರ್ತೇನೆ. ಹೀಗೆ ಹೋಗಿ ಈಚೆ ಯಾರೋ ಮನೀರಿ ನೀನು ಅಪ್ಸರೆಯ ಆರು ನಿನ್ನನು ಪೆತ್ತ ಯಾರ ಸತಿಯು ಬಾದ, ಆರು ನಿನ್ನನು ಪೆತ್ತ ಯಾರ ಸತಿಯು ಬಾದ, ಕಾರಣ ಬರುಗೆ ನೋಡು ಶೀಘ್ರದೊಳು ಯಾರೋ ಮನೀರೆ ನೀನು ಅಪ್ಸರೆಯ ಮರನಾರಿಯ ಯಾರಮ್ಮ ರಂಭಾಮಣಿ ಅಂತಪುರವಿದು. ಇಲ್ಲಿವರೆಗೆ ಬರಬೇಕು ಅಂತ ಅಂದ್ರೆ ಕಷ್ಟ ಸಾಧ್ಯವೇ ಸರಿ, ಆದ್ರೂ ನೀನು ಆಗಮಿಸಿದವಳು. ನಿನ್ನ ಆಗಮನದಿಂದ ಸಂತೋಷಗೊಂಡವಳು ನಾನೇನು ಸತ್ಯ. ಆದ್ರೆ ನಿನ್ನನ್ನು ಕಾಣುವಾಗ ನನಗೆ ಆಶ್ಚರ್ಯವೇ ಸರಿ. ನಿನ್ನ ರೂಪಲಾವಣ್ಯವನ್ನು ಕಂಡು ನಾ ಭಾವಿಸಿದ್ದು ಹೇಗೆ ಬಲ್ಲೆಯ? ಅಪ್ಸರಾಂಗನೆಯರಲ್ಲಿ ನೀನೊಬ್ಬಳಾಗಿರಬಹುದೇ, ಹೀಗೆ ನಾ ಭಾವಿಸತೊಡಗಿದೆ. ಏನಿರಲಿ, ಇಲ್ಲಿವರೆಗೆ ಬಂದಂತಹ ನಿನ್ನಲ್ಲಿ ಕೇಳುವಂತಹ ಪ್ರಶ್ನೆ ಒಂದೇ, ಯಾರಮ್ಮ ನೀನೇ? ಅಮ್ಮಮ್ಮ ಜಾಡಿ ನೀನು ನಿಮ್ಮಯ ತಲ್ಲಿಸುವನಾಗಿದ
ಕೇಳ್ತಾ ಇದ್ರು. ಸರಿಯಾಗಿ ನನ್ನನ್ನು ನೋಡಿ ಅಂತ. ಅಡಿಯಿಂದ ಮುಡಿವರೆಗೆ, ಮುಡಿಯಿಂದ ಅಡಿವರೆಗೆ ಎಷ್ಟು ಬಾರಿ ನಿನ್ನನ್ನು ನೋಡಿದರು ಯಾರಿನೂ ಹಾಗೆ ತಿಳಿದಿಲ್ವಲ್ಲ. ಹಿಂದಿನ ಘಟನೆ ನೆನಪು ಮಾಡಿದ್ರೆ ಜೀವನದಲ್ಲಿ ತುಂಬಾ ಘಟನೆಗಳು ಘಟಿಸಿ ಹೋಗ್ತದೆ, ಎಲ್ಲವನ್ನು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಆಗುದಿಲ್ವಲ್ಲಮ್ಮ. ಹಾಗಾದ್ರೆ ಗೊತ್ತೇ ಆಗ್ಲಿ. ಖಂಡಿತವಾಗಿ ನನಗೆ ಗೊತ್ತಾಯ್ತಮ್ಮ. ಏನು ಶ್ರೀಮಂತರು ನೀವು, ಬಡವಳು ನಾನು, ನನ್ನಂತವಳ ನೆನಪಿಟ್ಟುಕೊಳ್ಳೋದಕ್ಕೆ ನಿಮಗೆಲ್ಲಿ ಸಾಧ್ಯ? ಯಾಕಮ್ಮ ಆ ರೀತಿಯ ಭಾವನೆಗೆ ಒಳಗಾದಿ ನೀ ಹೇಳು. ಜೀವನದಲ್ಲಿ ಯಾವತ್ತೂ ನಾವು ತಾರತಮ್ಯವನ್ನು ಕಾಣುವುದಕ್ಕೆ ಮನವನ್ನು ಮಾಡಬಾರದು. ಅರಸನಾದಿದ್ದವನು ಒಂದು ಕಾಲಕ್ಕಾಗುವ ಬೇಡು ಭಿಕ್ಷುಕನೂ ಆಗಬಹುದು, ಅಲ್ಲ ಬೇಡುವಂತಹವನು ಒಂದು ಕಾಲಕ್ಕಾಗುವಾಗ ಅರಸನೂ ಆಗಬಹುದು. ಅಮ್ಮ ಹೇಳಲಿಕ್ಕೆ ಆಗುದಿಲ್ಲವಮ್ಮ. ನೀವು ನನ್ನ ಅರಮನೆಗೆ ಬಂದಿದ್ದೀರಿ, ನನ್ನನ್ನು ನೋಡಿದ್ದೀರಿ, ಮಾತಾಡಿದ್ದೀರಿ. ನಿನ್ನ ಅರಮನೆಗೆ? ಹೌದಮ್ಮ, ನಾ ಬಂದಿದ್ದೇನೆ. ನಿಜ ತಾಯಿ? ಖಂಡಿತ. ನೀ ಯುವರಾಣಿ, ನಿನ್ನ ಎಲ್ಲಿ ಅರಮನೆಯಲ್ಲಿ? ಅಮ್ಮ, ನಿಮ್ಮ ತಂಗಿ ಸುಮರಾಂಗಿ ಅಮ್ಮನವರ ಸೀಮಂತಕ್ಕಾಗಿ ಕೆಲವು ಸಮಯಗಳ ಹಿಂದೊಮ್ಮೆ ನೀವು ಸಂಸಾರದೊಂದಿಗೆ ಬಂದದ್ದು ನೆನಪಿದೆಯಾ? ನಾನು? ಹೌದು. ಹೌದು. ಆ ದಿವಸ ಸಣ್ಣ ಹುಡುಗಿಗಳು ನಿಮ್ಮ ಜೊತೆಯಲ್ಲಿ ಇತ್ತಿಂದ ಓಡಾಡಿದ್ದು, ಸಿರಿ ಹುಡುಗಿ ಹೂಮಿಡಿಸಿದ್ದು, ಸೀರೆಯನ್ನು ಉಡುವಾಗ ಸಹಕರಿಸಿದ್ದು, ಸಮಯವನ್ನು ಕಳೆಯುವುದಕ್ಕಾಗಿ ಉಪವನಕ್ಕೆ ಬಂದದ್ದು ಸಣ್ಣ ಹುಡುಗಿಯೊಬ್ಬಳು ನೆನಪಿದೆಯಾ? ತಂಗಿಯ ಮನೆಗೆ ಬಂದಂತಹ ಕಾಲಕ್ಕೆ ಉಪಚರಿಸುವುದಕ್ಕಾಗಿ ಅನೇಕ ಮಂದಿ ದಾಸಿಯರಿದ್ರು. ಹೌದು. ಹೌದಪ್ಪ. ಅದರಲ್ಲಿ ಸಣ್ಣ ಹುಡುಗರು ಯಾವಾಗ ನೋಡಿದ್ರು ನನ್ನ ಬೆನ್ನ ಹಿಂದೆಯೇ, ನನ್ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಹೌದಮ್ಮ. ಹೌದು. ಅಂದಿನ ದೊಡ್ಡವಳ ಅಮ್ಮ, ನಾನಮ್ಮ ನಿಮ್ಮ ತಂಗಿ ಸುಮರಾಂಗಿ ಅಮ್ಮನವರ ದಾಸಿ, ನಾನೇ ಭಾಗೀರಥಿ. ಭಾಗೀರಥಿ Oh
ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದೇ? ಖಂಡಿತವಾಗಿ ನೀರೇ ಬಾ ಗೆಳತಿ ಅಂತ ಇನ್ನು ಹಾಗೆ ನಿನ್ನನ್ನು ಕರೆದೆ. ಗೆಳತಿಯರಲ್ಲಿ ನೀನೂ ನನಗೆ ಒಬ್ಬಳ ಹತ್ತಿರದಂತಹ ಗೆಳತಿ. ಹೌದಮ್ಮ. ನಿನ್ನನ್ನು ಕಂಡು ಕಣ್ತುಂಬಿಸಿಕೊಂಡೆ. ಎಂತಹ ಸೊಬಗುಳ್ಳವಳು ನೀನಾಗಿ ಹೋದೆ ಹೇಳು. ಹೌದೇ? ಮೀರಿಸುವಂತಹ ಎಲ್ಲಾ ಹೆಣ್ಣು ಮಕ್ಕಳನ್ನು ಮೀರಿಸುವಂತಹ ರೂಪಲಾವಣ್ಯ ನಿನ್ನ ವದನದಲ್ಲಿ ನಾ ಕಾಣ್ತಾ ಇದ್ದೆ ಅಂತ ಸಂತೋಷಗೊಂಡೆ. ಅಂದು ಹೇಳಿದಂತಹ ಮಾತನ್ನು ಜಾಪಕದಲ್ಲಿ ಇರಿಸಿಕೊಂಡವಳು ನೀನು. ಸಮಯ ಸಂದರ್ಭ ಎನ್ನುವುದರಿಂದ ಪಾಲಿಗೆ ಅನುಚಿತವಾದಂತಹ ಕಾಲಕ್ಕೆ ರಂಭಾಮಣಿಯ ಅಂತಃಪುರದೊಳಗೆ ಧಾವಿಸಿ ಬಾ ಎನ್ನುವ ಹಾಗೆ ಹೇಳಿದಂತಹ ಮಾತು ಅದನ್ನು ನೀನು ಮರೆತಿಲ್ಲ. ಈ ರಂಭಾಮಣಿಯನ್ನು ಕಾಣುವುದಕ್ಕಾಗಿ ಓಡೋಡಿಕೊಂಡಿದ್ದ ನೀ ಬಂದವಳಾಗಿದ್ದೀಯ. ಅಬ್ಬಾ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಕಣ್ಣೆ ಕಾಣದಿರುವಂತಹ ಓರ್ವಾತರಿಗೆ ಕಣ್ಣುಗಳು ದೇವರ ಅನುಗ್ರಹದಿಂದ ಬಂದು ಈ ಲೋಕವನ್ನು ಕಾಣುವಂತಹ ಸುಯೋಗವನಿಗೆ ದೊರಕಿತ್ತು ಅಂತಾದ್ರೆ ಎಷ್ಟು ಸಂತೋಷ ಪಡಲಿಕ್ಕಿಲ್ಲ. ನಡೆದಾಡುವುದಕ್ಕೆ ಅಸಕ್ತನಾದಂತಹ ವ್ಯಕ್ತಿಯೋರ್ವನಿಗೆ ಕೈಕಾಲುಗಳು ಬಂದು ನಡೆಯುವಂತಹ ಶಕ್ತನಾದಂತಾದ್ರೆ ಖಂಡಿತವಾಗಿ ಮನಸ್ಸಿನಲ್ಲಿ ತೃಪ್ತಿಯನ್ನು ಪಡ್ತಾನಂತೆ. ಕಾಣ ಬಯಸಿದ್ದು ಕಣ್ಣುಂಭಾಗದಲ್ಲಿ ಇದ್ದ ಕಾಲಕ್ಕೆ ಕಂಡು ಅದನ್ನು ಸಂತೋಷ ಪಡಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಇದರಿಂದ ನಾನು ಯೋಚನೆ ಮಾಡ್ತಾ ಇದ್ದೇನೆ. ನಿನ್ನನ್ನು ಕಂಡು ನಾ ಸಂತೋಷವಾಯಿತು. ಭಾಗೀರಥಿ, ನನ್ನ ಗ್ರಹಕ್ಕೆ ಬಂದಂತಹ ನೀನು ಮನೆಗೆ ಬಂದಂತಹ ಅತಿಥಿಯನ್ನು ಸತ್ಕರಿಸಬೇಕಾದ್ದು ಮನೆಯ ಗೃಹಿಣಿಯಾದವಳ ಕರ್ತವ್ಯವಂತೆ. ಅದು ನಾವು ಯಾವತ್ತೂ ಜ್ಞಾನದಲ್ಲಿರಿಸಿಕೊಳ್ಳಬೇಕು. ನೀ ನನ್ನ ಮನೆಗೆ ಬಂದವಳು. ಅದೇ ಒಂದು ಕುಡಿಯುವುದಕ್ಕೆ ತಿನ್ನುವುದಕ್ಕೆ ನಾನು ಬಂದ ತಕ್ಷಣ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಎಲ್ಲ ಸಿಕ್ಕಿತಮ್ಮ. ಮತ್ತೆ ನಾನೊಂದು ಅಭ್ಯಾಸ ಇಟ್ಟುಕೊಂಡಿದ್ದೇನೆ. ಕುಡಿಯುವಾಗಲೇ ತಿನ್ನುವುದು, ತಿನ್ನುವಾಗಲೇ ಕುಡಿಯುವುದು. ಒಂದೇ ಸಾರಿ ಕೆಲಸ ಮುಗಿಸಿ ಬಿಡುವುದೇ ಅಮ್ಮ. ಬಹಳ ಒಳ್ಳೆಯದು. ಹೀಗೆ ಕಿರಿಕಿರಿ ಮಾಡಿ ಕುಡಿಯುವುದಕ್ಕೆ ತಿನ್ನುವುದಕ್ಕಿಂತ ನಮ್ಮಷ್ಟಕ್ಕೆ ನಾವು ಕುಳಿತುಕೊಂಡು ತಿನ್ನುವುದು ಒಳ್ಳೆಯದೇ ಅಂತ ಅನಿಸ್ತದೆ. ಹಾಗಂತ ನಿನಗೆ ಬೇಕಾದದನ್ನು ನೀನು ಪಡೆದುಕೊಂಡು ಎಂಬಲ್ಲಿಗೆ ಖಂಡಿತವಾಗಿ ಮನಸ್ಸಿಗೆ ಬಹಳ ಆನಂದವಾಯಿತು. ಭಾಗೀರಥಿ, ಆದ್ರೆ ನಿನ್ನಲ್ಲಿ ಒಂದು ಮಾತನ್ನು ನಾನು ಕೇಳಲೇಬೇಕು. ಮನಸ್ಸಿನ ಉಲ್ಲಾಸವನ್ನು ತೊಡಿಕೊಳ್ಳುವುದಕ್ಕಾಗಿಯೂ ನೋಡು, ಜೀವನದಲ್ಲಿ ಸಂಬಂಧವೆನ್ನುವುದು ಯಾವತ್ತೂ ನಾವು ಕಳೆದುಕೊಳ್ಳುವುದಕ್ಕೆ ಹೋಗಬಾರದು. ಸಂಬಂಧಿಕರ ಜೀವನ ಎನ್ನುವುದು ಹೇಗೆ ಹೋಗಿ ಬರುತ್ತಾ ಇದ್ದದ್ದೇ ಹೋದಂತಾದ್ರೆ ಸಂಬಂಧ ಎನ್ನುವುದು ಗಟ್ಟಿಯಾಗಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅದೇ ನಾವು ಹೋಗದೇ ಉಳಿಯುವಂತಾದ್ರೆ ಸಂಬಂಧವೇ ಹಾಳಾಗಿ ಹೋಗುತ್ತದೆ. ಮಾತ್ರವಲ್ಲ, ಸದಾ ನಾವು ಬಾವಿಯ ನೀರನ್ನು ಬಳಸುತ್ತೇವೆ. ಬಳಸುತ್ತಾ ಇರುವಂತಹ ಬಾವಿಯ ನೀರನ್ನು ಬಳಸದೇ ಹೋದೆವಂತಾದ್ರೆ ಅದು ಖಂಡಿತವಾಗಿ ಹಾಳಾಗುವುದಕ್ಕೆ ಸಾಧ್ಯ ಉಂಟು. ಕಂಡ ಮುಖವನ್ನು ಕಂಡು ಮಾತಾಡಿಸಿ ತೊಡಗಿದ್ದೇ ಹೋದಂತಾದ್ರೆ ಮನಸ್ಸಿಗೆ ಆಗುವಂತಹ ತೃಪ್ತಿ ಇನ್ನೊಂದಿಲ್ಲವಮ್ಮ. ಖಂಡಿತವಾಗಿ ಹೌದು. ಯಾಕೆ ಮಾತನಾಡಿದೆ ಬಲ್ಲಯ್ಯ? ಕಾರಣ ಉಂಟು ಭಾಗೀರಥಿ. ನನ್ನ ತಂಗಿಯ ಮನೆಯಿಂದ ಬಂದವಳು. ಒಂದೇ ಕರುಣಿನ ಬಳ್ಳಿಗಳು ಈ ಲೋಕದ ಬೆಳಕನ್ನು ಕಂಡವರು ನಾವಾಗಿದ್ದೇವೆ. ಅಕ್ಕನನ್ನು ಕಂಡಾಗ ತಂಗಿಗೆ ಅತಿಯಾದಂತಹ ಭಕ್ತಿ, ಆ ತಂಗಿಯನ್ನು ಕಂಡಾಗ ನನಗೆ ಅತಿಯಾದಂತಹ ವಾತ್ಸಲ್ಯ. ಅದು ಯಾವತ್ತೂ ಮರೆತು ಹೋಗುವುದಕ್ಕೆ ಸಾಧ್ಯವಿಲ್ಲ. ಅಕ್ಕ ತಂಗಿಯರ ಸಂಬಂಧವೆನ್ನುವುದು ಗಟ್ಟಿಯಾಗಿ ಉಳಿಸಿಕೊಳ್ಳುವುದು, ಬೆಳೆಸಿಕೊಳ್ಳುವುದು ಅದು ನಮ್ಮ ಕರ್ತವ್ಯ. ಮತ್ತೆ ಕೆಲವರ ಮನೆಯಲ್ಲೆಲ್ಲ ಇದ್ದಾರೆ, ಅಕ್ಕ ನೋಡಿದ್ರೆ ತಂಗಿಗಾಗುದಿಲ್ಲ, ತಂಗಿ ನೋಡಿದ್ರೆ ಅಕ್ಕನಿಗೆ ಆಗುದಿಲ್ಲ. ಸ್ವಲ್ಪ ಹೆಚ್ಚಾದ ಸಾಕು, ಆಚೆ ಈಚೆ ಬೇರೆ ಬೇರೆ ಮನೆಯೆಲ್ಲ ಮಾಡ್ಕೊಂಡಿರುವವರೆಲ್ಲ ಇದ್ದಾರೆ. ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಅವರ ವಿಷಯ, ನಮಗೆ ಯಾಕೆ ಯಾರ್ಯಾರ ವಿಷಯ ಅಂತವರಲ್ಲ. ಹೌದಪ್ಪ. ಆದ್ರೆ ಒಂದೊಂದು ಸತ್ಯವಾಗಿ ನಾ ತಿಳಿದೆ, ಮನಸ್ಸಿಗೆ ಬಹಳ ಸಂತೋಷವಾಯಿತು. ನನ್ನ ತಂಗಿ ಹೇಗಿದ್ದಾಳಮ್ಮ? ಕ್ಷೇಮವಾಗಿದ್ದಾರಮ್ಮ. ದೇವರ ಅನುಗ್ರಹ ಅಲ್ವೇ? ಇಬ್ರು ಮಕ್ಕಳು ಅಂತ ಕೇಳಿದ್ದೇನೆ. ಆ ಮಕ್ಕಳು ಉಪದ್ರ ಹೇಗುಂಟಮ್ಮ? ನೋಡಿದ್ರೆ ಗೊತ್ತಾಗೋದಿಲ್ಲ. ನೀನಿರುವಾಗ ಕೇಳಲಿಕ್ಕಿಲ್ಲ. ಆರೋಗ್ಯವಾಗಿದ್ದಾರೆ ತಿಳಿದ್ದೇನೆ. ಅರಸರೇಗಿದ್ದಾರಮ್ಮ? ಆರೋಗ್ಯವಾಗಿದ್ದಾರೆ. ಹಾಗಿದ್ರೆ ಎಲ್ಲರೂ ದೇವರ ಅನುಗ್ರಹದಿಂದ ಸೌಖ್ಯವಾಗಿದ್ದಾರೆ. ಒಂದು ದಿನಗಳಿಗೆ ಉಳಿದು ಆಮೇಲೆ ಹೋಗುವಂತಹ ಮನಸ್ಸು ನಿನಗೆ ಆಯ್ತು ಅಂತ ಆದ್ರೆ ಹೋಗಬಹುದು. ಉಳಿದುಕೊಳ್ಳುವುದಕ್ಕೆ ಎಷ್ಟು ಸಮಯ ನಿನಗೆ ಮನಸ್ಸುಂಟು ಅಷ್ಟು ತನಕ ನಮ್ಮ ಅರಮನೆಯಲ್ಲಿರುವುದಕ್ಕೆ ನನಗೆ ಅವಕಾಶ ಉಂಟು. ಹಾಗಾಗಿ ನಿನಗೆ ಬಟ್ಟೆ ಸೀರೆ ಬೇಕು, ಅಲ್ಲ ನಿನಗೆ ಅದಕ್ಕೆ ಒಪ್ಪುವಂತ ಆಭರಣ ಬೇಕು, ಎಲ್ಲವನ್ನೂ ನಾನು ಕೊಡುತ್ತೇನೆ. ಬಂದ ಸೀರೆ ಆಚೆ ಹೋಗ್ತಂತ ಯೋಚನೆ ಮಾಡಬೇಡ, ನಾನಾದ್ರೂ ನಿನಗೆ ತಂದು ಕೊಡುತ್ತೇನೆ, ಯೋಚನೆ ಮಾಡಬೇಡ. ಬಾ, ಇಲ್ಲಿ ಕುಳಿತುಕೋ, ಮಾತಾಡುವ. ನಿಮ್ಮ ಜೊತೆಯಲ್ಲಿ ಇರ್ಬೇಕು ಅಂತ ಆಸೆ ನನಗಿತ್ತು, ಆಗೋದಕ್ಕೆ ಇರುವುದಕ್ಕಾಗೋದಿಲ್ಲ. ಏನಾಯ್ತು ನಿನಗೆ? ಅಂದ್ರೆ ನಾನು ನೀವು ಹೇಳಿದಂತಹ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೆ ಅಮ್ಮ. ಅಂದು ನೀವು ಅರಮನೆಯಲ್ಲಿ ಹೇಳಿದಂತಹ ಮಾತು, ಭಾಗೀರಥಿ ನಿನಗೆ ನೋಡ್ಬೇಕು ಅಂತ ಮನಸ್ಸಾದ್ರೆ ನನ್ನನ್ನು ಒಮ್ಮೆ ಅರಮನೆಗೆ ಬಾ ಅಂತ ಹೇಳಿದ್ರಲ್ಲ. ಇವತ್ತು ಸುಮನಾಂಗಿ ಅಮ್ಮ ಕರೆದು ಹೇಳಿದ್ರು, ಅಕ್ಕನನ್ನು ನೋಡ್ಬೇಕು ಅಂತ ಹೋಗುವುದಕ್ಕೆ ನನಗೆ ಸಮಯ ಇಲ್ಲ, ಒಮ್ಮೆ ಹೋಗಿ ಅಕ್ಕನ ಯೋಗಕ್ಷೇಮ ತಿಳಿದುಕೊಂಡು ಬಾ ಅಂತ ಹೇಳಿದ್ರು. ಹೌದೇನಿ? ಪ್ರೀತಿಯಿಂದ ನೀವು ಹೇಳಿದಂತಹ ಮಾತನ್ನು ಉಪಯೋಗಿಸಿಕೊಂಡೆ. ಅಲ್ಲಿಂದ ಓಡುವುದಕ್ಕೆ ಆರಂಭ ಮಾಡಿದವಳು ಆ ನದಿ ಇದೆಯಲ್ಲಮ್ಮ, ಸೇತುವೆಯಲ್ಲಿ ನಾನು ನಿಂತು ಬಿಟ್ಟೆ. ಎಂತ ಸೇತುವೆ ಮುರಿದೋಗಿತ್ತ? ಅಲ್ಲಮ್ಮ, ಮತ್ತೆ ಒಂದು ಶಬ್ದ ಕೇಳಿತ್ತು. ಏನು? ಜುಳು ಜುಳು ಗುಳುಗುಳು ಅಂತ ತಾಯಿ. ನೀರು ಹರಿಯುವಂತಹ ಶಬ್ದ ಅಲ್ವೇ? ಗೊತ್ತಾಯ್ತು ನನಗೆ. ಮತ್ತೊಂದು ಹೆಜ್ಜೆ ಮುಂದಿರ್ತೇನೆ, ಕೈ ಚಪ್ಪಾಳೆ ಕೇಳಿಸಿದ್ದಮ್ಮ. ಚಪ್ಪಾಳೆ ಶಬ್ದ? ಹೌದು.
ಏನು ಅದು? ಅಮ್ಮ ಹಾ. ಏನು ಅಂತ ತಿಳಿದುಕೊಂಡೆ. ಹಾ. ಮತ್ತೆ ಹೋಗ್ತೇನೆ ಅಂತ ಆಲೋಚನೆ ಮಾಡುವಾಗ ಹಾ. ಗಂಡು ದನಿಂದ ಹಾ. ಏ ಭಾಗಿರಥಿ ಇಲ್ಲಿಗೆ ಬಾ ಅಂತ ಕರೆದ ಹಾಗಾಯ್ತಮ್ಮ. ಹೌದೇನು? ಏನು ಮಾಡಿದೆ? ಹಿಂದೆ ಬಂದೆ, ಸೇತುವೆ ಮೇಲಿನಿಂದ ಕೆಳಗೆ ಇಣುಕಿ ನೋಡಿದ್ದಮ್ಮ. ಸಂಶಯ ಪರಿಹಾರಕ್ಕಾಗಿ ನೋಡುವಾಗ ಕುಂತಕಾರಿ ಗಂಡಸೊಬ್ರು ಸ್ನಾನ ಮಾಡ್ತಾ ಇದ್ದ. ಭಾಗೀರಥಿ ಯಾವ ಕಾರಣಕ್ಕೂ ನೋಡಬಾರದು, ನೋಡಿ ಹೋಯಿತು ಬಿಡೋಣ. ಹೌದು. ಲೆಕ್ಕಿಸ ಬರಬೇಕಿತ್ತು. ಅಮ್ಮ ನಾನು ಮೇಲಿನಿಂದ ನೋಡುವಾಗ ಕೆಳಗಿದ್ದಂತ ಆ ಮನುಷ್ಯ ಹೀಗೆ ನನ್ನನ್ನು ಮೇಲೆ ನೋಡಿ ಕನ್ಸನ್ನಿಂದ ಸಮೀಪಕ್ಕೆ ಬಾ ಅಂತ ಕರೆದದ್ದಮ್ಮ. ನದಿಯಲ್ಲಿ ಸ್ನಾನವನ್ನು ಗೈದಿರುವಂತಹ ಆ ಪುರುಷ ನಿನ್ನನ್ನು ಕಂಡು ಸನ್ನೆಯ ಮೂಲಕವಾಗಿ ಕರೆಯುವುದಕ್ಕೆ ಮುಂದಾದ್ನು. ನಿಜ ತಾಯಿ. ಆ ರೀತಿಯಾಗಿ ಕರೆಯುತ್ತಾನಂತಾದ್ರೆ ಅವನಲ್ಲಿ ಏನೋ ಒಂದು ಹುಡುಕುತ್ತಾನೆ ಇದ್ದುದು ಎನ್ನುವುದೇ ಅದರ ಅರ್ಥ. ಯಾರು ಅವನು ನನ್ನಲ್ಲಿ ಹೇಳು, ನನ್ನವರಲ್ಲಿ ಹೇಳಿ ನನಗೆ ಸಿಟ್ಟು ಬಂತಮ್ಮ. ಬರಬೇಕು. ಸಮೀಪಕ್ಕೆ ಹೋದೆ. ಹೋಗು. ಮುಸುಗಂತ ಬಾರಿಸ್ತೇನೆ ಕೈ ಎತ್ತಿದ್ದೇನೆ. ಮುಖ ನೋಡುವಾಗ ನನಗೆ ಪರಿಚಯ ಇದ್ದ ಬರೀತಕ್ಕಂಥದ್ದಮ್ಮ. ಯಾರು ಕರೆದದ್ದು? ಅಮ್ಮ ನನಗಿಂತಲ್ಲ ಊರಿನವರಿಗೂ ಪರಿಚಯ ಇದೆ. ನಿನ್ನನ್ನು ಆ ರೀತಿಯಾಗಿ ಕರೆದವನ ಪರಿಚಯ ಇವರಿಗೆಲ್ಲ ಉಂಟು. ನಿಮಗೂ ಗೊತ್ತಿಲ್ಲ. ನನಗೆ ಗೊತ್ತುಂಟು. ಯಾರು? ಬೇರೆ ಯಾರು ಅಲ್ಲ, ನಾಡಿನ ದೊರೆಗಳು ನಿಮ್ಮ ಯಜಮಾನ್ರೆ ಕರ್ತದಮ್ಮ. ನನ್ನ ಯಜಮಾನರು. ಅಪವಾದವೋ? ಅಲ್ಲ ತಾಯಿ. ಮತ್ತೆ? ಕಾರಣ ಇದೆ ಅಮ್ಮ. ದೇವಾದಿತ್ಯಗೆ ಚಕ್ರವ ಪೂಜಿಸಬೀಗ ಭಾವಿಸಿರುವ ಅಪವಾದ ಅಲ್ಲ ತಾಯಿ. ಮತ್ತೇನು? ಅಲ್ಲಿ ನನ್ನಿಂದ ಅವ್ರಿಗೊಂದು ಕೆಲಸ ಆಗಬೇಕಾಗಿತ್ತು. ಏನಾಗಬೇಕಂತೆ? ಒಂದು ಮಾತನ್ನು ಹೇಳಿದ್ರು. ಭಾಗೀರಥಿ ಅರಮನೆಗೆ ಓಡಿಕೊಂಡು ಹೋಗು ಅಂತ. ಏನು ಅಂತ ಕೇಳಿದೆ. ಅರಮನೆಯಲ್ಲಿ ಅದೇನೋ ಒಂದು ಚಕ್ರ ಇದೆಯಂತೆ. ಆ ಚಕ್ರವನ್ನು ದಿನಕ್ಕೆ ಶ್ರದ್ಧೆಯಿಂದ ಭಕ್ತಿಯಿಂದ 3 ಹೊತ್ತು ಪೂಜಿಸಿಕೊಂಡು ಬರ್ತಾರಂತೆ ರಾಯರು. ಸಂಧ್ಯಾಕಾಲ. ಹೌದಮ್ಮ. ಬೆಳಗಿನ ಪೂಜೆ ಮಾಡಿದ್ದಾರಂತೆ, ಮಧ್ಯಾಹ್ನದ ಪೂಜೆ ಆಗ್ಬೇಕಂತೆ. ಸಮಯ ಇಲ್ಲಂತೆ ಅವರಿಗೆ ಅರಮನೆಗೆ ಬರುವಷ್ಟು. ನದಿ ಸಮೀಪದಲ್ಲೇ ಪೂಜೆ ಮಾಡ್ತಾರಂತೆ. ಚಕ್ರವನ್ನು ನನ್ನ ಕೈಯಲ್ಲಿ ಕೊಡ್ಬೇಕಂತೆ, ನಾನು ಕೊಂಡು ಹೋಗಿ ಭಾಗೀರಥಿ ಮುಚ್ಚುವಾಯ್. ಚಕ್ರವನ್ನು ಇದುವರೆಗೆ ಕೇಳಿದವರು ಯಾರು ಇಲ್ಲ. ಕೇಳಿದ ಅಕ್ಷರದಲ್ಲಿ ಕೊಡುವಳು ನಾನಲ್ವೇ ಅಲ್ಲ. ಹುಚ್ಚು ಮಾತಾಡೋದಕ್ಕೆ ಮುಂದಾದ ಏನೇ? ಹಾಲಿನಂತಹ ಸಂಸಾರಕ್ಕೆ ಹುಳಿ ಹಿಂಡಿ ಹಾಲಿನಂತಹ ಸಂಸಾರವನ್ನು ಚಿತ್ರಗೊಳಿಸುವಂತಹ ಮನ
ಮುಂದಾದಿಯೇನೆ. ಅದಲ್ಲವಂತಾದ್ರೆ ಚಕ್ರ ಇಲ್ಲಿಂದ ಕೊಂಡು ಹೋದೆ ಅಂತಾದ್ರೆ ಇಲ್ಲಿರುವವರಿಗೆ ಏನಾದ್ರು ಸಂಕಷ್ಟ ಒದಗಿ ಬರ್ತದೆ ಎನ್ನುವಂತಹ ನಂಬಿಕೆ ನಿನಗುಂಟು. ಹಾಗಾಗಿ ಇಷ್ಟು ಕಾರ್ಯವನ್ನು ಮಾಡೋದಕ್ಕೆ ಮುಂದಾದಿಯೇನೆ. ತಂಗಿಯ ಮನೆಯಿಂದ ಬಂದವಳು ಎನ್ನುವ ಕಾರಣಕ್ಕಾಗಿ ಪ್ರೀತಿಯಿಂದ ಮಾತಾಡಿಸಿದ್ರೆ ಅದು ನಿನಗೆ ಹೆಚ್ಚಾಗಿ ಹೋಯ್ತೇನೆ. ಕೆಟ್ಟವಳೆ, ನಿನ್ನ ಹುಚ್ಚನ ಬೆಳೆಸ್ತೇನೆ, ಹೋಗೇ ಇಲ್ಲಿಂದ. ಕೋಪಿಸಿಕೊಳ್ಳಬೇಡಿ ಅಮ್ಮ. ನೀವು ಕೋಪ ಮಾಡ್ತೀರಿ, ಸಿಟ್ಟು ಮಾತಾಡ್ತೀರಿ ಅಂತ ನನಗೆ ಗೊತ್ತಿತ್ತು. ಅದಕ್ಕಾಗಿ ಬರುವಾಗ ಒಂದು ಉಪಾಯ ಕಂಡುಕೊಂಡೇ ಬಂದಿದ್ದೆ. ಏನು? ರಾಯರಲ್ಲಿ ನಾನು ಕೇಳಿದೆ, ನಾನು ಪರಿಚಯ ಇಲ್ಲದವನು ಸ್ವಾಮಿ, ಚಕ್ರವನ್ನು ಕೇಳುವಾಗ ಮಹಾರಾಣಿಯವರು ಕೊಡ್ತಾರಾ ಅಂತ. ನಿನಗೆ ಅದು ಒಂದು ಸಂಶಯ ಇತ್ತು ಅಂದ್ರೆ ನಾನು ಪರಿಚಯದವನು, ನೀವು ಕೊಡದಿದ್ರೆ. ಅದಕ್ಕಾಗಿ ಅವರು ಹೇಳಿದ್ರು ಕೊಡ್ಲಿಲ್ಲ ಅಂತ ಅಲ್ವಾ, ಇಲ್ಲಿಂದ ಕರೆದು ಹೇಳು, ನಾನು ಕೊಡುವುದಕ್ಕೆ ಹೇಳ್ತೇನೆ ಅಂತ ಹೇಳಿ. ನೋಡೋಣ, ಕರಿತೇನಮ್ಮ. ಓ ಮಹಾರಾಜರೇ. ಸುದ್ದಿಲ್ಲಲ್ಲ, ಇನ್ನೊಮ್ಮೆ ಕರೀಲ. ಸುದ್ದಿಲ್ಲಲ್ಲ, ನೀನು ಸುಳ್ಳು ಹೇಳ್ತಿದ್ದೀಯ. ಅದಂದ್ರೆ ಹೀಗೆ ಹೇಗೆ? ಬಹುಶಃ ನಾನು ಇಷ್ಟೇ ಹೊತ್ತಿಗೆ ಕರಿತೇನೆ ಅಂತ ರಾಯರಿಗೆ ಗೊತ್ತಿರುವುದಿಲ್ಲ. ನೀರಿನಲ್ಲಿ ಮುಳುಗಿರ್ಬೇಕು. ಆಯ್ತು, ನನ್ನ ಗಂಡನನ್ನು ಮುಳುಗಿಸ್ಲಿಕ್ಕೆ ಬರುದು. ಇನ್ನೊಮ್ಮೆ ಕರಿತೇನೆ, ನೋಡೋಣ. ಓ ಮಹಾರಾಜರೇ. ಈಗ ಎಲ್ಲಿ ಬಾರಿಸ್ಬೇಕು ಅಮ್ಮ? ಅದೊಂದ್ರೆ ಹೀಗೆ ಹೇಗೆ? ಎಂದು ಕಿವಿಯೊಳಗೆ ನೀರು ತುಂಬಿರ್ಬೇಕು. ಅದಲ್ಲ, 3ನೇ ಬಾರಿ ಕೊನೆಯ ಅವಕಾಶ. ಇದರಲ್ಲಿ ಸೋತೆ ಅಂತ ಆದ್ರೆ ನಿನ್ನ ತಲೆ ಕಡಿದು ಮಾರ್ಗದ ಆಚೆ ಬಿಸಾಡ್ತೇನೆ. ಹೌದು, ಏನು ಬೇಕಾದ್ರೂ ಮಾಡಿ. ಕರಿತೇನೆ. ಓ ಮಹಾರಾಜರೇ. ಓ ಮಹಾರಾಜರೇ. ನೀರ್ಲಿ ಬಗ್ಗೆ ತಿಂತಾ ಇದ್ದಾರೆ. ಓ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅವರಿಗೆ. ಓ ಮಹಾರಾಜರೇ. ಇಲ್ಲಿ ಅಮ್ಮನವರು ನಾನು ಕೇಳಿದ್ದನ್ನು ಕೊಡುವುದಿಲ್ಲ. ಸ್ವಾಮಿ ತರಣವೇ ಸರಗೊಳ್ಳ ಭಾಗೀರಥಿ ಚಕ್ರವ ಕೊಡಲು ಪುರಪಡುತ್ತ ತರಣವೇ ಬೇಸರವನ್ನು ಇರಿಸಿಕೊಳ್ಳಬೇಡಮ್ಮ. ತಾಯಿಯಾದವಳು ಮಗುವಿಗೆ ಹೊಡೆಯುತ್ತಾಳೆ ಯಾಕೆ? ಮಗು ಒಂದು ತಪ್ಪು ಮಾಡಬಾರದು ಎನ್ನುವ ಕಾರಣಕ್ಕಾಗಿ ತಾಯಿನೂ ಹಾಗೆ ಭಾವಿಸಿಕೋ. ಆದಿತ್ತಲ್ಲ ಅಮ್ಮ? ಆಯ್ತಮ್ಮ. ಈಗ ಚಕ್ರವನ್ನು ಕೊಡುವಂತಹ ಮುಂಚಿತವಾಗಿ ಒಂದು ಮಾತು. ಕೊಡುವಂತಹ ನನಗೆ, ತೆಗೆದುಕೊಳ್ಳುವಂತಹ ನನಗೆ, ಪಡೆಯುವಂತಹ ನನ್ನವರಿಗೆ, ಮೂವರಿಗೆ ವಿನಃ ಚಕ್ರದ ವಿಚಾರ ಇನ್ನೊಬ್ಬರಿಗೆ ತಿಳಿಯಕೂಡದು. ಅದೇನು ಹಾಗೆ? ಇದ್ರಲ್ಲಿ ನನ್ನ ಗಂಡನ ಪ್ರಾಣ ಉಂಟಮ್ಮ. ಹಾಗೆ ಹೆದರಬೇಡಿ. ಚಕ್ರವನ್ನು ನನ್ನ ಕೈಗೆ ಕೊಡಿ. ಮತ್ತೆ ನಿಮ್ಮ ಗಂಡನ ಪ್ರಾಣ ನನ್ನ ಕೈಯಲ್ಲಿದೆ ನೋಡಿ. ದುಬಾರಿಸ್ತೇನೆ. ಕೊಂಕು ಮಾತಾಡ್ತೀನಿ. ಜಾಗ್ರತೆಯಿಂದ ಕೊಂಡು ಹೋಗಿ ಅವರಿಗೆ ಕೊಡುವ. ಅಮ್ಮ, ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರಿಸಿ ಬಿಡ್ತೇನೆ. ಮಹಾರಾಜರ ಕೈಗೆ ಸೇರ್ಬೇಕಲ್ಲ ಅಲ್ಲಿಗೆ. ನೀ ಎಲ್ಲ ಕಡೆಯಲ್ಲಿ ತಪ್ಪಿಸ್ತೀಯಂತೆ, ಊಟಕ್ಕೊಂದು ತಪ್ಪಿಸ್ಬೇಕು. ಬರ್ತೇನೆಮ್ಮ, ಬರ್ತೇನೆ. ಆಯ್ತಮ್ಮ, ಆಯ್ತಮ್ಮ, ಆಯ್ತಮ್ಮ. ಸಿಕ್ಕಿತಲ್ಲ ಚಕ್ರ? ಹೋಗ್ತಿರುತ್ತೆ. ಇದ್ದದಾರುಗ ಬಂದು ಶಿವನನ್ನು ಭಕ್ತಿಯನ್ನು ಬೋಧಿಸುವುದ ಕೊಡುತ್ತಾ ಇದ್ದೇನೆ. ಎದ್ದೇಳು. ನಿಮ್ಮ ನಿರೀಕ್ಷೆಯಲ್ಲಿ ನಾನಿದ್ದವಳು. ಬಂದಿರೇ ಸ್ವಾಮಿ, ಊಟಕ್ಕಾಗಿ ಹೋಗು. ಇಲ್ಲೋ, ಊಟದ ಸಮಯವೇನೇ ಇದು. ಮತ್ತೇನು? ನದಿಯಲ್ಲಿ ಸ್ನಾನವನ್ನು ವಿರತದೆ ಬಂದವನು ಪೂಜಾ ಮಂದಿರವನ್ನು ನೋಡಿದೆ ಎಂದಾದರೆ ನಿತ್ಯವೂ ನಾನು ಆರಾಧಿಸುತ್ತಿರುವಂತಹ ಅವರ ಸುದರ್ಶನವಿಲ್ಲ. ಎಲ್ಲಿ ಹೋಯಿತು, ಏನಾಯಿತು? ರಮಣ ನಿರ್ಣಯ ಆಜ್ಞೆಯ
ಹೇಳಿದಂತಹ ಕಾರ್ಯ ಸುಳ್ಳಾಗಿ ಹೋಗಿತ್ತಲ್ಲ. ಅಂದ್ರೆ ಊಟಕ್ಕಾಗಿ ಬರ್ತೀನಿ ಎನ್ನುವಂತ ನನ್ನ ನಿರೀಕ್ಷೆ ಸುಳ್ಳಾಗಿ ಹೋಯಿತು. ಅದಲ್ಲಂತಾದ್ರೆ ಬಂದಾಕ್ಷಣದಲ್ಲಿ ಚಕ್ರ ಎಲ್ಲಿದೆ ರಂಭ ಹೇಳಬೇಕಾಗಿತ್ತಲ್ವೇನೋ. ಈ ನಿರೀಕ್ಷೆ ನನ್ನದಾಗಿರ್ಲಿಲ್ಲ. ಮತ್ತೆ ಯಾಕಾಡಿದೆ ಬಲ್ಲಿರ ನಿಮ್ಮಲ್ಲಿ ಒಂದು ಮಾತನ್ನ ನಾನು ಕೇಳುತ್ತೇನೆ. ಏನದು? ಸದಾ ನದಿ ಸಮೀಪಕ್ಕೆ ಹೋಗಿ ಸ್ನಾನವನ್ನು ಕೈದು ಪೂಜೆಯನ್ನು ಮಾಡುವವರು. ಆದ್ರೆ ಇಂದು ಹೋಗುವಂತಹ ಕಾಲಕ್ಕೆ ನಿಮಗೆ ಮಾತಾಡೋದಕ್ಕೆ ಯಾರಾದ್ರೂ ಸಿಕ್ಕಿದ್ರು? ಒಬ್ಬಳಾಗಿ ಸಿಕ್ಕಿದಾಳಲ್ಲ. ಹಣ್ಣು ಬದುಕಿ ಹೊಟ್ಟೆಗೆ ಹಿಟ್ಟಿಲ್ಲದೆಷ್ಟೋ ದಿವಸಗಳಾಯಿತು ಕಂದ ಎಂಬುದಾಗಿ ಅಂಗಲಾಚಿತು. ನಿನ್ನ ಸಾಕುದಾಯಿ ಎಂಬುದಾಗಿ ಹೋಗು ನನ್ನ ರಾಮನಾಗೆ ಎನ್ನ ರಸಿಯಾದಂತಹ ರಂಭಾಮಣಿ ಇದ್ದಾಳೆ, ಕಳುಹಿಸಿಕೊಟ್ಟಿದ್ದೇನೆ. ಬಂದಳೋ, ಬಡಿಸಿದೆಯೋ, ತಿಂದಳೋ, ಮಲಗಿದಳೋ, ಎಲ್ಲಿದ್ದಾಳೆ? ಏನು ಸ್ವಾಮಿ ಏನಾಯ್ತು? ಕಳುಹಿಕೊಟ್ಟದ್ದು ಯಾರು ಇಲ್ಲಿವರೆಗೆ ಬರ್ಲಿಲ್ವಲ್ಲ? ಎಲ್ಲಿ ಅದು ದಾರಿ ತಪ್ಪಿ ಬೇರೆ ದಾರಿಯಲ್ಲಿ ಹೋಗಿ ಬಿಟ್ಟಳು. ಒಳ್ಳೆ ವಿಷಯ ಬಿಟ್ಟು ಬಿಡೋಣ. ಬೇರೆ ಯಾರನ್ನಾದ್ರೂ ಕಹಿ ಯಾರೂ ಸಿಕ್ಕಿದುದಿಲ್ಲ. ಹೌದು, ಇಲ್ಲಿವರೆಗೆ ಒಬ್ಬಳು ಬಂದಿದ್ದಾಳಲ್ಲ. ಯಾರವಳು? ಹದಿಹರೆಯದ ತರುಣಿ ಭಾಗೀರಥಿ. ಭಾಗೀರಥಿ ಯಾಕಾಗಿ ಬಂದಳು? ಬಂದು ನನ್ನಲ್ಲಿ ಕೇಳಿದ್ದು ಒಂದೇ. ಏನು? ನಿಮ್ಮವರು ಹೇಳಿದ್ದಾರೆ ಚಕ್ರ ಕೊಡಿ. ನೀನೇನು ಮಾಡಿದ್ದೀರಿ? ಕೊಡುವುದಕ್ಕೆ ಅಲ್ವೇ? ಬೈದು ಭಂಗಿಸಿದೆ. ಅಲ್ಲಾಕೆಯ ಮೇಲೆ ಅನುಮಾನ ದೃಷ್ಟಿಯಿಂದ ನೋಡಿದೆ. ಆ ಕಾಲಕ್ಕೆ ಬೈದಂತಹ ಕಾಲಕ್ಕೆ ಆಕೆ ಬಾಯಿಂದ ಒಂದು ಮಾತು ಬಂತು. ಏನದು? ನಿಮ್ಮವರೇ ಹೇಳಿ ಕಳಿಸಿದ್ದಾರೆ. ನಾನು ಹೇಳಿದ್ದೇನೆ ಎಂಬುದಾಗಿ. ಹೌದು, ಸಟೆಯನ್ನು ಆಡಿದ್ದಾಳೋ ಏನು ಗೊತ್ತಿಲ್ಲ. ಹಾಗಂತ ನನಗೆ ನಂಬಿಕೆ ಬರುತ್ತಾ ಇಲ್ಲ. ನನಗೆ ಉತ್ತರಿಸುವುದಾಗಿ ಕೇಳಿದಾಗ ಅವಳೇ ನಿಮ್ಮಲ್ಲಿ ಕೇಳಿಕೊಂಡಿದ್ದಾಳಂತೆ. ಎಲ್ಲಿಯಾದ್ರೂ ನಿಮ್ಮ ಮಡದಿಯಾದವಳು ಕೊಡ್ಲಿಲ್ಲ ಅಂತ ನಾನೇನು ಮಾಡಬೇಕು ಅಂತ ಹೇಳಿದಾಗ ನೀ ಕರೆದು ಕೇಳು ಇರುವುದಾಗಿ ಆಡಿದವರು ನೀವಂತೆ ಸ್ವಾಮಿ. ಹಾಗೆ ಇಲ್ಲಿಂದಲೇ ಕರೆದು ಕೇಳಿದ್ದಾಳೆ. ಮಹಾಪ್ರಭು ಇಲ್ಲಿ ನಾ ಕೇಳಿದನು ಕೊಡುವುದಿಲ್ಲ ಎನ್ನುವ ಹಾಗೆ, ಕೊಟ್ಟು ಬಿಡೆ ರಂಭ ಎನ್ನುವ ಹಾಗೆ ಹೇಳಿದವರು ನೀವೇ ತಾನೆ. ನಿಮ್ಮ ಮಾತಿನ ಚಕ್ರವನ್ನು ನಾನು ಕೊಟ್ಟೆ. ಯಾರು ಉಪ್ಪಳಾಕೆ ಬಂದು ಸಟೆಯನ್ನಾಡಿದಳು ಎನ್ನುವುದನ್ನೇ ದಿಟವೆಂಬುದಾಗಿ ಭ್ರಮಿಸಿಕೊಂಡು ವರ ಸುದರ್ಶನವನ್ನು ಆಕೆಯ ಕೈಗಿತ್ತಯೋ? ನೀನು ಕೊಟ್ಟದು ಸುದರ್ಶನವನ್ನಲ್ಲ, ನೀನು ಕೊಟ್ಟದು ಸುದರ್ಶನವನ್ನಲ್ಲ, ನಮ್ಮ ಮಂಗಲ ಸೂತ್ರವನ್ನ ಕಿತ್ತುಕೊಂಡೆ. ನನ್ನ ಮಾಂಗಲ್ಯಕ್ಕೆ ಕುಂದು ಬರುವಂತಹ ಮಾತುಗಳನ್ನು ಆಡಬೇಡಿ. ಆಡಿ ನನ್ನ ದೇಹವನ್ನು ಕೆಡಿಸಬೇಡಿ. ಆಡುವಂತೆ ಮಾಡಿದೆಯಲ್ಲ. ಇದುವರೆಗೆ ನನ್ನ ಬದುಕಿನಲ್ಲಿ ಯಾವ ತಪ್ಪನ್ನು ಎಸಗಿದವಳಲ್ಲ ಪ್ರಭುನ. ಆದ್ರೆ ಇಂದಿನ ದಿನದಲ್ಲಿ ಯಾಕೆ ನಾ ಹೀಗೆ ಮಾಡಿದೆ ಎನ್ನುವುದು ನನಗಂತೂ ಅರ್ಥವಾಗುತ್ತಾ ಇಲ್ಲ ಪ್ರಭು. ತಿಳಿದು ಮಾಡಿದೆನೋ ತಿಳಿಯದೆ ಮಾಡಿದೆನೋ ನನಗೆ ಅರ್ಥವಾಗುತ್ತಾ ಇಲ್ಲ. ಯಾರೇ ತಪ್ಪನ್ನು ಎಸಗಿದರೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡುವಂತ ಅರ್ಹತೆ ಉಳ್ಳವರು, ಅದು ನಿಮಗೆ ಮಾತ್ರ ಸಾಧ್ಯ. ನಿಮ್ಮ ಮನದೇನು ಹಾಗೆ ಭಾವಿಸುತ್ತಿದೆ ಪ್ರಭು. ನಾ ಮಾಡಿದಂತಹ ಶಿಕ್ಷೆ
ಮಾಡಿರುವಂತಹ ತಪ್ಪಿಗೆ ಇರುವಂತಹ ಶಿಕ್ಷೆ ಒಂದೇ. ಹಿಡಿದ ಕೂರಸಿದ್ದರನ ನೆತ್ತಿಯನ್ನು ಕೊಂದು ಬಿಡಿ, ನನ್ನನ್ನು ಕೊಂದು ಬಿಡಿ. ಇಲ್ಲ ಪ್ರಭು, ಮನಕ್ಕೆ ಘಾಸಿಯಾಯಿತೆ ಮುತ್ತು. ಕ್ಷಮಿಸಬೇಕು. ಬೇಡ ಪ್ರಭು, ಬೇಡ. ಯೋಚಿಸಿ ನೋಡು ರಂಭ. ಏನು? ಮದುವೆಯಾದ ಆರಭ್ಯದಿಂದ ಇಂದಿನವರೆಗೆ ನಿನಗೊಂದು ಏಟು ಹೊಡೆಯುವುದು ಬಿಡು. ಒಂದು ಕಟುನುಡಿಯನ್ನಾಡಿದವನು ನಾನಲ್ಲ. ಧರ್ಮೇಚಾರ್ಥೇಚ ಕಾಮೇಚನ ಅತಿಚರಾಮಿ. ಅಗ್ನಿ ಸಾಕ್ಷಿಯಾಗಿ ಸತ್ತ ಪತಿಯನ್ನು ತುಳಿದು ನಿನ್ನ ಕುತ್ತಿಗೆಗೆ ಮಂಗಲ ಸೂತ್ರವನ್ನು ಬಿಗಿದವನು ನಾನು ರಂಭ. ಅದುವೇ ಕರಗಳಿಂದ ನಿನ್ನನ್ನು ಇಂದು ಘಾಸಿಗೊಳಿಸಿದೆನಲ್ಲ. ನನ್ನ ಬಗ್ಗೆ ನನಗೆ ಚಿಗುಪ್ಸೆಯಾಗುತ್ತಾ ಇದೆ. ಕೋಪದ ಕೈಗೆ ಯಾಕೆ ಬುದ್ಧಿಯನ್ನು ಮಾರಿಬಿಟ್ಟೆ ನಾನು? ಯಾಕೆ ಪ್ರಭು? ಒಂದು ಕಾಲದಲ್ಲಿ ಅನಾಥನಾಗಿ ಗತಿಗೋತ್ರವಿಲ್ಲದೆ ತಿರುಗಾಡುತ್ತಾ ಇದ್ದಂತಹ ನನಗೆ ಬಾಳಿಗೆ ಬೆಳಕಾಗಿ ಬಂದವರು ಅಸುರಕುರ ಗುರುಗಳಾದಂತಹ ಶುಕ್ರಾಚಾರ್ಯರು. ಅವರ ಉಪದೇಶ, ಅವರ ನಿರ್ದೇಶನ ಆದುದರಿಂದಲೇ ಘೋರವಾದಂತಹ ಗಂಡಾರಣ್ಯವನ್ನ ಪ್ರವೇಶ ಮಾಡಿದೆ. ವಿಧಾತನ ಕುರಿತಾಗಿ ಗರತರವಾದ ತಪಶ್ಚರ್ಯೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿರಮ್ಮ. ಸಾಸಿರ ವರುಷಗಳ ತನಕ ತಪಸ್ಸನ್ನಾಚರಿಸಿದಂತಹ ಋಷಿಮುನಿಗಳಿಗೂ ಒಲಿಯದಂತಹ ಒಮ್ಮನನ್ನು ಕಠಿಣತೆಯ ತಪಸ್ಸಿನ ಮೂಲಕವಾಗಿ ಒಲಿಸಿಕೊಂಡವನು ನಾನು. ಸುರನರ ಕಿನ್ನರ ಕಿಂಪುರುಷ ಉರಗ ಸಿದ್ಧ ಸಾಧ್ಯ ಗರುಡ ಗಂಧರ್ವರಿಂದ ನನ್ನ ಪಾಲಿಗೆ ಮರಣವೇ ಬರಬಾರದು ಅಸ್ತುವೆಂಥ ಬೊಮ್ಮ ಮರಳಿ ಪೃಷ್ಠೆಯನ್ನಿಕ್ಕಿದೆ ಅವನಲ್ಲಿ. ಹಾಗಿದ್ದರೆ ನಾನು ಅಮರನೇ. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದಂತಹ ಜೀವಿಯ ಸುವನ್ನು ಕಳೆದುಕೊಳ್ಳಲೇಬೇಕು. ಮುಂದೊಂದು ದಿನ ಸಮರ ಕ್ಷೇತ್ರದಲ್ಲಿ ನಿನ್ನ ಪಾಲಿಗೆ ವಿಶಿಷ್ಟವೂ ವಿಶೇಷವೂ ಆದಂತಹ ಶಕ್ತ್ಯಾಯುಧವೊಂದು ಪ್ರಾಪ್ತಿಯಾಗುವುದಕ್ಕಿದೆ ಮಗನೇ. ಅದನ್ನು ನೀನು ಅನವರತವೂ ಭಜಿಸಿದೆ ಎಂದಾದರೆ ನಿನ್ನ ಹತ್ತವರ್ಚಸ್ಸು ದೇಹ ವರ್ಚಸ್ಸು ವೃದ್ಧಿಸುವುದು. ಎಂದಿಗೆ ಐದು ನಿನ್ನ ಕೈ ತಪ್ಪಿ ಹೋಗುವುದೋ ಅಂದಿಗೆ ನಿನ್ನ ಪಾಲಿಗೆ
ಭೂಲೋಕದಲ್ಲಿದ್ದ ಭೂಭುಜರ ಕೈಕಟ್ಟಿ ಪಾತಾಳದಲ್ಲಿದ್ದ ನಾಗಾದಿಗಳ ಹೆಡೆಬಿಟ್ಟಿ ಅನಿಮಿಷರನ್ನು ಸಮರ ಕ್ಷೇತ್ರದಲ್ಲಿ ಹಿಂದಕ್ಕಟ್ಟಿದೆ. ಸುರರ ಪಕ್ಷಪಾತಿಯಾಗಿ ಬಂದವನು ನಾರಾಯಣ. ಕಾಡಿಯಾದಂತಹ ಅವರವನ್ನು ಕಟ್ಟೆ ಅವನ ಕರದಾಯುಧ ಸುದರ್ಶನ ಸೆಳೆದುಕೊಂಡವನು ನಾನು. ಮತ್ತೆ ಯೋಚಿಸಿದೆ, ಅದು ನಾನು ಧರಿಸುವುದಕ್ಕಿರುವುದಲ್ಲ, ಪೂಜಾ ಮಂದಿರದಲ್ಲಿರಿಸಿ ಅನವರತವೂ ಆರಾಧಿಸುವುದಕ್ಕಿರುವುದು ಎಂಬುದಾಗಿ ನಿತ್ಯವೂ ಆರಾಧಿಸ್ತಾ ಇದೆ. ಆದರೆ ಎಂದು ಎತ್ತರದಿಂದಲೇ ಕಾಯುತ್ತಿರುವಂತಹ ಹೊತ್ತಿನಲ್ಲಿ ನನ್ನ ಎದುರಿಗೆ ಹಣ್ಣು ಮುದುಕಿಯಾಗಿ, ನಿನ್ನ ಎದುರಿಗೆ ಹದಿಹರೆಯದ ತರುಣಿಯಾಗಿ ಒಬ್ಬಳಾಕೆ ಬಂದು ಚಕ್ರವನ್ನು ಅಪಹರಿಸ್ತಾರೆ ಅಂತಾದರೆ ಇದು ಮಾಯೆ, ಇದು ಸುರರು ನನ್ನ ಎದುರಿಗೆ ಮಾಯೆಯನ್ನು ವ್ಯಕ್ತಪಡಿಸುವುದಕ್ಕೆ ಎಲ್ಲಿ ಸಾಧ್ಯ ಹೇಳು? ನನ್ನ ಹೆಸರನ್ನು ಕೇಳಿದರೆ ಗಡಗುಟ್ಟಿ ನಡುಗುವವರವರು, ಅವರಲ್ಲ ಎಂದಾದರೆ ಯಾರು? ಅವನೇ ಕಪಟ ನಾಟಕ ಸೂತ್ರಧಾರಿ ಎನ್ನುವಂತಹ ನಗರ್ತಗವಾಜನಾದವನು. ಅವನೇ ನಾರಾಯಣ. ಒಂದು ಅವನೇ ಬಂದಿರಲೇಬೇಕು, ಇಲ್ಲದಿದ್ದರೆ ತನ್ನವರನ್ನು ಕಳುಹಿಸಿಕೊಟ್ಟಿರಲೇಬೇಕು. ಬಂಧನೇ ನಾರಾಯಣ, ಬರಲೇ ಬಿಡು. ಲೋಕದಲ್ಲಿರುವ ಸಕಲ ಜೀವರಾಶಿಗಳಿಗೂ ಬೇಡಿರುವುದನ್ನು ಕೊಡುವವರಂತೆಯೇ ಹರಿ. ಅಂತಹ ಹರಿಯೇ ನನ್ನ ಎದುರಿಗೆ ಹೀಗೆ ಬೇಡುವುದಕ್ಕೆ ಬರ್ತಾರೆ ಅಂತಾದರೆ ದಾರಿಗನ ವ್ಯಕ್ತಿತ್ವವೆಷ್ಟು ವಿಕಸನ ಹೊಂದಿತು ಹೇಳು. ಆದರೆ ಒಂದು ರಂಭ, ಸುದರ್ಶನವಿಲ್ಲದ ದಾರಿಗನಿಗೆ ಅಸ್ತಿತ್ವವಿಲ್ಲ, ಸುದರ್ಶನವಿಲ್ಲದ ದಾರಿಗನಿಗೆ ಬದುಕಿಲ್ಲ. ಸುದರ್ಶನವನ್ನು ಪಡೆದೇ ತೀರ್ತೇನೆ, ಪಡೆಯುವಲ್ಲೇ ತ್ರಯತಿಂಶತ್ ಕೋಟಿ ದೇವತೆಯ ಸಮರ ಕ್ಷೇತ್ರಕ್ಕೆ ಸನ್ನದ್ಧವಾಗಲಿ. ಹರಿಯಾಗಲಿ ಹರನಾಗಲಿ ಬೊಮ್ಮನಾಗಲಿ ಒಟ್ಟಾಗಿ ಅಟ್ಟಯಿಸಿ ಬರಲಿ. ಯಾರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವವನು ನಾನಲ್ಲ, ಕಳಿಸಿಕೊಡು ನನ್ನ. ನಿಮ್ಮ ಮನದಿಯಾಗಿ ಮಾತನಾಡದೆ ನಿಮ್ಮ ಹಾಗೆ ಮನಸ್ಸಿನ ನೋವನ್ನು ಇರಿಸಿಕೊಡಬೇಡಿ. ಆಡಲೇಬೇಕು. ಹೇಳಿದ್ರಲ್ಲ ಏನು? ಹರಿ ನನ್ನಲ್ಲಿ ಭವತಿ ಭಿಕ್ಷಾಂ ದೇಹಿ ಎನ್ನುವ ಹಾಗೆ ಬೇಡುವುದಕ್ಕೆ ಬಂದವ. ಆಡಬೇಡಿ ಪ್ರಭು. ಅವನ ವಿಚಾರವನ್ನು ನೀನು ತಿಳಿಯದವರಲ್ವಲ್ಲ. ಅಂದ್ರೆ ಪರಮ ಭಕ್ತರು ನಾವು ಶಿವನದ್ದು. ಆದ್ರೂ ದೇವೋತ್ತಮ ಯಾರೆನ್ನುವ ಹಾಗೆ ಭಾವಿಸಿದೆ. ಲೋಕದಲ್ಲಿರುವಂತಹ ಅಧ್ಯಕ್ಷ ಎನ್ನುವಂತಹ ನಾನು, ಜಗಚ್ಚಕ್ಷು ಎನ್ನುವ ಹಾಗೆ ನಾಮವನ್ನು ಪಡೆದವನು ಸಾಮಾನ್ಯದವನಲ್ಲ. ಇವನೇ ನಾರಾಯಣ. ಶಿಕ್ಷಕರು ರಕ್ಷಕ ಯಾರು ಅಂತ ಕೇಳಿದ್ರೆ ಪಕ್ಷವಾಹನನಾದಂತಹ ನಾರಾಯಣ. ಹಾಗಿದ್ರೆ ಶಿಕ್ಷೆ ಯಾರಿಗೆ, ರಕ್ಷೆ ಯಾರಿಗೆ ಪ್ರಭು? ರಕ್ಕಸರ ಕುಲದಲ್ಲಿ ಹುಟ್ಟಿ ರಕ್ಕಸ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡವನಿಗೆ ಶಿಕ್ಷಾದಾಯಕನಾಗುತ್ತಾನೆ. ಅದುವೇ ರಕ್ಕಸರ ಕುಲದಲ್ಲಿ ಹುಟ್ಟಿ ಸಚ್ಚಾರ್ಯವಂತನಾಗಿ ಬಾಳಿ ಬದುಕಿದಂತಾದ್ರೆ ಅವನಿಗೆ ರಕ್ಷಾದಾಯಕನಾಗುತ್ತಾನೆ. ಅಂತ ಅವರ ಜೊತೆಯಲ್ಲಿ ಹೋರಾಟವೇ. ಇನ್ನೊಂದು ಸಮಯದಲ್ಲಿ ತನ್ನ ತಾಯಿಗೆ ಬಾಯಲ್ಲಿ 3 ಜಗವನ್ನೇ ತೋರಿಸಿದನಂತೆ ಹರಿಯಲ್ಲವೇ. ಹಾಗಿದ್ರೆ ಜಗತ್ತೇ ಅವನ ಉದರದಲ್ಲಿದೆ ಎಂತಾದ್ರೆ ನಾವೆಲ್ಲಿದ್ದೇವೆ ಪ್ರಭು? ಅವನ ಉದರದಲ್ಲಿದೆ. ಲೋಕ ಯಾವುದು ನಮ್ಮದಲ್ಲ ಪ್ರಭು. ಈ ಜೀವನ ಇವೆಲ್ಲವೂ ಹರಿಯದಾಗಿರುವಾಗ ಮತ್ತ್ಯಾಕೆ ಸ್ವಾಮಿ ಈ ರೀತಿಯ ಛಲ ನಿಮಗೆ? ಬುದ್ಧಿಗೆ ಮುಚ್ಚಿದಂತಹ ಜ್ಞಾನವೆನ್ನುವಂತಹ ಕಾವಳವನ್ನು ತೆರೆದೆ. ಜ್ಞಾನ ಪರವಶನಾಗಿ ನಾನು ಯೋಚಿಸುವಂತೆ ಮಾಡಿದೆ. ಅರ್ಥವಾಯಿತು ನನಗೆ. ಹರಿ ಅವನ ಜೊತೆಯಲ್ಲಿ ಹೊಯ್ದಾಡಿ ಸುದರ್ಶನವನ್ನು ಸೆಳೆದುಕೊಂಡೆ. ಅಹಂಭಾವ ಅಹಂಕಾರದಿಂದ ಇದುವರೆಗೂ ಇದ್ದೆ. ನಾನು ಸೆಳೆದುಕೊಂಡುದಲ್ಲ, ಹರಿಯೇ ನನಗೆ ಕೊಟ್ಟುದು. ಹರಿಗ ಇದೋ ಸುದರ್ಶನ. ಬದುಕನ್ನು ಬದಲಾಯಿಸಿಕೊಳ್ಳುವುದಿದ್ದರೆ ನಿನಗೊಂದು ಸುವರ್ಣಾವಕಾಶವಿದು. ಸುದರ್ಶನ, ಒಳ್ಳೆಯ ದರ್ಶನವನ್ನು ಕೊಡುವಂತಹುದು ಅದು ಎಂಬುದಾಗಿ. ಇನ್ನೊಬ್ಬನ ನಿರ್ದೇಶನಕ್ಕೆ ಸಿಲುಕುವಂಥದ್ದು ಅಲ್ಲ, ಸ್ವಯಂ ನಿರ್ದೇಶಿತ. ಇದ್ರೆ ನಿರ್ದೇಶಕ ನಾರಾಯಣ ಮಾತ್ರ. ಹಾಗಿದ್ದರೆ ನಮ್ಮಂತಹ ಪಾಮರರಿಗೆ ಅದೆಲ್ಲಿ ಅರ್ಥವಾಗುತ್ತದೆ ಹೇಳು? ನಾನು ಅಹಂಕಾರದಿಂದ ಮಧೋನ್ಮತ್ತತೆಯಿಂದಲೇ ವರ್ತಿಸಿದೆ. ಅರ್ಥವಾಯಿತು ಈಗ. ಈ ನಾರಾಯಣನೆಂದರೆ ಯಾರು? ಜನಾರ್ದನ. ಜನಾರ್ದಯೇತಿ ಜನಾರ್ದನ. ಈ ಪ್ರಪಂಚದಲ್ಲಿ ಜನ ಅಂದ್ರೆ ಯಾರು? ದುಷ್ಟರು, ದುರ್ಮಾರ್ಗಿಗಳು, ದೌಷ್ಟ್ಯತನವನ್ನು ಪ್ರವರ್ತಿಸುವವರು, ಅವರಿಗೆಲ್ಲರನ್ನೂ ಮರ್ತಿಸುವವನವನು.
ಆದುದರಿಂದಲೇ ಆ ನೆಗಳ್ತೆಗೆ ಭಾಜನನಾದವನಿದ್ದಾನೆ. ಈ ಪ್ರಪಂಚದಲ್ಲಿ ಮತ್ಸ್ಯನಾಗಿಯೋ, ವರಾಹನಾಗಿಯೋ, ಕೂರ್ಮನಾಗಿಯೋ, ನಾರಸಿಂಹನಾಗಿಯೋ, ಭಾರ್ಗವನಾಗಿಯೋ, ರಾಮನಾಗಿಯೋ, ಕೃಷ್ಣನಾಗಿಯೋ, ಬುದ್ಧನಾಗಿಯೋ, ಕಲ್ಕಿಯಾಗಿಯೋ ದರೆಯಲು ನಾನಾ ಅವತಾರಗಳನ್ನು ಎತ್ತುವುದರ ಮೂಲಕವಾಗಿ ದರೆಯ ಧರ್ಮವನ್ನು ಸಂಸ್ಥಾಪಿಸುವುದಕ್ಕೆ ಭುವಿಗಿಳಿದು ಬರುವವನವನು. ಅವನ ಜೊತೆಯಲ್ಲಿ ಹೊಯ್ದಾಡಿ ನಾನು ಗೆಲ್ತೇನೆ ಅಂತ ಹೇಳಿದ್ರೆ ಅದು ಉಮ್ಮತನವಾದಿ. ಆದರೆ ಒಂದು ಉಂಟು ನನಗೆ, ಅಧರ್ಮದಿಂದ ನಿವೃತ್ತಿ ಇಲ್ಲ, ಧರ್ಮದಲ್ಲಿ ಪ್ರವೃತ್ತಿ ಇಲ್ಲ ರಂಭ. ಸುದರ್ಶನವಿಲ್ಲದೆ ಧಾರಿಕನಿಗೆ ಅಸ್ತಿತ್ವವಿಲ್ಲ. ಬದುಕೆನ್ನುವುದು ಬೇಕು ಅಂತ ಆದರೆ ಸುದರ್ಶನ ಬೇಕು. ಆದರೆ ಎನ್ನ ಸಹಧರ್ಮಿಣಿಯಾದಂತಹ ನಿನ್ನಲ್ಲಿ ನಾನು ಕೇಳಿಕೊಳ್ಳುವುದಿಷ್ಟೇ, ಒಂದು ನನ್ನ ಬೇಡಿಕೆ. ಹರಿಯ ಜೊತೆಯಲ್ಲಿ ಹೊಯ್ದಾಟಕ್ಕೆ ಹೋದಂತಹ ಹೊತ್ತಿನಲ್ಲೇ ನನಗೆ ಬರುವುದು ಮರಣ. ಮರಣವಲ್ಲವದು ಮರುಜನ್ಮವಿಲ್ಲದ ಮುಕ್ತಿಗೆ ಸೋಪಾನ ಅಂತೇಳಿ ನಾನು ತಿಳಿಯುತ್ತೇನೆ. ಹಾಗೆಂದು ಮುಂದೊಂದು ಜನ್ಮ ಉಂಟು ಅಂತಾದರೆ ನನ್ನ ಸತಿಯಾಗಿ ನನ್ನ ಬದುಕಿಗೆ ನೆಲೆಯನ್ನು ಕಲ್ಪಿಸಿಕೊಟ್ಟವು. ಮಲ್ಕೊಳ್ಳುವುದಕ್ಕೆ ಜಾಗ ತಲೆ ತುರಿಸ್ಬೇಕು. ಎಡ ಮೇಲೆ ನಿನ್ನ ಕಣ್ಣು ನಿನ್ನ ಮುಖದಲ್ಲಿಯೂ ನೆತ್ತಿಯ ಮೇಲೆ ಈರ್ನ ಕಣ್ಣು ಅಲ್ಪ ಮೋನೆಡು ಪುನಃ ಬೇರೆ ಪುನಃ ದ್ವಯಾಕ್ಷಿಗಳು ಎಣ್ಣಾಕ್ಷಿ ಮೇಲ್ಗೂರ್ನ ಮರ ಕೂಡ ಎಂಟು ಜೋರ್ ಮಾಡ್ತೊಟ್ಟು ಏನೋ ನಾನಷ್ಟಕ್ಕೆ ಹೋಗುವಾಗ ತಾಗುವುದಕ್ಕೆ ಬರ್ತೀಯ ನೀನು? ಯಾನತ್ತು ಈರ್ ತಾಂಟವಣ್ಣಿ ಎಂತದ ತಾಂಟ್ರೆ ಬಾ ತಾಂಟ್ರೆ ನಮ್ಮ ತಪ್ಪತ್ತಿ ಅವು ದೇಬೇರ್ನ ತಪ್ಪು ಏನು ರಡ್ಡು ಕಣ್ಣೆಲ್ಲ ಎದುರ್ದೇ ಕೊಡ್ತೀನಿ ಮತ್ತೆ ಒಂಜಿ ಎದುರು ಒಂಜಿ ಪಿರಾವ್ ಕೊಡ್ತಾರೆ ನಂಗೆ ಬೋಡ ಇಲ್ಲಕ ಬೇರೆ ಹಾಗೆ ಮುಂದೆ ಹಿಂದೆ ಇದ್ರೆ ಬೇಕಾದ ಹಾಗೆ ತಿರುಗಿಸಿಕೊಳ್ಳಬಹುದಿತ್ತು. ತಿರ್ಗದ ಬೋರ್ಡ್ ನೃತ್ಯ ಮಾತು ಬೋದು ಪಿರ ಬೋರ್ಡ್ ಅಂದ್ರೆ ಸೀದಾ ಹೋಗ್ಬೇಕು ಹಿಂದೆ ಹೋಗು. ಯಾರೋ ನೀನು? ಏನದು? ಕಣಕ್ ಲೆಕ್ಕಾಚಾರ ಮಲಿಯರೋಡು ಕಣಕ್ ಅಂದ್ರೆ ಕಟ್ಟಿಗೆ ಅಲ್ವೇನೋ? ಇಟ್ಟಿಗೆ ಕಡ್ಪ ಅಲ್ಲ ಕಣಕತಿ ಸೌದೆಯ ಸೌತೆ ಕರ್ಕೊಂಡ್ಬಿಡು ಇದನ್ನ ಕಣ್ಣಲ್ಲ ಕಣಕತಿ ಉರುವಲ್ವೇನೋ? ಉರುವಲ್ ಬೆತ್ತ ಒಂದು ಕಣಕ ಕಾಟೋಗ್ಲಾವೇ ಪಡೆಯಿನಿ ಅನ್ನ ಮಾತ್ರ ಪೂರ್ಣ ಕಣಕ ಅವರು ಪಜ್ಜಿ ಉಕ್ಕುದಾವು ಇದು ಕೋಳು ಕಣಕ ಎಲ್ಲಿಗೆ ಕೊಂಡು ಹೋಗ್ತೀವಿ? ಊರು ಯಾಕೆ ಮಾರಿಯರು ಮಾರಾಟ ಅದನ್ನು ಪಡೆದುಕೊಳ್ಳುವವರಿಗೆ ಎಂಚಿನ ಗಿರಾಕಿ ಬೇರೆ ಗಿರಾಕ ಬೇಕು ಅಂತ ಹೇಳಿ ಆದ್ರೆ, ಗ್ರಾಹಕರು ಬೇಕು ಅಂತ ಹೇಳಿ ಆದ್ರೆ ಅದರ ಉಪಯೋಗ ಬೇಕೋ ಬೇಡ? ಗಂಜಿ ಬೈಪುಡು ಒರಿನದ ಇಲ್ಲ, ಬೇಯಿಸಿದ್ದೆ ಗಂಜಿ ಪುನಃ ಬೇಯಿಸುವುದು ಯಾಕೆ? ಓ ಈ ರಾಪದ ಬಾಕಿದ್ದೆ ಯಾವ ಬಾಗಿಲಲ್ಲಿ? ಇದು ಪೆದಂಬತ್ತೇನೆ ಯಾರಲ್ಲ ಗಂಜಿ ಬೈಪಾಣೆ ಗಂಜಿ ಬುಗ ಗಂಜಿ ನೆಂಚಿನ ಬಾಯಿ ಸಾಲ್ಪ ಅವನ ಬೈಪಾದ ಪಾಂತೇರ ಬಂಟು ಗಂಜಿ ಬೈಪಾಯ ರಾಪುಡು ಐದು ಬುಕ್ಕ ಬೆಂದಿರಕಾಯಿ ಪೆರಾಪುಡು ಚಿಪ್ಪು ಮಾಲ್ ಪೆರಾಪುಡು ಇಲ್ಲಿ ಸಹ ಬೆಚ್ಚ ನೀರ್ಕಾಯಿ ಪೆರಾಪುಡು ಕಾಯಿಸಿದ್ದೆ ಬಿಸಿ ನೀರಲ್ವೇನ? ಅದನ್ನು ಪುನಃ ಕಾಯಿಸಿದೇನು ಹುಚ್ಚುಂಟ ಅವನಿಗೆ? ಅರ್ಥ ಉಂಟಕ ಬಾತಿ ನಾ ತಿರುಗ ಅರ್ಥನೇ ನೀನು ಹೇಳಿದ್ದೆ ಹೇಗಲ್ವ? ಅವನಿ ಮಾತಾಡ ಬಂದ್ಬಿಟ್ಟಿದೆ ಕುದುರೆ ಗಿದ್ರೆ ಕೊಡು ಗಿಡು ಬೆಂದಿರು ತೊಂದು ಮಾತಿಗೊಂದು ಮಾತು ಚಕ್ಕುಲಿಗೊಂದು ತೂತು ಅಂಚವು ಬೆಚ್ಚ ನೀರು ಕಾಯಿ ಪೆರಾಪುಡು ಗಂಜಿ ಪೆರಾಪುಡು ಕಜಿಪ್ಪು ಮಾಡಿ ಪೆರಾಪುಡು ಬುಕ್ಕಲವರಿಂದ ಎಲ್ಲ ನೀರೇನು ಕೊಡೋದು ಗೊತ್ತಾಯ ನನ್ನನ್ನೆಲ್ಲ ಅಂತ ಕಟ್ಟಿಗೆಯಿಂದ ಸುಡುವುದು ಬೊಕ್ಕ ನಮ್ಮನ್ನೆಲ್ಲ ಶ್ರೀಗಂಧದ ಮರದಿಂದ. ಹೌದಾನೆ ಆತಲ ವಾಸನೆ ಆಗಲ್ಲೋ, ನಾವೆಲ್ಲ ದೊಡ್ಡವರಿದ್ದೇವೆ, ಜನನಾಯಕರಿದ್ದೇವೆ, ನಾವೆಲ್ಲ ಪರಿಮಳಯುಕ್ತವಾದುದನ್ನೇ ನಮ್ಮ ಹೊಗೆಯ ಮೂಲಕವಾಗಿ ಕೊಡ್ತೇವೆ. ನಿಗಲ ಮತ್ತೆ ರಾಜ್ಯಕ್ಕೆ ದಾಖಲು ಊರಿಗೂ ಪರಿಮಳ ಗಂಧದಾನ ಅಂಚತ್ತಿ ಮತ್ತೆ ಮಾತತ್ತಿ ಕೆಲವು ರಾಜ್ಯಕ್ಕೆ ದಾಖಲೆ ದಯ ಗಂಧದಾನ ಗೊತ್ತಿಲ್ಲ ಆಯ್ ಜೋಡ್ಪುನ ಊರಿಡಿಕ್ಕ ನಾದದಕ್ಕೆ ಹಿಂಗೆ ಮಗ್ಗೆ ಸೈತಿ ಬುಕ್ಕಲ್ಲ ಪರಿಮಳ ಅಂದ್ರೆ ಆಡ್ಕೊಂಡು ಗಂಧದಾನ ಬಾರ್ದು ಹಾಗಾದ್ರೂ ಊರುಡಿಕ್ಕ ಜೋಡ್ಪುನಗ ದೇಶ ನಾದದಕ್ಕೆ ಈ ದೇಶವೂ ಅಲ್ಲ ವಿದೇಶ ಸೈತಿ ಬುಕ್ಕ ಇಲ್ಲಗಾಯ್ತದಕ್ಕೆ ಗಣ್ಣಂತೆ ಮೂರಿ ವಾರದ ಏನಾದ್ರು ಬಿಡು. ಇಷ್ಟೆಲ್ಲ ಕಷ್ಟಪಟ್ಟು ಯಾಕೋ ವ್ಯವಹಾರ ಆಯ್ತನ್ ಬಂದ್ಪುನನ್ನ ಎಂಕಲೊಂಜಿ ತುಂಡು ಬುಡೇ ದಿವರಿ ಮಾಗೆ ಉಳ್ಳೇ ಗೊತ್ತು. ಶಾಬಾಸ್, ಇಷ್ಟು ಕಷ್ಟಪಟ್ಟರು ನಿನ್ನ ಜೀವನದಲ್ಲಿ ಒಂದು ಆದರ್ಶವನ್ನು ಇರಿಸಿಕೊಂಡೆಯಲ್ಲ, ಅದು ನನಗೆ ಸಂತೋಷವಾದ. ಒಂದು ಅಂಗವಿಕಲಿಗೆ ಬಾಳ್ವೆಯನ್ನು ಕೊಡುವುದು ಅಂತ ಹೇಳಿದ್ರೆ ಏನು ಅಷ್ಟು ಸುಲಭವ? ತಾಸುಗಟ್ಟಲೆ ಭಾಷಣ ಮಾಡುವುದು, ಜೀವನದಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಕಷ್ಟ. ಇನ್ನೊಂದು ನೋಡಿ ಮೆಚ್ಚಬೇಕು.
ಒಂದು ಅಂಗವಿಕಲಿಗೆ ಬಂದು ಏರು ಅಂಗವಿಕಲ ಎಣ್ಣ ಬಿಡಿದ್ದೆ ಅಂಗವಿಕಲ ನೀರಿಗೆಲ್ಲ ಕಾಕಾಜಿ ಅಂತ ಹೇಳಿದ್ರೆ ಕೈ ಇಲ್ವಾ ಕಾಲಿ ತುಂಡು ನನ್ನ ಕೈಕಾರ್ತಿ ಅಂದೆ ತುಂಡು ದಕ್ಕಿ ಮೂಕುದ್ದೆ ಕಿವಿ ಕರ್ಣನಾಶ ಕರ್ಣನಾಶ ಕೈಂದಿ ಅಂಗವಿಕಲ ಬಂದ ಕೈಕಾರಿದ್ದೆ ಕೆಬಿ ಮುಂಕುದ್ದೆ ತುಂಡು ನತ್ತು ತುಂಡು ಬಂಡ ಮತ್ತೆ ತುಂಡು ಬಂಡ ತುಳು ಎಂಕ್ಲ ಮತ ಪಾಪ ತಕ್ಲತೆ ದಿನಕ್ಕೂ ದಿನ ಸಂಬಳ ಬೆಂಕಿ ಮತ್ತತೆ ಎಂಕ್ಲ ಮತ ಸಪೂರದ ಲಕ್ಕೆರೆ ತೀರನ್ನ ಕಪ್ಪು ದೈತ ಕಣ್ಣು ಮತ ಬುರಿಕ್ಬೋದು ಕೆಪ್ಪಟ್ಟೆ ಮತ ಉಡಾಯಿಬೋದು ಕೂಲಿ ಮತ ಪಿಡೈ ಬರ್ತದೆ ಕುಜಾಲ್ ಮತ ತಾಳ್ದು ಕುಚ್ಚದ ಬೆಳೆದ ಕುಜಾಲ್ ಮತ ಬುಡ್ತು ಐದು ಕೊಂಚ ಅಂಗಿ ಚುರುಕು ದೆಪ್ಪುನಗ ಆಯ್ತದ ಅಂಗಿಪ್ಪುಡು ಒಕ್ಕ ಸಪೂರ ಅದು ಕೈಕಾರ ಪೀಪಿಗೆ ಅಂಗಿ ಮತ ನೇಲೊಂದು ಇಂಚ ಜೊಟ್ಟು ಬಿಡದಿ ಪೂಜ ನೆಕ್ಕೈಲಿ ಅವು ತುಂಡು ಬಿಡೇದಿ ಇಡೀ ಬಣ್ಣ ನಿಕ್ಕ ನಾವು ಒಂಜರೆ ಮನ ಬಂಗಾರ ಬಿಡಿ ಮಾಡ್ದು ಅವನ ಕೋರಿ ಮುಚ್ಚಿನ ಕುರ್ರದಂಜಿನ ಕೆಬಿಕ್ಕು ಮತ ನೇಲ್ತಿದ್ದಿ ಅಂಗಿವ ಬಣ್ಣದ ಬರುವ ಅವೇ ಬಣ್ಣದ ಬಿಂಬ ಮತ ಉರುಪುದು ಕೈಟು ಉಗುರುತ್ತಿಲ್ಲ ಬೇತಿನ ಉಗುರು ಕೊಡ್ತಿದ್ರು ಮತ ಪತ್ತಾದಿ ಕೈ ಮತ ಪಚ್ಚೆ ಕೆಂಪು ಮತ ತೊಡಿತಿದ್ವಿ ತುಂಡು ಕೈಕ ರವಕ್ಕೆ ಮತ ಮಾಡ್ದು ನೀರಿಲ್ದ ಚೊಲ್ತಿನ ಸೀರೆ ಮತ ತುತ್ತುದು ಕೈಟು ಕುಜಾಲದ ಸರಿಕೆದಲಕ ಬೆಚ್ಚ ಮತ ಮತ ಮಲ್ತದು ಕಣ್ಣಿಗೆ ಗುರ್ದಿ ಹತ್ತಿದಲ ಕಿಂಚ ಮೈ ಮತ ಮಾಡ್ದೆ ಕುಟ್ಟಿಗಾರ್ದ ಜೋಡು ಬರ್ದು ಇಂಚ ಕಪ್ಪು ಕಣ್ಣಟ್ಟಿದ್ದ ಗಾಡಿದ ಇಂಚ ಗುಮ್ಮೆದಲ್ಲಿ ಅದಕ್ಕೆಲ್ಲ ಜಾಗಿದ್ದೀನಿ ಸರ್ ಅವು ಇಡೀ ಬಿಡೇದಿ ಎಂಕೆಲ್ಲ ತುಂಡು ಮತ್ತೆ ಹೆಂಡತಿ ಮಗೆಯಲ್ಲಿ ಮಗೆ ಮಗೆಯಲ್ಲಿ ಮಗೆ ಮಗೆಯಲ್ಲಿ ನಿನಿಗೂ ಮಗ ನಿರ್ಧಾರ ಜೋಕ್ಲ ಬರಕ್ಕೆ ಅಂತ ನಿನ್ನನ್ನು ನೋಡುವಾಗಲೇ ಎಳೆವರೆಯಾದ ಹುಡುಗನ ಹಾಗೆ ಕಾಣಿಸ್ತಾ ಇರುವೆ ನಿನಗೂ ಮಗನಿದ್ದಾನಲ್ಲ ಜೋಕ್ಲ ಯಾನ್ ಇಂಚಿನ ಬೇರೆ ಯಾನ್ ಇಂಚತ ಎನ್ನ ಅಮ್ಮೇರೆ ನಿಂತು ಅಪ್ಪೆ ಎನ್ನ ಅಮ್ಮೇರೆ ಅಪ್ಪೆ ತಟೊಂದು ಓದ್ತಿದ್ದೆ ಅವು ಪುಂಗಾಡ್ಬರ್ದ ಕಂದಿದೆ ನಮ್ಮೇಲೆ ಬುಕ್ಕಲೇ ಇಲ್ಲಿ ಹಾಗಿದ್ರೆ ಈಗ ನಿನ್ನ ಹೆಂಡತಿ ಹೆಂಡತಿದ್ದಲ್ಲ ಯಾನ್ ಮಲ್ಲೆ ಅಜ್ಜಿ ಅವ್ ಮತ್ತೆ ನಡ್ತದೆ ಸರಿ ಮಗೆಯಲ್ಲಿ ನಿನ್ನ ಮಗ ಅವನ ಹೆಸರು ನಮಗೆ ಗೊತ್ತಿಲ್ಲ ಗೊತ್ತಿಪ್ಪಡಿ ನಿನ್ನ ಮಗ ಎನ್ನ ಮಗೆ ಗೊತ್ತಿ ಸತ್ಯ ದೇಬೇರ್ ಎನ್ನ ಮಗೆ ಈರೆ ಎನ್ನ ಮಗೆ ಈರೆ ಎಂದಿ ನಾನೊತ್ತು ಈರೆ ಈರು ಹೊಯ್ತದೆತ್ತನಲ್ಲ ಎನ್ನ ಮಗೆ ನಾನೊತ್ತು ಈರೆ ನಾಕೆ ಈರೆ ಈರಪ್ಪ ಎಂಬುದಾರು ನನ್ನ ಗಂಧಾಲ ಬಂದೆಲ್ಲ ಉಳೈ ಇರಲಿಲ್ಲ ಕೈ ಕಪ್ಪ ಅಂತ ಎತ್ತೀನಿ ನಮಗೆ ಇದೆ ಎಲ್ಲಿಗೆ ಇಲ್ಲ ಮನೆಯಲ್ಲಿದ್ದ ಏನ್ ಮಾಡ್ತಾನ ಕರ್ಮ ಬೇರೆ ಶಾಲೆ ಗಡಪಂಡ ಬೀಜದ ವಾಟಿ 4 ಬಾರಿಸಬೇಕಾಗಿತ್ತು ಓರು ಬಾರಿಸವನು ಇಲ್ಲಟ್ಟು ಶಾಲೆ ಮುಟ್ಟ ನೋತಂಬೋದು ಮತ್ತೆ ಅಲ್ಲಿಯೇ ಕೂತು ಬಿಡ್ತಾನೆ ಮನೆಗೆ ಬರುದು ಬೈಯಡ್ ಬಣ್ಣ ಗುರುಕುಲ ಮಂಡ್ಯದ ನೀನಿಲ್ಲಿ ನನ್ಗೆ ಮುಳ್ಳು ನೋತನೆ ಅವನಲ್ಲಿ ಕುರುಕುಲೆ ನೋತು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನನ್ನಲೆಕ್ಕನೆ ಬೆದಂಬೆ ಪ್ರತಿ ಚಾಟನ ಈಗ ಏನು ಮಾಡ್ತಾರೆ ಶಾಲೆ ಹಿಡ್ಪದಿಲ್ಲ ಮನೆಯಲ್ಲಿ ಬದನೆ ಜೀವನದಲ್ಲಿ ಎಲ್ಲವರಿಗೂ ವಿದ್ಯೆ ತಲೆಗೆ ಹತ್ತುತ್ತದೆ ಅಂತಲ್ಲ ಕೆಲವರಿಗೆ ವಿದ್ಯೆ ತಲೆಗೆ ಹತ್ತುತ್ತದೆ ಕೆಲವರು ಉದ್ಯೋಗ ಆಕಾಂಕ್ಷಿಗಳಾಗಿರ್ತಾರೆ ಸ್ವಯಂ ಉದ್ಯೋಗಿಗಳಾಗಿರ್ತಾರೆ ಕೃಷಿ ಎನ್ನುವುದು ಒಳ್ಳೆಯದು ತರಕಾರಿಗೆ ಅದರಲ್ಲೂ ಬದನೆ ಅಂತ ಹೇಳಿದ್ರೆ ತರಕಾರಿ ನೋಡು ಕೃಷಿತೋ ನಾಸ್ತಿ ದುರ್ಭಿಕ್ಷ ತರಕಾರಿಯಲ್ಲಿ ಬದನೆ ಹೀರೆಕಾಯಿ ನುಗ್ಗೆಕಾಯಿ ಬೆಂಡೆಕಾಯಿ ಹಾಗಲಕಾಯಿ ಪಡವಲಕಾಯಿ ಕುಂಬಳಕಾಯಿ ಚೀನಿಕಾಯಿ ಸೋರೆಕಾಯಿ ಮಾವಿನಕಾಯಿ ಅದರಲ್ಲೂ ಬದನೆಯಲ್ಲಿ ಉಳ್ಳ ಬದನೆ ಉಂಟಲ್ಲ ತೂನಗನೆ ಸೂಟು ಅನ್ನ ಬದನೆದಲ್ಲಿ ಕೊಲ್ಲಿತ್ತು ಆಗಲು ಅದನ್ನೊಂದು ಬೆಂಕಿಯಲ್ಲಿ ಹಾಕಿ ಸುಟ್ಟು ಒಂದು ಚಟ್ನಿಯನ್ನು ಮಾಡಿದ್ರೆ ಇರು ಸರ್ಲ ನಾನು ಸರಿ ಇದ್ದೇನೆ ಬೊಕ್ಕ ಹೆಂಚಿನ ಬಂದಿನಿ ಏನು ಯಾನ ಬದನೆ ಬದನೆ ಉದ್ದದಲತ್ತು ಉಂಟುದಲತ್ತು ಬದನೆ ಭಜನೆ ಭಜನೆ ದೇಬೇರ್ನ ಎದುರುಕೊಳ್ಳೊಂದು ಭಜನೆ ಭಜನೆ ವಿಭಜನೆ ಇಲ್ಲ ವಿಭಜನೆ ಇದ್ದ ನಾವೇ ಭಜನೆ ಹೌದಾ ಭಜನೆ ಭಜನೆ ಹೇಗೆ ಹೇಳ್ತಾನ ದೇಬೇರ್ಲ ಗಟ್ಟಿപ്പിದೆ ಅಂದ್ರೆ ಇತ್ತೆ ಮುಗಿದ ಮತ್ತೆ ದೇವ್ರನ ಭಜನೆ ಅಲ್ಲಿಗೆ ತಲುಪಿದನು ಅದಾದ್ರೂ ಹೇಗೆ ಹೇಳ್ತಾನೆ ಚೆನ್ನಿಟ್ಟೆ ಹೌದಾ ಗುಡ್ಡೆ ಬೇಗ ಆಗ್ತದೆ ಹೇಗೆ ಬರ್ತದೆ ಬಾಯಿತು ನಂದೆ ಹೌದಾ ಅದ್ಯಾಕೆ ಅವ್ರಿಗೆ ಕೇಂದ್ರ ಹಂದಾಟ ಅಭ್ಯಾಸ ಆಗಿದೆ ಹೇಳಲಿಕ್ಕೆ ಬರ್ತದೆ ಒಮ್ಮೆ ಹೇಳ್ತೀವಿ ಕೇಂದ್ರ ಅವನಿಗೆ ನಿಗ್ಮತ ಎಲ್ಲಿ ಸಿಗುವುದು ನಿಕ್ಲೆ ಖುಷಿ ಅಣ್ಣ ತಾಳ ಬರಲಿ ನಮ್ಮಲ್ಲಿ
ಐನೂರು ಸಾಲ ಸಾಕಾ? ಸಾಲ ಆಟೋ ಸಾಲ ಸಾಲ ಅದೆಲ್ಲ ಇಲ್ಲ. ಮೊದಲೇ ನನಗೆ ಅವನ ಆತ್ಮಕ್ಕೆ ಒಂದು ಸಂತೃಪ್ತಿ ಆಗಲಿ. ಅದನ್ನಷ್ಟು ಗಟ್ಟಿ ಬಾರಿಸಬೇಡ, ಮೆಲ್ಲ ಬಾರಿಸು. ಮೆಲ್ಲ ಬಟ್ಟು ನಿಂಗೆ ತಾಳದ ಎರಡು ಪಾಲದ ಬಟ್ಟಲ್ ಕೊಟ್ಟಿದ್ದಾರೆ ತಾಳ ಪುಣ್ಯ ಗಟ್ಟಿ ಬಟ್ಟಿದ್ದಾರೆ ಸುತ್ತಿನ ಸುದ್ದಿ ಪುಡ್ಚಿ ಮಾಹಿತಿ ಸುಟ್ಟು ಆಡುವ. ಎಷ್ಟು ಸಲ ಬಿದ್ದಿದೆ ನನ್ನ ಬಾಡಿಯಲ್ಲಿ ಅವರು ಹೊಡಿಲಿಕ್ಕೆ ಬಂದದ್ದ ಬಿರವ ಕೈಗಟ್ಟೊಂದು ಮಣ್ಣ ಕಡೆ ಕೊಡಿ ತಾಲೂಕು ಸೇರಿ ಯಾವುದಕ್ಕೆ ಸೇರೋದಿಲ್ಲ. ಸುತ್ತಿ ಎಲ್ಲಿರುವೆ ತಂದೆ ಬಾರೋ ಬಾರೇ ತಂದೆ ನಿನ್ನ ಅಪ್ಪ ಅಲ್ಲೇ ಇರುದು. ತಂದೆ ಬಾರೋ ಅಲ್ಲಿ ಹೊರಬರ್ಲಿಕ್ಕಿಲ್ವ? ಬಾರಿಗ ನೀನು ಹೇಳಿದಲ್ಲಿಂದ ಹೊರಬರ್ಲಿಕ್ಕಿಲ್ವ? ಅವು ಹಾಳಾಪ್ನೆ ಹಾಳಾಗಿ ಆಗಿದೆ. ಎಲ್ಲಿಗೆ ಹಾಳಾಗುದು? ಅಯ್ಯೋ ಹಾಲಾಪನೆ, ಅಯ್ಯೋ ಹಾಲಾಪನೆ ಸೇರ್ದು ಹಾಳಾಯ್ತ್ರಿ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಅಮರತ್ತಿನ ಅಂಚಿ ಇಂಚಿ ತೋಪುಟಿ ನನ್ನ ಗೆದ್ದು ಕೊರಿ చాలు ಅದೆಲ್ಲಿಗ ಅವು ಅವರೇ ಸಾಲ ಮಾಡಿ ತಗೊಂಡದ್ದು. ಅವರಿಗೆ ಇನ್ನೂ ಕೊಡ್ಲಿಲ್ಲ ಅದರ ಒಂದು ಪಿತ್ತಾಳದ ಅವರ ತೂಕ ಕೊಡಲಿ ಅಲ್ಲಿ ಇದಲ್ಲ ಚಿಲ್ಲ ಎಲ್ಲರಿಗೆ ಹೋಗುದು. ಹೌದೇನೋ ಸಿಕ್ಕಿದ್ದನ್ನೆಲ್ಲ ಬಚ್ಚಿಕೊಂಡು ಹೋಗುದು ಅಭ್ಯಾಸವಲ್ಲ. ನಾನು ಪಿತ್ತಾಳದ ಕರ್ಪದ ಮಾತಾಡ್ತೀನಿ. ಹೌದು ಕೆಲವು ಉಲ್ಲಂಬೇರೆ ಮಾತಾ ಕೊಂಡು ಹೋಗುದು. ಪಾಲದ ಬಟ್ಟಲು ಹಾಕಾಚಿದ ಲೋಟೆ ಸರಿ ಸಾರು ಸಾಂಬಾರು ಹೋಳಿಗೆ ಕಟ್ಟಂಬಡೆ ಮಾತ ಏರ್ನ ಗಾಡಿದ ಕನ್ನಡಿಲ್ಲ ಬಿಟ್ಟ ಚಿರೋಡ್ಬಾರ್ದು ಪರಂಗನ ಆಚೈನೇನೆ ಮುಳ್ಪಡ್ದು ಸಂಪಾಜಕ್ಕೆ ಬತ್ತೊಂಬ ಮುಲ್ಪ ಹಾಲಾಪನತ ಇಲ್ಲ ಕೊಂಡು ದಕ್ಕದ ಏರಿಯಾ ಬುಕ ಅದು ಬಿಡು. ನಮ್ಮ ಮಗ ನಿನ್ನನ್ನು ಮಂಗ ಮಾಡಿ ಬಿಟ್ಟನಲ್ಲ. ಅಮ್ಮೆ ಮಗನ ನಿಷ್ಠಾಲ್ಪ ಬರೆಂಚ ಅವ ಹೇಳಿದ ಭಜನೆ ಏನು? ಎಲ್ಲಿರುವೆ ತಂದೆ ಬಾರು ಮಾರುತಿ. ಮಾರುತಿ ಅಂದ್ರೆ ಯಾರು? ಮಾರ್ಚಂಡ ಹನುಮಂತೆ. ಹನುಮಂತ ಯಾವ ಜಾತಿ? ಹನುಮಂತೇವ ಜಾತಿಯನ್ನ ಎಂಕಲ ಗೊತ್ತಿದ್ದೀಯ? ಮಂಗ. ಮಂಗಿ ನಿನಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ, ನನಗೆ ಗೊತ್ತು. ಮಂಗಿ ಅವ ಹೇಳಿದ್ದದನ್ನ ಎಲ್ಲಿರುವೆ ತಂದೆ ಏ ಮಂಗ ಎಲ್ಲಿರುವೆ ತಂದೆ ಬಾರು. ಅಂಚಿ ಇಂಚಿ ತೂಪುತಿ ಕಾಡದ ಲೈಪುತಿ ಆ ಕಡೆ ಈ ಕಡೆ ನೋಡ್ತೀಯ, ಕಾಡಿನೊಳಗೆ ಹೋಗ್ತೀಯ. ಒಂದಿ ಕಟ್ಟ ಕನಕ ಕನಕ ಮಾರುತಿ ಮಾರುತಿ ಎಲ್ಲಿರುವೆ ತಂದೆ ಬಾರು ಮಾರುತಿ ಎಲ್ಲಿರುವೆ ತಂದೆ ಬಾರು. ಹೇಗೆ ಭಜನೆ ಅಂತ ಹೇಳಿದ್ರೆ ಹಾಗೆ ಇಂಥ ಭಜನೆ ಎಲ್ಲ ನಾಚಿ ಇರ್ತದ ಕೆಲವು ಮೆರವಣಿಗೆ ಇಟ್ಕೊಡು ಅಂಚಿನ ಪೊತ್ತು ನೀನು ಮಾಡ್ತಾನೆ ಭಜನೆ ಡುಮ್ 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 ಆ ಭಜನೆ ಎಂಚಿನಿಂದ ಎಲ್ಲ ಬಿಡು. ಮತ್ತೆ ಒಂದು ಏನು ತಂದೆ ರಕ್ಕಸನ
ಒಮ್ಮೆ ಹೇಳು. ಆ ಒಚ್ಚ ಕೂಡ ರಕ್ಕಸನ ಸೊಕ್ಕ ಮುರಿ ಜಯಾನಂದನ ಗೆಬ್ಬು ಅದೇನು ದಿನೇಶನಿಗೆ ಆಗುದಿಲ್ವಾ? ನಿತ್ಯವು ಮಗೆ ಬನ್ನೆ ಹೌದಾ? ಯಾಕಂದ್ರೆ ನೆಪ್ಪನೆ ಅಂಚ ಬಿಡ. ಹೌದೇನೋ? ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ವ್ಯವಹಾರ ಮಾಡುದು? ಏನಾಯ್ತು? ಇತ್ತದ ಕಾಲಡು ನಮ್ಮ ಕಷ್ಟವನ್ನು ಕೇಳಿ ನಕಲಿ ಇದ್ದೇನೆ ನಮ್ಮ ಒಳ್ಳ ಕಷ್ಟವನ್ನು ಪಂಡನ ನಮ್ಮ ಎದುರು ಕಣ ನೀರು ಹರಿಪದೆ ಹಿಂದೆ ನಮ್ಮ ಪೋಣಗ ನೆರ್ಪಿನ ಬೆಟ್ಟಕ್ಕೆ ಹೋಗಿ ಮಗಕ್ಕೆ ಮಾರಿ ಐತೆ ಕರಿನ ಸೊಂದೇ ಜಾಗ ಇರ್ತಿಕ್ಕಿದ್ದೆ ದಾನಿಗೆ ನನಗೆ ಎಡ್ಡೆ ಬನಿ ಇರ್ತಾರ ಹುಟ್ಟಿದ್ದೆ ತುಲಾ ದೇಬೇರ್ ಬಾಗಣಿ ಊಟ ಹಾಕಿ ಸತಿ ಮುಲ್ ತೊಂದ್ರಲಿ ನಟ್ಟೋಡ್ ಮಗಿ ಬರ್ಬೋದು. ಆದರೂ ಒಮ್ಮೆ ನನಗೆ ಬೇಕಾ? ನೀನು ನಗಬೇಡುವ, ನಗಬೇಡುವ. ಬುಲ್ಪು ನೀ ಅದು ಹಾಗ ಬುಲ್ತು ದಬ್ಬೆಸದ್ದೆ ಅಂಚ ಕಷ್ಟ ಮೇರೆ ಜೀವನ ಕಷ್ಟ. ಬೆಂದಿಲ್ಲ ಯಾವುದು ಯಾಕೆ ಬೆಂದಿನ ಮುಟ್ಟತ್ತಿ ಬೇರೆ ಅಂದ್ರೆ ಎಂಕ್ ಯಾನ ಮಗೆ ಬಿಡೈತಿ 3 ಜನ ಪುಣತಿ 3 ಮಂದಿ 3 ಜನ ಪುಲ ಒಂಜೇ ಕುಪ್ಪಿದ ಮರ್ದಣ್ಣ ದಿನ ಸುಂದರತಿ ಯಾವಾಗ ತೆಗೆದುಕೊಳ್ಳುವುದಪ್ಪ? ಕೋಣ ಸಾಹಿಬ್ ಕರಡ್ ರಡ್ಡು ಬೂಚಿದೆ ತೊಂದು ಹೆಚ್ಚರಿಗೆ ಆಯ್ತು ಅಂತ ಇಚ್ಚಿರ್ಗಂಡ ಕುಡ ರಡ್ಡು ಬೂಚಿದೆ ತೊಂದು ಬೆಳಿಗ್ಗೆ ಬುಲ್ಪುಲಕ್ಕದ ಕುಡ ರಡ್ಡು ಬೂಚಿದೆ ತೊಂದು ಮತ್ತೆ ಕೆಲಸಕ್ಕೆ ಹೋಗುದು ಯಾವಾಗ? ಕುಪ್ಪಿಯಪ್ಪ ಮುಗಿಪುಂಡಾಯ್ತ ಮನದ ಕುಪ್ಪಿಗೊಂಡು ದುಡ್ಡು ಹೊಡೆ ಹಾಗೆ ಕಷ್ಟ ಎಂಚಿನ ಪಂಪರನ್ನು ಏನು ಉನಂದೆ ದೆತ್ತಿನ ದಿನಕ್ಕುಳ್ಳು ಏತವ್ರ ಮಧ್ಯಾಹ್ನ ಒಂಜೋಣಸು ಮಾತ್ರ ರಾತ್ರಿ ಉಪವಾಸ ಮಧ್ಯಾಹ್ನದ ಒಂದು ಹೊತ್ತಿನ ಊಟ ರಾತ್ರಿ ಉಪವಾಸ ವಾರಗಟ್ಲೆ ತಿಂಗಳಗಟ್ಲೆ ಹಸಿವಾಗ್ಲಿಲ್ವಪ್ಪ? ಬಟಾಪನ್ ಬುಕ್ಕದಾದ ಏನು ಮಾಡಿದ್ರಪ್ಪ? ಇರುವ ದೋಸೆ ತಿಂದು ಕಬ್ಬಾಳಕ್ಕೆ ಇದು ಅದೇ ಅವನಿಗೆ ಅದೇ ದೋಷ ದೋಷ ತಿಂದದ್ದೇ ದೋಷ. ನಿನಗೆ 20 ದೋಷದಿಂದದ್ದನ್ನು ಉಪವಾಸ ಅಲ್ವಾ? ಯಾರು ಹೇಳಿದ್ದು ನಿನಗೆ ಉಪವಾಸ? ಜೊತೆ ಬಳತ್ತೆ ಉಷ್ಣಾಪು ಕೂಡ 50ಕ್ಕೆ ಎಲ್ಲಿ ಸಿಗ್ತದೆ? 60 ಕಳೆದಿದೆ. ಉಪವಾಸನಾರು ಬಂತೀರ ಬೋಲ್ದು ಬಂತೀರ ಅವು ಉಪವಾಸಗೆ ಹೆಂಚಾಗೆ ಉಪವಾಸ ಬಂದ ಊಟ 9 ಚಪಾತಿ 20 ಸಾಂಬಾರಿನಲ್ಲಿ ಇದ್ದಂತಹ ಹೋಳು ಬಿಡು. ಚಿಂತೆಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹಿಸು. ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹಿಸು. ನಾನಿದ್ದೆ ಎನ್ನ ಬಿಡಿದ್ದು ನೀರ್ನ ಕಾಯ್ತಾರೆ ಗರಪುಲ್ಲಿಗೆ ಹ್ಯಾಂಡ್ ಆಯ್ತಿದೆ ಸಾವು ಎಂತಿನ ಗೊತ್ತಿಲ್ಲ. ವಾನಮ್ನದ ಪೆದಮ್ಮರೆ ಮೀಸ ಮಲ್ಗಣ್ಣ ಪೆದಮ್ಮಾತಿಯರು ನೀರು ಇತ್ತವರನ್ನ ಸಿಗ್ಲೇಪ ಉಗ್ರ ಸ್ವರೂಪ ಇತ್ತವರನ್ನೇ ಪತ್ತನೇ ಜೊತೆ ಬರಿಯರ ಪುನಃ ಕೋಪ ಯಾವಾಗ ಬರ್ಲಿಕ್ಕೆ ಹೆಂಚಿನ ಬಾತಿಯರು ನೀ ಜನ ವಾನಮ್ನೆ ಪೆದಮ್ಮಾತಿಯರು ಎಜ್ಜಿ ನಮ್ಮ ಒಂಜೋರ ತುಂಬಲಡೆ ಕೋಪ ಯಾಕೆ ನಿನಗೆ ಸಿಟ್ಟು ಬಂದ? ಯಾಕೆ ಸಿಟ್ಟು ಈರ್ನ ಬಿಡಿತೀನಿ ಅಪಾರ್ಥವನ್ನು ಕಲ್ಪಿಸಿಕೊಳ್ಳಬೇಡ. ಹೆಚ್ಚಿನ ಅಪಾರ್ಥ. ನಿನ್ನ ಹೆಂಡತಿ ನನ್ನ ತಂಗಿಯ ಹಾಗೆ, ನಿನ್ನ ಮಗ ನನ್ನ ಅಳಿಯನ ಹಾಗೆ. ತನಿಖೆ ಕಳಿಸು, ವ್ಯವಸ್ಥೆ ಮಾಡಿಕೊಡ್ತೇವೆ. ಅಣ್ಣ ಅಪಾರ್ಥ ಬರಿಯರ ಬಲ್ಲಿ ನನ್ನ ಅಪಾರ್ಥ ಬರ್ನ ಶಬ್ದಲ ಪಾತ್ಯರ ಬಲ್ಲಿ ಏನು ಕಣಕ್ಕು ಮರಣ ಆಯ್ತು ಪೆನ್ನ ಮಂಡಿಲ ಬುದ್ಧಿ ಮಣ್ಣು ಪುನಃ ಅವೇ ನಂಗೆ ಕಾಲಿ ಬಾಜನ ಪಂದನಗನೆ ಗೊತ್ತಾಪುಂಡು ಕಾಯಿಗಾಜಿ ಪುದನ ಕೋರಿ ಮೀನ ನಾವು ಈರಂತೂ ಮುರಡಿ ಎಲ್ಲಿಯೋ ಇದು ನಾವು ಏನಂತ ಬಂದಿದ್ದು ಜಾತ್ರೆದಲ್ಪ ಜಾತ್ರೆಗೆಲ್ಲ ನಾವು ಹೋಗುದು ಇತ್ತಲ್ಲಿ ಇಲ್ಲ ಯಾರೆಲ್ಲ ಇದ್ರು ಇಲ್ಲ ಇಲ್ಲ ಇರ್ಲ ಇರ್ನ ಬಿಡಿದ್ರು ಒಟ್ಟು ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಎಲ್ಲಿಗೂ ಹೋಗುದು. ಅಪ್ಪಂಡ ಬರಿತೆಲ್ಲದ ಅವಳಿಗೆ ಮನೆಯಲ್ಲೇ ಬೇಕಾದಷ್ಟು ಬರಿತೆಲ್ಲದ ಪುಂಜ ಇನ್ನ ಹಾಗೆ ಅಂತ ಗ್ರಹಿಸಿದ್ಯಾ? ಇಲ್ಲ ಏನ್ ಮಾಡ್ತಾ ಇದ್ರು ಹೇಳು? ಏನ್ ಮಾಡ್ತಿದ್ರು? ಇಲ್ಲ ಅಲ್ಲ ಪುಂಜೋಳ ದೇವರನ್ನ ಬಲಿಕೋಣ ಎದುರುಡೆ ಗೋಪೇದ ಅಲ್ಲಿಂದ ಕೆಳಗಿಳಿ ಮತ್ತೆ ಅದನ್ನು ಹೀಗೆ ತೆಗಿಲಿಕ್ಕಿಲ್ವಾ? ಒಳಗಿಂದ ಹೊರಗೆ ಬರುವುದು ಹೇಗೆ? ಹೌದೇ? ಅದು ದೇವರ ಎದುರಿನಲ್ಲಿ ಫಕೀರ. ನಾಡಿನ ದೊರೆ
ಕುರೆ ಕುರೆ ಅಂತ ಹೇಳಿದ್ರೆ ಎಂತ ಅಂತ ಗೊತ್ತಿಲ್ಲ ನಂದಿ ಕುರೆ ಹಣ್ಣಂದಿ ಹೌದಾ? ಅವು ಕುರೆ ಅಂತ ಹೇಳಿದ್ರೆ ಮಣ್ಣಾಯ್ತು ಅದಲ್ಲ ಮಂಗ ಅಂತ. ಮಂಗನ ಹಾ. ಕುರೆ ಹಣ್ಣು ಬಸಿಲಿ ಅದು ಅಂತ ಕಲಿಬೇಕು. ಲೋಕವಿದ ರುಚಿ ಬೇರೆ ಬೇರೆ ಭಾಷೆಗಳು ಕೇಳವರ ಅರೆ ಅರೆ ಬಸಿ ಅದು ದೇವರ ಎದುರಿನಲ್ಲಿ ಕಟ್ಟಿರಾಯ ಗೊತ್ತಾಯ್ತಲ್ಲ. ಇದು ನಾಡಿನ ದೊರೆನ ಅರಸ ಶೋಣಿತವನಗರಿಯ ಅರಸ ದಾರಿಗಾಸುರ. ಸುಮಿತಾ ನಿನ್ನ ಅತ್ತೆ ನಿನ್ನ ಅತ್ತೆ ಮಗಳು ಶೋಣಿತವನಗರಿ ಸದಾ ರಕ್ತವನ್ನ ಛಾಯೆಯಿಂದಲೇ ಕಂಗೊಳಿಸುವ ಕಾರಣವಾಗಿ ಇದು ಶೋಣಿತ. ಇಲ್ಲಿಯ ದೊರೆ ನಾನು ದಾರಿಗಾಸುರ. ಬಾರಿಗೇರ ದಾರಿಗಾ ಈ ರೋಡ್ ಯುದ್ಧಕ್ಕೆ ಯುದ್ಧ ಏನ ಈ ಬಂಜು ಹೊತ್ತದ್ದು ಪೆಟ್ಟು ಅಂತಿರು ಹೊಟ್ಟೆಯಲ್ಲಿ ಈರೊಲ್ಲ ಕಂಕಣೆ ಪುರಿಯರ್ನ ಏಮೇನು ಮರಂಕಣೆ ಆಟ ಈರಿಂದ ಅಂದಾಜು ಮತ್ತು ಲಕ್ಕನಕ್ಕೆ ಆ ಎದ್ದು ಅರ್ಧ ವರ್ಷ ತಜತ್ತದು ಮಾರ್ದವು ಗರಡಿಯಲ್ಲಿ ಅಂಗ ಸಾಧನೆ ಮಾಡಿದವನು ಅಂದೋ ಹೋಗುತ್ತೇನೆ ಹೋಗಿ ಬರ್ತೇನೆ ಇರ ಬರ್ಪನಂದಾಜಿಂದ ನಿಶ್ಚಯ. ಏಚೆಟೆ 3ರಲ್ಲಿ ಮುಜೆಟ್ ಬರೋಲಿ ಆತ್ ಬೇಗ ಕಷ್ಟ ಆದೀತ ಮುಜೆಟ್ ಬತ್ತಿನ ತೊಂದರೆ ಇದ್ದಿ ಮತ್ತೆ ಎಂಕಲೆ ಕುಟುಂಬದ ಮತ ಸೇರ್ದು ದೂಪೆ ಮತ ಮೆತ್ತು ಬೇರೆ ಮಂಡೆ ಚಾನ್ ಅದೇ ಮುಜೆಟ್ ಬತ್ತಿಗಿಲ್ಲ ಅವನ್ನ ಮತ್ತೆ ಮುಜೆನ ಮಧ್ಯಾಹ್ನ ರಂಜುವಾಗೆ 13ರಲ್ಲಿ ಏನುಂಟು ಅವನ ನೀರಿನ ಬುದರಡಲ್ಲಿ ಕಕ್ಕೆಗೆ ನುಕ್ಕು ದೀರಲ್ಲ ನೀರು ಬತ್ತು ಜನ ಬಯ್ಯ ಸಾಧಾರಣ 4 ಬಲ್ಲೆ ಕಷ್ಟ ಆದ್ರೆ ಕಷ್ಟ ತೊಂದರೆ ಆಯ್ತು ಅಂತಾದ್ರೆ ಆ ತೊಂದರೆ ವ್ಯವಸ್ಥೆ ಎಲ್ಲ ಸರಿ ಇಲ್ಲ ಇದು. ಆತು ಮತ್ತು ಬರೋಕೆ ಅವೇ ತೊಂದರೆ ಬೇಜಾರ ಬೇಡವಾದ್ರೆ ಬೆತ್ತೋದಿದ್ದನ್ನು ಮತ್ತೇನು ಮಾಡ್ಬೇಕು? 14 ಬಯ್ಯಡೊಂದು ತಪ್ಪಾಗುತ್ತೆ ಅದು ಯಾಕೆ? ಈರಿನ ಜುಲೈಲಿ ಮತ್ತೇನು ವಿಶೇಷ? ಅಲ್ಲಿ ಕೋರಿ ಕುಂದಿ ಮತ್ತು ಹೌದಾ? ಯಾವುದು ಉಲ್ಲಾಸ ಇಷ್ಟ ಉಲ್ಲಾಸ ತಮಲಾರಿ ಇಷ್ಟ ಹಾಗಿದ್ರೆ ಎಲ್ಲವರಿಗೆ ಹೇಳುವುದು ಅಮ್ಮೆ ಉಲಾಯಿ ಬರೋದು ಮತ್ತೆ ಬತ್ತನ ಗಂಗಸರ ಬರುದು ಹಾಗೆ ಬಿಡು ನೋಡೋಣ. ಸರಿ ಬಿಡು. ಬಲ್ಲಿ ಬತ್ತು ಜಿಲ್ಲಿ ರಂಚೆ ಪುಲಿ ಅನ್ನ ಚೂರು ಕನಕ ದಾಟ ಬತ್ತಲಿ ನಾನು ಅದನ್ನೆಲ್ಲ ಹಿಡಿಸುವುದಕ್ಕೆ ಇರುವುದಲ್ಲ. ಆತ ಚೂರು ಬತ್ತಲಿ ಬರ ಬರ ಏಯ್ ಅದೊಂದು ಚೂರು ಬತ್ತಲಿ ಕನಕ ದಾಟ ಏಯ್ ಆ ಬಟ್ಟೆಯನ್ನು ಕೆಳಗೆ ಬಿಡು. ಹೌದು ಚೂರು ಬಲ್ಲಿ ಕನಕ ದಾಟ ಚೂರು ಬಟ್ಟೆಯನ್ನು ಕೆಳಗೆ ಹಾಕು ಅಂತ ಹೇಳಿದ್ದು ನಾನು. ನನ್ನೆಲ್ಲ ತಿಳ್ಕೊಳ್ಳೋಣ ಏ ಹುಚ್ಚ, ಬಟ್ಟೆಯನ್ನು ಎತ್ತಿ ಕಟ್ಟಬೇಡ, ಅದು ಕೆಳಗೆ ಕೆಳಗಿಡು. ಇನ್ನು ಮಾಡಿ ಕೆಳಗೆ ಇನ್ನು ಗುರಿಗೆ ಹಾಕ್ಬೇಕು. ತಗ 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 ಅವ ಇದ್ದಾನೆ ನೋಡು. ನಿನ್ನ ಅವಸ್ಥೆ ನೋಡಿ ಅವರು ನಗಾಡುವುದು ನೋಡಿ. ಎದೆತ್ತದ ಗೆಪ್ಪು ಅಂತ ಕೇಳಿ ಏಯ್ ಕಟ್ಟೆ ಕೆಳಗೆ ಬಿಡ, ಎತ್ತಿ ಕಟ್ಟಬೇಡ, ಅದು ಸಂಸ್ಕಾರ ಅಲ್ಲ ಅಂತ ಹೇಳಿ ಅತ್ತೆಯನ್ನ ಯಾನ್ ಮನೆ ಪೂಜೆ ಮಾಡಿದ್ರಿ ಈ ನಮ್ಮನೆ ಗುಡಿಪಾಪ ಯಾಕೆ ಈ ಒಂದ ಕಡೆ ಬಂದರೆ ಎಂತ ಜನನಾಯಕಿಯರು ಈ ರಾಜಕೀಯ ಅಂಚ ಇಂಚ ಅಂತ ಯಾನ ದುಡ್ಡು ಕೊಡ್ತಿದ್ದೆ ಮುಂದೆ ಎಂಕ ತುತ್ತದು ಎಂಕ ದೇರ್ತ ಕಟ್ಟಿರ ಸ್ವಾತಂತ್ರ್ಯ ಹೆಚ್ಚಿ ಮುಖ ನಿಕ್ಲು ನಾವು ಆ ನಮ್ಮನೆದ ರಾಜಕೀಯ ಎಂಚಿನ ಹಾಗೆ ಎಲ್ಲ ಬಾಕಿದ ತೋಡುದು ಯಾನ ಬಯ್ಯ ದೆಪ್ಪಿಯರೆ ನಿಕ್ಲೇ ದುಡ್ಡು ಕಟ್ಟು ಯಾನ ನಡೆದು ಮಲ್ಲೆ ಮಾತ್ರ ಮರನ್ನು ಯಾನ ಕಡ್ಕೊಡು ನನ್ನ ನಿಕ್ಲೇಗೆ ಬರೆದು ಕೊಡಬೇಕು. ನನ್ನ ರಡ್ಡೋರ್ ಸಗರ್ನಾಗ ಎಣ್ಣ ಬಿಡ್ತೀನಿ ಯಾನ ಜಾತ್ರೆಯಲ್ಲಿ ತಂಬೋಯರ್ಲ ನಿಕ್ಲವತ್ತಿ ರಸೀದಿ ನೋಡ ಆಧಾರ ಬೇಕು, ಆಧಾರ ಬೇಕು. ಆಧಾರ ನೇರ್ನ ಬಿಡಿದಿಲ್ಲ ನನ್ನ ಚೂರು ಬತ್ಲಿ ಆಗುದಿಲ್ಲ. ಚೂರು ಬತ್ಲಿ ಊರಿನ ಅರಸ ಅರಸು ನೆನ್ಕೊತ್ತು ಕನಸು ಹೋಗ ಒತ್ತುಕೊಂಡು ಹೋಗುವಂತೆ ಇಲ್ಲಿಗೆ ತಾಟ್ಲಿಕ್ಕೆ ಕಂತೆ ನಿಮ್ಮ ಹೆದ್ದಾರಿ ಅಂದ್ರೆ ನಮ್ಮ ಪಾಪದವ್ರು ಎಲ್ಲಿಂದ ಹೋಗ್ಬೇಕು? ಒಳ ರಸ್ತೆಗಳು. ಓ ನಿಕ್ಲೆಗೆ ಕನ್ನಡತೆಲ್ಲ ಕತ್ತನ ಮಾರ್ಗ ಎಂಕ್ಲೆ ಗುಂಡಿ ಗುರುಪಿದ ಒಳ ರಸ್ತೆ ನಾವು ತೆರಿಗೆ ಹೊರಪಿದ್ದೇನೆ ಬಿಡೋರ್ ಪರ ಕ್ರಮ ಅಂತ ಕೊಂಡೋದು ನಿಕ್ಲ ಇಲ್ಲಡೆ ಮಾಲಿಗೆ ಹಾಕುದು ನಾವು ಅಲ್ಲಿ ಗುಂಡಿ ಗುರುಪಿಗೆ ಬೂರ್ತು ಸೊಂಟದ ಏನು ಕಿವಿ ತಪ್ಪ ಒಂದು ಏನೇ ಎಣ್ಣೆ ಪೂಜೆ ಒಂದು ಹೋಗ್ಬೇಕು ಅವಲ್ಲವಾ ಇವಾರೆ ಚೂರು ಬತ್ತೆ ಅಲ್ಲ ಪಲ್ಯ ಎತ್ತ ತಾವರ ಹಿಡಿದಿದ್ದವರ
10 ಜಾರಂದು ಎಂಕಿ ಎಕಡಿ ಬೊಕ್ಕಣಗನೆ ಅಂತ ಜಾತಿ ಏನೋ ಒಂದು ಮಾತ ಬೆಂದ ದಿನಪುಣ ಚೂರಣ ಜಯಣ್ಣ ನಿಂತ ಆಗಾದ 4,000 ಕೊಡಪುಣ ಯಾರ ಕಾಲ ಈ 10 ಜಾರ ಕೂಡ ದೊಂಕುದು ಯಾಕೆ ಮತ್ತೆ ನನ್ನ ಕಾಲ ಮೇಲೆ ಹಾಕ್ಲಿಕ್ಕೆ ಬರುವುದಿಲ್ಲ. ಬಾರಿ ಬಾರ ಇದ್ದವನ ಹಾಗೆ ಮಾಡಿದೆ. ದುನ್ನೊತ್ತಲೆ ದುನ್ನೊಂದು ಹೌದು ಸತ್ಯ ಮಂಗೆ ಯಾನ ಅಭಿನಯ ಮುಖ ವಿಸ್ಮೃತನಾಗಿದೆ. ಯಾನ ಅಭಿನಯ ಮಾಡ್ತಾರೆ ದುನ್ನ ಅಭಿನಯ ಚತುರನೇ ನೀನು. ಯಾನ ಮುರನಿ ஞாಟ ತೂಯಿನ ಬೇರೆ ಯಕ್ಷಗಾನ ಯಕ್ಷಗಾನ ಒಂಚೂರು ಆಟ ಸಭೆ ಅಪ್ಪ 3,000 ಜನ ಒಂದು ಯಕ್ಷಗಾನಕ್ಕೆ 3,500 ಕಲಾಭಿಮಾನಿಗಳನ್ನು ನಾವು ಮೆಚ್ಚಲೇಬೇಕು, ಗೌರವಿಸಲೇಬೇಕು. ಕಲೆಯ ಮೇಲೆ ಅಭಿಮಾನ ಗೌರವ. 3,000 ಜನ ಉಂಡುದು ಪೋಯಿನಿ ಮತ್ತೆ ಆಟಕ್ಕೊಂದು 200 ಜನ ಅಷ್ಟಾದ್ರೂ ಇದ್ರಲ್ಲ ಅವು ಇದಕ್ಕೆ ನೀರ್ಲಿ ವೆಜ್ಜ ಬಂದಿದ್ದೆ ಆಟ ಬೇರೆ ಅವು ಇಂಜಿನ ಅಣ್ಣಪ್ಪ ಸ್ವಾಮಿ ಬರ್ತಾನ ಅಣ್ಣಪ್ಪೆ ಬರ್ತದೋ ಬರ್ತ ಕ್ಷೇತ್ರ ಅಣ್ಣಪ್ಪ ಸ್ವಾಮಿ ಬರ್ತು ನನ್ನ ಒಂದು ಮುಕ್ಕಳಿಗೆ ಸೋಳಿಂಗ ದಿದ್ದುತ್ತೀರಿ ಬೆಟ್ಟ ಬೇರೆ ಜೊತೆಗೆ ಸಾಧ್ಯ ಆಗಲಿಲ್ಲ. ಅಪ್ಪ ಉಳ್ಳಾಡ್ದೇರು ಬಂದು ಅಣ್ಣಪ್ಪ ನೀ ಕೈ ಬೇರೆ ಹಾಪಿದಿ ಅಲ್ಪ ಕೆದುಟ್ಟು ಒಂದು ಎಳೆಂಡು ಜತ್ತು ಬಂದಿನ ಪತಂಬೋಲ ಶರೀರವಾಣಿ ಶರೀರ ಉಳ್ಳಾಡ್ದಿಲ್ಲ ಆಕಾಶವಾಣಿಯ ಆಕಾಶ ನಿತ್ಯ ಉಳ್ಳಾಡ್ದೆ ಕುಸ್ತಿ ಅದ ಅಪ್ಪಗ ಅಣ್ಣಪ್ಪ ಒಂದು ಬುಡ್ದುಕೊಂಡು ಅಣ್ಣಪ್ಪ ಬುಡ್ದು ಬೈ ಬೆಟ್ಟಿಗೆ ಯಾನು ಎದುರು ಬರ್ತೊಂದು ಇತ್ತ ಅಣ್ಣಪ್ಪಗೆ ತೆಪ್ಪೇರ ಒಂದು ಶಿವಲಿಂಗನು ನನ್ನ ತೆಪ್ಪು ನಾಡ ಇಟ್ಟು ಬಲ ತಕ್ಕಲೆ ಏರು ಬರ್ತಾರೆ ತೂಕ ಆತ ಬರ್ತುಕೊಂಡ ತೆರೆ ಇಟ್ಟು ಸಪ್ರೂರಲ್ಲಿ ಮಣಂಗದ ಲೆಕ್ಕ ಇದು ಅಣ್ಣಪ್ಪ ಸೊನ್ನೆ ಆತ ಬಮ್ಮ ಬೈದು ದಿತ್ತೇರೆ ಈ ಭಕ್ತನೇ ಬೇರೆ ಪುಚ್ಚದಾಗ ನೀನು 19 ದತ್ತಾಗ ಇಟ್ಟು ಅಣ್ಣಪ್ಪನಿಗೆ ಎತ್ತುವುದಕ್ಕೆ ಅಸಾಧ್ಯವಾದಂತಹ ಶಿವಲಿಂಗವನ್ನು ಒಣ್ಣಪ್ಪೆ ಬತ್ತು 19 ಏ ಹುಚ್ಚ ಅದು ಆಟವೋ ಆಟ ಅದು ಆಟ ಆಟನೇ ಬಗ್ಗಜಿನ ಚಲನಚಿತ್ರ ಈ ಓಡಿಯಪ್ಪ ನಿಂಬೆ ಆ ಬಗ್ಗಜಿನ ಇಬ್ಬರಲ್ಲ 7 ಮಂದಿ ಹೆಂಗಸರು ಒಟ್ಟಿಗೆ ಸಾಗುತ್ತಾ ಇದ್ದೀರಿ. ದಾರಗಡ್ಡ ಬಂದಿದ್ದೀರಿ. ನೋಡಿದೆ ಎಂದಾದ್ರೆ ಸುದರ್ಶನ ಯಾರು ನೀವು ಎಲ್ಲಿಂದ ಬಂದಿರಿ? ಶ್ರೀಚಕ್ರವನ್ನು ವಶಪಡಿಸಿಕೊಂಡೆ ಅಂತೆ. ಚಕ್ರವೆಂದು ಮುಂದುವರೆದೆ ಎಂದಾದರೆ ಇಡುವಂತಹ ಚಕ್ರದಿಂದ ರುಂಡ ಕಡಿದು ಚೆಂಡಾಡಿ La 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 la
ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಗುರುಗಳಿಂದಲೇ ವಿಪ್ರತಿಷ್ಠಿತವಾದಂತಹ ವಿಶಿಷ್ಟವಾದಂತಹ ಯೋಗ ವಿದ್ಯೆ ಇದೆ. ಅದನ್ನೇ ಪಠಿಸುತ್ತಾ ಶ್ವೇತ ಕುಕ್ಕಟವಾಗಿ ರಸ ರಸಾತಳವನ್ನು ಸೇರಿದಂತಹ ದಾರಿಗಳ ಒದಗಿ ಮಕ್ಕಳ ಲೋಕಮಾರಕ ಶಕ್ತಿಯಾಗಿ ಬೆಳೆಯುತ್ತಾ ಇದ್ದಂತಹ ದೃಢದಾರಿಗಳನ್ನು ಕೊಂದು ಕಳೆದಿದ್ದೇವೆ. ಸುರವೆಲ್ಲರೂ ಸಂತುಷ್ಟರಾಗಿದ್ದಾರೆ ಎನ್ನುವಂತಹ ಸಂಕೇತವಾಗಿ ಅದು ಅಂಬರ ಪಥದಲ್ಲಿ ನಿಂತು ಹೂಮಳೆಯನ್ನೇ ಸುರಿಸುತ್ತಾ ಇದ್ದಾರೆ. ಮತ್ತೊಂದೆಡೆ ದೇವದುಂಬಿಗಳು ಮೊಳಗುತ್ತಾ ಉಂಟು. ದುರುಳನ ಉದಯಿಂದಲಾಗಿ ಲೋಕ ಕಲ್ಯಾಣವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಉದಯ ಸಂದರ್ಭದಲ್ಲಿ ಹರಿದುವಂತಹ ರಕ್ತದ ಕೋಟಿ ಏನುಂಟು, ಗುಳಿಗ ಎಲ್ಲವನ್ನು ನೀನೇ ಕುಡಿದು ಬಿಟ್ಟೆ. ಕಾಳಿ ರಕ್ತಕ್ಕಾಗಿ ಹಾತೊರೆಯುತ್ತಾ ಇದ್ದಾಳೆ. ಹೀಗೆ ರಕ್ತದಾಹವನ್ನು ನೀಗಿಸುವುದಕ್ಕಾಗಿ ಮರಳಿ ಶ್ರೀಚಕ್ರವನ್ನು ಅಪ್ಪನಿಗೆ ಒಪ್ಪಿಸುವುದಕ್ಕಾಗಿ ವೈಕುಂಠದತ್ತ ಸಾಗೋಣ. ವೈಕುಂಠವನ್ನು ಸೇರಿದಂತ ನಾವುಗಳು ಅಪ್ಪನಿಗೆ ಶ್ರೀಚಕ್ರವನ್ನು ಒಪ್ಪಿಸಿದೆವು. ಮಾತ್ರವಲ್ಲ, ಕಾಳಿ ರಕ್ತದಾಹವನ್ನು ನೀಗಿಸುವುದಕ್ಕಾಗಿ ಇರು ಬೆರಳನ್ನೇ ಕತ್ತರಿಸಿ ಅಪ್ಪ ಕಾಳಿ ರಕ್ತದಾಹವನ್ನು ನೀಗಿಸಿದ. ಮುಂದೇನಪ್ಪ ಎನ್ನುವ ಹಾಗೆ ಕೇಳಿಕೊಂಡಂತಹ ಕಾಲಕ್ಕೆ ಅಪ್ಪ ಆಡಿದಂತಹ ಮಾತಾದರೆ ಏನು, ಇನ್ನು ನೀವು ವೈಕುಂಠದಲ್ಲಿ ನಿಲ್ಲುವುದಲ್ಲ, ದರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಭೂಲೋಕಕ್ಕೆ ತೆರಳಿ ಅಲ್ಲಿಯೇ ಒಂದು ನೆಲೆಯನ್ನು ಕಂಡು ದರೆಯ ಧರ್ಮವನ್ನು ಪರಿಪಾಲಿಸುತ್ತಾ ಬನ್ನಿ ಮಕ್ಕಳೇ ಎನ್ನುವ ಹಾಗೆ ವಿಸ್ತಾರವಾದಂತಹ ಶರದಿ ಇದು. ಉತ್ತರಿಸಿಕೊಂಡು ಹೋಗಬೇಕು ಅಂತ ಇದ್ರೆ ಈ ಹೊತ್ತಿಗೆ ನಮಗೆ ನಾವೇ ಅಗತ್ಯ ಉಂಟು. ಹಾಗಂತ ವೈಕುಂಠದಲ್ಲಿ ಇರುವಂತಹ ಶ್ರೀ ಗಂಧದ ಮರವನ್ನು ನಾವು ಕಂಡೆವು. ತುದಿ ಹಾಗೂ ಬುಡವನ್ನು ಬೇರ್ಪಡಿಸಿ ಮಧ್ಯಭಾಗದಿಂದ ತಿರುಳಿನ ಭಾಗವನ್ನೇ ಆಯ್ದುಕೊಂಡವರಿದ್ದೇವೆ. ಮಾತ್ರವಲ್ಲ, ಮರಳಿ ಆ ಮರಕ್ಕೆ ಜೀವಕಳೆಯನ್ನು ಇತ್ತವರಿದ್ದೇವೆ. ಆದರೆ ಈ ತಿರುಳಿನ ಭಾಗದಿಂದ ನಾವೇನು ನಿರ್ಮಿಸುವರೆ ಚತುರ ಶಿಲ್ಪಿ ಅಗತ್ಯ ಈ ಹೊತ್ತಿಗೆ ನಮ್ಮ ಪಾಲಿಗೆ ಇದೆ. ಗುಳಿಗ ಭೂವಲಯಕ್ಕೆ ದೃಷ್ಟಿಯನ್ನು ಹರಿಸಿದ್ರೆ ಎಲ್ಲೂ ಶಿಲ್ಪಿಗಳೇ ಕಾಣುತ್ತಾ ಇಲ್ಲವಲ್ಲ. ದಿವ್ಯ ದೃಷ್ಟಿಯನ್ನು ಹರಿಸಿದವಾಗ ಕಂಡದ್ದೇ ಕೇರಳದ ಕಚ್ಚನ್ನೂರು ಪ್ರದೇಶದಲ್ಲಿ ಬಾಲಗಾಚಾರಿ ಎನ್ನುವಂತಹ ಶಿಲ್ಪಿಯೋರ್ವ ಹುತ್ತದಲ್ಲಿ ಜಡವಾಗಿ ಬಿದ್ದಿದ್ದ. ಜೀವಕಳೆಯನ್ನೇ ಇತ್ತೇವು. ಎಚ್ಚೆತ್ತುಕೊಂಡಂತ ಆತ ನನ್ನಿಂದ ಏನಾಗಬೇಕೆನ್ನು ಹಾಗೆ ಕೇಳಿಕೊಂಡ. ನಾವೇನು ನಿರ್ಮಿಸುವುದಕ್ಕೆ ಹೇಳಿದವರಿದ್ದೇವೆ. ಮಾತ್ರವಲ್ಲ, ಪ್ರತಿಫಲವಾಗಿ ಆತ ಕೇಳಿದ್ದು 1000 ಹುಣ್ಣು. ನಮ್ಮ ಬೆಳೆ ಎಲ್ಲಿದೆ ಹೇಳು? ನಮ್ಮ ಇಚ್ಚಿಲ್ಲದಾನೆ ಬಡ್ಡಿಗೆ ತೊಂದ ಪಾಂಡ್ಯ ದೇಶಗಳು ಪಾಂಡ್ಯ ರಾಜ್ಯ ಇಲ್ಲಿ ಬಡ್ಡಿಗೆ ಬಂದು ಹೋಯ್ ನೋಡಿ. ನವರಂಗ್ ಫ್ರೆಂಡ್ಸ್ ಕಾಯರಣೆ ಮೂಡು ಪೆರಾರ ಎಂಕಲ ಆಜನೇ ವರ್ಷದ ವಾರ್ಷಿಕೋತ್ಸವದ ಯಕ್ಷಗಾನ ಬಯಲಾಟ ಪ್ರಯುಕ್ತ ನಡೀತಿನ ಲಕ್ಕಡಿದ್ದ ಡ್ರಾ ಇತ್ತೆ ನಡಪೆರುಂಡು.
ಜೋಕ್ಲ ದಯಮಾಡಿ. ಸುರುತ ಬಹುಮಾನ 5,555 ರೂಪಾಯಿ. ಸುರುತ ಬಹುಮಾನ ಸುರುತ ಬಹುಮಾನದ ನಂಬರ್ 785 ಮೋಹನ್ ದಾಸ್ ಟೈಲರ್ ವಾಮಂಜೂರ್ ಉದಾರಂಡು 785. ಎರಡನೇ ಬಹುಮಾನ 2,222 ರೂಪಾಯಿ. ಆರು ಮೂರು ಎಂಟು ರಮೇಶ್ UFS 638. ರೆಡ್ ಆಕರ್ಷಕ ಬಹುಮಾನ 437 ಕಿಶೋರ್ ಪೆರಾರ 437 ಅಕೇರಿದ ಬಹುಮಾನ. ಒಂದು 1270 ಬಹುಮಾನ ತಿಕ್ಕಿನಗಳು ಕೌಂಟರ್ ದೆತನೋಡ ಪಾಂಡದ ವಿನಂತಿ ಮಲ್ತಂದು ನವರಂಗ್ ಫ್ರೆಂಡ್ಸ್ ಕಾಯರಣೆ 3 ಪೆರಾರ 5ನೇ ವರ್ಷದ ಯಕ್ಷಗಾನ ಬಯಲಾಟದ ಈ ಕಾರ್ಯಕ್ರಮವನ್ನು ನಡಪಾದು ಕೊರ್ನಂಚಿನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿದ ಮಾತಾ ಸದಸ್ಯರಿಗೆ ಸೊಲ್ಮೆ ಸಂದಾಯಿತ ಮತ್ತೊಂದು ಈ ಕಾರ್ಯಕ್ರಮವನ್ನು ಮುಗಿದೋದಿಲ್ಲ ಯಕ್ಷಗಾನ ಗೆಲ್ಗೆ. ಧರಣಿ ಉತ್ತಮವಾದ ಪಾಂಡರಾಜನೇ ನೆಲೆಸಿರುವ ವ್ಯಾಪಾರಿಯೋ ಸರಸ ಕಿಳಿಯೊಡಿ ಬಂದು ಕಂಡನು ದೇವ ತರುಣಿಯರ ಪ್ರೀತೋಷಣೆಗೆ ಪಾಂಡ್ಯರಾಜ ನನ್ನ ಮೇಲೆ ಭಾರಿ ದೊಡ್ಡದ ಅಪರಾಧ ಉಂಟು. ಎಷ್ಟು ಸಂಪತ್ತಿದ್ರು ದಾನ ಧರ್ಮ ಮಾಡುವುದಿಲ್ಲ, ಅವಲೋಕಿ ಗುಣ ಅಂತ ದಾನ ಮಾಡುದಿಲ್ಲ ಸ್ವಾಮಿ. ಹಾಗೆ ಅಂತ ನಾನು ಸಾಲ ಕೊಡ್ತೇನೆ. ಏನಾದ್ರೂ ಬೆಲೆ ಬಾಳ ವಸ್ತುವನ್ನು ಯಾರಾದ್ರೂ ಒತ್ತೆ ಇಟ್ರೆ ವಸ್ತು ನೋಡಿ ಸಾಲ ಕೊಡ್ತೇನೆ. ಎಷ್ಟೋ ಜನ ಬಂದಿದ್ದಾರೆ, ಅದ್ಯಾರದು ಬರುದು. ಕೇಳಿದ ಕೈ ಮುಗಿದಿದೆ ಅಮ್ಮ. ನೀವು ಒಬ್ಬರಲ್ಲ, ಹಲವು ಜನ ಶ್ರೀಯರಿದ್ದೀರಿ. ಜೊತೆಯಲ್ಲಿ ಯಾರು ಒಬ್ಬರು ವ್ಯಕ್ತಿ ಕಾಣ್ತಾ ಇದ್ದಾರೆ. ಯಾರು ನೀವು? ಯಾಕಾಗಿ ಬಂದಿರಿ? ನನ್ನಿಂದ ಏನಾಗ್ಬೇಕಮ್ಮ? ನನ್ನ ಕಾಣುವಂತ ಉದ್ದೇಶದಿಂದಲೇ ಬಂದವರಿದ್ದೇವೆ. ನನ್ನನ್ನು ಯಾಕಮ್ಮ? 1000 ಹುಣ್ಣಿನ ಅಗತ್ಯ ಉಂಟು, ಉಪಕರಿಸುವೆ ಅಮ್ಮ. 1000 ಆದ್ರೆ ಏನಾದ್ರೂ ಒಂದು ವಸ್ತುವನ್ನು ಒತ್ತೆ ಇಟ್ಟರೆ ಮಾತ್ರ ನಾವು ಸಾಲ ಕೊಡುದು. ಇದೇನು ಬಲ್ಲೆ ಕಾಲಿನ ಗೆಜ್ಜೆ ನಾವು ಕಟ್ಟುವಂತ ಚಿನ್ನದ ಕಾಲನ್ನು. ಹೌದಾ? ಇದನ್ನೇ ಒತ್ತೆಯಾಗಿದೆ. ನೋಡೋಣ, ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ತೇನೆ. ಯಾಕೆ ನನ್ನ ಅಭ್ಯಾಸದ್ದು ಅಪ್ಪಟ ಚಿನ್ನ 1,000 ಕೊಡ್ತೇನೆ. ಒಂದು ಮಾತು, ಇದರಲ್ಲಿ 1,000 ಇದೆ. ಇದನ್ನು ನೀವು ಗೆಜ್ಜೆನ ಯಾವಾಗ ಹಿಡಿದುಕೊಳ್ಳುವುದು? 8 ದಿವಸದ ಒಳಗಡೆಯಾಗಿ ನಾವು ಒತ್ತೆಯಾಗಿರುವಂತಹ ಚಿನ್ನದ ಕಾಲೊಂದಿಗೆ ಬಿಡಿಸಿಕೊಂಡು 8 ದಿನದೊಳಗೆ ನೀವು ಬಾರದಿರೆ ಬಂದೇ ಬರ್ತೇವೆ ಅನ್ನುವಂಥ ವಿಶ್ವಾಸ ನಮಗೆ. ಸರಿ,
ಎಚ್ಚರಿಕೆ ಮಾಡು. ಏನಮ್ಮ? ಯಾವುದೇ ಕಾರಣಕ್ಕೂ ನಿನ್ನ ಸ್ವಂತ ಉಪಯೋಗಕ್ಕೆ ಉಪಯೋಗಿಸಿಕೊಳ್ಳುವಂತಿಲ್ಲ. ಅಂತ ಅಭ್ಯಾಸ ನನಗಿಲ್ಲ ತಾಯಿ. ಜಾಗ್ರತೆಯಲ್ಲಿ ತೆಗೆದಿಡ್ತೇನೆ. ಆಯ್ತು. ಓಲಾಂಡಲ ಅಂಚಿಂಚಿ ಮೇಲೆ ವ್ಯತ್ಯಾಸ ಮಾಡ್ತಾಂಡ ನಿನ್ನ ಕೆಬಿಟ್ಟು ಬರ್ತದೆ ಕಟ್ಟಿಂಡ ಎಲ್ಲ ಶೃಂಗೇರಿ ಇಡ್ಲಕ್ಕೋಡು ಅಲ್ಲಿ ಯಾರು ನಿನ್ನ ಕುಟುಂಬದವರಿದ್ದಾರೆ? ಇವರನ್ನು ಕಾಣುವಾಗ ಇವರು ಸದ್ಯಕ್ಕೆ ಇಲ್ಲಿಗೆ ಬರುವುದಿಲ್ಲ, ಭಾರಿ ಸೋತಿದ್ದಾರೆ. ಈ ಗೆಜ್ಜೆಯನ್ನಿಲ್ಲಿಟ್ಟು ಏನು ಪ್ರಯೋಜನ? ನನಗೊಬ್ಬ ಮಗ ಇದ್ದಾನೆ, ಅವನನ್ನು ಒಬ್ಬನೇ ಮಗನೇ ನೀಲಕಂಠ. ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಸಾಕು. ಗೆಳೆಯರ ಜೊತೆ ಇಲ್ಲಿ ಆಟ ಆಡುತ್ತಿರುವ ಸಂದರ್ಭದಲ್ಲಿ ಒಮ್ಮಿನ್ನೊಮ್ಮೆಲೆ ಕರೆ, ಮಗನೇ ನೀಲಕಂಠ ಬಾ ಮಗನೇ ಬಾ ಬಾ ಎನ್ನುವುದಾಗಿ ಆ ಕರೆಗೆ ಹೋಗೊಟ್ಟು ಓಡೋಡಿಕೊಂಡು ಬಂದಿದ್ದೇನೆ. ನನ್ನಿಂದ ಏನಾಗಬೇಕು ಜನಕ? ತಿಳಿತಿ ತಿಳಿತಿ ಹೌದು, ಸಂತೋಷ ಆಯ್ತು ಮಗನೇ. ನಿನ್ನನ್ನು ಕರೆಯುವುದಕ್ಕೆ ಕಾರಣವಿದೆ. ಏನಂತ? ಇದು ಚಿನ್ನದ ಗೆಜ್ಜೆ. ಇದನ್ನು ಕಟ್ಟಿ ಕುಡಿ ಮಗನೇ. ಏನು ಮಾಡಲಯ್ಯೋ ಶಿವನೇ ಹರಿಯಾಗಲ್ಲ ಏನು ಕೃತ್ಯವನ್ನೇ ಎಸಗಿದ್ದೀರಮ್ಮ. ನನ್ನ ಮಗ ನಾಟ್ಯ ಮಾಡುವಂತ ಸಂದರ್ಭದಲ್ಲಿ ಬಂದು ಆತನ ಕಿವಿಯಲ್ಲಿ ಹಿಡಿದು ಆಕಾಶದ ಎತ್ತರಕ್ಕೆ ಆರಿಸಿ ಮಾಯ ಮಾಡಿದಿರಿ ಅಮ್ಮ. ನನಗೆ 10 ಮಕ್ಕಳಿನ ತಾಯಿ, ಒಬ್ಬನೇ ಮಗ ಇರುವುದು. ನನ್ನ ಮಗನನ್ನು ನನಗೆ ಕರುಣಿಸಿ ತಾಯಿ. ನಮ್ಮ ಮಾತನ್ನು ಮೀರಿ ನಡೆದೆ. ಸಿಟ್ಟುಗೊಂಡೆವು. ನಿನ್ನ ಮಗನನ್ನು ಹಿಡಿದೆತ್ತಿ ಆಕಾಶದ ಎತ್ತರಕ್ಕೆ ಹಾರಿಸಿದವರಿದ್ದೇವೆ. ಅದು ನಮ್ಮ ನಾವೇ ಹೂವೆ ಮರದಲ್ಲಿ ನಿನ್ನ ಮಗ ನೇತಾಡ್ತಾ ಇದ್ದಾನೆ. ಇನ್ನು ನಿನ್ನ ಪಾಲಿಗೆ ನಿನ್ನ ಮಗನಿಲ್ಲ, ಅವ ನಮ್ಮವನಾಗಿದ್ದಾನೆ. ಅಮ್ಮ, ನನ್ನ ಮಗನನ್ನು ನನಗೆ ಕರುಣಿಸ್ತಾಯಿ. ತನ್ನ ಕೊನೆ ಕಾಲಕ್ಕೆ ನನ್ನ ಬಾಯಿಗೆ ತುಳಸಿ ನೀರು ಬಿಡುವುದಕ್ಕೆ ನನ್ನ ಬಳಿಯಲ್ಲಿ ಮಗ ಇದೆಂಬ ಭರವಸೆ ಇದೆ. ಮಗನನ್ನು ಕಳೆದುಕೊಂಡು ನಾನು ಯಾರಿಗೆ ಬದುಕಬೇಕಮ್ಮ? ನನಗೆ ನನ್ನ ಮಗನನ್ನು ಕರುಣಿಸುತ್ತಾಯಿ. ಮುಂದೆ 5 ಮಕ್ಕಳ ಭಾಗ್ಯವನ್ನು ನಿನಗೆ ಕರುಣಿಸುತ್ತೇನೆ. 5 ಜನಮ್ಮ? ಅದರಲ್ಲಿ ಗಂಡು ಎಷ್ಟು ಹೆಣ್ಣು ಎಷ್ಟು? 5 ಹೆಣ್ಣು ಮಕ್ಕಳು. ಅದ್ರಲ್ಲಿ 4 ಗಂಡು ಮಾಡಿ 1 ಹೆಣ್ಣು ಮಾಡ್ಲಿಕ್ಕೆ ಆಗುದು? ಹಾಗೆ ಆಗುದಿಲ್ಲ. ಸ್ವಲ್ಪ ತಿರುಗಿಸಿ ಅಮ್ಮ. ಆಗುದಿಲ್ಲ ಅಂತ ಹೇಳಿದ್ದಲ್ಲ. ಆಯ್ತಮ್ಮ, ಆಯ್ತು. ಅದನ್ನು ಪಡೆಯಬೇಕಿದ್ರೆ ನೀನು ಪುಣ್ಯ ಸಂಪಾದನೆ ಮಾಡಬೇಕು. ಯಾವ ರೀತಿ? ಕಟ್ಟಿಟ್ಟಂತ ಎಂತ ಸಂಪತ್ತೆಲ್ಲ ಉಂಟು, ಅದನ್ನೆಲ್ಲವೂ ದಾನ ಧರ್ಮಾದಿಗಳಿಗೆ ನೀನು ವಿನಿಯೋಗಿಸಬೇಕು. ಅದು ಮಾಡ್ತೇನೆ, ದಾನ ಧರ್ಮ ಎಲ್ಲ ಮಾಡ್ತೇನೆ. ಮಾಡ್ತೇನೆ. ಅತಿ ಪ್ರಿಯವಾದಂತ ಒಂದು ಸೇವೆ ಉಂಟು. ಅದೇ ಹೌದು, ಬೆಳಕಿನ ಸೇವೆ. 2 ದೀಪ ಹಚ್ಚಿಸಿ ಇಡ್ತೇನೆ. ಆಟ ಆಟ ಯಕ್ಷಗಾನ ನಾನು ಒಂತಿಗೆ ಮಾಡಿ ಆಟ ಆಡಿಸಿದಾದಿತ. ಈ ಪ್ರಾಯದಲ್ಲಿ ಒಂದಿಗೆ ಆಗಿತ್ತು. ಹೌದಾ? ಆದಿತಮ್ಮ. ಮೊದಲಾಗಿ ಎಲ್ಲ ಕಾಲನ್ನು ಆಯ್ತಲ್ಲ? ಹತ್ರ ಕಪ್ಪು ಕಪ್ಪು ಉಂಟು ಬಾ. ಕಪ್ಪಿತ್ತನೆ ನಾನೇ ಬಂದಿತ್ತನೆ ಕಾರ್ ಬರ್ತೀನಿ ನಾನು. ಆಯ್ತಾಯ್ತು. ಎಷ್ಟು ಜೋಕು ಬನ್ನಿ. 5 ಅಂತೆ ಜೋಕು ನಂಚು
ಆಕಾಶ ತಿರ್ತುಪುರ್ನ ಇಲ್ಲಪ್ಪ ಕುಡಿಯತ್ತೀಚೆ ಅಂದ್ರೆ ಜೋಕ್ಲಂಚ ಕಾಪು ಓ ವಿಷಯ ಹೌದು ಮಾರ್ರೆ, ಅದು ನನಗೆ ನೆನಪೇ ಇಲ್ಲ. ಇರಲಿ, ಹೇಗೆ ಮಕ್ಕಳಾಗುದು ಆ ಕಡೆಗೆ ಅಮ್ಮ, ನನಗೆ ಹೆಂಡತಿಲ್ವಲ್ಲ ಅಮ್ಮ. ಇನ್ನೊಂದು ಮದುವೆ ನನಗೆ ಮದುವೆ ಆಗ್ಬೇಕಂತ ಕಾಲ ನೀನು ನೋಡಿಟ್ಟದ ಎಲ್ಲಾರು ಯಾಂತ್ರಿನವತ್ತು ಆದಿತ್ತು ಚಂದ ಬೇಕು ಮಾತ್ರ. ಚಂದ ನನ್ನ ಜವನೇ ಮಲ್ಪರವನ್ ಅಮ್ಮನ ಹತ್ರ ಬಾ. ಅಮ್ಮ, ಈ ಪ್ರಾಯದಲ್ಲಿ ಹುಡುಗಿ ಯಾರು ಕೊಡ್ಲಿಕ್ಕಿಲ್ಲ ಅಂತ ಯೌವನ ಮರಳಿ ಅವನವನ ಈಗ ಸಿಗ್ಬೋದಲ್ಲ. ಆದಿತ್ತು ದಾನ ಧರ್ಮ ಮಾಡ್ತೇನೆ, ಪಾಪ ಮಾಡುದಿಲ್ಲ. ಅಮ್ಮ ಹೋಗಿ ಬಾ. ಆಯ್ತು ಆಯ್ತಾಯ್ತು. ಸಹೋದರಿಯರೇ, ಗುಳಿಗ ಈತನಿಂದ ಪಡೆದಂತಹ 1000 ಹೊನ್ನನ್ನು ಬಾಲಕಾಚಾರ್ಯಕ್ಕೆ ನೀಡಿದೆವು. ನಾವೇ ಸಿದ್ಧವಾಗಿದೆ. ಗುಳಿಗ ನಾವಿಕನಾಗಿ ನಾವೇ ನೀರು ನಮ್ಮ ಪ್ರಯಾಣವನ್ನು ಇಲ್ಲಿಂದ ಆರಂಭಿಸಿ.
ಮಾಂಸವನ್ನು ಮೆಲಬೇಕೆಂಬುದರಲ್ಲಿ ನಾವೇ ಬರುವ ಕಡೆಗೆ ಯೋಚನೆ ಮಲ್ಪಡಿಸಿ ಎದುರುಡಿ ಪ್ರಿಯ ಗುಳಿಗೆ ನನಗೆ ಕೊಟ್ರೆ ಪಾಪಿ ಮಗನ ನಿನ್ನಲ್ಲಿ ಬಿತ್ತಿ ನಿನ್ನಲ್ಲೇ ಸಿದ್ಧ ಒಂದು ಹೆಜ್ಜೆ ಬಂದಿಟ್ಟರ ಜಾಗ್ರತೆ. ವಿಸ್ತಾರವಾದಂತ ಈ ಸರದಿಯಲ್ಲಿ ನಾವೇ ಮೂಲಕವಾಗಿ ಸಾಗುತ್ತಾ ಬಂದವರು ನೋಡ್ತಾ ಇದ್ದೆ. ಒಮ್ಮೊಮ್ಮೆಗೆ ನಮ್ಮ ನಾವೇನೆ ಬುಡಮೇಲುಗೊಳಿಸುವ ಪ್ರಯತ್ನವನ್ನು ಪಡ್ತಾ ಇದೆಯಲ್ಲ. ನಾಳಿನ ಪ್ರಪಂಚದ ಬೆಳಕನ್ನು ಕಾಣುವಂತ ಆಸೆ ನಿನಗಿದ್ರೆ ಪಾದಕ್ಕೆ ಶರಣಾಗು, ಶಿರಚ್ಛೇದಿಸಿ.
ಸೊಕ್ಕಿನ ಹೆಣ್ಣು ಮಕ್ಕಳೇ, ನಿಮ್ಮ ಸೊಕ್ಕಿನ ಮಾತುಗಳೇ ಗಂಡುಗಳೇನಿದೆ ಅಂತ ಹೊರಹನ ಮುಂದೆ ನಿಮ್ಮ ಸಾಮರ್ಥ್ಯನ ಪ್ರದರ್ಶನ ಮಾಡುವುದಕ್ಕೆ ಹೊರಟಿದ್ದೀರಿ. ನಿಮ್ಮ ಸಾಮರ್ಥ್ಯವನ್ನು ತೋರಿಸಬೇಕಾದಲ್ಲಿ ನಾಡಿನ ಕ್ರಮ ರೂಢಿಯಂತೆ ಅಡಿಗೆ ಮನೆಯಲ್ಲಿ ಗೊತ್ತೇ ಇಲ್ಲ ನಮಗೆ. ಗೊತ್ತಾಗಿದೆ. ಕೆಲಸ ಮಾಡುವ ಹೆಣ್ಮಕ್ಕಳು ಒಂದೂ ಇಲ್ಲ. ಒಳ್ಳೆಯ ಮಾತ್ರ ಹೇಳ್ತೇನೆ. ಒಬ್ಬೊಬ್ಬರ ತುತ್ತಾಗಿ ಬಂದ್ರೆ ಬೆಳೆಯ ನಾಲ್ಕು ಬಾರಿಸಿ ನನಗೆ ಬೇಕಾದಾಗ ಉಪಯೋಗಿಸಿ. ಕಳದಲ್ಲಿ ಈಕ್ಷಿಸಿದವರನು ಹಳೆಯ ರಕ್ಷಿಸಬೇಕು ಮೈ ಮರೆಗೂ ಮರೆಗುತ್ತೇಳುತ್ತ ಕಳದಲ್ಲಿ ಸಾಮಾನ್ಯ ಹೆಣ್ಣುಮಕ್ಕಳನ್ನು ಭಾವಿಸಿ ನಿಮ್ಮಲ್ಲಿ ದುರಕೊಳ್ಳುವುದಕ್ಕೆ ಮುಂದಾದೆ. ಸಾಮಾನ್ಯರಲ್ಲ ಅಸಾಮಾನ್ಯರೆಂದು ಇವತ್ತಿಗೆ ತಿಳಿತಾ ಇದೆ. ಇಷ್ಟೆಲ್ಲ ಮಾಡಿದಕ್ಕೆ ಉದ್ಯೋಗವಿಲ್ಲ. ನಿನ್ನಲ್ಲಿ ಭಿನ್ನ ಒಂದೇ ನನಗೊಂದು ಉದ್ಯೋಗವನ್ನು ಕೊಡ್ಬೇಕಮ್ಮ. ನಿಮ್ಮೆಲ್ಲರ ಸೇವೆಯನ್ನು ಮಾಡುವಂತ ಸೇವಕನನ್ನಾಗಿ ನನ್ನನ್ನು ಸ್ವೀಕರಿಸಮ್ಮ, ಉದ್ಧಾರಿಸಮ್ಮ, ಕಾಪಾಡಮ್ಮ. ಅಯ್ಯ ಜಲವರ್ಹನೆ, ನಿನ್ನ ಅಪರಾಧವನ್ನು ಬಾಲಾಪರಾಧ ಎನ್ನುವ ಹಾಗೆ ಪರಿಗಣಿಸಿ ಕ್ಷಮಾಗುಣ ಸಂಪನ್ನೇರಾದಂತ ನಾವುಗಳು ನಿನ್ನ ಅಪರಾಧವನ್ನು ಕ್ಷಮಿಸಿದವರಿದ್ದೇವೆ. ಕಡೆದಾಗಿ ಕೇಳಿದ ಉದ್ಯೋಗ. ಇಲ್ಲಿಯವರೆಗೆ ನಮ್ಮ ನಾವೆಯನ್ನು ಮುನ್ನಡೆಸಿದವನಿದ್ದಾನೆ ಒಂದನೇ ನಾವಿಕನಾಗಿ ಗುಳಿಗ. ಸದ್ಯಕ್ಕೆ ಅವರಿಂದ ಆಗ್ಲಿಕ್ಕಿಲ್ಲ. ಜಾಗ ನೋಡಿ ಹೊರಟಿದ್ದೇನೆ. ಅವ ಚೇತರಿಸಿಕೊಳ್ಬೇಕಿದ್ರೆ ಅದೆಷ್ಟೋ ಸಮಯ ಬೇಕಾಗಿತ್ತು. ಅದು ನಿನ್ನ ಭ್ರಮೆ. ನೀವು ಯಾವಾಗ ನಿಮ್ಮವರನ್ನು ಬಿಟ್ಟುಕೊಡ್ಲಿಕ್ಕೆ ಉದ್ಯೋಗ ಬೇಕೋ ಬೇಡ? ಎರಡನೇ ನಾವಿಕನಾಗಿ ನಮ್ಮ ನಾವೆಯನ್ನು ಮುನ್ನಡೆಸುವೆಯಾ? ಜಾಗ ಯಾವುದಾದ್ರೂ ಒಂದೆಲ್ಲ ಕೆಲಸ ಮಾಡ್ತೀಯ. ಏನಮ್ಮ ಏನು ಜನರ ಕೈ ಮೇಲೆ ಬಂದಿದ? ಅಯ್ಯ ಜಲವರ್ಹನೆ, ಒಮ್ಮೆ ನಾವೇನು ನಿಲ್ಲಿಸುವೆಯಾ? ನಿಲ್ಲಿಸಿ ಮಾತಾಡ್ತಿದ್ದೇನೆ. ಇನ್ನಲ್ಲೊಂದು ಪ್ರಶ್ನೆ. ಏನು? ನಾವು ಸಾಗಿ ಬಂದಂತ ದೂರ ಹೆಚ್ಚು ಅಥವಾ ಮುಟ್ಟುವುದಕ್ಕಿರುವಂತಹ ಗಮ್ಯಸ್ಥಾನದ ದೂರ ಹೆಚ್ಚು? ಒಮ್ಮೆ ಸರಿಯಾಗಿ ನೋಡಿ ಹೇಳುವೆಯಾ? ಒಮ್ಮೆ ನೋಡಿ ಹೇಳ್ತೇನೆ. ದೇವಿ ಭಗವತಿ ಈ ಪ್ರಚಾರ ನನ್ನಲ್ಲೇ ಕೇಳಿತು ಒಳ್ಳೆದಾಯ್ತು. ನೀರಿನಲ್ಲಿ ನನ್ನಷ್ಟು ಅನುಭವ ಯಾರಿಗೂ ಬರ್ಲಿಕ್ಕಿಲ್ಲ. ನಾವು ಬಂದದ್ದು ಒಂದೇ ಪಾಲು, ಹೋಗುದಕ್ಕಿರೋದು ಎರಡು ಪಾಲು.
ಸಂಶಯ ನಿವಾರಣೆ ಆಗ್ತದೆ. ಹೋಗು ಹೋಗು. ಹುಡುಗ ಹೊರಹನಾಡಿದಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿನಲ್ಲಿ ಸಂಶಯ ಅಧಿಕವಾಗುತ್ತಾ ಉಂಟು. ನೀನೊಮ್ಮೆ ನಾವೇನು ಹೇಳಿ ಸರಿಯಾದಂತಹ ಉತ್ತರವನ್ನು ಹೇಳುವೆಯಾ? ಸರಿ. ಏ ಮುದ್ದದ ಬಂಜಿ, ಏ ಗೊತ್ತಿದ ಬಂಜಿ, ಏ ತೋರದ ಬಂಜಿ, ಏ ಬಂದು ಬಂಜಿ. ರಾಜ ರಾಜೇಶ್ವರಿ ದೇವಿ ಜಯ 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 ಜಯ. ಅಯ್ಯ ಜನವರಹನೆ, ಇನ್ನು ಈ ಪುಸ್ತಕದಿಂದ ಸಿಟ್ಟುಕೊಂಡಂತ ನಾವುಗಳು ಇನ್ನ ಕಿವಿಯಲ್ಲಿ ಹಿಡಿದಟ್ಟಿ ಘಟ್ಟ ಪ್ರದೇಶಕ್ಕೆ ಸೇರಿದವರಿದ್ದೇವೆ. ಹೊರನಾಡಿಗಳಿಗೆ ಪಾದಗಳಿಗೆ ಬಂದವರಿಗೆ ಚಿತ್ತು ಮಾಡ್ತಾ ಇದ್ದೇನಮ್ಮ. ಉರುಳಿಕೊಂಡು ನನ್ನ ಪಾದ ಮೂಲವನ್ನು ಸೇರಿಕೊಳ್ಳುವಂತ ಹೊತ್ತಿಗೆ ಗುಳಿಗ ಒಂದು ಮಾತನ್ನು ಹೇಳಿದ. ಏನು ಹೇಳಿದೆ ಗುಳಿಗ? ಮಂಜುರುಳಿ ಮಂಜುರುಳಿ ತಪ್ಪೆ. ಇನ್ನು ಮುಂದಕ್ಕೆ ನೀನು ಜಲವರಹನಲ್ಲ, ಮಂಜುರುಳಿ ಎನ್ನುವಂತಹ ಕಾರಣಿಕ ದೈವವಾಗಿ ನೀನು ತುಳುನಾಡಿನಲ್ಲಿ ಮೆರೆಯಬೇಕು. ನಿನ್ನನ್ನೇ ನಂಬಿದಂತಹ ಭಕ್ತಾದಿಗಳು ನಿನಗೆ ವರ್ಷಕ್ಕೊಂದು ಬಾರಿ ಕೋಲಭೋಗವನ್ನು ಕೊಡುತ್ತಾರೆ. ಅಂತಹ ಭಕ್ತರ ಮನಸ್ಸಿನ ಅಭಿಷ್ಟವನ್ನು ನೆರವೇರಿಸಿಕೊಡು. ಮುಂದಕ್ಕೆ ಎಲ್ಲವನ್ನು ಗುಳಿಗ ಹೇಳ್ತಾನೆ, ಆತನ ಸತ್ಯವನ್ನು ಬೆಳೆಸಿ. ಅರ್ಥವಿಸಿಕೊಂಡ ತಾಯಿ, ತೆರೆಯ ಧರ್ಮವನ್ನು ಉಳಿಸುವುದರಿಂದ ಸಂಕಲ್ಪ ಬಿದ್ದಿರಬೇಕು. ಅಮ್ಮ, ತೆರೆಯ ಧರ್ಮವನ್ನು ಉಳಿಸುವಲ್ಲಿ 7 ಮಂದಿ ತಾಯಿಯೊಂದಿನ ನಿಮ್ಮೆಲ್ಲರ ಆಶೀರ್ವಾದವು ನನಗೆ ರಕ್ಷಾ ಕವಚವ. ಶುಭವಾದ ತೆರೆಯ ರೀತಿ ನೀತಿಗಳೆಲ್ಲ ನಿನಗೆ ಗೊತ್ತಿದೆ ಅಂತೆ, ಒಮ್ಮೆ ಹೇಳೋ. ಪಂಜುರ್ಲಿ ಈ ಬೋದು ಜಪ್ಪನಂಚಿನ ಜಾಗ ತುಳುನಾಡು ಅಲ್ಪದ ಭಾಷೆ ಬರ್ಲಿಕ್ಕೆ ಗುಳಿಗ ಕೇಂದ್ರ ರೀತಿ ನೀತಿ ಮುಂದು ಕೇಂದ್ರ ಅಧ್ಯಾಪಕ ಎಂಟು ಮಂದಿಗೆ ಕೈ ನೀರು ಎಂತ ಐದನೇ ಸಿಗದೆ ಬರುವ ಮಂಜುರ್ಲಿ ಈ ಬೋದು ಜಪ್ಪನಂಚಿನ ಜಾಗೆಗೆ ಜಾನ ನಿನ್ನೊಟ್ಟಿಗೆ ಸೇರಿಸ್ತೇನೆ. ಈ ಶಾಂತಾರೂಪಿಯಾದ ನೆಲೆಯವ ನಾನು ಉಗ್ರ ಸ್ವರೂಪಿಯಾದ ಒಂದು ವೇಳೆ ಈ ಒಂಟಿ ಪಂಜುರ್ಲಿಯಾದ ನೆಲೆಯ ಜಾಗೆಡೆ ಉಗ್ರ ಸ್ವರೂಪಿಯಾದ ನೆಲೆ. ಗುಳಿಗ ವರಹನನ್ನು ಅನುಗ್ರಹಿಸಿದವರಿದ್ದೇವೆ. ನಮ್ಮ ಪ್ರಯಾಣವನ್ನು ಇಲ್ಲಿಗೆ ನಿಲ್ಲಿಸುವುದಲ್ಲ ಗುಳಿಗ. ನಾವಿಕನಾಗಿ ನಾವೇನು ಏರು, ಇನ್ನು ಮುಂದಕ್ಕೆ ನಮ್ಮ ಸಹೋದರಿಯರೇ, ಪರಮೇಶ್ವರಿ ಗುಳಿಗ ಕಳೆದಿದ್ದೇವೆ. ಮಲಯಾಳ, ಕಾಸರಗೋಡು, ಉಳ್ಳಾಳ, ಉಪ್ಪಳ, ಅಡ್ಕ, ಕನ್ನಡ, ಉದ್ಯಾವರ, ಬಡಾದೆ, ಮಂಜೇಶ್ವರ,
ಅಲ್ಲಿಂದಲೇ ಬಂದು ಸೇರಿದು ನಾವು ಮಂಗಳಾಪುರವನ್ನು ಇಲ್ಲೊಂದು ಕೂಟದ ಕಲವನ್ನು ವಿರಚಿಸಿದೆವು. ಮುಂದಕ್ಕೆ ಈ ಕ್ಷೇತ್ರ ಕುದ್ರೋಳಿ ಎನ್ನುವಂತಹ ಹೆಸರಿಂದ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ಮುಂದುವರಿಸಿಕೊಂಡು ಒಂದು ಸೇರಿದೆ ಚಿತ್ರ ವಿಚಿತ್ರತೆಯಿಂದ ಕೂಡಿದಂತಹ ಪ್ರದೇಶ ಚಿತ್ರಾಪುರ. ಕಿರಿಯ ಸಹೋದರಿಯಾದಂತಹ ರಕ್ತೇಶ್ವರಿಯನ್ನು ಚಿತ್ರಾಪುರದಲ್ಲಿ ಬೀಳ್ಕೊಟ್ಟು ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಿದೆವು. ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ ಕುಳಿಗ. ಹುಚ್ಚ ಹಸುವಿಂದ ಕುಡಿದಂತಹ ಪ್ರದೇಶವಿದು ಕಂಗು ತೆಂಗುಗಳಿಂದ ಆವೃತವಾಗಿದೆ. ಹಾಗಾದ್ರೆ ಈ ಪ್ರದೇಶಕ್ಕೊಂದು ಹೆಸರಿರಬೇಕಲ್ಲ. ನನ್ನ ಭಾಷೆಯಲ್ಲಿ ದೈಪಿತ್ತಿರು ಅನ್ನುವಂತೆ ಸಸಿ ಹಿತ್ಲು ಹುಡುಗ ಬಾಯಕ್ಕೆ ಅಧಿಕವಾಗುತ್ತಾ ಉಂಟು. ಎಲ್ಲಿಯಾದ್ರೂ ನೀರಿನ ವ್ಯವಸ್ಥೆ ಇದೆ ನೋಡಿಕೊಂಡು ಬರ್ತೀಯ. ಅಪ್ಪೆ ತೋಜಿನ ಕಟ್ಟಿಡಬಹುದು ಬುಲೋನ್ಲೆ ವ್ಯವಸ್ಥೆ ಯಾರು ಮಾಡ್ತಾರೆ? ತೋಟದಲ್ಲಿ ನಿಮ್ಮ ಮಳೆಯಾಗಿಲ್ಲದ ಊಟ
ಅಂಚಾದ ಪುನಗ ಮೂಲ ನಮ್ಮ ಬಾಡಾಯ್ದ ಇಲ್ಲಲ್ಲಿ ಎಂಚ ಇಪ್ಪುವ ಇಲ್ಲದ ಗೋಡೆ ಹಾಳು ಮಲ್ಪಂದೆ ಜಾಲ ಹಾಳು ಮಲ್ಪಂದೆ ಲೆಕ್ಕೊಡ್ದು ಜೋರು ಏರ್ಗಲ್ಲ ಪಾತೆರಂದೆ ಲೆಕ್ಕೊಡ್ದು ಹೆಚ್ಚ ನೀರು ಬೀಳ್ತಾವಂದೆ ಇಂಚ ಮತ್ತ ಬಾಡಾಯ್ದ ಇಲ್ಲದ ದನಿಕ್ಕನ ಮಂಚ ಪೋಡ್ದುಕೋಣ ಅಂಚನೆ ಮುಲ್ಪ ನಮ್ಮ 4 ಜನಕ್ಕೆ ಬಂದ ಏರೆಗೆ ಪೋಡ್ತಿಲ್ಲ ದೇವರಿಗೆ ಪೋಡ್ತು ಕೊಡು ಅಂಚ ನಮ್ಮ ಬೆಂದಿನ ನಂಕನ್ನ ಅವರಿವರು ಬಾಂಧವರು ಇಟ್ಟರಿಯಾರಂತೆ ಆರಿದ್ದರೆ ನಿನ್ನ ತಲೆಗೆನ್ನ ಕೈಯು ಗೊತ್ತಾಡಿ ನಮ್ಮೊಟ್ಟಿಗೆ ಆಯಲ್ಲಿ ಎಂದಿಯಲ್ಲಿ ಏರುತ್ತಿನಲ್ಲ ನಮ್ಮ ದರಕ್ಕೆ ಕಡೆ ಕನಗ ನಮ್ಮ ಕೈಯನ್ನ ನಮ್ಮ ಬೆನೋಡು ನಮ್ಮನ್ನು ಏರು ಕೈ ಬಿಡ್ನಲ್ಲ ನಮ್ಮ ಬೆಂದಿನಂಚಿನ ಬೇಲೆ ನಮ್ಮನ್ನು ಕಡೆಗೆ ಕೈ ಬಿಡ್ತೀವಿ ಐನ ನರಮನಿ ನೆನಪಿದೋಡು ಐಕೆ ಎನ್ನ ಬೇಲೆ ಬೇಲೆ ಪನ್ನೀರೆ ಮಾತ ಬನ್ಪೇರೆ ನಾಯನ ಬಾರಿ ಅಂಚ ಬೇಲೆ ಇಂಚ ಬೇಲೆ ಎನ್ನ ಎಂಕಲ್ ನಂಚಿನ ಕಷ್ಟದ ಬೇಲೆ ಇರ್ನಲ್ಲ ಉಂಡ ಎನ್ನ ಬೇಲೆ ಗೊತ್ತುನ ಯಾನ ತಾರಿ ಮೂರ್ನೆತಿ ಅಂದತ ತಾರೆ ಮೂರ್ನ ಪಕ್ಕ ಸೇವತ್ತೆ ಮುಖೆ ಹೆಚ್ಚಿನ ಕಲಿ ಮೂರ್ನೆ ಕಲೀಲ ಕಲಿನ ಪರ್ಪುನತಿ ಮೂರ್ನೆ ಇಂಚ ಅಂಚ ತಾರಿದ ಕೊಂಬು ಮೂರ್ತು ಕಲಿ ಚಪ್ಟವನೆ ಮೂರ್ತೆದಾಯಿ ಕಡಲಾಯಿ ಮಡಲಾಯಿ ಒಕ್ಕೆಲಾಯಿ ಗೊತ್ತುಂಡಿ ಕಡಲಾಯ ಬಂಡ ಕಡಲ್ಗೆ ಹೋದ ಮೀನು ಬತ್ತುನಾಯಿ ಮಡಲಾಯ ಬಂಡ ಎಂಕಲೆಕ್ಕ ದಾರಿಗೆ ಹೋದ ಮೂರ್ತೆ ಮೂರ್ನಾಯಿ ಒಕ್ಕೆಲಾಯ ಬಂಡ ಸೆಟ್ ಗೊತ್ತುನಾ ಸೆಟ್ ಗೊತ್ತಪ್ಪ ದೇವ್ರು ಅಂಚ ಅವು ಎಂಚಿನ ಕಂಚ ಬಂಡಿರ್ಕೊಂಡ ಕಡಲ್ಗೆ ಹೋದ ಮೀನು ಬತ್ತುನಾಯಿ ಗತ್ತಿಡು ಸೇರ್ನ ಮಾತ್ರ ಊರು ಸಮಾಯಿಸುವುದು ಊರು ಪೊರ್ಲು ಕುಣುಂದು ಅಂಚ ಅಂಚಾದ್ರೆ ನಮ್ಮ ಪನ್ನಿಯರೆ ಒರಿಯನೂಲಿಗೆ ಪನ್ನಿಯರೆ ಭಾರಿ ಸುಲಭ ಬುಕ್ಕ ಪ್ರತಿ ಒರಿಯನ ಬೇಲೆಲ್ಲ ಕಷ್ಟದೇನೆ ಇನ್ನು ನಂಗೆ ಪಂಡು ಬರ್ತೀನಿ ಅಂಚ ಇತ್ತೆ ಹೊರತ ಬೊಲ್ಪುದ ಮೂರ್ತೆ ಮಾತಾದ ಕಲ್ಲಿನ ಅಲ್ಪ ಮುಂಡೆ ಇದ್ದ ಬಲ್ಲೆಡ್ದು ಬರ್ತೀನಿ ನನ್ನ ತಾಯಿನ ಇಲ್ಲಡೆ ಬರ್ತದ ಪೋದು ಒಂದಿರತ್ತೆ ಗಂಜಿ ಉಂಡು ಲೆಕ್ಕಲಾಪನು ಮುಲ್ಪ ಎಂಚ ಉಂಡು ತೂಯಿಲೆ ಕಲಾಪನು ಆ ನಾಯಕ ನೆಮ್ಮದಿ ಒಲ್ಪ ತಿಕ್ಕನು ಗೊತ್ತುಂಡೆ ನಾ ಇಲ್ಲ ಬೊಲ್ಪುರ್ದು ಬಯ್ಯ ಮುಟ್ಟ ಬೆಂದದು ಇಲ್ಲಲು ಬರ್ತದೆ ಒಂಜಿಗಳಿಗೆ ಕಾರ ಸರ್ತ ಮಲ್ತದೆ ಕಾರ ನೀರ್ದು ಜೆತ್ತದನಗ ಬರ್ಪಣ ನಿದ್ರೆ ಒಲ್ಪಲ ಬರ್ಪು ಚಂದ ಅವೇ ಇಲ್ಲಲು ಬಣ್ಣಗನೆ ಕಿರಿಕಿರಿ ಮಂಡೆ ಚತ್ತನ ಮುಖಾಯ ದಾನೆ ಅಲ್ಪೇ ಎನ್ನಲ ವಿಷಯ ಅವಿ ಇತ್ತೆ ಯಾನು ಮೂರ್ತೆಗೆ ಪೋಪೆನ ಮತ್ತೆ ಜಾಗುಂಡು ಕಾಯಿ ಕಡಿಪು ಮತ ಮಲ್ತದೆ ಇಲ್ಲಲು ಬುಡೆತ್ತಿದ್ಯಲ್ಲ ಅಪ್ಪ ಗಾಲಿಗೆ ಐನು ಮತ ತೋಣಿಯರ ಅಪ್ಪಗೆ ಎಂಚಿ ನನ್ನ ಏರ್ಟ ಪನ್ಪುನಿ ಪನ್ನಿಯರೆ ಪೋಂಡ ಕಡೇ ಕುಂಡತೆ ಅವು ನಮ್ಮ ಮುಳ್ಳು ದಾಳ ಜೋರು ಪಾತಿರ್ಗನ್ನ ನಿರೆಕರತ್ತ ಕೆಲವು ಅಕ್ಕಲ್ನ ಇಲ್ಲಲ್ಲ ಅಕ್ಕಲು ತೆರ್ನಲ್ಲ ಅಕ್ಕಲ್ನ ಕೆಬಿ ನಮ್ಮ ಇಲ್ಲಲ್ಲ ದಾನೆ ಬಿಡುತ್ತು ಅನ್ನ ಏನು ಇಲ್ಲಲ್ಲ ಗಲಾಟೆ ತಪ್ಪುಜಿ ಕಂಡನಿ ಬಿಡಿದಿಗಿರಿ ಪೋಡ ಅಂಚ ಬುಕ್ಕ ಇತ್ತಿನ ಒಂಜಿ ಮುರಾಣಿ ಬತ್ತದ ತೂಪೆನ್ನೇರೆ ಒಂಜಿ ದೊಪ್ಪ ಬಸಳೆ ಮಾಡ್ತದೆ ಪೆಟ್ಟ ಬಸಳೆ ತಿಂದಿದ್ದು ಮಾತಾಕಾಯಿ ಐನೊಂಜಿ ಬೇರೆ ಬರ್ತೇರೆ ಅಪ್ಪಜ ಐನೊಂಜಿ ದೇರೆ ಅಪ್ಪಜ ಕೆಂಡ ನಿಕ್ಕು ಮುಳು ಕುಳ್ಳಿಯರದಾನೆ ಅದಕ್ಕೆ ಮೋಂಟೆ ಅಂಡಲ್ಲ 4 ಮಧ್ಯೆ ಬೊಬ್ಬೆ ಆಟನಾಗ ಬಲಿಪಿಟ ಪೆತ್ತ ಏರೆಗೆ ಬಲಿಪೇರೆ ಆಯ್ತಿಂದ ಒಂಜಿ ಕಲ್ಲನ್ನ ತಗೋಲೆ ಒಂಜಿ ಜಾಲಕ್ಕೆ ಹೋದು ಬೆತ್ತೋಗದಾನೆ ಕಲ್ಲದಕ್ಕೆ ಬೆತ್ತ ಹಾತದ ಬಸಳೆದು ನೋಡಿ ಎತ್ತಲವಂತನೇನೆ ಹೆಂಚಿನವು ಈ ಪೊಕ್ಕಡೆ ಅನ್ನೇರೆ ಯಾನ ದೈತನ ಮಂಡೇಶ್ವರ ಬರ್ತೇವೆ ಯಾರು ಇಂಕು ಬೇರೆ ತೂಣಾಗ ದುಂಬುದೊಂದು ಕಥೆನೇನೆ ಪಾಪ ಬೇರೆ ಇಂಚ ಇತ್ತು ಬೊಲ್ದಾಯಿನ ಇಂಚ ಗೊತ್ತಿಲ್ಲ ಎನ್ನ ಕಲಿತ ಕಾರ್ಬಾರತ ವಾನ ಆತಲ ಪರ್ಚಿ ವಾನಮ್ನೆ ಕಪ್ಪುತ್ತೇರು ಗೊತ್ತುನಾರಿ ಅರ್ನಂತೆ ಮುಂಡು ತೇರ್ತದ ತುಳೆಗೆ ಗಂಟೆರ್ದು ತಿರ್ತ ಕಾರ್ ತುಳೆ ಏತ್ ಕಪ್ಪು ಮುಂಡು ಇಂಚ ದೇರ್ತುಳೆ ಗಂಟೆರ್ದು ತಿರ್ತ ಕಾರ್ ಏತ್ ಕಪ್ಪು ತುಳೆ ಪಾದದ ಇಟ್ಟಿ ಅವು ಎಂಚ ಯಾನ ದುಂಬು ಮತ ಕಂಡ ಇತ್ತೊಂಜಿ 14 ದುಂಬು ಕಂಡೋಟೆ ಇರ್ತೀನಿ 10 ಅಪ್ಪಗ ಮಲ್ಲ ಕಪ್ಪಾರ್ತಿ ಕಲಿ ತಿಂಜಾದು ದೀಪನೆ ಭಾರಿ ಕಲಿತ ಬೇರೆ ಅಪ್ಪಗ ಉಂಡತೆ ಒಂಜಿ ದಿನ ಯಾನೊಂಜಿ ಬಯ್ಯಾಡು ಬರ್ತದ ತೂಪೆ ಒಂಜಿ ಕಪ್ಪಾರ್ತಿ 2 ಕಾರ್ ನಿಲ್ಲೊಂದು ಕಾರ್ ಚೆಂಡೆ ಒಟ್ಟೊಂದು ಕಾರ್ ಬೈತೋನ್ ಬರ್ತದ ತುಪ್ಪೇನ್ ಬೇರೆ ಕುತ್ತಗಡ್ಡೆ ಮಾಗಿರ್ತೀನಿ ಬರ್ತದೆ ಹೊಗವಾಯ್ತು ಮಿತ್ವಾಗಿ ಐದು ಬುಕ್ಕ ಪಾದ ಕಪ್ಪಾರ್ದ ಮಿತ್ತನ ಪಾದ ಕಪ್ಪು ಉಂಟು ಐದು ಬುಕ್ಕದ್ದೇ ಬೋಲ್ದು ಒಂದು ಕಲಿತ ಬಣ್ಣದೆ ಬುಕ್ಕ ಪರಿಯ ಓಡೆ ಬರಿಯರು ಬುಕ್ಕ ಕಾಂಗ್ ಗುತ್ತನೇ ಅವು ಖಾಲಿ ನೀರು ಮಾತ್ರ ಎತ್ತನೆ ಬಣ್ಣ ಬೇರೆ ಹೋಯ್ತು ಬುಕ್ಕ
ಕೈತದೆ ಬೋದು ಅಂತಲಿಕ್ಕೆ ಅಲ್ಲಿಯೇ ಮೂರಿವಾರ ಬೇಕಾರ್ಲ ಕಲಿತಲೆ ಅದು ಇದ್ದಿನ ಈ ನಮ್ಮನೆ ಬುಲ್ಕೋಗಿ ನರಮ್ಮನಿ ಮಂಡ್ಯದ ಕುಜಾಲ ಬುಲ್ತಿ ನಾಲೈ ಒಂದು ಮಾತ್ರ ಕೆಂಪು ಒಳ್ಳೆದ ನಾಲೈ ಬಚಿರಿ ಅಂಚ ಆಗತ್ತೇನೆ ಅಂಚ ಈರ್ಲದಲ್ಲ ಬೇಜಾರು ಮಾಡ್ಕೊಡ್ತಿ ಈರ್ನ ಎನ್ನ ಮತ್ತ ಬಣ್ಣ ಒಜೆ ಲೆಕ್ಕ ಉಂಡು ಈರೆಗ್ಲ ಬೊಲ್ದ ಪರ ಎಲ್ಲಂಜಿ ಐತಾರ ಒಂಜಿ ಕಪ್ಪ ಕಲಿದಿಂಜಿ ಅದಿತ್ತು ಕಲಿತ್ತು ಬಣ್ಣಗ ಮಾತ್ರ ಬುಡೆದ್ದಿಲ್ಲ ನಾರೇನಿ ಬಾಲೆಲ್ಲ ತೊಂದ್ ಬಲೆ ಇದನ್ನ ಇರ್ ಬೈಯಾಡ್ಕೊಂಡಾಗ ಇತ್ತು ಬೊಲ್ದಾದ ಬಾರ್ನ ಗುರ್ತ ಕಂದಾಗ್ಲಿ ಈರೇನು ಪಿದ ಅಂತಂದ ಇಲ್ಲ ಪೊಸತ್ ಕಟ್ಟದು 1 ವರ್ಷ ಸಲ ಆತಿಜಿ ಕುಸಾಲು ಪಾತಿರೋದ ನರಮ್ಮನಿಡ ಪಾತಿರೋದೆ ಕಲ್ಲು ಮರಟ ಪಾತಿರೋದೆ ಇತ್ತೆ ಕುಸಾಲು ಪಾತೇರಿಯರೆಲ್ಲ ಹಾಕುಂಡ ಇತ್ತೆ ಓಳು ನರಮ್ಮನಿ ಪಾತೇರಿಯರ ಪುಷ್ಪತ್ತು ತಿಕ್ಕುಂಡ ಕೆಲವು ಇಲ್ಲಡೆ ಬೋದು ತೂಲೆಗೆ ಕಂಡನಿ ಒಳ್ಳೆ ಅಂತುಂಡ ಉಳಾಯಿ ಜಪ್ಪುನ ಕೊನೆಡಿ ಜೆತ್ತೊಂದು ಉರ್ದೋದು ಗುಡೆದ್ದಿ ಒಂದು ಅಂತುಂಡ ಗುಡೆದ್ದಿ ಅಟಿಲ್ದ ಕೊನೆಡಿ ದಿಕ್ಕೆ ದಾಟೆ ಕಾರ್ ಹೊರದು ಮಗಳು ಒಂದು ತುಂಡ ಚಾವಡ್ಡಿ ಜೆತ್ತೊಂದು ಉರ್ದು ಮಗೆ ಒಳ್ಳೆ ಅಂತುಂಡ ಜಾಗಾಲ್ಡಿ ಜೆತ್ತೊಂದು ಉರ್ದು ಏರಿಯಾಗಳ ತಿಕ್ಕದು ಉರ್ನಾಕಲ್ ಪತ್ತದು ಮಾರ್ಬೋದು ನಮ್ಮ ಒಳ್ಳೆ ಫಂಡ್ಕಾನ ಎಲ್ಲ ನಮ್ಮನ್ನು ಬಾತದು ಉಂಟು ತುಕ ಏನು ಖಾಲಿ ಇಲ್ಲವ್ರು ಯಾರವ್ವ ನೀವೆಲ್ಲ ಎಲ್ಲೇನೋ ಕುಳಿತಿರಿ ದೇವಿ ತೋರು ತುಂಗಳು ಅಪ್ಪೆ ಐವುಗೆ ಎದ್ದೇಳು ಒಂಜತ್ತು ರೆಟ್ಟತ್ತು ಮೂಜಿ ನಾಲ್ಕು ಪೊಂಜನಾಕಲು ನಾಲ್ಕು ಪೊಂಜನಾಕಲ್ನ ಒಟ್ಟಿಗೂ ಒರಿ ಗಂಡೆ 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 ಅತ್ತ ಗುಂಡೆ ಗಂಡೆ ನಂದು ಇಲ್ಲಿ ಗಂಡೆ ಗಂಡ ದಿನ ಎತ್ತೇನೆ ಬೇಡ ಬಾತೇರ್ನ ಕಪ್ಪೆ ಕೈ ಮುಗಿನಾಗ ಎದ್ದೇಳು ಬಂಡೇರಂದ ಅಪ್ಪ ಬೇತೆ ಭಾಷೆ ದಾಖಲಂದು ಗೊತ್ತಾನೆ ಅಂಚ ಮೂಜಿ ನಾಲ್ಕು ಪೊಂಜನಾಕಲ್ಗೆ ಒರಿ ಗಂಡತ್ ಬಂದಿರೆ ಗಂಡೆ ನನ್ನಗ ಅರಬೈತಿದ್ದಾಂಡೆ ಹಾ ಕೊಡ್ತೀನಿ ಇತ್ತು ಬೇಜಾರಾಗುಂಡೆ ನನ್ನ ಗುರ್ತದ್ದೆ ದಾಖಲಿಗೆ ಅಣ್ಣಯ್ಯ ಮನಸ್ಸಿನ ಬೇಜಾರ ಅಂತ ನಾನು ನಾತೇರ್ರೆ ಐಕ್ ಬಡದು ಮ್ಯಾನ್ ಪುರುಷಾಲೆ ತೊಂದು ದೂರ ಆಗ್ತದೆ ನಿಮಗೆ ಪುರುಷೆ ಮುಂಚೆ ಹೋಗು ಅಲ್ಕೊಂಜಿ ಓಡ ತೊಂದು ನಾವು ಮೂಳು ಕುಳ್ಳುದಾರ ದಾಣೆ ವಿಷಯ ಎಂಚಿನ ಮನುಳಿಯಾ ನಮ್ಮನ್ನು ಕೇಳುವಂತ ನೀ ಯಾರಿಂದ ಗೊತ್ತಾಗ ಯಾರು ತೋಟದಣ್ಣಯ್ಯೇ ತೋಟದ ಅಣ್ಣಯ್ಯ ಎಂಬ ತಾಳಲಾರೆ ವಿಷಯ ಸಿರಿಯಾರ ಕೊಡಿದೆಯ ಮೇಲಪ್ಪುದೆಯ ಮುಂದೆ ಓ ತೋಟದಣ್ಣಯ್ಯನೇ ಅಪ್ಪೇವನೆ ಬಾಯಾರಿದ್ದೇವೆ ಬಾಯಾರು ಒಬ್ಬ ಬಾಯಾರು ಮುಂದೋಲು ಮಾರೆ ಅಂಚ ಬಚ್ಚಿನ ಮಕ್ಕಳಿಗೆ ಬಾಗ ಪುಂಜನಕ್ಕಳು ಬಾಯಾರು ನಡತೆ ಬತ್ತು ಬಾಯಾರು ನಮ್ಮ ಕೇರಳದ ಸಂದು ಮುಳಿಗದ್ದೆದಲ್ಲಿ ಪಕ್ಕ ಬಾಯಾರು ಕನ್ಯಾಣದ ಮಲ್ಲ ಭಾಷೆ ಬೇಜ ಬಂದ ವಿಷಯ ಬಾಯಾರು ಬಾಯಾರಿದ್ದು ಹತ್ತಿರ ಹೊಂಟೇರು ಸರಿ ಕೇಳಿಗೆ ಅಣ್ಣಯ್ಯ ಬಾಯಾರಿಂದ ಬಂದೆ ಬಾಯಾರ ನೀರಡಿಕೆ ಓ ನೀರಡಿಕೆ ನೀರು ಅಣ್ಣ ಬಜ್ಜೆ ಬಾಯಾರಿದ್ದು ಗೊತ್ತಿರತ್ತ ಅಜ್ಜಿ ತೊಳ್ಪಳಕ್ಕೆ ಜಡಿಕೆ ನೀರು ಅಣ್ಣ ಬಜ್ಜೆ ನೀರಡಿಕೆ ಗೊತ್ತಾನ ನೀರಡಿಕೆ ನೀರು ಅಡಿಕೆ ಅಣ್ಣ ಬಜ್ಜೆ ಎಂದ ತೋಟದ್ದೇ ನಾನು ಪುಂಗಿನಕ್ಕೆ ತೋಟವನ್ನು ತೋಚಿತ್ತು ಎಂದ ತೋಟದ್ದಿ ಅಂಡಲ ಏನು ಬಜ್ಜೆ ಇಟ್ಟು ಬಂದೆ ಯಾನಿ ಮೂರ್ತಿಗೆ ಮಾತ್ರ ಕೊನೆಗೆ ಕೆಲವು ಸೆಟ್ ನಕಲ್ನ ಬಟ್ಟೆ ನಕಲ್ ಮಾತ್ರ ತೋಟದಿದ್ದು ಜಾ ಅಲ್ಪ ತೋಟ ಉಂಟು ಕಂಡಿದ್ದು ಮಿನಿ ಹತ್ತಿ ಏರ್ದಲ್ಲ ಏನಂತ ಪೋಣ ಕಂಡೇರಲ್ಲಿ ಕಂಡನ ದೋಸೆ ತುಪ್ಪು ಸೈತನೆಲ್ಲ ಗುರ್ದು ಹೋಗಿ ಕಂಡನ ದೋಸೆ ಕಂಡದತ್ತೆ ಕೇಳಂದೆ ನಾಲ್ಕು ಕೊಣಕ್ಕೆ ಅಡ್ಡಿ ಕೇಳಂದೆ ಅಡ್ಡೊಂದು ಅಡ್ಡಿಯಾರು ಮಾಡ್ಬೇಕು ಅಂತ ಏನಂದ್ರೆ ಮತ್ತೆ ಅದನ್ನು ಕಂಡಿಲೆಕ್ಕ ನಾಡಿ ಅವು ಕತ್ತಲೆಗೆ ಹೋದು ಪದಾರ್ಥ ಕಂಡು ಕತ್ತಲೆಗೆ ಬಗೆಯಲ್ಲಿ ತಿಕ್ಕಿ ನೀನು ಪದಾರ್ಥ ಕೇಳಂದೆ ಕತ್ತಲೆಗಾಡು ಬಗೆಲ್ದಾಡು
ಏನಂದ್ರೆ ಗೊತ್ತಾಗ್ತದೆ ಕಂಡಿಲ್ಲ ಬಜ್ಜೆ ಬಂದನಾಗ ತೋಟೋಡಿ ಸಾದಿ ಕೊರಿಯರಲ್ಲಿ ಇದು ಕ್ರಮ ಮುಂಚೆ ಎಟ್ಟೆನಾರ ಮನೆಗೆ ಹೋಯ್ತು ಆಹಾರ ವ್ಯವಹಾರ ನೆತ್ತಿಯಂತೆ ಮತ್ತು ಮಲ್ಕೇರೆ ಅಂಚ ನಾನು ಕೇನಂದೆ ಗೊತ್ತು ಜಾಸ್ತಿ ಪಾಡ್ದೆ ಐತ ಕತೆ ಗೊತ್ತು ನಮ್ಗೆ ಯಾನ್ ಒಂಜಿ ಗಲಿಕೆ ಅಲ್ಪಡ್ದು ಪಿಜಿರೇರು ಗೊತ್ತು ಚಿಕ್ಕನೆ ಮಾತಾಡ್ಯಾರ ಬೈವಾಡ್ನೆ ಅಂದೆ ಮಾತ ಕಂಡಿದ್ದು ಕೊಣಪುಣ್ಣೆ ಯಾನ್ ಇಂಚಿ ಬಿಜಿರೊಟ್ಟಿಗೆ ಮಧ್ಯಾಹ್ನ ಮತ್ತೆ ಕಂಡೊಂದು ಅಂಚಿ ಅಂಡ ಕೇನಂದೆ ಬತ್ತ ಅಕ್ಕಲನ್ನ ಕಂಡಿದ್ದು ಬಾತು ಅಂದು ಕೇನಂದೆ ಕಂಡಿದ್ದು ಕೊಣಪುಣ್ಣೆ ಅಂಚ ಅಂಟಿ ಬಜ್ಜೆ ಇದ್ದಿ ಬಜ್ಜೆ ಇದೆ ನೀರುಂಡವ ಒಳ್ಳೆ ಈಸವನ್ನಾಗಲೇ ಬರು ಈಶ್ವರನಾಗತ್ತಿ ದಿನೇಶ ಬಜ್ಜೆ ಇಲ್ಲ ನೀರೇ ಆಯ್ತದ ನಿಮಗೆ ಬಸಳೆ ಬೋಡ ಬಸಳೆ ದಿಕ್ಕಂತೀರಿ ನೀನು ಬಸಳೆ ಇನಿ ಬಂದು ನಿಕ್ಕದೆ ಹೋಗಿ ರಡ್ಡ ದಿನ ಕುಟುಂಬ ಹೊತ್ತು ಬಸಳೆ ದೊಡ್ಡಿ ಪತಕ್ಕೇನು ಬಂದಿಯ ಬಸಳೆ ತೊಂಬದಾಲ ಒಂದು ಇಡೀ ಊರುತ್ತೀನಿ ಪಾಪ ಒಂದೊಂದು ಕೋಟಿ ಇತ್ತು ಮುರಣಿ ಮೂರ್ತದ ಬರ್ಪೆ ಬೆತ್ತ ದೊಂಪದ ಮಿತ್ತು ದೊಡ್ಡ ಬಸಳೆ ನಮ್ಮನಿದ ಬೆತ್ತ ಮಾರ್ಯ ನಿನ್ನ ಈ ನಮ್ಮನೆ ಈರ್ತು ಕೆಂದಲ್ಲಿ ನೆಲಕ್ಕೆ ಮುಟ್ಟೋದಿ ಮಾನವ ದೊಡ್ಡ ಪೇರು ಗೊತ್ತವು ಕೊಂಚ ಬೀಲ ರಡ್ಡು ಕೊಂಬು ಬೀಲ ಬೆತ್ತ ಎಂಚೈತಕ್ಕೆ ನಡ್ತೇನೆ ಮಾನಮನೆ ದೊಡ್ಡ ಮಾನಮನೆ ದೊಡ್ಡ ದೊಂಪದ ಮಿತ್ತು ಎಂಚಾಯ ಹೋಯ್ನಿ ದೊಂಪಡು ದೊಂಚಿನ ಗೊತ್ತು ದೊಂಪದ ಮಿತ್ತು ಹೋಯ್ನೆ ಮಿತ್ತು ಬಣ್ಣ ಮಗುತ್ತದೆ ದೊಂಪೋಡು ಮಾಗುತ್ತದೆ ಕುಟ್ಟೋದು ಬಾರ್ದು 2 ದಿನ ದೊಂಪು ಮಗನೆದ್ದು ದೊಂಪೋಡು ಮಾಗುತ್ತದೆ ಮಿತ್ತು ಒಂದು ತಿನ್ನೊಂದು ಅಂಚ ಬಸಳೆ ತಿಕ್ಕಂದ ದೊಂಪದ ನಾಲ್ ಒಯ್ಯುಂಡವ ಮಾರಾಯ ಅಕ್ಕಲೊಂಜಿ ಬನೆಯರಾಗಿ ಇಂಡಿಯಂಜಿ ಕೇನೆರಾಗಿ ಸರಿ ಕೇನದಾದ ಓ ಅಣ್ಣಯ್ಯ ಓ ಬಳಲಿ ಬೆಂಡಾಗಿದ್ದೇನೆ ಓ ಮನೋಲಿಲ್ಲ ಬೆಂಡೆ ಆಯಿಲ್ಲ ಮನೋಲಿ ಮಲ್ತಿದ್ದಿ ಬೆಂಡಾಗಿ ಒಂದು ಒಳ್ಳೆ ಮಲ್ತಿದ್ದ ಇತ್ತೊಂದು ದೇವರೇ ಎನ್ನ ಮಾತ ಇಂಚನೆ ಆಗಿ ಒಂದು ಒಳ್ಳೆ ಬೆಂಡಾಗಿ ಮಲ್ತಿದೆ പിന്നെ 5-6 ലാഖ് ಗೊಬ್ಬರ ಬೇಂಡ ಆಂಡಕ್ಕ ಮಾತ ಮುರುಕು ಒಂದು ಬೇಂಡ ಇಲ್ಲ ಸಾಕ್ತದೆ ಯಾಕ ಯಾನ್ ಇತ್ತು ಬಂಗ ಆಗ್ತದೆ ಮಂಡೆ ಚಾಂದಪ್ಪ ಸೀದಾ ಬೋದು ಒಂದು 10 ಸರ್ತದ ಬೇಂಡ ಇಪ್ಪತ್ತೆ ಅದೇ ಕೊಣತೆ ಕೊಣತದ ಮಾತ ದೈತ ಎದುರ್ಲ ಒಂದು ಗೂಂಟ ಬಾಗೆ ಈ ಸರ್ತದ ಬೆಂಡ ಕಚ್ಚೆ ಇಂದೇನು ತೂದಾಡಲ್ಲ ಅವು ಸರ್ತಾವ ಒಂದು ಅಂದಾಜಿದ್ದೇನೆ ಕರ್ಮನಿಲ್ಲ ಕೆಲವು ಸಾಧಿತ ಗೊತ್ತು ಚಂದ ಜನಕ್ಕೂ ಬಾಕಿ ಆಗ್ಬಿಟ್ಟಿಲ್ಲ ಅಂಚನೆ ಎಂಕ್ಲೆ ಎಂಚ ಆವಡು ಅಂದಾಜಿದ್ದೆ ಒಳ್ಳೆ ಮುರುಟಾತ ಸ್ವರ್ಗದ ದೈ ಅಂಚಾತನೆ ಒಕ್ಕಾಡಿ ಚೆನ್ನಲ್ಲ ಸರ್ತ ಆಗ್ತದೆ ಹೆಚ್ಚಿನ ಬಂದಿನ ಸರಿ ಎಳನೀರು ಎಡನೀರನ್ನ ಕಾಸರಗೋಡು ಇದ್ದರೆ ಎಡನೀರಿಗೆ ಎಡನೀರು ಬಜ್ಜಾಡ್ಕೊಂಡಲ್ಲ ಬಜ್ಜಾಡ್ಕದಿಂದ ಎಡತ್ತಿಗೆ ಹೋಗ್ಬೇಕು ಎಡನೀರು ಬಲತ್ತಿಗೆ ಹೋದ್ರೆ ಕುಂಬ್ಳೆ ಎಡನೀರಿಂದ ತುಂಬಾ ಹೋದ್ರೆ ಚೆರ್ಕಳ ಚೆರ್ಕಲದ ಎಡತ್ತಿಗೆ ಹೋದ್ರೆ ಹೋದ್ರೆ ಕಾಸರಗೋಡು ಅಡಿಟೆ ಮೊಂಡ ಅಡಿಟೆ ಬಲ ಅತ್ತೆಯ ಹೆಸರು ಒಂದು ವಾದ್ಯ ಬಾಜಿ ಕುಡಿಲಿಕ್ಕವ ಎಕಡೆ ಬರ್ತದೆ ದೂರ ಏನೋ ಬಲ್ಪುದ ಮೂರ್ತಿದ ಕಲಿ ಸ್ವಲ್ಪ ಮುಂದೆ ಇದ್ದವಲ್ಲಿ ಐನೊಂದು ಕೊಣತು ಕೊಡ್ಕ ಪರ ನಡ್ತು ಪಂಜಾನಗರಿ ಕಲಿ ಬರ್ತೇನೆ ನಾನೇ ಪಂಜಾನಗರಿ ಜಪ್ಪುಜ ಕಲಿ ಈ ಮಕ್ಕಳೇ ನೋಡ್ತಿ ಒಕ್ಕಡೆ ಅಪಪ್ರಚಾರ ಮಾಡ್ಕೊಡ್ತೀವಿ ಇಲ್ಲೇ ಸುಮಾರು ನಿಕ್ ಗೊತ್ತು ಜಿನ್ನ ಈ ಅಪಪ್ರಚಾರನ ಈ ಹೆಚ್ಚಿನ ಬರ್ಪಿಜೇರಿನ ಇಲ್ಲ ಬೇರ್ತಕ್ಕೆ ಬಲ್ಲ ಏ ಪಾಪ ಅಂತೋ ಜಾಬೆ ಇತ್ತ ಅಂಜನಕಲ ತೆಚ್ಚ ಕಲಿ ಬರ್ಪನೆ ಪೊಂಜನಾಗಲಿ ಕೆಲವು ಗೊತ್ತಾ ಹೆಚ್ಚಿನಂಗ್ಯ ಬಯ್ಯದ ಗೊತ್ತು ಪೆತ್ತ ಬೈದು ನನ್ ಬರ್ಪನೆ ಅಣ್ಣಯ್ಯೋ ಎನ್ನ ಪೆತ್ತ ಬೈದು ದಿಕ್ಕೆ ದಡೆ ಅರ್ಪನೆ ಪೊಂಜನಾಗಲಿ ಪೆತ್ತ ದಿಕ್ಕೆ ದಡೆ ಇದು ಕಲಿ ಬರಿಯಲ್ಲ ಬರ್ತದು ಬಾಂಡ ಬೋಡನದು ಬರ್ಪೇರು ಕೂಡ ಪೋನಾಗ ಒಂಜೆಟ್ಟು ಬತ್ತಂ ಪೋಯರು ಕೇಂದ್ರ ಇವ್ರು ಪರಿಹಾರಕ್ಕೆ ಕೂಡ ಕೊಣಕುಂದ್ರು ಅವು ಬಂದೋಗ್ ಮಾಡ್ಪೇರು ಅಣ್ಣ ಬಂದೋಗ್ ಮಾಡಿ ಅಡ್ಡಿಗೆ ಮತ್ತೆ ಗೋಡ ಓಳು ಅಡ್ಡಿಗೆ ಗೋಡ ಕೊನೋದು ಮೈಪುನೆ ಮೈಪೇರು ದೊಂಡೆಗೆ ಬಂದೋಗ ಅಂದು ಅಕ್ಕಿಲೆಗೆ ಕಲಿ ಹಾಕೊಂಡು ಮುಖ ಮತ್ತೆ ಕಲಿ ಬರ್ಪಿಜೆ ಕಲಿ ಮತ್ತೆ ಹಾಪಿಜೆ ಕೆಲವು ಜನ ಖಾಲಿ ಬರ್ಪಿಜೆ ಪಂಚಿ ವಲ್ಲೆ ಕಲಿ ಹಾಕುದಿಲ್ಲ ಮಾಯಿ ಹುಲಿ ಕಲ್ಯಾಣ ಅದಕ್ಕೆ ಕಂಗಾರು
ಗಂಗಾರ ಗರ್ವದೇನಿ ಅಲ್ಲಿ ಗಂಗಸರ ಅಂತ ಮಾತೊಂದು ಅಣ್ಣಯ್ಯ ಮಾತಾಯಿ ಎಂಕು ಕೊಳತು ಸಮ ಹೊರಡು ಅವನಿಗೆ ಕಲಿ ಗಂಗಸರ ಮತ್ತೆ ಒಟ್ಟ ನನಗೆ ಅವನಿಗೆ ಬೆರಕೆ ಬೆರಕೆ ಉಂಟ ಅಂಡಿ ಗಿರ್ಮಿಟೈಲಿ ಗಾಲಾಪಜಿ ಅವನಿನ್ನು ಮೋನೆ ತಿನ್ನೋಗನೆ ಗೊತ್ತಾ ಅವ್ರ ಜಡ್ಡೆ ಅಭ್ಯಾಸ ಉಂಟು ಎಲ್ಲ ಕುಜಿಲಿ ಮಾಗ ಅದ್ರ ಚೇನಾದ ಗೊತ್ತಾಂಡ ಅಣ್ಣಯ್ಯ ನಮಗೆ ಕಟ್ಟಿದ್ದು ಬೇಡ ಅಲ್ಲಿ ಹುಟ್ಟಿದ್ದು ಬೇಕು ಗೊತ್ತಾನ ಅವು ಕಟ್ಟಿದ್ದು ಬಂಡ ಕುಜಿಲಿ ಹುಟ್ಟಿದ್ದು ಬಂಡ ಕೊದುಂಬು ತೆಂಡಿ ಬೊಂಡ ಬೊಂಡಲ ಅಲ್ಲೇ ಪುಟ್ಟದ ಬೊಂಡ ಪುಟ್ಟದ ತೆಂಡೇಲಿ ಪುಟ್ಟನೆ ಬೊಂಡಾಯಿ ಬೊಂಡ ಆತರ ಉಂಡು ನಾಲ್ ದೆತ್ತುಕೋ ಬೊಂಡ ಎಂಕವ್ವ ನಡ್ಚಿ ಹೆಂಗ್ ಗೊತ್ತಾಗ್ಬಿಡು ತಾರ ಇಂಚಿನ ಬೊಂಡ ಅಂಚಿನ ಬೊಂಡ ಇಲ್ಲ ಬೊಂಡಕೋರು ಮಾರಾಯ ಒಂಜಿ ಪೊಂಜನಾಗ್ಲಿ ಚೇನಾಗ ಒಂಜಿ ಬೊಂಡ ಕೊರಿಯರ ಅಂದ್ರೆ ಇದಾಗಿ ಎಂತ ಸತ್ಯ ಅಂತ ಕೊರಿಯರ ಮನಸ್ಸು ಅಂಡ ಮರ ಕೊರಿಯರ ಕಲಿಗಂಗ ಸರ ನಾವು ಲೆಕ್ಕಾಚಾರದಲ್ಲ ಅಂಚಿದ್ ಮಂತು ಕೊರುವೆ ಬರಾಡು ನಮ್ದು ನಮ್ಮದಲ್ಲೇನೆ ಯಾನು ಆತ ನಮ್ಮದೇ ಬೇರೆ ಸರಿ ಅದು ನಡ್ಬೋದು ಮಿತ್ರಿ ಅನ್ಕೊಂಡು ಕೊನಕ್ಕೆ ಗೊತ್ತಾತ ಬೊಂಡ ಲೆಕ್ಕಾಚಾರ ಬಿಡುತ್ತಿ ಮಾರೆ ಕರಿನಟ್ಟು ಈತ್ ಮಲ್ಲ ತೆಂದೇಲ್ ತಾಳ್ದು ನನ್ನ ಮಧ್ಯಾಹ್ನ ಮುಟ್ಟ ಬೇರೆ ಬರ್ತದಲ್ಲ ಒಯ್ದು ತಾಳ್ದು ಐಕ್ಯತಿ ಕಾಲ್ತು ಅರಿ ಕಡುಪದ ಬಂದು ಬುಕ್ಕನಿ ಕೊಂಜಿ ಸೇಗೊತ್ತು ನಿಕ್ಕೆಚ್ಚಿನ ಮದಿಮ್ಯಾತಿ ಜಿತೋಜು ಇಂದ ನಂಕ್ ಒಂಜಿ ನಾಯಿನ್ ತೂನ ಪನೇರ ಪುಂಡು ನಾಯಿ ಕೊರೆಪುಂಡು ಚುಚ್ಚುಂಡು ಒಂಜಿ ಪಿಲಿನ್ ತೂನ ಪನೇರ ಪುಂಡು ಪಿಲಿ ನಮ್ಮನ್ ಕೆರ್ಪುಂಡು ನಮ್ಮನ್ ಬೆರಿಬತ್ತುಂಡು ಒಂಜಿ ಎರ್ಲೇನ್ ತೂನ ಪನೇರ ಪುಂಡು ಎರ್ಲು ತಾಡು ಬಾ ಮುಕ್ಕುರ್ ದಕ್ಕ ಬಾ ಅರೆಪ ಅಂಚಂದು ಮದಿಮೆ ಆಯ್ನ ಹಿಡ್ದು ಬುಕ್ಕ ಸೈತ್ ನಾಡೆ ಮುಟ್ಟ ಎಂಚಿನ ದಾದ ಒಂದು ಪನೇರ ಒಂದೊಂಜಿ ಜೀವಿ ನಿತ್ತು ನಾವು ಗುಡೆದ್ದಿ ಮಾತ್ರ ಇದೆಯಾ ಏತ್ ಗೊತ್ತು ತಾಡುಂಡು ಏತ್ ಗೊತ್ತು ತುಚ್ಚುಂಡು ಏತ್ ಗೊತ್ತು ಕೆರ್ಪುಂಡು ಹನಿ ಎರ್ನೇ ಸಾಧ್ಯ ಅಂತಪ್ಪ ಮರ್ಯಾದದ ಅವಮಾನದ ಇತ್ತ ದೊಂಬುಗಂಡ ಅಪ್ಪಗ ವರ್ಷ ಆಗ್ತದಾನೆ ಏಪ ಎಡ್ಡೆ ನಂಡದ ನಮ್ಮ ಎಣ್ಣಿದಿಲ್ಲಡೆ ಒಬ್ಬ ಆನಿ ಬೆಚ್ಚೊಡಿ ಏಪ ಇನ್ನು ಬೆಚ್ಚೊಡುಲ್ಲ ಮಣ್ಣು ಏತು ಖುಷಿ ತಿನ್ನೇರ ಒಂಜಿ ತಿನ್ನೇರ ಉಂಡು ಬುಡಿದ್ಯೋ ಅಂಬಳಿಗೆ ಇನ್ನು ಖುಷಿ ಆಪ್ ನೀ ತಿನ್ನೇರ ಬತ್ತ ಹೋಯ್ನು ಏಪ ಇನ್ನೇಗಿಂದು ತಿಕ್ಕಣ್ಣ ಇನ್ನು ಕೊಂಡ್ರೇರೆ ಏರ್ಲ ತಿನ್ನಂದೇ ನಿಂಕ ಬತ್ತೋದು ಬರ್ತಾರೆ ಹಿಂದೇನು ಬಳ ಚಿನ್ನಾಯಲ್ ಬಂಡದ ಒಳ್ಳೇದು ಒಂಜಿ ಚೂರು ಕೊಂಡು ಹೌದಾನೆ ಆತ ಎತ್ತಿನೇ ಈರು ಬರಲು ತಿಂದು ಗೊತ್ತೋಡು ಒಂದು ಹೆಚ್ಚಾಗೊಳ್ಳುತ್ತದೆ ದಾನೆ ಗಲಾಟೆನಿ ಅಂಚಾದೆ ಅಂಚಾದೆ ಬುಡೆತೀನಿ ಚೈನ್ಗೆ ಚೂರು ಕಿರಿಕಿರಿ ಈ ಕಥ ಬಂಡದು ತಪ್ಪವನದು ಅಲವಡ್ತಿ ಎಡ್ಡ ಮಾತಾಡು ಬೊಂಡಕೊರು ಈ ಬೊಂಡಕೊರು ಅನ್ನಯ್ಯ ಅವತ್ತು ಬೊಂಡಕೊರು ತೆಗೆದು ಎಂಜಿನ ಬೇತೆ ಎಂಜಿನ ಎಂಜಿನ ಕತೆ ಬಂಡದು ತಪ್ಪ ಐದು ಬುಕ್ ಎಂಜಿನ ಎಡ್ಡೆ ಪಾತಿರು ಎಡ್ಡೆ ಪಾತಿ ನೀನಾಡನೆ ಮಾತಾಡು ತಾನೆ ಎಡ್ಡೆ ಮಾತಾಡು ಬೊಂಡಕೊರು ಜೋರ್ ಮಲ್ಪೋಡಿ ನಿಕ್ಕೆ ಜೋರು ಮಲ್ಪನು ನಿಂದ ಸೀದಕ್ಕೆ ನೋಡೆ ನಿಕ್ಕೊಂದು ಬಾಜಲ್ ತೆತ್ತು ಕೊರಿಯರ ತೀರದೆ ನಾಂಗಲ್ಲಿ ಕಟ್ಟೊಂದು ಬಿದ್ದಾಡ್ತೀನಿ ಎಂಕೆ ಕೊರಿಯರ ತೀರದಿದ್ದತ್ತೆ ನಿನ್ನ ತೋಟ ಕತ್ತಿ ಬೇಗ ಮೆಟ್ಟಿಯದೆ ಎಡ್ಡೆ ಮಾತಾಡು ಬೊಂಡಕೊರು ಬೊಂಡ ಕೊರ್ಬಿಜನಿ ಒಂಜಿ ಕಿಲ ತಾಳ್ತತ್ತ ಮಾರೆ ಒಂಜಿ ಕಿಲೆ ಬಂದು ತಾಳ್ತತ್ತ ಎತ್ತುದು ಕೊರ್ಲ ಗೊತ್ತ ಇಂಚೋತಾನೆ ಐಕೆ ಬಂದ್ಮನ್ ಗುಲಿಗ ದೃಷ್ಟಿ ಹೋಯ್ತು ಗುಂಡದಲ್ಲಿ ಕಾಲು ತೂಯ್ಬಿಟ್ಟು ಅವು ಉಲ್ಪಗಲ್ತೀನಿ ಒಡ್ಪಗಲ್ತೀನಿ ಕಲ್ಪೆರೆ ದಾಲೆಜ್ಜಿ ಹುಟ್ಟುನಾಗ ನೆಂಚರಿ ಓನು ತೂಯ್ಬಿಟ್ಟು ಈತ ಪುಣ್ಯನೊಟ್ಟಿಗೆ ಇನ್ನೊಮ್ಮೆ ಬೇಲೆ ಇದ್ದಂದಕ್ಕೆ ತಿರ್ಗೋದಿಲ್ಲ ಬೇಲೆ ಅತನೊಟ್ಟಿಗೆ ಅಂದ ಅತನೊಟ್ಟಿಗೆ ತಿರ್ಗೋದಿಲ್ಲ ಅದನ್ನು ಬೇಲೆ ಪೊಕ್ಕರೆ ಮಿಕ್ಕ ಇದ್ದಲ್ಲ ಪಾದೆ ಬುಡಪ್ಪನೊಟ್ಟಿಗೆ ತಿಂಚ ಉಂಟು ಸಾಲು ಉಂಟೊಣ್ಣೆ ಪಾದದಲ್ಲಿ ಹೋಗ್ತುದು ಇಂಚ ತುದುವೋ ನನ್ಗೆ ಮಾತೆ ತಡಪಡ ಪುಡ ಗೊತ್ತ ಅಕ್ಲಿಗೆ ಮರ್ದಾಂಗ ಬರಿ ಉಂಡತ್ತ ನಿಕ್ಕಿದ್ದಾನೆ ಅಧಿಕ ಪ್ರಸಂಗಿ ದೂರಂತುಗೆ ಕತ್ತಿದ ಬಾಯಿಗೋಡಿ ನನಗೆ ಉದ್ಯೋಗ ಕತ್ತಿ ಬರ್ತದೆ ಕತ್ತಿದೆ ಕತ್ತಿ ಉದ್ಯೋಗ ಕೈಯ ತುತ್ತೊಂಡು ಲಂಚ ಬಂದು ಅಪ್ಪೆದಕ್ಕೆ ಬರ್ತದೆ ಅವೊಂಜಿ ಅಪ್ಪ ನನ್ನ ಅಣ್ಣಗೆ ಕತ್ತಿನ ಗುಚ್ಚಿ ಅನ್ನೋದು ನಾನು ಅವೊಂಜಿ ಮಾಡ ಎಲ್ಲೇ ಅಂದು ಕಡಿಲ
ಆಗಲಿ ನೀರುಗಳ ತೆಗೆಯುತ್ತ ಕೆತ್ತಿಡ ಜಾರಿ ತೂತಾದುದ ಭಗವತಿ ಕೊಡಿಯ ನಾಚಲತೆ. ಏನು ಮಾಡಿಬಿಟ್ಟೆ ಭಗವತಿ, ಏನು ಮಾಡಿಬಿಟ್ಟೆ? ಕುಡಿವನ ದೃಶ್ಯದಾಗಿ ಬಿದ್ದು ಭಿನ್ನವಾಗಿ ಹೋದಂತಹ ನೀರನ್ನು ಈ ಮಲಯಾಳಿ ಬಿಲ್ಲವನ ಕೈಯಲ್ಲಿ ಸ್ವೀಕರಿಸಿ ಜಾತಿ ಭ್ರಷ್ಟಳಾದೆ, ಅಶುದ್ಧಳಾದೆ, ಅಪವಿತ್ರಳಾದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ನಮ್ಮ ಜೊತೆ ಬರಕೂಡದು. ಪರಮೇಶ್ವರಿ ನೊಂದುಕೊಂಡೇನಮ್ಮ. ಅಬ್ಬ, ಬಡವರಾದಂತಹ ಈತ ಕೊಟ್ಟಂತಹ ಸಿಯಾಳವನ್ನು ನಾನು ಸ್ವೀಕರಿಸಿದ್ದೇನೆ ಎನ್ನುವಂತ ಕಾರಣಕ್ಕಾಗಿ ಮುನಿಸಿಕೊಂಡಿಯೇನಮ್ಮ. ನಿನ್ನ ಜೊತೆಯಲ್ಲಿ ಬರುವಂತಹ ಯೋಗ್ಯತೆ ನನಗೆಲ್ಲವೇ? ನಾನು ಜಾತಿ ಭ್ರಷ್ಟಳಾದೇನೆ. ನಿಜ. ಸರಿ ಪರಮೇಶ್ವರಿ, ನೀನಾಡಿದ ಮಾತನ್ನು ಕೇಳಿಕೊಂಡು ನಾನು ಮನಸ್ಸಿನಲ್ಲಿ ನೊಂದುಕೊಳ್ಳುವುದಿಲ್ಲ, ಬದಲಾಗಿ ಸಂತೋಷ ಪಡ್ತಾ ಇದ್ದೇನೆ. ನೀನೇ ಆಲೋಚನೆ ಮಾಡು. ಅಂದು ನಾವು ವೈಕುಂಠದಿಂದ ದರೆಗಿಳಿದು ಬರುವಂತಹ ಸಂದರ್ಭ ತಂದೆಯವರು ಹೇಳಿದಂತಹ ಮಾತು ನಿನಗೂ ನೆನಪಿರಬಹುದು, ನನಗೂ ನೆನಪಿದೆ. ಮಕ್ಕಳೇ, ಮುಂದೆ ಭೂಲೋಕಕ್ಕೆ ಹೋಗಿ ನೀವು ಮಾಡುವಂತಹ ಅನೇಕ ಕಾರ್ಯಗಳಿವೆ, ಅವುಗಳನ್ನೆಲ್ಲ ಮಾಡಿ ಪೂರೈಸಿ ಆದ ಮೇಲೆ ನಿಮಗೆ ಎಲ್ಲಿ ನೆಲೆ ನಿಲ್ಲಬೇಕು ಎನ್ನುವಂತಹ ಮನಸ್ಸಾಗ್ತದೋ ಆ ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತರನ್ನು ಉದ್ಧಾರ ಮಾಡಿ ಅಂತ ಹೇಳಿದ್ದಾರೆ. ಯಾಕೋ ಏನೋ ಬಡವನಾದಂತ ಈತ ಕೊಟ್ಟಂತಹ ಸಿಯಾಳವನ್ನು ನಾನು ಸ್ವೀಕರಿಸಿದ್ದೇನೆ. ಈ ಸಸೀತಲು ಕ್ಷೇತ್ರ ನನ್ನನ್ನು ಕೈಬೇಸಿ ಕರೆಯಿಸುತ್ತಾ ಇದೆ. ಭಕ್ತಿಯ ಎದುರಿನಲ್ಲಿ ಜಾತಿ ಮೇಲಲ್ಲ ನೀತಿ ಮೇಲು ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಈ ಕ್ಷೇತ್ರದಲ್ಲಿ ನೆಲೆಯಾಗಿದ್ದುಕೊಂಡು ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ನನಗೊಂದು ಅನುಮತಿಯನ್ನು ಕೊಡ್ತೀನಮ್ಮ. ಭಗವತಿ, ಸಿಟ್ಟಿನ ಬರದಲ್ಲಿ ಒಂದೆರಡು ಬಿರು ನುಡಿಗಳನ್ನು ಆಡಿದೆ. ಬೇಸರಿಸದಿರೇ ಭಗವತಿ, ಮರುಗದಿರು. ಭಕ್ತನಿಗೆ ಒಲಿದಂತಹ ಭಗವತಿಯಾಗಿ ಈ ಸಸಿಹಿತ್ತು ಕ್ಷೇತ್ರದಲ್ಲಿ ನೆಲೆಯಾಗುತ್ತೇನೆ ಎನ್ನುವಂತಹ ಮಾತನ್ನು ಕೇಳಿದಾಕ್ಷಣವೇ ಸಂತೋಷ ಭರಿತಳಾದೆ. ಯಾಕೆ ಬಲ್ಲೆಯ? ನೀನೇ ಹೇಳಿದಂತೆ ಈ ಲೋಕದಲ್ಲಿ ಜಾತಿ ಮುಖ್ಯವಲ್ಲ, ನೀತಿ ಮುಖ್ಯ ಎನ್ನುವಂತಹ ಸಂದೇಶವನ್ನು ಈ ಲೋಕಮುಖಕ್ಕೆ ನೀನು ಈ ಹೊತ್ತಿನಲ್ಲಿ ಸಾರಿದವಳಿದ್ದೀಯ. ಹೌದು, ಹಾಗಂತ ನೀನು ನೆಲೆ ನಿಲ್ಲುವಂತಹ ಈ ಸಸಿಹಿತ್ತು ಕ್ಷೇತ್ರದಲ್ಲಿ ನಿನಗೆ ದೇವಕ್ರಿಯೆಯಲ್ಲಿ ಪೂಜಾದಿಗಳು ನೆರವೇರುವುದಿಲ್ಲ, ಮತ್ತೆ ಅಸುರಕ್ರಿಯೆಯಲ್ಲಿ ಪೂಜಾದಿಗಳು ನೆರವೇರುತ್ತದೆ. ಮಾತ್ರವಲ್ಲ, ನಿನ್ನನ್ನು ನಂಬಿದಂತಹ ಭಕ್ತಾದಿಗಳು ನಿನಗೆ ಬಿಳಿಯ ಕೋಳಿಯನ್ನು ತಂದು ಪ್ರತಿಯಾಗಿ ಒಪ್ಪಿಸುತ್ತಾರೆ. ಅಂತಹ ಭಕ್ತರ ಮನಸ್ಸಿನ ಅಭಿಷ್ಟವನ್ನು ನೆರವೇರಿಸಿಕೊಟ್ಟು ಭಗವತಿ ಭಕ್ತಾಭಿಷ್ಟ ಪ್ರದಾಯನಿ ಎನ್ನುವಂತಹ ಹೆಸರನ್ನು ಈ ಲೋಕಮುಖದಲ್ಲಿ ನೀವು ಉಳಿಸಿಕೊಡಬೇಕಮ್ಮ. ಪರಮೇಶ್ವರಿ, ಇಷ್ಟ ತನಕ ನಾವು ಜೊತೆಯಲ್ಲೇ ಆಗಿದ್ದವರು ಇನ್ನೊಂದು ಕ್ಷಣದಲ್ಲಿ ಒಬ್ಬರನ್ನೊಬ್ಬರು ಅಗಲಿರುವವರು. ಮುಂದಕ್ಕೆ ನಾನು ನೀನು ಒಟ್ಟಾಗುವಂತಹ ಸಂದರ್ಭ ಯಾವಾಗ ಒದಗಿ ಬರ್ತದಮ್ಮ? ಭಗವತಿ, ನಾನು ಹೆಚ್ಚು ದೂರ ಸರಿಯುವುದಿಲ್ಲ. ಹತ್ತಿರದಲ್ಲಿ ಒಂದು ಪುಣ್ಯ ಕ್ಷೇತ್ರವನ್ನು ಕಂಡು ನೆಲೆಯಾಗುತ್ತೇನೆ. ಆ ಸಂದರ್ಭದಲ್ಲಿ ಭಕ್ತಾದಿಗಳು ಸೇರಿ ನನಗೊಂದು ಆಲಯವನ್ನು ನಿರ್ಮಿಸುತ್ತಾರೆ. ಮಾತ್ರವಲ್ಲ, ವರ್ಷಕ್ಕೆ ಜಾತ್ರಾ ಮಹೋತ್ಸವವು ನೆರವೇರುತ್ತದೆ. ಜಾತ್ರಾ ಮಹೋತ್ಸವದ ಪ್ರಥಮ ಅಂಗವಾಗಿ ನಡೆಯುವುದೇ ಧ್ವಜ ಆರೋಹಣ, ಕಡೆಯದಾಗಿ ನಡೆಯುವುದು ಧ್ವಜ ಅವರೋಹಣ. ಈ ಎರಡು ಸಂದರ್ಭದಲ್ಲೂ ನೀನು ಈತನ ಕುಲಜರನ್ನು ಒಡಗೂಡಿಕೊಂಡು ನನ್ನನ್ನು ಭೇಟಿಯಾಗದೆ ಹೋದೆಂದಾದರೆ ಭಕ್ತಾದಿಗಳು ಕೊಡುವಂತಹ ಯಾವುದೇ ಪೂಜಾದಿಗಳನ್ನು ಸ್ವೀಕರಿಸಲಾರೆ. ರಥೋತ್ಸವದ ಸಂದರ್ಭದಲ್ಲಿ ರಥಾರೂಢೆಯಾಗಲಾರೆ. ಈ ಸಂದರ್ಭದಲ್ಲಿ ನಿನ್ನನ್ನೊಮ್ಮೆ ಪ್ರೀತಿಯಿಂದ ಆಲಿಂಗಿಸಿಕೊಳ್ಳಬೇಕು ಎನ್ನುವಂತಹ ಮನಸ್ಸು ಇದೆ ನನಗೆ. ಕೊನೆಯದೊಂದು ಅವಕಾಶ ಕೊಡ್ತೇನಮ್ಮ. ಭಗವತಿ, ಲೋಕದ ಕಣ್ಣಿಗೆ ನಮ್ಮ ಭೇಟಿ ವರ್ಷಕ್ಕೆ ಒಂದು ಬಾರಿ ಆದ್ರೂ ಕೂಡ ನಿತ್ಯವೂ ಮಾಯಲ್ಲಿ ನಮ್ಮ ಭೇಟಿ ನಡೆಯಲೇಬೇಕಮ್ಮ. ಕೊನೆಯದಾಗಿ ನಿನ್ನ ಆಸೆ ನನ್ನನ್ನು ಆಲಂಗಿಸಿಕೊಳ್ಳುವಂಥದ್ದು. ಹೀಗೆ ಪರಮೇಶ್ವರಿ, ಭಗವತಿ, ಭಕ್ತನಿಗೆ ಒಲಿದ ಭಗವತಿಯಾಗಿ ಸಸಿತುಳು ಕ್ಷೇತ್ರದಲ್ಲಿ ನಾನು ನೆಲೆಯಾಗಿ ನಿಲ್ಲುತ್ತೇನೆ. ಗುಳಿಗ, ಈ ಕ್ಷೇತ್ರದಲ್ಲಿ ನಾನು ನೆಲೆಯಾಗುತ್ತೇನೆ, ನೆಲೆಯಾಗುತ್ತೇನೆ, ನೆಲೆಯಾಗಿ ನಿಲ್ಲುತ್ತೇನೆ. ಭಗವತಿ ಸಸಿತ್ತು ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾಳೆ. ಹಾಗಂತ ನಮ್ಮ ಪ್ರಯಾಣವನ್ನು ನಿಲ್ಲಿಸುವುದಲ್ಲ, ಸಾಗೋಣ ಮುಂದಕ್ಕೆ. ಅಪ್ಪೆ ಭಗವತಿ ಅಪ್ಪನೇ ಬೆರಿತುವುದು ಬರ್ತದೆ. ನಿನ್ನ ಅಪ್ಪನೇ ಮೂರು ನೆಲೆಯಾಗ್ತೇನೆ. ಇಪ್ರಾಗ ಈ ಜಾಗೆಡು ನೆಲೆಯಾಗೋದು ನಿಮಗೆ ಆಸೆ ಉಂಟು, ಅನುಗ್ರಹ ಮಲ್ಪರೆ. ಗುಡಿಗ, ಬಹು ದೂರವಾಗಿ ನಮ್ಮ ಜೊತೆ ನೀನು ಪ್ರಯಾಣಿಸಿದವ. ಇಲ್ಲಿಯವರೆಗೆ ಇಂಥದ್ದೇ ಬೇಕು ಎನ್ನುವಂತಹ ಬೇಡಿಕೆಯನ್ನು ಮುಂದಿರಿಸಿದವನಲ್ಲ. ಈ ಹೊತ್ತಿಗೆ ಮಾತ್ರ ಭಗವತಿಯೊಂದಿಗೆ ನೆಲೆಯಾಗುತ್ತೆ ಎನ್ನುವಂತಹ ಆಸೆಯನ್ನು ಮುಂದಿರಿಸಿದೆ ಅಲ್ಲ. ನಿನ್ನ ಆಸೆಗೆ ಅಡ್ಡಿಪಡಿಸುವಳಲ್ಲ ಈ ಪರಮೇಶ್ವರ. ನೀನು ಈ ಸಸಿತ್ವ ಕ್ಷೇತ್ರದಲ್ಲಿ ನೆಲೆ ನಿಂತು ದರೆಯ ಧರ್ಮವನ್ನು ಪರಿಪಾಲಿಸುತ್ತಾ ಬಾ. ಶುಭವಾದ. ಅಣ್ಣಯ್ಯ, ಓ ಅಣ್ಣಯ್ಯ, ములే చెప్పానా చెప్పుకోండి లక్కేర్లే అనేవన్నీ లక్కేరన్నా అన్నయ్య కొంచెం అక్కడ ముందు కొట్టినలే ಅವು ಪುಂಜಿನಕ್ಕೆ ಲಾಯ್ಕ ಕಲಿತೆ ಅಲ್ಲ ಗತ್ತು ಮರೆ ಅವರ ತೋರದ ಪುಂಜಿ ಉಂಡಿಕೊಂಡು ದನಿಕುಲ ಮಲ್ಲ ಅವ್ರಿಗೆ ಗೊತ್ತಾಗ ಅಪ್ಪರಿಗೆ ಅವರಿಗೆ ಕೊಡೋತ್ತಿಗೆ ನೆರ್ನಾಗ ದಾಯ್ತ ಗಲಟೆ ವಿಷಯ ನೆರ್ನ ಹತ್ತ ಮರೆ ಅದ್ರ ವಿಷಯ ಬಾತೇನಿ ದಾಯ್ತಾನೆ ಚೊರೆ ಜೊರೆ ಲಜ್ಜಿ ದಾಲಿ ಪೊಕ್ಕಡೆ ಮನಸ್ಸಿಗೆ ಅಂತ ಅದು ದಾಯ್ತ ಇಚ್ಛೆ ದಾಲ ಇಜ್ಜಿ ಮರೆ ಎಂಚಿನ ಪೊಕ್ಕಡೆ ಜನ ದಾಲ ಇಜ್ಜಿ ಬಾತೇನಿ ಚೊರೆ ಆಯ್ತು
ಎಂಚಿನ ಸರಿ ಈ ಪಂಪು ಹೆಂಕು ಗೊತ್ತುಂಟು ಒಂಜನ ಹಾಕ್ಲಿಕ್ಕೆ ಗಲಾಟೆ ಅಪ್ಪನಿ ಒಂಜೇ ಅವ ಸೊಸೆ ಆಯ್ತಾ ದುಡ್ಡು ಹಾಟು ಅಮ್ಮಕ್ಕೆ ಜನ ಒಟ್ಟು ಸೇರಿಸಿ ಸಾಲ ಇರ್ತದೆ ಈ ಪಂಜ ಒಕ್ಕೊತ್ತಿದೆ ನೀನು ಸಾಲ ತೆಗೆದಿದ್ದಿ ನೀನು ಜಾಸ್ತಿ ಬ್ರಿಸ್ಟಲ್ ಹೇಳಿದೆ ಜಾಸ್ತಿ ಬ್ರಿಸ್ಟಲ್ ಹೇಳಿದೆ ಜಾಸ್ತಿ ಬ್ರಿಸ್ಟಲ್ ಹೇಳಿದೆ ಜಾತಿ ಭ್ರಷ್ಟಲ ಅದೇ ಬನ್ನಿ ಅಂದ್ರೆ ಬ್ರಿಸ್ಟಲ್ ಹೇಳಿದೆ ಭ್ರಷ್ಟಲ ಅದೇ ಅಪವಿತ್ರಾಯ ಅಥವಾ ಬ್ರಿಸ್ಟಲ್ ಬಂದಿದೆ ಅಪವಿತ್ರ ಮರೆ ಓತ ಪವಿತ್ರ ನಾನು ಸಪ್ರದ ಬಂದ ಬ್ರಿಸ್ಟಲ್ ಅಂತ ಈಗ ಭ್ರಷ್ಟಲ ಅದೇಂದ ಅಪವಿತ್ರಾಯ ಅಶುದ್ಧಾಯ ಅದ ಅಶುದ್ಧತೆ ಬ್ರಿಸ್ಟಲ್ ಬಂದದಾಯ್ತು ಅವೇನಲ್ಪ ಬಿಡು ಅಶುದ್ಧಾಯ ಬನ್ನಿ ಅವನ್ ಅಶುದ್ಧ ಈ ಬಂದು ಹೊಟ್ಟೆ ಮಾತು ಬರ್ತಾನ ಅಂದೆ ಪರಿಹಾರ ತಕ್ಕೇಳಿ ಅಂದೆ ಕೊನೆಯರಕ್ಕಿಲ್ಲ ಪರಿಹಾರ ಹೊಟ್ಟೆ ಅಂತಂದು ಪತ್ನಿ ಮಲ್ಲ ಜಾತಿಯಾಗ್ಲಿ ಮಾತ ಹೊಟ್ಟೆ ಮಾತು ಕೊಡ್ಯಾರುಂಡ ಕತ್ತಿನ ಬಂದು ಒಟ್ಟಿಗೆ ಕೊಡ್ತೀನಿ ಇತ್ತೆ ಬೊಂಡ ಕೇನ್ನ ಕ್ಲಿಯರ್ ಬೊಂಡ ತಾಳ್ತನೆ ಐದು ಬೊಂಡ ಕೆತ್ತೆರನಗ ದೂರ ಪೋ ಅಡ್ಡಾಡ್ತಾ ಕಂಡಿಜ ಅವಾಗ ನಿಕ್ಕೆ ಬಂತೋಲೆತ್ತ ಕೆತ್ತೊಚ್ಚಿ ಕತ್ತಿನ ಬೊಂಡೊಲ್ಲ ಪೊರು ಹೊಟ್ಟೆ ಹೊಟ್ಟೆ ಹಾಕೊಚ್ಚಿ ಕೊಡ್ತಾ ಮಾತ ಯಾನೆ ಪನುಡ ಆತ ಗೊತ್ತಾ ಪೂಜ ಮಾತ ಎಂಕೆ ಗೊತ್ತಾಗ್ತದೆ ಈ ಬೋಡ ಮೂಡು 20 ಮೇಲೆ ವಿಷಯ ಗೊತ್ತಿಲ್ಲ ಯಾನು ಹೊಟ್ಟೆ ಮಲ್ಸನ ಹತ್ತಿತ್ತು ಯಾನ ಕತ್ತಿನ ಬುಂಡು ಒಟ್ಟಿಗೆ ಕೊಡ್ತದೆ ಕೆತ್ತೊಂಕೊಂಡು ಹೊಟ್ಟೆ ಆಯ್ತು ಹೊಟ್ಟೆ ಆಯ್ಬಿಟ್ಟಿಗೆ ಹಾಕೊಂಡು ಹೋಯ್ತು ಪಾರ್ತಾ ಆಗ್ತದೆ ಬುಕ್ಕ ಅದಕ್ಕೆ ಬುಕ್ಕದ ಬೆಚ್ಚಾಗಿ ನಿಂತಿನ ಗೊತ್ತಿಲ್ಲ ಯಾನು ಹೊಟ್ಟೆ ಅಂತೀನಿ ಇರ್ತಿಲ್ಲ ಈ ತೂದು ತಾಳ್ತಾನ ತಾವು ಬಣ್ಣ ಕೇಂಜನೆ ಹುಡುಗನ ದಿಷ್ಟಿ ತಾಗಿ ಊರಿದ ಬೊಂಡವನ್ನು ಹೊಟ್ಟೆ ಮಾತಿ ನೀನು ಬ್ರಿಸ್ಟಲ್ ಹೇಳಿದೆ ಅಥವಾ ಬ್ರಿಸ್ಟಲ್ ಬಂದದೆ ಅಕ್ಕೆ ನಿನ್ನ ದನ ಕುಳ್ಳೆತ್ ಬಂದ್ಬಿಡಾರು ತೋರದ ಬಂದು ఆయన కడుపులే అయితే ఉంటుంది బాటే పడితే ಬೇಗ ಮುಗಿ ಪೋ ಕಡುಪುಲೆ ಗೊತ್ತುಂಡು ಭಗವತಿ ಅಪ್ಪ ಮೂರು ನೆಲೆ ಹಾಕ್ತೀರಿ ಅಕ್ಕಲಿಕ್ಕೆ ಪರಿಹಾರ ಕೊರಿಯ ಎಂಕಲ ಪರಿಹಾರ ಬೋಡು ಬರೀ ನಾನೂರು ಬಂದ ಉಡಾರ ತೋಟದಿದ್ರೆ ಬೋಡ್ಸಿ ಮಾರೆ ಅಸಲ್ಯ ಈ ತೋಯಿ ಬೆಟ್ಟಿಗೆ ಮಾತ್ರ ಸಮಾಪನ ಮಂದಿ ಸರಿ ಮಾಡ್ತಾರೆ ಸರಿ ಮಾಡ್ತಾರೆ ಸರಿಯುಂಡು ಬೋಲೋ ನಮ್ಮ ಸರಿಯುಂಡು ನೆನೆತ್ರಾನೆ ಸರಿ ಪೂಜಿ ಸರಿ ಇಜ್ಜಿಂದ ನೆನೆತ್ರಾನೆ ಸಮ ಆಯ್ತು ಐದು ಮತ್ತೆ ಒಂದು ಸಮ ಮಾಡ್ಕೊಳ್ಳ ಇದನ್ನೆಲ್ಲ ಕಲ್ಲಾಗಂಟಿ ಕ್ರಿಸ್ಟಲ್ ಬಂದದೆ ಸ್ಪೀಕರ್ ಮಾಡ್ಕೊ ಸ್ವೀಕಾರ ಮಾಡ್ಕೊಳ್ವೆ ಸ್ಪೀಕರ್ ಮಾಡ್ಕೊ ಅತ್ತ ಹಿಂದೆ ಸ್ವೀಕಾರ ಮಾಡ್ಕೊಳ್ವೆ
ತಿಂಜೋಡ್ಯ ಬಂಜಿ ತಿಂಜೋಡ್ ತುಂಬ ಅಣ್ಣಗೆ ಬಂಜಿ ತಿಂಜಿ ಬೆಟ್ಟಿಗೆ ಬೆಳ್ಚಾಡೆ ಅಂತ ಅವು ಮೋಕೆ ಹೆಚ್ಚಾಯಿನೆ ಅಣ್ಣಯ್ಯ ಸಂತೋಷ ಈ ಬರ್ತಾರೆ ಈ ನಮ್ಮನೆ ತಿಂದ್ರೆ ನಿಕ್ಕಂದಾನೆ ಎರೆಗ್ಲ ಸಂತೋಷ ಅವಳಿ ಅಣ್ಣಯ್ಯ ಸಂತೋಷ ಈ ಜಾಗ ಭೂಮಿ ನಿನ್ನ ಸಂಸಾರ ದೈವ ನಮ್ಮನ್ನು ಎಂಕ್ ಬುಡ್ಸೋತು ಎಂಕ್ ಬುಡ್ಸೋತು ಎಂಕ್ ಬೇಲುಂಡ ಇನ್ನ ಕಲಿ ಬುದ್ಧಿ ಹಾಕ್ಲ ಅಣ್ಣಯ್ಯ ನಾನು ಏನಂತ ತರುವಳಿಕೆ ಗೊತ್ತಾಯ್ತು ಮಾರೆ ಹೊಟ್ಟೆ ಕೊಂಡೊಂದು ಬಡ ನಾನು ಕೆಟ್ಟೆ ಕೊಂಡು ಅಣ್ಣಯ್ಯ ಕಣ್ಣು ಕೊಂಚ ಮಂಜಲ್ದ ಬಡಿ ಬಿರ್ಕಲೆ ಕಂಡು ಕಣ್ಣಿಗೆ ಮಂಜಲ್ದ ಬಡಿ ಬಿರ್ಕಲೆ ಕಂಡು ನಾನು ನಿನ್ನ ಮೇಕ್ ಗೊತ್ತು ಶಕ್ತಿ ನಿಂಗೆ ಗೊತ್ತಾಗ ನಂಬೋನೆ ನಾನು ನಂಬುವೆ ಎಂಚ ನಂಬೋದು ಕಾಯರ್ ಸಮರ್ಥ ಅಂತೇಳಿ ಕಲ್ಲು ಬಾರ್ದ ನಂಬೋದು ನಿಕ್ಕು ಪಾಡ ಏಯ್ ಬಾಕಲ್ಲು ಆಯದ ಕಲ್ಲು ಬಾರ್ದು ನಂಬೋಡು ಕಾಯರದ ಮರ ತಮ್ಮದೇ ಈ ಜೋಕುಲು ಬುಡುವಣ್ಣ ಇಲ್ಲೇ ಕಾಂಡೆ ಬೋದು ಕಲ್ಲು ಹಿಡ್ಕೊಳ್ಳೋಣ ಅಣ್ಣಯ್ಯ ಎನ್ನ ಗುರ್ತಾಗಬೇಡ ಅದೊಂದು ತ್ರಿಶೂಲ ಗುರ್ತು ಕರ್ಬದ ಪಾಟಿನೇ ಬೋಲ್ಪಾಡಾಗ ಬಿಡುತ್ತಿದ್ದೀರಿ ತ್ರಿಶೂಲ ಬಿಡುದಿರ ಮರ ತಮ್ಮದೇ ಕಂಡಿದ್ದೀರಿ ಲಿಂಬೆಬುಲಿ ಗುರ್ತದೋಡು ನಡುಕು ಕಂಡ್ಯರೆ ಬತ್ತನೆ ಕುಂಟುದು ಸರ್ಬತ್ ಮಾಡ್ತೀವಿ ಎಲ್ಲ ಸತ್ತುನು ಮುಟ್ಟಿಯರು ನಾಂಡ ನೆತ್ತರಿಗೆ ಹಾಕಿದ ಸೈಪ್ಲೆ ಕಮಲ್ಪೆ ಎಂಚ ನೆತ್ತರಿಗೆ ಹಾಕಿದ ಸೈಪ್ಲೆ ಕಮಲ್ಪೆ ನಮ್ಮ ತುಳುನಾಡದ ದೈವ ದೇವರನ್ನ ಸುರೂಟು ಮಲ್ಪಡ ಬೇಲೆ ಹೋಗುತ್ತನ್ನ ನಿಖಲ್ನ ಮುಖಮೂರ್ತಿ ಕಂಡು ನೀ ದಬ್ಬಿಲಕ್ಕವನಕ್ಕಳು ದೇವಸ್ಥಾನ ಉಪದ್ರ ಕೆಲವು ಜನ ಮಾತ ಬಟ್ಟು ಈ ರಡ್ಡಿಯನ್ನು ನೆತ್ತಿರಿ ಕಕ್ಕಲಿ ಮಾತ ಸಮಾಪ ಸುರುಕು ನಿಖಲ ಏನ್ ಮಾಡ್ಲಿ ಗೋಡೆಗಿಂದ ಕಕ್ಕವನು ನಾನೇ ಒಟ್ಟಿಗಿಪ್ಪೇರೆ ನಮ್ಮವೇ ಹೂ ಸಮಿತಿ ದಕ್ಕಲಿ ಇಪ್ಪೇರಿ ಅಜ್ಜಕ್ಕೆ ಅಣ್ಣಯ್ಯ ಈ ಜಾಗದ ನೆಲೆ ಆಪೆ ಮತ್ತೆ ನೆಲೆ ಅಪ್ಪ ಮರೆ ಈಚೆ ನಿನ್ ದರಿಪ ಆಯ್ತಾ ಏಪಳ ದರಿಪ ಒಂದು ಖುಷಿಯಾನಾಗ ಬರೋಣ ಈ ಏಪ ಬೋಡನ್ನ ಖುಷಿ ಆಗ್ಬಲ್ಲ ಮರೆ ನಾನೊಳ್ಳೆ ತಾರಿದಾಗ ಬಿಟ್ಟು ಈ ಮಿತ್ವನ್ನೇ ಅಂತಿತ್ತು ಅಣ್ಣಯ್ಯ ತಾರಿದ ಕೊಡಿ ಇಟ್ಟದ್ದು ತಾರಿದ ಒಲಿಟ್ಟಿರ್ತಿಲ್ಲ ಜಾರ ಅಂದ್ರೆ ಯಾನ್ ಕಾಕೊಂಡವ್ರೆ ನಮ್ಮ ಆವಾಗ ನೆಲೆ ರಡ್ಡಿ ರಡ್ಡಿ ಎಟ್ಟೆ ಪಾತೆರ ಬಂದು ಎಂಚಂದು ಗೊತ್ತ ಆವಡೆ ಗುಳಿಗ ಇನ್ನು ಈ ಮಣ್ಣಿಗೆ ಬರ್ತದೆ ಜಾಗದ ಈ ನೆಲೆ ಅಪ್ಪನ ನಿಗಂಟು ಮಲ್ತಾ ಅಪಾಂಡ ಈತ್ ಬರ್ತಿ ಅನ್ನಿಂದ ಎಂಚಿನ ತತ್ತದ ಪಾತ್ರೆ ಇರ್ತಾರೆ ಸುರೂಕಿಯನ್ನು ಮಾಪ್ ಮಾಡ್ಕೊಡು ಇಲ್ಲರ್ತನ ದೇವರನ್ನು ನಮ್ಮ ಭಕ್ತಿ ಇಡ್ತು ಓಡ್ಗೆ ದೈವರನ್ನು ನಮ್ಮ ಪ್ರೀತಿ ಇಡ್ತು ಓಡ್ಗೆ ಇಲ್ಲರ್ತನ ದೈವನ್ ನಮ್ಮ ಏತು ಪ್ರೀತಿ ಇಡ್ತುಪ್ಪ ಆ ದೈವಲ್ಲ ನಮ್ಮ ಅನಿತಿ ಕಿರಿಯಕ್ಕಲ್ಲ ಖಾತೆ ಪ್ರೀತಿ ಇಡ್ತು ಓದ್ ಬರ್ತೀರಿಗೆ ನನ್ನೋಡ ರಷ್ಟಕ್ಕಾಯಿ ಒಟ್ಟು ಮಾಡ್ತೀನಿ ನಿಂದ ನಟ್ಟಬೆ ಎನ್ನ ಬಾಯಿಡ ಎಂಚಿನ ತತ್ತದ ಬತ್ತನ ಮಾತ ಇಸತ್ತಿನ ಕಡಪ ಪಾಡ ಅಮೃತ ನಿಂಕಲಿಕ್ಕಂತಲ ಕುಟುಂಬ ಸಂಸಾರಗಳು ಭಾರತ ಕೊಡಲ ಇನಿ ಜಾಗ ಮಣ್ಣಿಡು ಉಂಟು ನೈತಿ ತೀರ್ಮಾನ ಮಾಡ್ತದ ಅನಾದಿ ಕಾಲದ ಕಟ್ಟೆ ಪೂರ್ವಕಾಲದ ಪದ್ಧತಿ ಧರ್ಮ ಇತ್ತಿನ ಮಣ್ಣು ಸತ್ಯದ ಸಾಧಿ ನಾಗ ನಡೆ ಸರ್ಪಚರಿತ್ತಿನ ಮಣ್ಣಡೆ ಕಾಲಡುವ ರೂಪಡಬತ್ತ ನೆಲೆಯ ಮಿತ್ತು ಸ್ವಾಮಿಗಳ ತಿತ್ತು ಭೂಮಿಗಳಲ್ಲಿ ಸತ್ಯಗಳ ಮಾಹಿತಿ ಗೋಚರಿಸಿತು ಇನ್ನು ಕಾಲ ನಿಕ್ಕುಕೋರ್ನ ಭಾಷಾ ಪ್ರಕಾರ ಮತ್ತೆ ಸ್ವಲ್ಪ ಬತ್ತಿನ ಪ್ರಾರ್ಥನೆ ಮತ್ತೆ ಚಿತ್ತು ಕೊರತು ಮೂಲ ಸ್ಥಾನ ಬದ್ದು ನ್ಯಾಯಸ್ಥಾನ ಬದ್ದು ರಾಜಸ್ಥಾನ ಬದ್ದು ಏರಿಕೊಂತ ಎನ್ನ ಆಂಡ ఒక ఆత్ పక్కని నన్ను దరిపేరు ఏర్పడి నిక్కు ఖుషి అండి యాను సురుడు అన్నాడు జన ಪೂರ್ಣ ದಿಬ್ಬಣ ಮಾಡ್ಕೊಂಡು ರಾಜ್ಯವನ್ನು ಸೇರ್ತೆ ಮಾಡ್ಕೊಂಡು ಈ ದೇವಿ ಮದುವೆ ಮಾಡ್ತಾರೆ ನಿನ್ನ ಮುಖ ಮುಕ್ತಿ ನೆರವನ್ನ ಪವಿತ್ರವಾದ ವಜ್ರಾಯುಧನ ಬತ್ತನು ಮಿತ್ತು ಸ್ವಾಮಿನ ಧರ್ಮನ ಬತ್ತನು ತಿರುತು ಭೂಮಿ ತಾಯಿನ ಆಧಾರನ ಬತ್ತನು ಮಾಗನ ಮೇಲೆ ಮಾಲಿಂಗೇಶ್ವರಿ ಮಾಗಣಪತಿ ದೇವರನ್ನ ಚಿತ್ತನ ಬತ್ತನು ಒಡತೆ ಉಳ್ಳಾದಿನ ಅಪ್ಪಣೆಗತ್ತನು ಬರಟಾರಿ ಬಾಪು ಅಂದು ಮಾಡ್ಕೊಂಡು ಎಲ್ಲರೂ ಚುರುಕುಗಳನ್ನು ಒಡಂಬಡಿಕೆ ಮಾಡ್ಕೋದಂತಲ್ಲ ಜಾಗದ ಮಹಾಸ್ಥಾನದ ಮಾಯದ ಮದಿಪದ ಬಲನ ಬತ್ತನು ಮೂಲಸ್ಥಾನ ಬಿಡ್ದ ನ್ಯಾಯಸ್ಥಾನ ಬಿಟ್ಟು ರಾಜಸ್ಥಾನ ಬಿಟ್ಟು ದೈವಸ್ಥಾನ ಬರ್ತದೆ ಸಂಸಾರ ಭಯ ಪಿಂಚಿತ್ತು ಬರ್ತು ಇನ್ನಿನ್ನ ಬರಲು ಮಳಿಗೆ ಬಂದು ಬತ್ತನಗಳಂತೆ ಬನಂದ ಬತ್ತನಗಳಿಂದ ಅದಕ್ಕೂ ಗುರುಬಾರ್ದಂತಾರೆ ಒಂದೊಂದು ಶಾಸ್ತ್ರನೇ ಬಲಗಾಂಟ್ರಳ್ಳಿ ಮೂಲ ಬಂದಿದ್ದಾನೆ ವೈದ್ಯವಂತ ಪೂಜಾರಿ ಬಂಡಾರ ಕೊಟ್ಟಾರಿ ದೇವರಿಗೆ ಮನೆ ಸೇರಿಗಾರೆ ಒರಿಯೊಂದು ಒರೆತು ಬನರ ಒಂದ ಲೆಪ್ಪು ರಾಶಿ ಮಾರ್ಪು ರಾಜ್ಯವು ಅಪಂಚ Voy
ಇತ್ತೆಲ್ಲ ಹೊರ ಮಂಜಲ್ದ ಬಡಿ ಬಿರ್ಕ್ಲೆ ಕಾಂಡು ಕಣ್ಣು ಹೊರದೈತೆ ಪುಕ್ಕ ಪುಕ್ಕಡೆ ಎದರ್ಸ್ಲೆಕ್ಕ ಮಾಡ್ತೀನಿ ಬಿದ್ದಿನ ಪಪ್ಪುಜೆ ದೈವಗಳು ಮತ್ತೆ ಎಂತ ಗೊತ್ತುಂಡಿ ಒರಿಯೇ ಆ ಉಂಡಿ ದೈವ ದೇವರ ನಕ್ಕಳಿಗೆ ಹೊರ ತೋಜಿನ ಬುಕ್ಕ ವಾ ಕಾರಣಗಳು ಏನು ಬಿಡ್ಪುಜೆ ಅಂಚ ಇಂದ ಪಾತಿದ್ದು ಉಂಟಿದೆ ಅವತ್ತಿ ಎನ್ನಲೆ ಕತ್ತು ನಂಜಿ ಭಾಗ್ಯವಂತೇರಿ ಏರುಲೇರಿ ಪ್ರಪಂಚೋಡು ಏಪಳ ದೈವ ದೇವರ ನಕ್ಕಳು ಕಾಸು ಅಂತಸ್ತು ಧರ್ಮ ಜಾತಿ ನೆನ್ನು ತೂಪುಜೇರಿ ನಿಷ್ಕಲ್ಮಶವಾಯಿನಂತಿರ ಭಕ್ತಿ ಎರಡುಂಡು ಆಯನ ತೂಪೇರು ಬಂಟಕ್ಕೆ ಯಾನ ಸಾಕ್ಷಿಯನ್ನ ಅಪ್ಪೆ ಭಗವತಿಲ ಮುಲ್ಪ ನೆಲೆಯೇರಿ ಕ್ಷೇತ್ರಪಾಲಯದ ಗುಳಿಗೆಲ್ಲ ಉಂಟು ನನ್ನ ತೀರ್ಮಾನ ಮಾಡ್ತದೆ ಊರ್ದ ಮಲ್ಲ ಮಲ್ಲಕ್ಲೇನು ಮಾತ್ರ ಒಟ್ಟು ಮಾಡ್ಕೊಡು ನಮ್ಮನ್ನ ವ್ಯವಸ್ಥೆ ಮಾಡ್ಕೊಡು ತೂಕ ಭಕ್ತರ ಉತ್ತರಿಪ ಬಗೆಗೆ ಭಗವತಿಯನ್ನು ಬೀಳ್ಕೊಟ್ಟು ನನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ ಬಂದು ಸೇರಿದ್ದೆ 9 ಮಾಗಣ ಸೀಮೆ ಮೂಲಿಕಾಪುರ. ಪರಮ ಪಾವನೆಯಾಗಿ ಹರಿತಾ ಇದ್ದಾಳೆ ಶಾಂಭವಿ. ಈ ಶಾಂಭವಿ ನದಿ ತೀರದಲ್ಲಿ ಮರಳ ರಾಶಿಯಲ್ಲಿ ಉಳಿದ 5 ಲಿಂಗರೂಪ ಪಪ್ಪ ಎಂದೆಂಬೋರ ಮುಸಲ್ಮಾನ ವ್ಯಾಪಾರಿ ತತ್ವದಲ್ಲಿದ್ದ ಧರ್ಮ ಒಪ್ಪುವ ಒಪ್ಪುವ ತೆರಗೆಯೂತ പഠിച്ചോനെ ഏടണ്ട ഞാൻ ഏടത്തിരുത്തി എന്നാത്തಗೆ ഞാൻ ಪಾತ್ರೆನ ಬೇತದ ಆಲತ್ತಂಡ ಎನ್ನ ಜೀವನದ ಕತೆ ഞാൻ ಈ ಊರದೆ ಎತ್ತು ಕೇರಳದ ಪೊನ್ನಾನಿ ಪನ್ಪನ ಊರದೆ ಅಲ್ಲಿ ಪಡೆದು ಈಡೆಗೆ ಬತ್ತಂಡು ದಾಯ ಬತ್ತಂಡು ಎಲ್ಲೇ ಪನಗೆ ನಾನು ಆಲೋಚನೆ ಮಾಡ್ತಂಡಣ್ಣ ಜೀವನಡಿ ಎಡ್ಡೆ ಆವಡು ಮಂಡದು ಜೀವನಡಿ ಎಡ್ಡೆ ಆವಡು ನಡ ದಾದು ಮಲ್ಕೊಡು ನಮ್ಮ ಸರಿಯಾದ ಬೆನೊಡು ನೈಚ್ಚವನೇ ನೈಚ್ಚೋರು ಅರ್ಥಾಂಡರಿಗೆ ಬೆಂದ ನಾಯಿಗೆ ನೈತನುಪ್ಪು ತಿಕ್ಕರ ಸಾಧ್ಯ ಉಂಡು ಅಂಚ ಬೆಂದದು ಜೀವನಡಿ ಎಡ್ಡೆ ಆವಡು ಮಂಡದು ನಾನು ಆಲೋಚನೆ ಮಾಡ್ತಂಡು ಒಂಜಿ ಮಂಜಿಗೆ ಕೆಲಸಕ್ಕೆ ಸೇರಿನಣ್ಣ ಮಂಜಿ ಬಂಡ ಗೊತ್ತಾಯ್ಜಿ ನೀರಿಡು ಹೋಗ್ಕೊಂಡು ಹಡಗಿಡ್ದು ಎಲ್ಲಿಯೋ ಓಡಾಡ್ದು ಮಲ್ಲವು ಕೆಲಸ ಬಯತದ ಆಲೈಜಿ ಕಟ್ಟು ಬಡ್ತಾವನಿಗೆ ಮಂಜಿ ಕಡಲ್ಡು ಪೋಂದಿ ಪುನಗ ಒಂದು ತೂಪ ನಡಿಚಿ ಒಂಜಿ ಸುಂಟರ ಗಾಳಿ ಲಕ್ಕಂಡಣ್ಣ ಒರಿ ಅಟ್ಟಿ ಮರಿ ಓಡ ಬುಡ ಮೇಲಾಂಡು 10-50 ಜನ ಕೆಲಸದಕ್ಲಿತ್ತೇರಿ 7 ಕೋಲು ತಿಗಲೆತ್ತಿನಕ್ಲು ತಿಮಿಂಗಿಲ್ಲ ಲೆಕ್ಕ ನೀತು ನಕ್ಲು ಮಾತೆರ್ಲ ನೀರಿಡು ಮುರುಕುದು ಸೈತರಣ್ಣ ಯಾನಪ್ಪಗ ಬಜಿ ಎಲ್ಲಿಯ ಯಾನು ಒರಿಯ ಬದುಕುದು ಒರಿಯೇ ಕಾರಣದಾನೆಂದು ಗೊತ್ತಾಂಡ ಅಲ್ಲಾಂಡ ಕುದುರತ್ತು ಕಂಡೋರಿಲ್ಲ ದೇವರನ ಮಹಿಮೆನ ಈ ಪ್ರಪಂಚದ ತೆರಿನ ಕ್ಲಿಚಣ್ಣ ಓಡ ಮುರುಕನಗ ಕಣ್ಣು ಮುಚ್ಚುದು ಅಲ್ಲಾವನೊಂಜಿ ಎನ್ನೇ ಗೊತ್ತುಂಟು 4-5 ದಿನ ಓಲಿತ್ತೆ ಎಂದು ಗೊತ್ತೀಜ 5ನೇ ದಿನ ಸಮುದ್ರ ವರಿಯೇ ಪೊಯ್ಯಡಿ ಯಾನು ಊರ್ದಿತ್ತೆಗೆ ಮೀನು ಬತ್ತನ ಮರಕ್ಕಳೆರು ಬಾರಿ ಎಡ್ಡೆದ ನಕ್ಲು ಏನನ್ನು ತೂಯರು ಮೋನೆಗೆ ನೀರು ಬಾಡಿಯರು ಪರಿಯರ ನೀರು ಕೊರಿಯರು ಎನ ಲಕ್ಕಯರು ಅರಸುನಾಡುಗಳೆತ್ತೊಂದು ಬಯರು ಅರಸುಲೇರು ಗೊತ್ತಾಂಡತ್ತೆ ಮೂಲ್ಕಿದ ದುಗ್ಗಣ್ಣ ಸೇವಂತೇರು ಬಾರಿ ಎಡ್ಡೆಂದನಾರು ಆರಿಗೆ ನಾನು ತರೆಡ್ದು ಕಾರು ಮುಟ್ಟ ತೂಯರಿ ಏನಡ ಕೇಂಡೇರು ನಿಕ್ಕು ಊರುಗು ಪೋಡ ಮಗ ಅಂದು ಯಾನ ಅರಸುಲಡ ಪಂಡೆ ಊರುಡಿ ಏರ್ಲ ಇಚ್ಚೆ ಅರಸುಲೆ ಎಂಕ್ ಬದುಕೇರ ಮೂಲ ಅವಕಾಶ ಮಲ್ತು ಕೊರ್ಲೆ ಬಂಡೆ ಅಂಚ ಅರಸುಲೊಂಜಿ ಪೀಡೆ ಮಲ್ತದು ಕೊರಿಯರ ಎಂಕ್ ಪೀಡೆ ಬಂಡ ಉಪದ್ರ ಅವತ್ತಿಯೇ ಪೀಡಿಯ ಒಂಜಿ ಅಂಗಡಿ ಒಂಜಿ ಬೇರದ ಕಟ್ಟೆ ಮಲ್ತದು ಕೊರಿಯರು ಯಾನು ಬೇರೆಗೆ ಶುರು ಮಲ್ತೆ ಸತ್ಯ ಧರ್ಮಡಿ ಯಾನು ಬೇರೆ ಮಲ್ತೆ ಬೇರೆ ಹೆಚ್ಚಿಗಾದ ಎನ್ನ ಸ್ಥಿತಿ ಇತ್ತೆ ಓಡೆ ಮುಟ್ಟ ಎತ್ತದುಂಡು ಗೊತ್ತುಂಡರಿಗೆ ತೋಜನಂಚಿನ ಬಂಡ ಸಾಲ ಏರ್ನ ಮೂಜು ಮಾಳಿಗೆದ ಇಲ್ಲು ಏರ್ನ ತೋಜನ ತಾರದ ಕಟ್ಟಮುನಿ ಏರ್ನ ಮೂಜು ಮುಳ ಆಪನ ಕಂಡ ಏರ್ನ ಎನ್ನ ಒಂದು ಯಾನ ಪನಂದಣ್ಣ ದೇವರು ಕೊರ್ನೇನು ಏಪಲ ಅಹಂಕಾರಡು ಎನ್ನ ಒಂದು ಬನಿಯರ ಬಲ್ಲಿ ದೇವರು ಕೊರ್ನೇನು ನಮ್ಮ ಒಂದು ಬನೋಡು ದೇವರ ನಂಕ ಬೋಡಾಯಿನತ್ತು ಕೊಡ್ತೇನೆ ದೇವರ ನಂಕ ಕೊರಿಬುಕ್ಕ ದೇವರಿಗೆ ನಮ್ಮ ಗೇಣಿ ಕೊರಡು ದೇವರಿಗೆಲ್ಲ ಗೇಣಿ ಗೊರ್ರ ಆಗ್ಬಿಟ್ಟು ಗೊತ್ತುಂಡೇರಿ ದೇವರಿಗೆ ಗೇಣಿ ಕೊರ್ಪುನ ಬಂಡ ದೇವಸ್ಥಾನಕ್ಕೆ ಪರಕೆ ಸಂದಾವನತ್ತು ಪಳ್ಳಿಗೆ ನೇರ್ಚೆ ಕೊರ್ಪುಲ್ಲತ್ತು ದೇವರನ್ನ ಸೃಷ್ಟಿಡಿ ಪ್ರಪಂಚಡಿ ಏತೋ ಜನ ಪಾಪದಕ್ಲು ಉಳ್ಳೇರು ಒಂಜಿ ಪುರ್ತದ ನುಪ್ಪುಗೆ ಗತಿಜ ಅಂದ್ರಕ್ಲಿ
ತುತ್ತೆರೆ ಕುಂಟಿಜ್ಜಾದನಕ್ಲು ಎಪ್ಪೆರೆ ಇಲ್ಲಿಜ್ಜಾದನಕ್ಲು ಅಕ್ಲಿಗೆ ನಮ್ಮ ಸಹಾಯ ಮಲ್ಪೋಡು ಎನ್ನ ಇಲ್ಲಗೆ ಏರೇ ಬರಡು ವಾ ಧರ್ಮದಯನ ಬರಡು ವಾ ಜಾತಿದಯನ ಬರಡು ಯಾನ್ ಇನಿ ಮುಟ್ಟ ಇಜ್ಜಿಂದ ಬಂಟಿಜಿ ಎರಡು ದಾಪನಾತಿ ಯಾನ್ ಕೊರೊಂದಿಲ್ಲ ಐಡ್ದ ಅವರ ಈ ಮೂಲ್ಕಿ ಪರಿಸರದ ಮಾತರೆಗಳ ಎನ್ನ ಗುರ್ತ ಉಂಡು ಎನ್ನ ಪುದರ್ ಬಪ್ಪೆ ಬಂಡದು ಯಾನ ಬೇರೆಗ ಸುರುಮಲ್ತಿ ಬೊಕ್ಕ ಮಾತಿರ್ಲೇನ ಬಪ್ಪ ಬಿಯಾರಿ ಇಚ್ಚಲೆಪ್ಪೆರ ಸುರುಮಲ್ತೇರು ಇತ್ತೇನಡು ಅಂತ ಕಾಸಾಂಡ ಮಾತಿರ್ಲೆ ನಾನು ಬಪ್ಪ ಸಾವುಕಾರ ಅಂದಿಲ್ಲ ಎತ್ತೊಂದಿಲ್ಲೇರು ದೇವರು ಬೋಡಾಯನತ್ತು ಕೊರ್ತೇನೆ ದಾಲ ಕೊರತೆ ಇಚ್ಚಿ ಅಂಡ ಮನಸ್ಸಿಗೆ ಮಾತ್ರ ಇಂಚಿಪ್ಪ ಅಂತ ಬೇಜಾರುಂಡಿ ಈ ಸಮಾಜದ ನಡಪುನಂಚಿನ ಲಡಾಯಿ ಗಲಾಟೆ ಅದನ್ನು ಪೂರ ಕೇಳಿದ ನನಗೆ ಬೇಜಾರಾಪುದು ಜಾತಿದ ಬುಧರಡು ಧರ್ಮದ ಬುಧರಡು ನಡಪುನಂಚಿನ ಗಲಾಟೆ ಉಂಡತ್ತೆ ಇರಡಕ್ಕೇನು ಜಾತಿ ಏತಣ್ಣ ಈ ಪ್ರಪಂಚದ ರಡ್ಡಿ ಜಾತಿ ಕೊಂಚ ಆಣ ಜಾತಿ ಕೊಂಚ ಪೊಣ್ಣ ಜಾತಿ ಬಾಕಿ ಜಾತಿ ಧರ್ಮ ಪೂರ ನರಮಾನಿಲ ನಮ ಸೃಷ್ಟಿ ಮಂತ್ರಿ ದೇವರಿಗೆ ಜಾತಿ ಭೇದ ಇಚ್ಚಿ ಪ್ರಾಣಿಗಳಿಗೆ ಜಾತಿ ಭೇದ ಇಚ್ಚಿ ನರಮಾನಿಲಿಗೆ ಮಾತ್ರ ಜಾತಿ ಭೇದ ದೇವರಿಗೆ ಜಾತಿ ಭೇದ ಇಜ್ಜಿ ಬಣ್ಪನೆ ಕೊಂಚ ಉದಾಹರಣೆ ಬನೋಡ ಕೊಂಚ ವಾರದ ಕೊಂಚ ವರ್ಷ ಬತ್ತುಂಡತ್ತ ಈರ್ನ ತೋಟಗ ಬತ್ತಿಜ್ಜ ಈ ಬೇರಿನ ಕಂಡಾಗಲ ಬತ್ತದ ದೇವರಿಗೆ ಜಾತಿ ಭೇದ ಉಂಡಪ್ಪದ ಜಾತಿ ಭೇದ ಉಂಡು ನಂಡ ಈರ್ನ ತೋಟಗ ಮಾತ್ರ ಬತ್ತದ ಎನ್ನ ಕಂಡಗ ಬರ್ರ ಬೆಲ್ಲಿತ್ತು ಹತ್ತು ನಂಡ ಎನ್ನ ಕಂಡಗ ಮಾತ್ರ ಬತ್ತದ ಈರ್ನ ತೋಟಗ ಬರ್ರ ಬೆಲ್ಲಿತ್ತು ಅಪಗಂಡ ದೇವರಿಗೆ ಜಾತಿ ಭೇದ ಇಚ್ಚಿ ಪ್ರಾಣಿಲೆಗಳ ಜಾತಿ ಭೇದ ಇಚ್ಚಿ ಕೊಂಚ ಉದಾಹರಣೆ ಬನೋಡ ಇರಗಿ ಈರ್ನ ಇಲ್ಲದ ಮಾಡಿಡು ಗೂಡುಗಟ್ಟಿನಂಚಿನ ಒಂಜಿ ಪಾರಿವಾಳ ಅವು ಎನ್ನ ಜಾಲಿಗೆ ಬತ್ತದು ಬಾರನ್ನು ಪೆಜಿದು ತಿನ್ಪುಜ ಬೇರಿನ ಜಾಲು ಬೇರಿನ ಬಾರಿ ಪನ್ಪನಂಚಿನ ಭೇದ ಇಕ್ಕುಂಡ ಅಪಗಂಡ ಪ್ರಾಣಿಲೆಗಳ ಜಾತಿ ಭೇದ ಇಚ್ಚಿ ಬುದ್ಧಿಜೀವಿ ಪನ್ಪನ ನರಮಾನಿಲೆಗೆ ಮಾತ್ರ ಜಾತಿ ಭೇದ ಇರ ಪಾತಿರದ ಕೊರ್ತು ಬೈನ ಇಂಕು ಗೊತ್ತಾಯ್ತು ಇರ ಕಡೆ ಗೊತ್ತಾಯ್ತು ಇರ ಒಂಜಿ ಬಾಜಲು ಬರ್ರೆ ಮರೆತುಕೊಂಡೆ ನಾನು ಪಾತಿರನ್ನೇ ಶುರು ಮಾಡ್ತೇನೆ ಇಲ್ಲಂತೆ ಬರ್ದು ಬರ್ತಾರೆ ಕಟಪು ನಿರ್ದು ರಡ್ಡು ಬೊಂಡದಿತ್ತು ಆ ಗೆಂದಾಳಿ ದಾರಿ ಏತು ಬರಿಯಾರ ಕೈಕೆಕ್ಕುನು ಅವು ಏರ್ನ ಕಟ್ಟಮಣಿಂದ ಗೊತ್ತುಂಡ ಏರ್ನ ಕಟ್ಟಮಣಿ ಅವು ನಮ್ಮ ಗೊತ್ತ ನಮ್ಮ ಗೊತ್ತ ಓಡಾಯ್ತು ಎಕಡೆಯಾನ ತಿಗಲ ಕೊಟ್ಟದು ಬಂಡ ಎನ್ನ ಒಂದು ಬಂಡಿಯರ ಬಲ್ಲಿ ನಮ್ಮ ಒಂದು ಬರಡು ನಮ್ಮ ಒಂದು ಮಂಡಿ ಬೆಟ್ಟಿಗೆ ಎನ್ನ ತಾರ ಹಿಡಿದು ரெண்டு ಬೊಂಡಾರು ಬರದಾಡು ಇನ್ನ ಮಂಜಿ ಸಂಪಾಂಡತ್ತಲ್ಲ ಎನ್ನ ಮನಸ್ಸಿಗೆಲ್ಲ ಸಮಾಧಾನ ನಮ್ಮ ತಾರೆದ ಮುದಲಿಗೆ ನೀರು ಮೈಪೊಲ್ಯಣ್ಣ ಬೊಂಡದವಲ ಈ ಅಮೃತಗ ಸಮಾನವಾಯಿನ ಚೀಪೆದ ನೀರು ನರಮಾನಿಲ ಏನ ನಂಕ ದಿಂಜ ರಾಪುಂಡ ಅದು ದೇವಿನ ದಿಂಜ ಹೊಡ್ಚ ಈರ್ಡೆಗೆ ಉಸಲ್ ಬಾತರ ಕಾರಣದ ಗೊತ್ತುಂಡ ಈರ್ನ ಕುಟುಂಬಲ ಎನ್ನ ಸಂಸಾರದ ಆ ಅನ್ಯೋನ್ಯತೆ ಕುಸಲ್ ಬರ್ತೇನೆ ಯಾನು ಬಿದಾಣಿ ಒಡೆಗೆ ಗೊತ್ತಾಗ ಬಾರಿ ಒಂಜಿ ಮಲ್ಲ ಕೆಲಸಕ್ಕೆ ಎತ್ತದಣ್ಣ ಯಾನೊಂಜಿ ಮಂಜಿ ಕೆತ್ತಾನೆ ಎಂಕನಾಡ ಕಾಸು ಮಲ್ಪಡು ಮಲ್ಪನ ಹಟಲಾಯ್ಜಿ ಚಟಲಾಯ್ಜಿ ಆಂಡಲ ಒಂಜಿ ಮಂಜಿನಿ ಯಾನು ಕೆತ್ತಾಯಿನದಾಯೆ ಒಂಜಿ ಮಂಜಿನ ನಮ್ಮ ನೀರಿಗೆ ಗುಡಿ ಅಂದಂಡ 50 ಜನಕ್ಕೆ ಕೆಲಸ ಹಾಕೊಂಡು 500 ಜನಕ್ಕೂ ಉಪ್ಪಾಪುಂಡು ನಮ್ಮ ಊರದ ಒಂಜಿ ನಿರುದ್ಯೋಗದ ಸಮಸ್ಯೆ ಪರಿಹಾರ ಆವಡು ಪನ್ಪನಂಚಿನ ಉದ್ದೇಶ ಮಂಜಿನ ಕೆತ್ತಾದೆ ಆಯ್ತ ಕೆಲಸ ಆಬೊಂದು ಬತ್ತಂಡ್ರಿ ಎಲ್ಲಂಜಿ ಶುಕ್ರವಾರ ನೀರಿಗೆ ಜಪಡಾರ ಎಡ್ಡೆ ಪೊರ್ತು ಮಾಡಿದ್ರೆ ನಮ್ಮ ಪಳ್ಳಿ ಚಮಣ್ತಂಡು ಐಕ ತುಂಬತ್ತಾದ ಐತ ಕಡೇತ ಕೆಲಸ ಎಣ್ಣೆ ಕೊರ್ಪುನವು ಬೊಕ್ಕ ಬಣ್ಣ ಕೊರ್ಪುನವು ಒಂದು ಪುರ ಆವಡು ಆಯ್ತ ಜವಾಬ್ದಾರಿನಿ ಎನ್ನೊಂಜಿ ಆಣಗು ಕೊರ್ತೆ ಮಗೆತ್ತಿಯೇ ಮಗೆ ಲೆಕ್ಕ ಇಂಚನೆ ಬೂರ್ದು ದಿಪ್ಪುನ ಆಣು ಆಯ್ಗ ಉಸ್ಮಾನ್ ಬಣ್ಣದ ಹುದರ್ದಿ ಇದು பொருளுடைய எனக்கு சாங்கொந்துல்ல இந்த ஓடத ಕೆಲಸ ಓಡ ಮುಟ್ಟ ಎತ್ತಿಂಡ ಆಯ್ಡಕ್ಕೆ ಏನು ಲೆಪ್ಪೆಯಾನು ಏಮನೆ ಉಸ್ಮಾನ ಏಡಂಡು ಮನೆ ಆಯ್ಗೊಂತ ನಿದ್ರೆ ಹೆಚ್ಚಿಗೆ ಯಾನು ಹೋದೆ ನನ್ನ ಲಕ್ಕ ಓಡೋದು ಬರು ಏಮೋನೆ ಉಸ್ಮಾನ ಹುಚ್ಚದ ಲೆಕ್ಕ ಬರ್ತದೆ ಬಿರೋಡು ಹುಟ್ಟದಿನೇ ಗೊತ್ತಾತಿ ಯಾಮಾನೆ ನೀ ಬೆಚ್ಚ ಎಂದ ಬೆಚ್ಚಿಟ್ಲ ಏಂಡರಣ್ಣ ಉಂಡನ ಅಂದ ಕೇಂಡೆ ಇಜ್ಜಿ ಬಂಡೆ ದಾನೆ ಉಣ್ತಿಜ್ಜಿ ಈರು ಉಣ್ತಿಜ್ಜಿ ಅಂತ ಅಂದು ಯಾನು ಉಣಂದಾಯ ಉಣ್ಪುನ ಎತ್ತಣ್ಣ ಯಾನು ಒಂಜಿ ಲೋಟ ನೀರು ಬರಂದೆ ನೀರು ಪತ್ತುನಾಯನೆ ಎತ್ತ ಆತು ಎನ್ನ ಮಿತ್ತೊಂಜಿ ನಿಷ್ಠೆ ಭಕ್ತಿ ಯಾಮಾನೆ ನೀ ಕುಳಿಚಿಟ್ಲ ಎಂದ ಕುಳಿಚಿಟ್ಲ ನಿನ್ನ ಮರ್ಯಾದೆ ಇದತ್ತೆ ನಿನಗೆ ಅರ್ಥ ಆಯ್ತು ಮೀಯನ ಅಂದ್ಕೊಂಡೆ ಇಜ್ಜಿ ಬಂಡೆ ದಾನೆ ಮೀತಿಜ್ಜಿ ಈರು ಮೀತಿಜ್ಜಿ ಅಂತ ಅಂದ ಮುಖದ ಮೇಲಿಗೆ ಬುಸು ಬುಸು ಅಂತ ಯಾರು ಮೀದಾತಂಡಿ ಎನ್ನ ಶಾಸ್ತ್ರ ಮುಗಿತದಾತ ನಾವು ಆಯ್ಕೆ ಗೊತ್ತೋಡ್ತ ಯಾಮೋನೆ ಯಾ ಕುಡ್ಚಿನ್ರ ನಮ್ಮ ಇಸ್ಲಾಂ ದಿವಸದಾಗ 5 ಪ್ರಾവശ്ಯ ಕುಡಿಕಣ 5 ಪ್ರಾവശ്ಯ ನಿಸ್ಕಾರ ചെയ്യണം ನಮ್ಮ ಇಸ್ಲಾಂ ಧರ್ಮದಕ್ಕೆ 5 ಸರ್ತಿ ಮೀಯೋಡು 5 ಸರ್ತಿ ನಿಸ್ಕಾರ ಮಲ್ಕೊಡು ಇತ್ತ ನೀರು ಅಂತ ಕಮ್ಮಿ ಉಂಟು ಹೊರಾಂಡಲ ಮೀಯೋಡು ಮಗ
ನಿನ್ನ ಬಿಚ್ಚಂದನೇ ಎಂತಪ್ಪಚ್ಚ ഞമ്മളെ മഞ്ഞിന്റെ പണിയെടുത്തോളെത്തി ಅದು ಇನ್ನೆಲ್ಲ ಇಟ್ಲೆ ಇನ್ನ ಎಂಚ ಓಡದ ಕೆಲಸ ಇಂಚಾತಿಗೆ ಕೋಟೆ ಕತ್ತಲೆಗೆ ಆತಿಜಿಗೆ ಇನಿ ಕಾಂಡೆ ಆತಿಗೆ ಕತ್ತಲೆಗೆ ಇಂಬಿ ಅಮ್ಮೆ ಬತ್ತದಿಗೆ പണി എങ്ങനെയായിരുന്നു ಕೆಲಸ ಬರಲಾತನ ತಕ್ಕು ನಿನ್ನನ್ನು ಎತ್ತಿನದಾಯ ಗೊತ್ತುಂಟು ಎಲ್ಲಂಜಿ ಶುಕ್ರವಾರ ಓಡನು ನೀರಿಗೆ ಬಿಡೋಡು ಆ ಓಡೆಗೆ ಬೋಡು ಐಟು ದಾದ ಸಾಮಾನು ಬರ್ತಾವಡು ನೀರು ಪೂರ ಈ ಬರೆ ದಿಯೋಡು ಬರೆ ರೆಂಚಿನ ಕರ್ತದ ಬರೆ ರೆಂಚಿನ ಕರ್ತದ ಬರೆ ರೆಂಚಿನ ಕರ್ತದ ಬರೆ ರೆಂಚಿನ ಕರ್ತದ ಅಂದ್ರೆ ಇದೊಂದು ಅಮ್ಮಲ್ಪಂಜಿ ಪೆಟ್ಟಿ ಪಾಟು ಉಂಟು ಗೊತ್ತುಂಟ ಆ ದೇವಸ್ಥಾನದ ಪೂರ ಪಾಡುವೇರು ಪೆಟ್ಟಿ ಪಾಟು ಉಂಟು ಅವರವರ ಹಾಳಂಡ ಹಾಡಿಗೆ ಉಂಟುದು ಪಣ್ಣನೇ ಪಂಪು ಗಜಮುಖನೆ 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 ಅಂಚ ಪದ್ಯ ತುಂಬು ಕಿಂಬೆಲ ಮುಖಮೆಲ್ಲ ಇಂಚ ನೂಕುದು ಕೊರೋಡು ಎഴുതാനെന്ത് കൊണ്ടു ಕಿತಾಬು പുതിയ കിതാബല്ലേ എഴുതുന്നേ ഇതായിരുന്നു മോനെ അത് മുന്നേ ഉടുത്തുന്ന പറഞ്ഞത് ഉടുസുന്ന എടുത്തതാ ഇത്ര ബെൽറ്റുണ്ടായി കണ്ടായിട്ട് ഇനി ഒരു കണ്ടോ നല്ലതുണ്ട് ഒരു കണ്ടെങ്കിൽ ഉണ്ടാവല്ല മോനെ മതി മതി നോക്ക കിതാബ് പുതിയ കിതാബ് ഇതിൽ അകടി പോയെന്നല്ല ഇതെന്ത് എഴുതിയത് ಅದೇ ಗಿರಿಚಿರೈಗಳು ಕಡೆ ಇರ್ತದೆ ಗಿರಿಶಿರೈಲು ಸಾಲ ತೆತ್ತನ 6 ಗಂಟಲ ಸಾಲ ಕೊರಪನ ಯೋಗ್ಯತೆ ಇತ್ತನಾರು 6 ವಿಷಯ ಅರ್ಥಾನೆ ಮುರಾಣಿ ಪೇಟೆಗೆ ಬಂದಾಗ ಅದು ಕಾಸು ಮತ್ತೊಂದು ಒತ್ತಿಜಿ ಅಂಚ ಅಮಸರಡಿ 2,000 ಕೇಂದ್ರದ್ದು ಮತ್ತೊಂದು ಬೋದು ಮನದಾನಿ ಪಿರ ಕೊರದು ಲೆಕ್ಕಾಚಾರ ಚುಕ್ತ ಮಲ್ತದೇರು ಏತುಂಡು ಬಾಕಿ ಯಾರನ್ನ 3,000 ಬಾಕಿ ಅವೆಂಚ ಅದು 1,000 ಕೇಳಿದೆ 1,000 ಕೇಳಿ 1,000 നിങ്ങൾ ಕೊಡ್ತೇನೆ ಯಾನಂಚಿ ಕೊರ್ನಿ 1,000 ಕೊಡಂತ നിങ്ങൾ ಕೊಡ್ತೇನೆ ವಾಪಸ್ ಕೊರ್ನಿ ಆಣಗೆ ಲೆಕ್ಕಾಚಾರ ಚುಕ್ತ 3,000 ಬಾಕಿ ಓಡ ಲೆಕ್ಕಾಚಾರ ಅರ್ಥಂಡೆ ಈ 1,000 ಕೇಂಡರತ್ತ ಅಪ್ಪಗ ಬರೆ ಯಾನೀರಿಗೆ ಕೇಂಡಕ್ಕೆ ಕೊರಿಯತ್ತ ಆಯ್ತ ತಿರ್ತು 1,000 ಬರೆ ಈರು ಮನದಾನಿ ವಾಪಸ್ ಕನತು ಕೊರಿಯರತ್ತ ಆಯ್ತ ತಿರ್ತು 1,000 ಬರೆ ಒಂಜಿ ಗೆರೆ ಬಾಡಿಯೇ 3,000 ಬಾಕಿ ಉಂಟು ಕೇರಿದ್ದಾನೆ ಎರಡಾಡತಿ ಕಡೆ ಜಾಗ ಮೂಜಿ ಮಾಡಿದೆ ಇಲ್ಲಿ ಗಾಡಿ ಯಾನ ಅಂಚ ಕಾಸು ಮಾಡ್ತೇನೆ ಅಂತ ಇರು ಅನ್ಕೊಂಡ ದೇವರ ರಾಜ ಅಂಚ ಕಾಸು ಮಾಡ್ತೇನೆ ಅಂತ ರಾತ್ರಿ ಪಗಲು ಬೆಂದದು ಅದು ಕಾಸು ಮಾಡ್ತೇನೆ ಅಯ್ಯ ಬರೇನೇക്ക് ಯಾರು ಜನ ಯಾವನ ഇത് ഓരോ തമാശ ആക്കുന്ന കേട്ട ഞാൻ അങ്ങനെ പൈസ ആക്കിയതെന്ന് നമുക്ക് അങ്ങനത്തെ പൈസ വേണം മോനെ അത് ഹറാമല്ല മോനെ അത് വേണ്ട അതിന് കൊത്തിപ്പോ വേണ്ട എന്താ എല്ലാരും കൊടുത്തത് ഇങ്ങനെ കൊത്തെങ്കിൽ ഞങ്ങൾക്ക് എന്ത് വേണ്ടേ ഉദ്ധാര മത്സരം തിരുത്തി ചത്തനായി മോത്തരകളെ ಇಂಚ ಕೊರ್ರೆ ಕಾಸು ನಮ್ಮ ಹಾಕುಂಡ ನಂಕುದಾಲ ಬೋರ್ಚಂದ್ ഞമ്മക്ക് അങ്ങനത്തെ പൈസ വേണ്ട മോനെ അത് ഹറാമು ಅಲ್ಲಕ್ಕದು ಸಮಾಧಾನ ಮೇಲೆ ಗೊತ್ತು ಅದು ಕಪ್ಪು ಹಣ ಇನ್ನಿನ್ನು ಉಳಿಲಿಕ್ಕಿಲ್ಲ ಹೋಗ್ಲಿ ಅಯ್ಯೋ ಪಾತೆರ ಸುರುಮಲ್ತಿಂಡ ಉಪ್ಪು ಬರೆಯರ ಸುರುಮಲ್ತಿಂಡ ಹೊಡ್ ಹೊಡ್ ಕಡೆಯತ ನಿಲ್ದಾಣ ಉಂಟು ಗೊತ್ತು ನೀವು ಬರೆಯರ ಸುರುಮಲ್ മറ്റന്ന വെള്ളിയാഴ്ച നമ്മളെ മഞ്ഞിനെ കൊള്ളത്തിലെ കേൾക്കണം മഞ്ഞ് നേരെ മൽപ്പക്ക് പോണു ഞാന് ആയിടൊക്കെ പറയൊന്നുമില്ലേ മൽപ്പക്ക് പോണം മൽപ്പക്ക് പോയിട്ട് ആടുന്ന് അയിലയ മത്തിയ ബട്ടി മത്തിയ എന്ത് മണ്ണ് കെട്ടിയാവൂല അവൻ പൽപ്പുന പാത്ര ഉണ്ടത്ത മക വാ മണ്ണ കെട്ടില്ല അഞ്ച വണ്ടിനെയാണ് അതിന് പറയാനായി പോയിനി മണ്ണ കെട്ടി എന്തായി കേട്ടണം കേട്ടിട്ട് മഞ്ഞി നേരെ ഗോവക്ക് പോകണം ഗോവക്ക് പോയിട്ട് ആടെ ചരക്ക് കീച്ചിട്ട് ആടുന്ന് അരിയ ഗോതമ്പ നെല്ല കേട്ടണം മഞ്ഞി അതിൽ ഇങ്ങോട്ട് വരണം ഞാൻ മോനെ എനിക്ക് വയസ്സായി മോനെ ഞാൻ എത്ര കൊല്ലം ജീവിക്കുന്നു പറയാൻ കഴിയ നിനക്ക് കുറച്ച് പൈസ തരുന്നു നീ കച്ചവടം ചെയ്യണം നിനക്ക് കല്യാണം കഴിക്കണം 4 കുട്ടികൾ അച്ഛനാണ് നിന്റെ കാലേ നീ എനിക്ക് ಗಂಟ ഞാൻ ആയക ಉಪದೇಶ ಮಲ್ಪನು ಎಂಕ ಪ್ರಾಯ ಅಂಡ್ ಏತು ವರ್ಷ ಬದುಕೇಂದು ಪಣಿಯರಾಪುಜಿ ನಿಕ್ಕೊಂತೆ ಕಾಸು ಕೊರಪೆ ಈ ಬೇರೆ ಸುರು ಮಲ್ಪಡು ಈ ಮದುವೆ ಅವಡು 4 ಜೋಕುಲು ಅಮ್ಮೆ ಅವಡು ನಿನ್ನ ಕಾರಿಡೆ ಈ ಉಂತೊಡು ಎಡ್ಡೆ ಅವಡು ಆಗಿ ಯಾನು ಉಪದೇಶ ಮಲ್ತಿಂಡ ಅಯ್ನ ಪೂರ ಬರೆ ಅಂದುಲ್ಲೆ ಬಹುಶಃ ಎಲ್ಲದ ನಿಂಬೆಗೆ ಮದ್ವೆ ಮಲ್ಪಂಡ ಇಂಬೆ ಬರೆದೇ ಜೋಕುಲು ಮಲ್ಪೆನದಾನ ಏರಿ ಗೊತ್ತು ಬೇಡ ಮನೆ ನೀ ಹೇಳ್ತಿದ್ದ ಬೇಡ
ಅಣ್ಣ ಒಂದು ಹೀರೆಗೆ ಅರ್ಥ ಅಣ್ಣ ಎಂಕರ್ತ ನಮ್ಮ ಗಣೇಶ ಭಟ್ರ ಜಾಲಗ ಅಂಬಿ ಹಿಡಿತು ಲೆಕ್ಕ ಆತನ ನಿಖಿಲ ಏರೆಗಣ್ಣಲ್ಲ ಅರ್ಥ ಆಗ್ಬಿಟ್ಟು ಒಂದು ಅದೇ ಆಯ್ತು ತೂಪನ ಪೊರ್ಲುದುಲ್ಲ ಈ ಆತ್ಮರತಿ ಇನ್ನುಂಡ ಐನ ಮಲ್ತೊಂದಿಲ್ಲ ಅದು ಬೈಕ್ನದು ಉಂಡ ಯಾಮನೆ ನೀ ಇದನ್ನ ಬೇಡ ಯಾನೆ ಪರ್ಯದಲ್ಲ ನೀವು ಓರ್ಮೆ ಬೆಚ್ಚಂಗದಿ ನಾನು ಹೇಳಿದ್ದನ್ನೆಲ್ಲ ನೀನು ನಿನ್ನ ತಲೆಯಲ್ಲಿ ಇಟ್ಟುಕೊಳ್ಬೇಕು ಇಟ್ರೆ ಹಂಗನೆಲ್ಲ ಪುಸ್ತಕದಲ್ಲಿ ಅಲ್ಲ ನಿನ್ನ ಮಸ್ತಕದಲ್ಲಿ ಇಟ್ಟುಕೊಳ್ಬೇಕು ಮಸ್ತಕದಲ್ಲ ನಿನ್ನ ಅಪ್ಪರ್ತು ನೀವು ಓರ್ಮೆ ಬೆಚ್ಚವಲ್ಲ ನಿನ್ನ ತರೆಟ್ಟು ದಿಯೋ ನೋಡು ವಿಷಯ ಹೊರ ಬಣಿಯರ ತೀರುವುದು ಪಂಡ್ರಿಗೆ ಮತ್ತೇನು ಬೆಲೆ ಹಚ್ಚ ನಮ್ಮಲ್ಲಿ ಮಣ್ಣಿನ ಬೊಲ್ಲಕ್ಕೆ ಲೆಕ್ಕ ಕೀಕೊಂಡು ಮಣ್ಣಿನ ಯಾರ ಮಲ್ಪೆಕ್ಕೋಣು ಅದು ಬೇಡ ಅದು ಬೇಡ ಮಲ್ಪೆಕ್ಕೋಣು ಮಲ್ಪೆಕ್ ಹೋಯ್ತು ಐಲೆಯೋ ಮತ್ತಿಯೋ ಬಟ್ಟಿ ಮತ್ತಿಯೋ ಎಂದ ಮಣ್ಣಿಗೆ ಮಣ್ಣಗಟ್ಟಿ ಬೇಡ ಮಣ್ಣಗಟ್ಟಿ ಇಡ ನರಕೋಣು ನೇರೆ ಮಣ್ಣಿ ಗಾಕುಕೋಣು ಗಾಕು ಹೋಯ್ತು ಚರ್ಕಿಕ್ಕೋಣು ಆಡು ನಿಂಗೊಟ್ಟು ಬರ್ಬೇಕು ಅರಿಯ ನೆಲ್ಲ ಭತ್ಯ ಕೋದಂಬ ನರಕೋಣು ಆದಿಲೆ ಮಣ್ಣಿಂಗೊಟ್ಟು ಬರ್ನು ಏ ಮೋನೆ നിങ്ങനെയൊക്കെ എങ്ങനെ മോനെ എനക്കും വയസ്സായി മോനെ ഇനി എത്ര കൊല്ലം ഞാൻ ജീവിക്കും പറയാൻ കഴിയാ മോനെ നിനക്ക് കുറച്ച് പൈസ തരും മോനെ നീ ಗೊತ್ತಾಗತ್ತೆ ಮಂಡೆಗೆ ಹೋಗಿ ಬಾಂಡಕ್ಕೆ ಪಟೋದು ರಟ್ಟಾವುದು ಅಮ್ಮನ ಮಗ ಪುನಃ ಕ್ರಮ ಉಂಡೆ ಏರೇನು ಒಂಜಿ ಸಮಾಧಾನ ಯಾ ಪಣ್ಣಪುರ ನಿಕ್ಕ ನೆನಪುಂತುಂಡ ತಾಕು ದುಂಬುಪುರ ಇಂದೆಟ್ಟ ಬಗ್ಗುದು ಇಂದೆಟ್ಟ ಬಿದೇ ಬರೋದಿತ್ತನು ಇತ್ತ ಇಂದೆಟ್ಟ ಬಗ್ಗುದು ಮೂಲ ಉಂತುದು ಇಂದೆಟ್ಟ ಬತ್ತುಂಡ ತಾಕು ಸಂತೋಷ ಅಪಗಂಡ ನಮ್ಮ ದಾದವಲ್ ಕೊಡು ಎಲ್ಲ ಶುಕ್ರವಾರ ಕಾಂಡೆ ಲಕ್ಕದು ಮೀದು ನಮ್ಮ ಶಾಸ್ತ್ರ ಮುಗಿತದೆ ಸುದೆತ್ತಾಡೆಗೆ ಬರೋಡು ತಾನೆ ಇದಾಡು നമ്മൾ മഞ്ഞ വെള്ളത്തിൽ പോയി മഞ്ഞ് നീരിടെ പോകുമ്പോ കുട്ടിയുടെ ഒരു കല്ലിലൊക്കെ താണ്ടി കല്ല് താകണ്ട് കല്ല് പൊട്ടി ചോര വന്ന് ചോര പൊട്ടി കല്ല് വന്ന് കല്ല് പൊട്ടി ചോര വന്നല്ല ചോര പൊട്ടി കല്ല് വന്ന് അല്ല കല്ല് പൊട്ടി ചോര കല്ല് പൊട്ടി ചോര വന്ന് എനിക്ക് പേടിയാന്ന് എനിക്ക് പേടിയാന്ന് പേടിയാന്ന് എനിക്ക് പേടിയാന്ന് ಗೋಲೊಂದು ಎಂಕು ತೋಜಲ್ಲ ಈ ಕೋಡಿಗಾಪುಡು ಓ ದೇವರ ದಾದ ದೃಶ್ಯ ಯಾನು ತಗೊಂದಿಲ್ಲ ಓಡ ನೀರಿಡು ಪೋನಗ ಒಂಜಿ ಕಲ್ಲಿಗೆ ತಾಂಟುತ್ತಂಡು ಕಲ್ಲು ಬಿಡೋದು ನೆತ್ತರು ನೆಟ್ಟುತ್ತಂಡು ಇಡೀ ಸುದೆತ್ತ ನೀರೇ ಕೆಂಪಾತಂಡು ಏರುಗಂಡಲ ಕೋಡಿಗೆ ಎಂಕಲ ಎಂಕಲ ಬೋಡಿಗಾಪುಂಡು ನಿಕ್ಕಲ ಬೋಡಿಗಾಪುಂಡು ನಮ್ಮ ರಡ್ಡಿನೆಲ್ಲ ಬೋಡಿಗಾಪುಂಡು ಬಂಡದ ಬೊಬ್ಬೆ ಬಂಡ ನಮ್ಮ ಬೋಡಿಗೆ ಕಮ್ಮಿ ಆಪುಂಡೆ ಅಪ್ಪ ನಮ್ಮ ಅಂತ ಆಲೋಚನೆ ಮಾಡ್ಕೊಡು ಇಂಚಾರ ಕಾರಣ ನಾನೆಂದು ನಮ್ಮ ಅಂತ ಆಲೋಚನೆ ಮಾಡ್ಕೊಡು ಅದಕ್ಕೆ ಕಾರಣ ನಮ್ಮನೆ ಒಬ್ಬೇ ಒಂಜಿ ಹೊಸ ಕೆಲಸಕ್ಕೆ ಜಪ್ಪನಾಗ ನಮ್ಮ ದೇವರನ್ನು ಪ್ರಾರ್ಥನೆ ಮಲ್ತದ್ದು ಜಪ್ಪಡು ನಮ್ಮ ದೇವರನ್ನು ಮರೆತದ್ದು ವ್ಯವಹಾರ ಮಲ್ತ ಎನ್ನ ಕಾಸು ಎನ್ನ ಓಡ ಯಾನು ನೀರಿಡು ಬಿಡುವೆ ಏರು ಕೇನ್ನಕ್ಲಿ ಪನ್ಪನಂಚಿನ ಅಹಂಕಾರ ಅವು ಸರಿಯತ್ತು ನಿಕ್ ವಿಷಯ ಗೊತ್ತುಂಡ ಒಂದು ತುಳುನಾಡು ಪ್ರಕೃತಿನ ಆರಾಧನೆ ಮಲ್ಪನಂಚಿನ ಸಂಸ್ಕೃತಿ ಮೂಲುಂಡು ಪ್ರತಿಯೊಂದು ಇಟ್ಲ ದೇವರನ್ನು ತೂಪಿರು ಮಣ್ಣುಡಾವಡು ಕೊಯ್ಯಡಾವಡು ಕಲ್ಲುಡಾವಡು ನೀರಿಡಾವಡು ಕುಂಟೆಡಾವಡು ಸೂರ್ಯಡಾವಡು ಚಂದ್ರ ಾವಡು ಗೋವೆ ಪ್ರಾಣಿಡಾವಡು ದೇವರನ್ನು ತೂಪುರಂಚಿನ ಸಂಸ್ಕೃತಿ ನಿನ್ನೊಂಜಿ ಪಾತ್ರಕ್ಕೇನು ಮಣ್ಣಡು ಒಂಜಿ ಕೆಲಸ ಶುರು ಮಲ್ಪಡುಂದಾಂಡ ಇಲ್ಲು ಕಟ್ಟೊಡುಂದಾಂಡ ಕೃಷಿ ಶುರು ಮಲ್ಪಡುಂದಾಂಡ ಆ ಮಣ್ಣನ್ನು ಪ್ರಾರ್ಥನೆ ಮಲ್ಪೇರು ನೀರಿನೊಂಜಿ ವ್ಯವಹಾರ ಮಲ್ಪೇರುಂದಾಂಡ ಐನ ದೇವತೆ ಬಂಡದು ಪ್ರಾರ್ಥನೆ ಮಲ್ಪೇರು ಅಂಚಿತ್ತಿನ ಮಣ್ಣಡು ನಮ್ಮ ಜೀವನದತ್ತೊಂದಿಲ್ಲ ಅಪಗಂಡ ಆ ಸಂಸ್ಕೃತಿ ನಮ್ಮ ಪಾಲನೆ ಮಲ್ಪಡ ಬರ್ಚೆ ಐದವರ ನಮೈತೆ ದಾದ ಮಲ್ಕೊಡು ನಮ್ಮ ಪ್ರಾರ್ಥನೆ ಮಲ್ಕೊಡಿ ದೇವರನ್ನು ಪ್ರಾರ್ಥನೆ ಮಲ್ಕೊಡು ಪ್ರಾರ್ಥನೆಗೆ ಸಮಾನ ಇಲ್ಲ ಸರಿ ಯಾವ ಪ್ರಾರ್ಥನೆ ಮಲ್ಕೊಡು ಏರು ಪ್ರಾರ್ಥನೆ ಮಲ್ಕೊಡು ഞാൻ ಅಕ್ಕಲಕ್ಕ ಪ್ರಾರ್ಥನೆ ಮಾಡ್ತಾರೆ ನಿಕ್ಕೋತು ಅವೆಂಚ ಪ್ರಾರ್ಥನೆ ಅಂದು ಇದೆಂಗನೆ ನಿಕ್ಕದ ಜನಗಣ ಮನಾದಿನ ದೇವರನ್ನು ಪ್ರಾರ್ಥನೆ ಮಲ್ಕೊಡ ಬಂದಾಗ ಸಾಲೆ ಜೋಕ್ಲು ಮಲ್ಕೊಡ ಪ್ರಾರ್ಥನೆ ಅವತ್ತು ದೇವರನ್ನ ಪ್ರಾರ್ಥನೆ ಹೆಂಗನೆ ನಿಕ್ಕದ ಒಂದೇ ಮಾತರಂ ಸುಜಲಾಂ ಸುಫಲಾಂ ಒಂಜಿ ಸಮಾಧಾನ ಉಂಟು ಈ ಮಂಡೆ ವೆಚ್ಚಡ್ಲ ಇಂಕೊಂಜಿ ಸಮಾಧಾನ ಇಂಚಿತ್ತಿನ ಸಮಯಡ್ಲ ನಿನ್ನ ಬಾಯಿಡು ಪೊರ್ಲುಡ ಒಂದೇ ಮಾತರ ಮತ್ತುಂಡತ್ತ ಒಂಜಿ ಬೇರಿನ ಬಾಯಿಡು ಒಂದೇ ಮಾತರ ಮತ್ತುಂಡತ್ತ ನೆಡ್ದು ಮಲ್ಲ ಸಂಗತಿ ದಸ್ತು ಬೇತೆ ವಿಷಯ ಉಂಡೆ
ದೇವರ ಪ್ರಾರ್ಥನೆ ಬಾಂಗೋಡ್ಕಮ್ಮ ನಾನು ಅಲ್ಲಾಗ ಕೆಬಿಗೆ ನುಜ್ಜೆ ಬಾಂಗು ಗೊರ್ಬನಿಂದ ಆಯ ನಮ್ಮ ಸಮುದಾಯದ ಪೂರ ಒಟ್ಟು ಮಲ್ಪೆರೆ ಮಾಡೋದು ಬಾಂಗು ನಮ್ಮ ಬಾಂಗು ಗೊರ್ಬನ ನಮ್ಮ ಮಲ್ಪನ ಪ್ರಾರ್ಥನೆ ಹೆಂಚ ನಮ್ಮ ನಿಸ್ಕಾರ ഞങ്ങൾ നിസ്കരിച്ചെങ്കിൽ വേറെ ಎಲ್ಲ ಕಾಣದು ಆ ಪುಣ್ಯ ನಮ್ಮ ನಿಸ್ಕಾರ ಮಂತಂಡ ಅಕ್ಕಲ ದೇವರಿಗಳ ಸಂದುಂಡು ಅಕ್ಕಲ ನಮಸ್ಕಾರ ಮಂತಂಡ ನಮ್ಮ ಅಲ್ಲಾವುಗಳ ಸಂದುಂಡು ಐಕೊಂಚ ವಿಶೇಷ ಶ್ಲೋಕ ಉಂಡು ಗೊತ್ತುಂಡ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಅದೆಲ್ಲ ಹಿಂದಿ ಮುಂದೆ ಹಿಂದಿಯಲ್ಲಿ ಅದು ಅರೇಬಿಕ್ ಅವು ಸಂಸ್ಕೃತಯ ಒಂಜಿ ಬೇರಿನ ಬಯಡಿಂಚ ಸಂಸ್ಕೃತ ಎಂಚ ಮತ್ತು ನೀ ಕೇಳುವ ಹಳೆಂಗಡಿದ ಹರಿಭಟ್ರ ಎಂಕ್ ಮಂಡದ ಗೊತ್ತಿ ವಿಶೇಷವಾದ ಅರ್ಥ ಉಂಟು ವರ್ಷ ಬರ್ಕೊಂಡು ತೋಡುಡು ಸುದೆಟ್ಟು ಪೂರ ನೀರು ಹೋಗ್ಕೊಂಡು ಅವು ಬೋದು ಸೇರುನಿ ಕಡಲಿಗೆ ಅಂಚನೆ ತೂಲ ಒರಿಯ ರಾಮ ಕೃಷ್ಣ ಬಂಡದು ಒರಿಯ ಅಲ್ಲಾಹು ಬಂಡದು ನನ್ನ ಒರಿಯ ಜೀಸಸ್ ಬಂಡದು ಪ್ರಾರ್ಥನೆ ಮಲ್ತಂಡಲ ಅವು ಬೋದು ಸೇರುನಿ ಸರ್ವಶಕ್ತಗೆ ಐನ ಹಿಂದೂರು ಕೇಶವ ಅಂದು ಬರ್ಪೇರು ನಮ್ಮ ಮಕ್ಕಳು ಅಲ್ಲ ಒಂದು ಬರ್ಪೇರು ನನ್ನ ಒಂಜಿ ಧರ್ಮದ ಜೀಸಸ್ ಎಂದು ಬರ್ಪೇರು ಐಡ್ದ ಅವರ ಅಕ್ಕಳು ನಮಸ್ಕಾರ ಮಲ್ತಂಡ ನಮ್ಮ ಅಲ್ಲಾವುಗಳ ಸಂದುಂಡು ನಮ್ಮ ನಿಸ್ಕಾರ ಮಲ್ತಂಡ ಅಕ್ಕಲ ದೇವೇರಿಗಳ ಸಂದುಂಡು ಐಡ್ದ ಅವರ ನಮ್ಮ ನಿಸ್ಕಾರ ನಮಕ್ ಪ್ರಶ್ನೆ ಇದು ಈಡಲ್ಲೇ ಈಡನ್ನೇ ನಿಸ್ಕಾರಿಕ ಇದು ಸುದೆ ಬರಿ ಅತ್ತ ಮಗ ಮಾತೆಲ್ಲ ಪುಂಟಾರ್ದೇರ ಬೋಡ ಈಡೇ ಬರ್ಪೇರು ಇಲ್ಲ ಬಂದಾಗ ಒಂಚೂರು ಖಜಾವು ಬತ್ತೊಂದು ಬರ್ಪೇರು ಮುಲ್ಪ ಉಂಟಾಡ್ತದ ಪೋನಾಗ ಸುದೆ ಬರಿತ ದಕ್ಕಿರು ಪೋಪೇರು ಅಲ್ಲ ಇಪ್ಪ ಎಲ್ಲ ಸ್ವಚ್ಛ ಸ್ವಚ್ಛ ಬರೀನಲ್ಲಿ ಉಡೆ ಕೊಂಚ ಸ್ವಚ್ಛ ಕೊಂಡು ಮೂರು ತಲೆಯಲ್ಲಿ ಕೊಂಡಿದ್ದಿ ಸ್ವಚ್ಛ ಅಂತ ಬಾಯಿಡು ಮಾತ್ರ ಮಗ ಅವು ಏರಗಲ ಇಚ್ಚಿ ಮಾತೆಲ್ಲ ಅಕ್ಕಲ ಬಿತ್ತಲೇನು ಸ್ವಚ್ಛ ಮಲ್ಪೇರು ಆ ಕಜವನು ಮೆಲ್ಲದೆತ್ತದ ಆಪೆದಾಯನ ಬಿತ್ತಲಿಗೆ ಆ ಬಾಡುವೇನು ಈತೆ ಸ್ವಚ್ಛ ಯಮನ ಯಂಗ ನಿಸ್ಕರಿಕ ಒಪ್ಪಚ್ಚ ಕೆಡಕನ್ನ ಒಂದು ಜೆಪ್ಪೆ ರತ್ತ ಮಗ ಒಂದು ನಿಸ್ಕಾರ ಮಲ್ಪೇರೆ ಎಂಡೆಲಿಂಗಂತ ತುಣಿ ಇಲ್ಲ ಓಡ್ಚಿ ನೆಲಟ್ಟಿಕ್ತನ ಕಜವರು ಪೂರ ಹಂಚಿ ಹಿಂಚಿ ಮಲ್ಪುದು ನಿಸ್ಕಾರ ಮಲ್ಪುದು ಎಂಕ ಬೇಜಾರ ನಿಸ್ಕರಿಕ ಕೈಂದಿಲ್ಲ ಮುಟ್ಟು ವೇದನೆ ಮೊರಂಪು ಬೇರೆ ಮಗ ಅಯ್ಯ ಬೆಲ್ತೆ ಕೋಯಿ ತಿನ್ನ ಕೈಯ ಬಪ್ಪಚ್ಚ ಬೆಲ್ತೆ ಕೋಯಿ ತಿನ್ನ ಕೋಯಿ ತಿನ್ನುದಿಲ್ಲ ಮನೆ ಯಾ ಚಾರು ಮಾತ್ರ ಕುಡಿക്കുന്നു ಬಪ್ಪಚ್ಚ ಈ ಆಂಡ ನಿಂಗಲ ಬಯರ್ ಕೊಚ್ಚ ಬೆಲ್ದೆ ಎಲ್ಲಿ ಈಗ ಐಶ್ವರ್ಯ ಮನೆ ನಿಂದೆ ಬಯರು ಹೊಂದಿಕೊಂಡುಂಟು ನಮ್ಮ ನಿಸ್ಕರಿಕ ಅಷ್ಟಭುಜ ಪರಮೇಶ್ವರಿಯುತ ಪರಮೇಶ್ವರಿಯುತ ದೃಷ್ಟಿಗೋಚರವಾಗಿ ಹುಡಿದಳು ಸೃಷ್ಟಿಗೊಳದಿ ದೈವ ನಂಬಿಕ ರೂಪ ಬೇರೆ ಬೇರೆ ಬಪ್ಪ ಸಾಹುಕಾರ ಬೆಚ್ಚದಿರು ಬೆದರದಿರು ಭಯ ಪಡದಿರು ಏರು ಬಡದ ಅರ್ಥ ಆಯ್ತಂತೆ ನಾನೇ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಓಲಿತ್ತಾರಪ್ಪೆರೆ ಈ ಶಾಂಭವಿ ನದಿ ತೀರದಲ್ಲಿ ಮರಳ ರಾಶಿಯಲ್ಲಿ ಲಿಂಗ ರೂಪದಲ್ಲಿ ಐಕ್ಯಳಾಗಿದ್ದೆ ಈ ರವಲು ಉಲ್ಲಾರ ಪರ್ಪನ ವಿಷಯಕ್ಕೂ ಗೊತ್ತಿತ್ತಂಡ ಎನ್ನ ಓಡನಿ ಯಾರು ಬೇತ ಸಾಧಿಟ್ಟು ಕೊಡ್ತಾರೆ ಎನ್ನ ಅಪರಾಧ ಅಂಡು ಇದೆಲ್ಲವೂ ನನ್ನ ಮನಸ್ಸಿನ ಸಂಕಲ್ಪ ಮಗನೇ ದಾದರು ಇರ್ನ ಸಂಕಲ್ಪ ಬಪ್ಪ ನಿನ್ನಿಂದ ಒಂದು ಘನ ಕಾರ್ಯವಾಗಬೇಕಪ್ಪ ದಾವಡು ಪಲ್ಲಪ್ಪಿರೆ ಕಟ್ಟಿಸೈ ದೇವಾಲಯ ಪ್ರತಿಷ್ಠಿಸೆ ನಿಂಬವರ ಕಾವಿನ ಎಷ್ಟ ಸಂಪದೆ ಬಿತ್ತು ಮಾಲ್ಪಿದು ಪೆಸರ ಚಿರಸ್ತಾಗಿ ಮಗನೇ ಬಪ್ಪ ನೀನು ನನಗೊಂದು ಆಲಯವನ್ನು ನಿರ್ಮಿಸಬೇಕಪ್ಪ ಯಾನೀರ ಒಂಜಿ ದೇವಸ್ಥಾನ ಕಟ್ಟೋಡೆ ನಿಜ ದಾದ ಪನ್ಪರ ಪೆರೆ ಏರಾಂಡಲ ಒರಿಯ ಒಂಜಿ ದೇವಸ್ಥಾನ ಕಟ್ಟಿ ಅಂದಾಂಡ ಒರಿನ ಜಾತಿದಕ್ಲ ಆ ದೇವಸ್ಥಾನ ಬೋಪುಜೇರು ಅಂಚಿತ ನಲ್ಪ ಯಾನೊರಿ ಇಸ್ಲಾಂ ಧರ್ಮದ ಯಾನೊಂಜಿ ದೇವಸ್ಥಾನ ಕಟ್ಟಿ ಅಂದಾಂಡ ಪೂಜೆ ಇಚ್ಛೆ ಅಂದ್ರ ಒಂಜಿ ದೇವಸ್ಥಾನ ನಮ್ಮ ಸಮಾಜದ ಹೆಚ್ಚಿಗೆ ಅಪ್ಪನ ತಂದೆ ಆಯ್ತು ಬೇತೆ ದಾದ ಪ್ರಯೋಜನ ಪೆರೆ ಇತ್ತ ಯಾನೊಂಜಿ ದೇವಸ್ಥಾನ ಕಟ್ಟಿ ಎಂದು ಬನಕ ದೇವಸ್ಥಾನ ಅಂದ ಇವುಕ ಇಕೊಂಜಿ ವ್ಯವಸ್ಥೆ ಅವಡು ಪೂಜೆ ಮಲ್ಪೆರೆ ಭಟ್ರನ ಅಗತ್ಯ ಉಂಡು ಆಡಳಿತನ ತೂರ ಮುಕ್ತೇಶ್ವರ ಬೋಡು ಬಾಕಿ ಕೆಲಸ ಕೂಡ ಜನನು ಉಂತಾವಡು ಯಾನು ಏರೇನು ಉಂತಾವಡ ಪೆರೆ
ಬಪ್ಪ ಮಣ್ಣ ಒಂದೇ ಮಡಕೆ ಹಲವು, ಚಿನ್ನ ಒಂದೇ ಆಭರಣ ಬೇರೆ ಬೇರೆ, ದೇವರೊಬ್ಬರೇ ನಾಮ ಹಲವು. ಧರ್ಮ ಜೋಡಿಸುತ್ತದೆ ಹೊರತು ಯಾವುದೇ ಕಾರಣಕ್ಕೂ ಬೇರ್ಪಡಿಸುವುದಿಲ್ಲ ಮಗನೇ. ಕಟ್ಟಿಸುವಂತ ಹೊಣೆಗಾರಿಕೆ ಮಾತ್ರ ನಿನ್ನದು. ಹತ್ತೂರ ಬೈಲುಡುಬರನ್ನು ಪೂಜೆಗಾಗಿ ನೇಮಿಸು. ತುಗ್ಗಣ್ಣ ಸಾವಂತರನ್ನು ಮುಕ್ತೇಸರನ್ನಾಗಿ ಮಾಡು. ಮುಂದಕ್ಕೆ ಈ ಜಾಗವನ್ನು ನೀನು ಉತ್ತರುಂಬಡಿಯಾಗಿ ನೀಡಬೇಕು. ಇಷ್ಟು ಮಾಡಿದೆ ಎಂದಾದರೆ ನಿನ್ನ ಹೆಸರನ್ನು ಸೂರ್ಯ ಚಂದ್ರರು ಇರುವಷ್ಟು ಕಾಲ ಶಾಶ್ವತವಾಗಿರಿಸುತ್ತೇನೆ. ನಿನ್ನಿಂದ ನಿರ್ಮಿತವಾದಂತಹ ಈ ಕ್ಷೇತ್ರ ಬಪ್ಪನಾಡು, ಭಕ್ತರು ಬರುವ ನಾಡು ಎನ್ನುವಂತಹ ಹೆಸರಿಂದ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಇಲ್ಲಿ ದುರ್ಗಾ ಪರಮೇಶ್ವರಿ ಅಂತ ನಾನೇ ನೆಲೆ ನಿಂತು ಭಕ್ತ ಜನರನ್ನು ಸಲಹುತ್ತೇನೆ. ಸದ್ಧರ್ಮಗಳು ಇರುವಷ್ಟು ಕಾಲ ನನ್ನ ಸನ್ನಿಧಾನವಿರುತ್ತದೆ. ನಂಬಿಕೋ ನಂಬಿಕೋ ನಂಬಿಕೋ. ಬೇಕ ಪೊರ್ಲುದ ದೇವಸ್ಥಾನ ಕಟ್ಟೋದು ಯಮನ ಉಸ್ಮಾನ ನೀ ಯಾರು ಮನ ಉಸ್ಮಾನ ಸೈತಾನ್ ಇಕ್ಕಿ ಅವ್ ಸೈತಾನ್ ಅತ್ತ ಮಗ ಆರು ಪೋಯಿರು ಬಲ ಅವು ಸೈತಾನ್ ಅತ್ತಿಯ ಆರು ನಮ್ಮ ಬುಳ್ದು ಬಟ್ರತ್ತ ನಮ್ಮ ಹೊಸ ಓಡಲು ದೂರ ಬತ್ತನಾರು ಬಲ ಆರು ಪೋಯರ್ ಮಗ ಆರೇನು ಸೈತಾನೊಂದು ಬಲಿಯರ ಬಲ್ಲಿ ಅವು ಏನೊಂದು ಗೊತ್ತಾಂಡ ದೇವಿ ಬೇಬಿಯ ಏ ಬೇಬಿ ഞങ്ങൾ ಅಕ್ಕ ಮಕ್ಕಂಡೆ ಬೋರ್ಡ್ ಬೇಬಿ ನಮ್ಮಲ್ಪ ಬಾರೆಡ್ ಪೇರಂಜಿ ಪೊಂಜೋ ಬರ್ಪುಂಡು ಅಕ್ಕ ಮಕ್ಕ ಅಂದ್ ಆಯ್ತ ಮಗಲ್ಲ ಪೊಂಜೋನು ಒಟ್ಟಿಗೆ ಬರ್ಪುಂಡು ಬೇಬಿ ಬಂಡದ ಅವು ಅಂದ್ ಬೇಬಿ ಅಲ್ಲ ಮನೆ ದೇವಿ ದುರ್ಗಾ ಪರಮೇಶ್ವರಿ ದೇವಿ ಈ ಹಿಂದುಲೆಡ ಆಡು ದೇವರು ಪೊಣ್ಣು ದೇವರು ಇಂಚ ಪೂರ್ವಲ್ಲೇ ಒಂದು ಮಾತಾ ದೇವರನ ಅಪ್ಪೆ ದುರ್ಗಾ ಪರಮೇಶ್ವರಿ ದೇವಿ ಅಪ್ಪೆ ಬರ್ತದೆ ಬಣ್ಣ ಎಂಚಿನ ಅಂತ ಕೇಳ್ತೀನಿ ಎಂಚಿನ ಮಗನೇ ಕೆಪ್ಪ ನಿನಗೆ ಬೆದಿರ್ಬೇಂಡ ಕೆಪ್ಪ ಬೆಚ್ಚ ನೀರು ಏರೆಂಬಿಯನ ಕೆಪ್ಪೆ ಅಂದು ಬನ್ನಿ ಕೆಪ್ಪೆಂಬಿ ಎಂಕ್ಲೇನು ಕೆಪ್ಪೆ ಮಲ್ಪೆ ಅಂಚತ್ತು ಮಗನೇ ಬಪ್ಪ ಬೆದರದಿರು ಬೇಡಿಕೊಂಡ ಬೆದರ ಬೇಡ ಬೆಚ್ಚ ನೀರು ಬಪ್ಪ ಬೆಚ್ಚ ನೀರು ಪರಿಹಾರ ಅದಕ್ಕೆ ಬೆಚ್ಚದಿರು ಬಂಡ ಬೆದರದಿರು ಓಡಿ ಹೊಡ್ಚಿ ಹೆದರಬೇಡ ಅಪ್ಪೆ ಮುಂಚೆ ಒಂಜಿ ಜಾಗ ಅವಟ್ಟಿಗೆ ದಾದ ಮಲ್ಪನ ಪಳ್ಳಿಡು ಬರ್ತದೆ ಅಪ್ಪೆ ಉಂಟೋಡು ಶುಕ್ರವಾರ ನಮ್ಮ ಸಮುದಾಯದಕ್ಕೆ ಪೂರ ಪ್ರಾರ್ಥನೆಗೆ ಬಂದಾಗ ಅಪ್ಪೆ ಓಡಿಗೆ ಹೋಗ್ಬಿಡೆ ಬೆಳಿಗ್ಗೆ ಉಚ್ಚಕರಿಕ ಬರ್ಕೋಟು ಎಲ್ಲೇ ಎಂಚಂಬಿಯನ ವ್ಯವಸ್ಥೆ ಶುಕ್ರವಾರ ನಮ್ಮ ಧರ್ಮದಕ್ಕೆ ಪೂರ ಪಳ್ಳಿಗೆ ಪ್ರಾರ್ಥನೆಗೆ ಬಂದಾಗ ಅವ್ರ ಅಪ್ಪೆ ಬಿದ್ದಾಗಿ ಉಂಟು ಮಾತೆಲ್ಲ ಪ್ರಾರ್ಥನೆ ಬರ್ತದೆ ಹೋಯ್ ಬುಕ್ಕ ಅಪ್ಪೆ ಉಲಾಯಿ ಬರಾಡು ಬಾಡಿಗೆ ಅಂತ ಕೊಡ್ತದೆ ಬೇಡ ಅದು ನಾನು ಹೋಯ್ತು ಪಳ್ಳಿಲಿ ಬೇಗ ಬರೆಯ ಮಲ್ಲ ದಿಕ್ಕ ಪ್ರಸಂಗಿ ಪಳ್ಳಿಯೇರು ನಾವು ಬಾಡಿಗೆ ನಿಗಟ್ಟು ಮಲ್ಪುನ ಎಂಡೆದ್ದು ನಡಕ ನಾವೇ ಬಾರಿ ನಡಬುಂಡ ನಾವು ಆ ದಿಕ್ಕ ಪ್ರಸಂಗಿ ಅಂಚತ್ಯ ಉಂತಿಯರ ಜಾಗೆ ಬೋಡು ಬಂಡ ಪಳ್ಳಿಡು ಉಂತಾವನತ್ತು ಅಪ್ಪೆ ಕೊಂಚ ದೇವಸ್ಥಾನ ಕಟ್ಟೋಡು ನಾನು ಮಸ್ತ್ ಖರ್ಚು ಉಂಟು ಆ ಖರ್ಚಿನ ಯಾನು ಮಲ್ಪೋಡು നിങ്ങൾ ചെലവാക്കണ്ട ദാദ മൽപുനെ ഞങ്ങൾ ഒരു കെണിയാക്കാം നീനടെ ഉണ്ട കാശ് എന്റെയിലില്ല മുകെഞ്ചിന ഉപ്പായ അമ്മക്കല്ലേ അമ്പലം അതെ അമ്മേന്റെ തലയിൽ ഒരു പൊന്നിന്റെ കിരീടം ഉണ്ടല്ലേ ബംഗാರದ കിരീടം ഉണ്ട് അതിന്റെ കൊണ്ടുപോയിട്ട് ഗുജ്ജിരിക്ക് പിക്കാം പിന്നെ അമ്പലക്ക് നിക്ക ಹಾಕಂದನ ಕೈದಾಯಿಗೆ ಅಧಿಕ ಪ್ರಸಂಗಿ ಬೋದು ಓಡೆ ಮುಟ್ಟ ಎತ್ತಿಯಾಯಿ ಅಪ್ಪೇನ ಕಿರೀಟನ ಓಡೆಗೆ ಗುಜಿರಿಗೆ ಮಾರ್ಕಂಗ ಅಪ್ಪೆ ಪ್ರತ್ಯಕ್ಷ ಅನಗ ಪೋಡ್ತದೆ ಓ ಆಡೆ ಮುಟ್ಟ ಬಲಿತದೆ ಅಪ್ಪನ ಮೋನೆನು ತೂರೆಂಬೇಡ್ದ ಆಪುಜಿ ಅಪ್ಪನ ಮೋನೆನ ಪ್ರಬೇಡ್ದವರ ಇವೇ ಕಣ್ಣು ಇಂಚೆ ಮಲ್ತೊಂದಿತ್ತೆ ಆಂಡಲಂಬಿಯನ ಕಣ್ಣು ಓಡೆಗೆ ಬೂರೊಡೆ ಆಡೆಗೆ ಬೂರ್ತುಂಡು ಅಪ್ಪನ ಬಂಗಾರದ ಕಿರೀಟದ ಮಿತ್ತ ಬೂರ್ತುಂಡು ಬೆಂಚಾರ ಕಾರಣ ಉಂಡು ಓಲೋ ಕಾಣಿಕೆ ಡಬ್ಬಿಗೆ ಕೈ ಬಾಡ್ದಿಕ್ಕೋದು ಐಡ್ದವರನ್ನ ಇಂಚಾಯಿ ಗುಜಿರಿಗೆ ಮಾಡ್ರೆ ಗಂಬಿ ಅಂಚನೆ ಮಾಡೋಡು ದಯಬಂಡ ಅಂಬಿಯ ಗುಜಿರಿ ಅತ್ತಂದ ಎಟ್ಟೆಂದು ನಾವು ಇನಿ ಮುಟ್ಟ ತೂಯಿನೇ ಎತ್ತು ಐಡ್ದವರನ್ನೇ ಹಂಚಿದ್ರೆ ಒಂದೇ ಒಂಜಿ ಗುಜಿರಿ ಬುಕ್ಕ ಶಬ್ದ ತಂದೆ ಎಟ್ಟೆಂದನ ಬರುವ ಎಂಬಿಯಾಗ ಅಧಿಕ ಪ್ರಸಂಗಿ ಓಡ್ಚಿ ಇಂಚ ಮಲ್ಪುಗ ನಿನ್ನ ಅಪ್ಪನಕ್ಕೆ ಬಿಟ್ಟು ಈತ ಮಲ್ಲ ಬೆಂಡೋಲೆಜ್ಜ ನಿಂಗೆ ಉಮ್ಮಂಡೆ ಅಲ್ಕತ್ ಐನ ಬಿಟ್ಟಿട്ട് അമ്പലകെട്ട അത് വേണ്ട അത് എന്റെ ഉമ്മണ്ടല്ലേ എനിക്ക് ചൂടാനല്ല ഇങ്ങനെ അപ്പനെ കെവിത്തമാർക്ക് ദേവസ്ഥാന കട്ടുക മണ്ണ ആയിക്ക് വെച്ചാപ്പ ഓടിച്ചವು ಎನ್ನ ಅಪ್ಪೆ ಅಂದು ಅವು ನಿನ್ನ ಅಪ್ಪೆ ಅಂಡೊಂದು ಏರ್ನ ಅಪ್ಪೆ ಒಂದು ಇಡೀ ಪ್ರಪಂಚದ ಅಪ್ಪೆ ಪ್ರತಿ ಒರಿಯನ ಅಪ್ಪೆ ಅಂಚ ಸಾಸಾರದ ಪಾತೆರ ಬಲಿದಾನೆ ಪೋಲಾಂಡಲ ನಣವರ ಇಂಚಿತ್ತಿನ ಪಾತ್ರೆ ನಿನ್ನ ಬಾಯಿಡು ಬತ್ತಂಡೆ ಎನ್ನ ಸ್ವಭಾವ ಬದಲಾವಣೆ ಅವು ಜಾಗ್ರತೆ ಎಂಕ ದೇವರಿಗೆ ಆದಲ್ಲ ಕಮ್ಮಿ ಮಾಡ್ತಾರೆ ಪೊರ್ಲುದ ದೇವಸ್ಥಾನ ಕಟ್ಟುವೆ ಜಾಗನಿ ಅನಿತ್ತೇನೆ ಉಂಬಳಿಗೊರ್ಪೆ ಕಾರಣ ಉಂಡು
ಎಲ್ಲದಾನಿ ಎನ್ನ ಜೋಕುಲು ಜೋಕುಲು ವಾ ನಮ್ಮನ ಡಿಪ್ಪೇರಿಂದ ಕಿತ್ತ ಪಣಿಯರ ಧೈರ್ಯ ಇತ್ತ ಯಾನ ದೇವಸ್ಥಾನ ಕಟ್ಟದ ಮನಿಪಾಂದೆ ಗುಲ್ಲುಂಡ ಎಲ್ಲದಾನಿ ಎನ್ನ ಜೋಕುಲು ಎಂಚ ಬನುವೇರು ದೇವಸ್ಥಾನ ನಿಕ್ಕಲ್ನೋಂಡ ಜಾಗೆ ಇಂಕಲ್ನ ಗಲಾಟೆಗಳ ಪೇರು ಐಕ್ ಅವಕಾಶ ಕೊರ್ರಬಲ್ಲಿ ದೇವಸ್ಥಾನಕ್ಕೆ ಜಾಗ ಉಂಬಡಿ ಹೊರಪೆ ಪೂಜೆಗೆ ಜನ ನೋಡಿ ಏನೇನು ಅಂತವಣೆ ಮುಕ್ರಿ ಹಾಕ ಪೂಜೆ ಅಪ್ಪ ಪಳ್ಳಿಲಿ ಬಾಂಗ್ ಕೊಡುತ್ತಾರೆ ಹೌದಾ അയാൾക്ക് നല്ല കൂട്ടുണ്ട് ഇങ്ങനത്തെ ഒന്നും വേണ്ട കൂടെ നിന്നിട്ട് അല്ലാന്ന് പറഞ്ഞെങ്കിൽ കക്കവതൊക്കെ കേൾക്കുന്നത് ಎಂಚೆಂಬಿನ ವ್ಯವಸ್ಥೆ ದೇವಸ್ಥಾನದ ಪೂಜೆ ಮಲ್ಪೆರ ಮುಕ್ರಿಲ್ಲ ಪಳ್ಳಿಡು ಬಾಂಗೂರಿನ ನಮ್ಮ ಭಾಗವತಿಲ್ಲ ಅಂಚಿತ್ರ ಒಂಜಿ ದಿನ ನಮ್ಮ ಸಮಾಜದ ಬರ್ರೆ ಉಂಡ ಅವು ಆ ಪೂಜೆ ಮಗ ದೇವಸ್ಥಾನದ ಪೂಜೆ ಮಲ್ಕೊಡುನಾಡ ಆ ಭಟ್ರು ತಂತ್ರ ಕಲ್ತದಿಪ್ಪು ಅರ್ಥ ಅಂಡ ಬೇರಿಗೆ ತಂತ್ರ ಬರ್ಕೊಂಡ ನಮ್ಮ ಮುಕ್ರಿಚಕ್ ತಂತ್ರ ಬರ್ಕೊಂಡ ಅವು ಪೂರ ಆಪನೆ ಅಪ್ಪ ಒಂಜಿ ಪಾತ್ರ ಬಂತೇನೆ ಹತ್ತೂರ ಉಡುಪರು ಶಿವಳ್ಳಿ ಭಟ್ರು ನಿಷ್ಠಂಡ ಅಯಾಳ ಪೂಜೆ ಹಾಕಾನಿ ಆಡಳಿತ ನೋಕಾನೆ ಯಾರ್ಯಾರಿಯೋ ಯಮಳ ಅರಸು ಮೂಲ್ಕಿದ ದುಗಣ್ಣ ಸೇವಂತೆ ಅಂದು ಒಂದು ದಾಯಂದು ಗೊತ್ತಾಂಡ ಮಾತಾ ಧರ್ಮದಕ್ಲಿ ಈ ಮಣ್ಣಡು ಒಂಜಾವಡು ಬ್ಯಾರಿ ದೇವಸ್ಥಾನ ಕಟ್ಟುನಿ ಭಟ್ರು ಹಿಂದೂ ಪೂಜಾ ಮಲ್ಪುನಿ ಆಡಳಿತನು ತೂಪನೆ ಜೈನ ಮುಸ್ಲಿಂ ಹಿಂದೂ ಜೈನ ಮೂಜಿ ಧರ್ಮದಕ್ಕಲ್ಲ ಈ ಮಣ್ಣಡು ಒಂಜಾವಡು ಸರ್ವಧರ್ಮ ಸಮನ್ವಯ ಅವಡು ಪನ್ಪುನಂಚಿನ ಸದುದ್ದೇಶ ಎಂಚಿನನೇ ಅವಡು ಎನ್ನ ಪುದರಿ ಪ್ರಪಂಚದ ಶಾಶ್ವತವಾದ ಊರಿಂಡು ಬಪ್ಪ ಕಟ್ಟಿಸಿದ ಕಾರಣ ಬಪ್ಪನಾಡು ಭಕ್ತರೆಲ್ಲರೂ ಬಪ್ಪನಾಡಾದ ಕಾರಣ ಬಪ್ಪನಾಡು ಮಾತೆಲ್ಲ ಅಕ್ಲಕ್ಕಲ ಹೃದಯ ಬಪ್ಪನ ನಾಡ್ಲೆ ಬಪ್ಪಲಕ್ಕಾಯರ ಪ್ರಯತ್ನ ಮಲ್ಪಲೆ ಜೀವನಡಿ ಎಡ್ಡೆ ಕೆಲಸ ಮಲ್ಪಲೆ ಪಾಪದಕ್ಲೆ ಉಪಕಾರ ಮಲ್ಪಲೆ ಖಂಡಿತವಾದ ನಿಕ್ಲ ಮಲ್ಪನಂಜನ ಕೆಲಸ ದೇವರಿಗೆ ಸಂದುಂಡು ಪನ್ಪುನಂಜನ ಸತ್ಯ ತತ್ವ ಈ ಬಪ್ಪಡದವರ ಇಡೀ ಪ್ರಪಂಚಕ್ಕೆ ತೆರಿಂಡು ಎನ್ನ ಪುದರು ಶಾಶ್ವತವಾದ ಊರಿನ ಎನ್ನ ಪುದರು ಊರಿನ ದಿಕ್ಕು ಸಂತೋಷತೆ ಯಾವುದಾಗಿದೆ നിൽക്കുന്നതാണ് മണ്ട വെച്ച നിന്ന മോനതാണ് ഈ തുദ്ദായിനി ബേജാർ അമ്പല പിന്നെ ബപ്പനാടുന്ന് നിങ്ങൾക്ക് പേര് പറഞ്ഞല്ലേ എന്ത് എനക്ക് എന്തില്ല ഞങ്ങൾ അമ്പല പിന്നെ ഒരു കെണിയാക്കാമ അമ്പലത്തിനടുത്ത് ഒരു വലിയ കല്ലിട്ടിട്ട് ഉസ്മാൻ കല്ലിന് പേര് വെക്കാമ തൂലെ മീന തരക്ക് പൊക്കുനെ കുറിച്ചിത്തനവ് ಹಿಂದುವೇ ಜಾತಿ ತೂಲೆ ಅಲ್ಪ ಅಲ್ಪ ಪಚ್ಚದ ಕೊಡಿ ಬಾಡುದು ಕಲ್ಲು ಬಾಡುದು ನಮ್ಮ ಜಾಗಿ ಎಂದು ಗಲಾಟೆ ಮಲ್ಕೊಂಡು ಮೇನ ವ್ಯವಸ್ಥೆ ಇಚ್ಚ ದೇವಸ್ಥಾನದ ಬರಿಟ್ಟೊಂಜಿ ಕಲ್ಲು ಬಾಡುದು ಉಸ್ಮಾನ್ ಕಲ್ಲೊಂದು ಕುದರಿದಿಕ್ಕ ಕೆಲವು ದೇವಸ್ಥಾನದ ಉಂಡತ್ತ ಕುಡಿಕನ ಕಲ್ಲು ಬೇತೆ ಇಂಚಿತನ ದೈವದ ಕಲ್ಲುಂದು ಅಂಚ ಒಂಜಿ ಉಸ್ಮಾನ್ ಕಲ್ಲು ಓಡ್ಚಿಯ ಎಲ್ಲದಾನಿ ಚರಿತ್ರೆದಕ್ಲು ಪನ್ಪೇರು ಎಂಚ ಇದಾಲ ಮಂಡೆ ವೆಚ್ಚ ಮಲ್ಪೊಡ್ಚಿ ಪಪ್ಪ ಎನ್ನುವಂತಹ ಸಾಹುಕಾರನಿದ್ದ ಅವನೊಂದಿಗೆ ಉಸ್ಮಾನ್ ಎನ್ನುವಂತಹ ನಿಷ್ಠಾವಂತ ಸೇವಕನಿದ್ದ ಮಾತೆಲ್ಲ പൺപേര് ഈ മണ്ട വെച്ച ഒരേ വർഷം പോയ പിന്നെ വലിയ വലിയ ആൾക്കാരെല്ലാം കൂടിയിട്ട് ബപ്പനൊട്ട് ഉസ്മാൻ ഉണ്ടായതല്ല നല്ല പൈസക്കാർ അബ്ബാസ് ഇല്ലാസ് ഉണ്ടായിരുന്നു ഏകിട്ടಬೇಕು പിന്നെ എനിക്ക് എന്തില്ല ಇಂಗನ ಸಂಶಯ ಮಾತ್ರ ಸರಿಯಾಯಿನವೆ ಚರಿತ್ರೆಯನ್ನು ತಿರ್ಗಾವೆ 100 ವರ್ಷ ದುಂಬು ಎಟ್ಟೆ ಒಂಜಿ ಕೆಲಸನ ಒರಿಯ ಮಲ್ತಿತ್ತಂಡ ಇತ್ತೆ ಅಂಚಿತ್ತನ ಡೆತ್ ಮಾಡ್ನೆ ಅಂದ ಪನ್ಪುನಂಚಿನ ಸಮಾಜ ನಮ್ಮ ಜೋಕ್ಲೆಗೆ ನಮ್ಮ ಬೊರ್ಚಾಂದನ ಬಂಡದು ಕೊರಪ ಚರಿತ್ರೆಯನ್ನು ತಿರ್ಗಾದ ಬಂಡದು ಕೊರಪ 100 ವರ್ಷ ದುಂಬು ಬೊರ್ಚಾಂದನ ಕೆಲಸನ ಒರಿಯ ಮಲ್ತಿತ್ತಂಡ ಇತ್ತೆ ಆಯ್ನ ಎಡ್ಡೆಂದನ ಎಂದು ಪುಗರ್ನಂಚಿನ ಸಮಾಜ ಅಂಚಿತನ ಒಂಜಿ ಉದಾಹರಣೆ ಉಂಡಿಯ ಮತ್ತು 300 ವರ್ಷ ದುಂಬು ನಮ್ಮ ಜಾತಿ ಡೋರಿ ಇತ್ತೆ ಏತೋ ಹಿಂದುಲೆನು ಬಲಾತ್ಕಾರವಾದ ಮತ ಪರಿವರ್ತನೆ ಮಲ್ತನಾಯ್ ಏತೋ ದೇವಸ್ಥಾನನ ಪೊಡಿ ಮಲ್ತನಾಯ್ ಒರಿ ಇತ್ತೆ ಅಂಚಿತನ ಹರಾಮಗು ಇತ್ತೆ ಜಯಂತಿ ಆಚರಣೆ ಮಲ್ತಾರೆ ಆಡ ಮುಟ್ಟ ಇರ್ತದೆ ಓಣಿ ಜಯಂತಿ ಹಾಕಿದ್ರೆ ನೆನಕ್ಕೆ ಉಸ್ಮಾನಿ ಜಯಂತಿ ಹಾಕಿ ಅಂಚಿತನ ಹರಾಮಗು ಜಯಂತಿ ಮಲ್ಪನೆ ಹಿಡಿದು ನೀನ ಲೆಕ್ಕ ನನಗೆ ಎಡ್ಡೆಂದನೆಗೆ ಜಯಂತಿ ಮಲ್ಪನೆ ಇದು ಆಯ್ಗೆ ಮಂಡೆ ವೆಚ್ಚ ಮಲ್ಪನೆ ನಂಗೆ ಪುದರ್ ದಾಯ್ ನಂಗೆ ಕಾಸು ದಾಯ್ ಈ ಪ್ರಪಂಚದ ಏರೆಗಳ ತಿಕ್ಕಂದನ ಸೌಭಾಗ್ಯ ಎಂಕಲ ತಿಕ್ಕದಿಂದ ನಿಕ್ಕಲ ತಿಕ್ಕದಿಂದ 1,000 ವರ್ಷ ತಪಸ್ಸು ಮಲ್ತಂಡಲ್ಲ ಅಪ್ಪೇನು ತೂಯರ ಏರಿಗಳ ಸಾಧ್ಯ ಇಜ್ಜಿ ಅಂಚಿತನಲ್ಪ ಯಾನು ನನೊಂಜಿ ಧರ್ಮದಾಯ ಅಪ್ಪೇನು ತೂಯಂದಾಂಡ ಐಕ ಕಾರಣದಾನೆ ಯಾನು ಜೀವನದ ಮಲ್ತನಂಚಿನ ಎಡ್ಡೆ ಕೆಲಸ ಈಲ ಅಪ್ಪೇನು ತೂಯತ್ತ ಒಂಜಿ ಅರ್ಧಮರ್ಧ ಅಂಡಲ ತೂಯತ್ತ ಐಕ ಕಾರಣದಾನೆ ಎಂದು ಗೊತ್ತಾಂಡ ನಿನ್ನ ಶರೀರವ ಬಣ್ಣದವನೇ ಆವಡು ನಿನ್ನ ಬಾಯಿಡುವ ಅವಾಚ್ಯ ಶಬ್ದನೇ ಬರಡು ಆಂಡ నీకొంచెం పొల్లుద హృదయం బొల్దు హృదయం ఎటేనై ఐదు ಅವರ ಅಪ್ಪೆನ ತೂಪು ನಂಚಿನ ಯೋಗ ನಿಕ್ಕಲ ಬರ್ತದೆ ಅಪ್ಪೆನ ತೂಯಿಬಕ್ಕೆ ಬೇತೆ ದಾಲ ಬೋಡ್ಚಿಯ ನಮ್ಮ ಸುರು ಕೊಂಚ ಪೊರ್ಲುದ ದೇವಸ್ಥಾನ ಕಟ್ಟೋಡು ಈ ಭಟ್ರನಾಡಿಗೆ ಹೋದು ಆರಿಗೆ ಪುರುಷೋತ್ತೆ ಅಪ್ಪ ಉಂಡದಕ್ಕೇನು ಯಾನೇ ಅರಸನಾಡಿಗೆ ಹೋಗ್ಬಾರ್ದು
ಮುಳುಗುವ ಹೊತ್ತು. ಹೌದು. ಎಲ್ಲರೂ ಅವರವರ ಮನೆಯನ್ನು ಸೇರುವ ಹೊತ್ತು. ಆದ್ರೆ ನೀನೊಬ್ಬಳು ಮಾತ್ರ ಈ ಶಾಂಭವಿ ನದಿ ತಟಿ ಪ್ರದೇಶದಲ್ಲಿ ವಿಹರಿಸ್ತಾ ಇದ್ದಿ. ಹೌದು. ತಡೆದು ನಿಲ್ಲಿಸಿ ನಿನ್ನನ್ನು ಪ್ರಶ್ನಿಸುವಂತಹ ಅನಿವಾರ್ಯ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಹೌದೇ? ಹಾಗಾಗಿ ಕೇಳ್ತಾ ಇದ್ದೇನೆ, ಏನು ಯಾರು ನೀನೆಲ್ಲದಿದೆ ಸಾರದು ದೇಕಿ ಸೂರ್ಯ ಮುಳುಗು ಹೊತ್ತಲ್ಲಿ ಏನು ಮಾಡ್ತಾ ಇದ್ದೀನಿ? ಪ್ರಶ್ನೆ ಮಾಡುತ್ತಾ ಇದ್ದೀನಿ. ಮಾಡುತ್ತಿರುವಂತಹ ವೇಳೆ ಒಮ್ಮಿಂದೊಮ್ಮೆಗೆ ತಡೆದು ಪ್ರಶ್ನೆಯನ್ನು ಮಾಡಿದವನು ನೀನಿದ್ದೆ. ಇಷ್ಟರವರೆಗೆ ನನ್ನನ್ನು ತಡೆದವರು ಯಾರು ಇಲ್ಲ. ತಡೆದೆ ಅಂತಾದರೆ ಅದು ನೀನು ಮಾತ್ರ. ಹಾಗಾಗಿ ನಿನ್ನನ್ನು ಪ್ರಶ್ನೆ ಮಾಡುವವನು ನಾನಿದ್ದೇನೆ. ಇಷ್ಟೆಲ್ಲ ಕೇಳುವಂತಹ ನಿನಗೆ ಊರ ಮೇಲಿನ ಅಧಿಕಾರವನ್ನು ಕೊಟ್ಟವರು ಯಾರು? ನೀನು ಯಾರು? ನಿನ್ನ ಪರಿಚಯವನ್ನು ತಡೆದು ನಿಲ್ಲಿಸೇ ಪ್ರಶ್ನಿಸಿದವನಿದ್ದೇನೆ. ಯಾರು ನೀನು? ಕಾಣುತ್ತಿರುವ ಕ್ಷೇತ್ರ ಕಪ್ಪನಾಡು ಕ್ಷೇತ್ರ. ತಾಯಿ ದುರ್ಗಾ ಪರಮೇಶ್ವರಿನಲ್ಲಿ ನಿಂತ ಪುಣ್ಯ ಕ್ಷೇತ್ರ. ಹೌದು. ಈ ಕ್ಷೇತ್ರದಲ್ಲಿದ್ದು ಧರ್ಮದ ರಕ್ಷಣೆಯನ್ನು ಮಾಡುವ ಧರ್ಮಪಾಲ ಅಂತ ಹೇಳಿದ್ರೆ ನಾನೇ. ಸರಿ. ಪಡುಗಡಲ ತಟಿಯಲ್ಲಿ ಕೆಂಪು ಪಸರಿಸುವುದನ್ನು ಕಂಡಾಕ್ಷಣ ಕಂಠ ಪೂರ್ತಿ ಹೆಂಡ ಕುಡಿದು ಬಂಡ ಭಾಷೆಯನ್ನಾಡುತ್ತಾ ಕಂಡ ಹೆಂಡಿನ ಮೇಲೆ ಕೈ ಮಾಡುವ ಭಂಡರ ತಂಡ ನಮ್ಮ ಹೊರವಲಯದಲ್ಲುಂಟು. ಮಾನ್ಯಾದ ತಾನಿಲ್ಲದ ಮಾನಕ್ಕೆ ಅವರಿಂದ ಕುತ್ತು ಬರಬಾರದು ಎನ್ನುವಂತಹ ಒಂದೇ ಉದ್ದೇಶದಿಂದ ತಡೆದು ಪ್ರಶ್ನಿಸಿದ್ದೇನೆ. ಹಾಗಾಗಿ ನಲ್ಲಿ ಹೇಳುವುದಿಷ್ಟೇ, ಆದಷ್ಟು ಬೇಗ ನಿನ್ನ ವಿಳಾಸ ಹೇಳಿ ಹೋಗಲಿಲ್ಲ. ನನ್ನ ಪರಿಚಯ ಪರಿಚಯವನ್ನು ಕೇಳುತ್ತಾ ಇದೆಯಲ್ಲ. ನನ್ನ ಹೆಸರು ಮೋಹಿನಿ ಎಂಬುದಾಗಿ. ಒಳ್ಳೆ ಹೆಸರು ನೀನು. ಹಾಗಂತ ಈ ಊರಿನ ಜನರೆಲ್ಲರೂ ನನ್ನನ್ನು ಹೆಸರೆತ್ತಿ ಕರೆದವರು ಯಾರು ಇಲ್ಲ. ಎಲ್ಲರೂ ನನ್ನನ್ನು ಅಮ್ಮ ತಾಯಿ ಎಂಬುದಾಗಿ ಕೊಂಡಾಡುವವರ ಸಂಸ್ಕಾರ. ಅಷ್ಟು ಮಾತ್ರವಲ್ಲ, ಇವರೆಲ್ಲರೂ ನನ್ನ ಮಕ್ಕಳೋಪಾದಿಯಲ್ಲಿ ಕಾಣುತ್ತಾ ಬಂದವಳು ನಾನಿದ್ದೇನೆ. ನೀನು ಕೂಡ ಮುಲ್ಕೆ ಮತ್ತು ಮಗನೆಯಲ್ಲೇ ಇರುವನು. ನೀನೇನು ನನಗೆ ಹೆಚ್ಚು, ನೀನು ಕೂಡ ನನ್ನ ಮಗನೇ.
ಹಾಗಾಗಿ ತಡೆದು ಪ್ರಶ್ನೆಯನ್ನು ಮಾಡಿದಕ್ಕಾಗಿ ತಪ್ಪಾಯ್ತು ಎಂಬುದಾಗಿ ನನ್ನ ಕಾಲಿಗೆ ಶರಣಾಗು. ತಪ್ಪಾದಲ್ಲಿ ಹಿರಿಯರಿಗೆ ಕಿರಿಯರು ಎಲ್ಲಿಯಾದ್ರೂ ಯಾಕೆ ಹೇಳಬಾರ್ದು? ಯಾಕೆ ಹೇಳ್ಬಾರ್ದು? ಯಾಕೆ ಹೇಳಬಾರ್ದು? ಹೌದೇನು? ತಪ್ಪು ಮಾಡಿದ್ರೆ ಯಾರಿಗೂ ಹೇಳ್ಬೋದು. ಈಗ ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ? ಇದು ನಿಂತ ತಪ್ಪಾಗ್ತದೆ, ಅದಕ್ಕಾಗಿ ಹೋಗು ವಿಳಾಸ ಹೇಳಿ ಅಂತ ಹೇಳಿದ್ದಷ್ಟೇ. ಈಗ ತಡೆದು ಪ್ರಶ್ನೆ ಮಾಡಿದವನು ನೀನಿದ್ದಿ, ತಪ್ಪಾಯ್ತು ಎಂಬುದಾಗಿ ಕಾಲಿಗೆ ಶರಣಾಗ್ತೀಯಾ ಇಲ್ಲದ್ರೆ ಕಾಲನ್ನು ಹಿಡಿದು ಬುದ್ಧಿ ಹೇಳಿದ್ರೆ ಕೇಳ್ತಾಳೆ ಅಂತ ಮಾತು ಹೇಳಿದ್ರೆ ಅದಟ್ಟು ತೋರಿಸ್ತಾ ಇದ್ಯಾ? ಅಂತಿದ್ದ ಹೆಣ್ಣು ನೀನಲ್ಲ. ನೀನು ಇನ್ನು ನಿನ್ನ ಸುಮ್ಮನೆ ಬಿಡ್ತೇನೆ ಎಂಬುದಾಗಿ ಭಾವಿಸಿಕೊಂಡೆಯಾ? ದುಡ್ಡನ್ನು ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ವೀರನ ಹುದು ಶಿವರನ ಹುದು ಗಡ ಗಂಭೀರನ ಹುದು ನೀನು. ಹಾಗಂತ ಸೋತವ್ರು ಯಾರು ಗೆದ್ದವ್ರು ಯಾರು ಇದು ಗೊತ್ತಾಗ್ಲಿಲ್ಲ. ಇಲ್ಲ, ತಲೆಗೆ ಬಿಟ್ಟಿರ್ಬೇಕು. ಕೈಯಲ್ಲಿ ಬೇಡ, ಬಾಯಲ್ಲಿ ಹೇಳಿದ್ರೆ ಸಾಕು. ಈಗ ಸೋತವ್ರು ನೀನು, ಸೋತವಳು ನೀನೆ, ಗೆದ್ದವನು ನೀನು. ಏನಾದ್ರೂ ಬಹುಮಾನ ಬೇಕಾದ್ರೆ ಕೇಳಿಕೊಡು. ಕ್ರಮ ಉಂಟು. ಸೋತವ್ರು ಗೆದ್ದವರಿಗೆ ಬಹುಮಾನ ಕೊಡುವುದು, ಆಯೋಜಕರು ಕೊಡುವ ಕ್ರಮ ಉಂಟು. ಇಲ್ಲಿ ಯಾರು ಇಲ್ಲ. ನಾನು ಮತ್ತೆ ಕೇಳಿದ್ದೆ ನಾನು, ನನಗೆ ಬೇಕು ಅಂತ. ಬೇಕಾದ್ರೆ ಕೇಳಿ. ಅಗತ್ಯ ಇಲ್ಲ ಅಂತ ನಿನಗೇನಾದ್ರು ಬೇಕಿಲ್ಲ ನನಗೆ. ಕರತಟ್ಟಿ ಭಾಷೆ ಕೈ ಮುಟ್ಟುವುದಿಲ್ಲ. ನಂಬಿಕೆ ಬರುವುದೇ ಹೇಗೆ? ತಾಯಿ ದುರ್ಗಾ ಪರಮೇಶ್ವರಿ ಆಡಿಯಾಗಿ ಹೇಳ್ತೇನೆ, ನೀನು ಏನಾದ್ರು ಕೇಳ್ತೀನಿ ನಾ ಕೊಡ್ತೇನೆ. ಹಾಗಾದರೆ ಕೇಳು. ಹೇಳು. ಸೂರ್ಯ ಚಂದ್ರಾದಿಗಳು ಇರುವ ತನಕ ನನ್ನ ಚರಣ ಸೇವೆ. ಮಾತಿನ ಮೋಡಿಗೆ ಸಿಲುಕುವಂತಹ ದುಸ್ತರ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ. ನನ್ನನ್ನು ಈ ತನಕ ರಕ್ಷಣೆ ಮಾಡಿದವನು ಶ್ರೀಹರಿ ಅಲ್ಲ, ತಾಯಿ ದುರ್ಗಾ ಪರಮೇಶ್ವರಿ. ಹಾಗಿದ್ರೆ ನನ್ನ ಕಷ್ಟ ಕೇಳಿಸದೆ ಅಮ್ಮ ದುರ್ಗಾ ಪರಮೇಶ್ವರಿ, ನೋಡಿದೆಯಾ ನಿನ್ನ ಕಿಂಕರನಿಗೆ ಬಂದ ದುಸ್ತರ ಸ್ಥಿತಿಯನ್ನು? ನನ್ನ ಈ ಭವನಿಯಿಂದ ನನ್ನನ್ನು ದೂರೀಕರಿಸುವುದಕ್ಕೆ ನೀನು ಮೈದೋರಿ ಬರಲೇಬೇಕು ತಾಯಿ. ಜಯ 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 तुम्हार गो धर्म पालन भूत परमेश्वरी प्रेम दूत ಗೆದ್ದಿ ವೈದಿಡೇವೆ ಸೌತವ ತಾಳದಿರು ಮಗಲೇ ಇಲ್ದು ತುಕ್ಕಿ ಬಿಲ್ಲ ಪರಿಕಿಸಲಿಯುವುದು ಗೈದಿರು ಬೇಸರಿಸದಿರು ಬಾರಿನುತ್ತ ಕರೆದು ಮಗನೇ ಶಕ್ತಿ ಸಂಬಂಧಿತ ದೇವಿ ದುರ್ಗಾದೇವಿ ನಮೋಸ್ತುತೆ. ಮಗನೇ ಧರ್ಮಪಾಲ, ಅನನ್ಯ ಭಕ್ತಿಯಿಂದ ನನ್ನನ್ನೇ ಅರ್ಚಿಸಿದೆ, ಆರಾಧಿಸಿದೆ. ಇದೋ ನಿನ್ನ ಭಕ್ತಿಯ ಕಲೆಗೆ ಮೈದೋರಿ ಬಂದಿದ್ದೇನೆ. ಮುಖವನ್ನು ಕಾಣುವಾಗ ಕಣ್ಣಲ್ಲಿ ಧಾರಾಕಾರ ಕಣ್ಣೀರು. ಯಾರಿಂದ ಯಾವ ರೀತಿಯ ಕಷ್ಟಕ್ಕೊಳಗಾದ ಮಗನೇ? ಸಂಜೆ ಹೊತ್ತು ಶಾಂಭವಿನ ತಟಿ ಪ್ರದೇಶದಲ್ಲಿ ಒಬ್ಬಳಾಕಿ ವಿಹರಿಸ್ತಾ ಇದ್ಲಮ್ಮ. ಈ ಹೊತ್ತಿನಲ್ಲಿ ಇಲ್ಲಿ ವಿಹರಿಸುವುದು ಸರಿಯಲ್ಲ, ಅದು ನಿನಗೆ ಭೂಷಣ ಅಲ್ಲ ಅಂತ ನಾಲ್ಕು ಬುದ್ಧಿವಾಕ್ಯವನ್ನು ನಾಡಿದೆ. ಮಾತಿಗೆ ಮಾತು ಬೆಳೆಯಿತು. ಮಾತಿನ ಮೋಡಿಯಲ್ಲಿ ನನ್ನನ್ನು ಸುಲುಕಿಸಿದಳಮ್ಮ. ನಾನು ಸೂರ್ಯ ಚಂದ್ರನಿಗೆ ಅವಳ ಸೇವೆಯನ್ನು ಮಾಡಬೇಕಂತೆ. ಅಮ್ಮ, ನಿನ್ನ ಸೇವೆಯನ್ನು ಮಾಡಿದ ಈ ಕರಗಳಲ್ಲಿ ಮಾನವಿಯೊಬ್ಬಳ ದಾಸತ್ವವನ್ನು ನಾನೆಂದು ಕೈಯಲ್ಲಿ ತಾಯೇ ನೀನೇ ಉದ್ಧರಿಸು ತಾಯೇ, ಉದ್ಧರಿಸು. ಮಗನೇ ಧರ್ಮಪಾಲ, ಅಮ್ಮ ವಿಲಾಸಿನಿಯ ಮಾತಿಗೆ ಕಟ್ಟು ಬಿದ್ದು ಪರಿತಪಿಸ್ತಾ ಇದೆಯಾ ಕಂದ? ಅಳದಿರು, ದುಃಖಿಸದಿರು, ಮರುಗದಿರು. ಮತ್ತೇನು ಮಾಡ್ಲಿ? ಕೆಲ ಹೊತ್ತು ಶಾಂಭವಿ ನದಿ ತೀರದಲ್ಲಿ ವಿಲಾಸಿನಿಯಾಗಿ ಕಾಣಿಸಿಕೊಂಡವಳೆ ನಿನ್ನ ಆರಾಧ್ಯ ಮೂರ್ತಿಯಾದಂತ ನಾನೇ
ಯಾಕಮ್ಮ ಈ ರೀತಿಯಾಗಿ ಪರೀಕ್ಷಿಸಿದೆ? ಕಾರಣ ಉಂಟು. ನಿನ್ನ ಶಕ್ತಿಯನ್ನು, ಭಕ್ತಿಯನ್ನು, ಕರ್ತವ್ಯ ನಿಷ್ಠೆಯನ್ನು, ಪ್ರಾಮಾಣಿಕತೆಯನ್ನು ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಈ ರೀತಿಯಾಗಿ ಕಾಣಿಸಿಕೊಂಡೆ. ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಿ ಮಗನೇ. ಒಳ್ಳೆ ವಿಷಯ. ಧರ್ಮಪಾಲ, ಇನ್ನು ಮುಂದಕ್ಕೆ ನೀನು ನನ್ನ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕನಾಗಿದ್ದುಕೊಂಡು ಧರೆಯ ಧರ್ಮವನ್ನು ಪರಿಪಾಲಿಸುತ್ತಾ ಬಾ. ಕಾಯ ಬಿಡ್ತು ಮಾಯ ಸಂದಿರಗ್ಲಿರಗ್ಲಿ ಇರಪ್ಪ ಕಾಯೋಗ ಬತ್ತರ ಮುಲ್ಕಿ ವರ್ಮವಾಗಣೆಗೆ ಕಾರದೀನ ಕುಟ್ಟುದಾನೆಂದು ತರಿಪಾವಲ್ಲಿ ಓ ಕಾಂತಬಾರ ತಂಗಡಿ ಮಂಜಮ್ಮಗ ಮದುವೆ ಮಾಡಿದ್ರ ವೀರರಂಗಲ ಅಪಗಂಡ ನಿಕ್ಕುಲಾಯ ಒಂದೇ ಜಾತಿ ಒಂದೇ ರೀತಿ ಎನ್ನುವಂತಹ ತತ್ವವನ್ನು ಈ ತುಳುನಾಡಿಗೆ ಸಾರಿದಂತಹ ವೀರಪುರುಷರುಗಳು ನೀವು ಇಂದು ಸ್ವಜಾತಿ ಬಾಂಧವರದಂತ ನೀವೇ ಕಾಳದಕ್ಕೆ ಮುಂದಾದಿರಲ್ಲ. ಏನು ಕಾರಣ ಮಕ್ಕಳೇ? ಅಪ್ಪರೇ ತುಳುನಾಡದ ನಾಲ್ಕು ಮೂಲೆ ಗರಡಿ ಕಟ್ಟದ ಅಮರಬಳ್ಳಿಲು ಬಂದ್ಬಿಡ ಪುಗಾರ್ಬೇಡ ನಮ್ಮೊಂದು ಬರೋದಿಲ್ಲೇರಿ ಆಡ ಈ ಮೂರ್ತಿ ಸೀಮೆಡ್ ಗರಡಿಚ್ಚಿ ಬಂದು ಕಾರಣಕ್ಕೆ ಬಡೋದು ಮಕ್ಕಳ ಬರ್ತದ ಒಂದು ಅವಕಾಶಕ್ಕೆ ನಾಟ ಕಟ್ಟರೆ ಅವಕಾಶನೇ ಕೊರ್ಪುಜಿಯಿಂದ ಬಂಡೇರಿ ನಡೆ ಗುಂತಿಯ ಅದು ಕೊಡ್ತಾನಾಗಿರ್ನ ಪ್ರತ್ಯಕ್ಷ ನನ್ನ ದುಬ್ಬದ ಸಾಧಿಗಾರ ಹಿರಿಯ ತೆರಿಪಾವಡ ವೀರಗೋಡಿ ಚೆನ್ನೈರೆ 9 ಮಾಗಡೆ ಸೀಮೆ ಮೂಲಿಕಾಪುರದ ಗರಡಿ ಅಧಿಕಾರವನ್ನು ಈ ಹಿಂದೆ ನನ್ನ ಮಗನಂತ ಸುಬ್ರಹ್ಮಣ್ಯ ಈ ಕಾಂತಾಬಾರೆ ಭೂದಾಬಾರೆಯವರಿಗೆ ನೀಡಿಯಾಗಿದೆ. ಈ ಒಂದು ಮಾತಿನಿಂದ ನೀವು ಹಿಂದೆ ಸರಿಯಬೇಕು ಮಕ್ಕಳೇ. ಕೋಟಿ ಜನರು ಹಿರೇ ಮಣ್ಣಿಗೆ ಕಾರದೀತ ಬಜಿಕೈಟ್ ಫಿರೆಂಚಪ್ಪ ಓಡುತ್ತೆ. ನನ್ನ ಕ್ಷೇತ್ರದ ಉತ್ತರಕ್ಕಿದೆ ಹೆಜಮಾಡಿ. ಅಲ್ಲಿ ನೀವು ಗರಡಿಯನ್ನು ಕಟ್ಟಿಸಿಕೊಂಡು ನಿಮ್ಮ ಕಾರಣಿಕವನ್ನು ಮೆರೆಸಿಕೊಳ್ಳಬಹುದು. ನೀವು ಗರಡಿಯನ್ನು ಕಟ್ಟಿಸಿಕೊಂಡು ಕಾರಣಿಕವನ್ನು ಮೆರೆಸಿಕೊಳ್ಳುವಂತಹ ಹೊತ್ತಿಗೆ ನಿಮ್ಮನ್ನೇ ನಂಬಿದಂತಹ ಭಕ್ತಾದಿಗಳು ವರ್ಷಕ್ಕೆ ಒಂದು ಬಾರಿ ನೇಮೋತ್ಸವವನ್ನು ನಡೆಸಿಕೊಡುತ್ತಾರೆ. ಆ ನೇಮೋತ್ಸವಕ್ಕೆ ನನ್ನ ಕ್ಷೇತ್ರದಿಂದ ಒಂದು ಹಾಳೆ ಹಿಂಗಾರ, ಒಂದು ಚೆಂಡು ಮಲ್ಲಿಗೆ ಹೂ, 4 ವರಹ ಗಂಧ ಪ್ರಸಾದ ವೈಭವದಿಂದ ಬರ್ತದೆ. ಅದನ್ನು ಪಡೆದು ಸಂತುಷ್ಟರಾಗಿ ಹೋಗಿ ಮಕ್ಕಳ ಜೊತೆಯಾಗಿದ್ದಾರೆ. ಧರ್ಮವನ್ನು ಪಾಲಿಸಿ ನಿಮಗೆಲ್ಲರಿಗೂ ಶುಭವಾಗಲಿ. ಅಪ್ಪ ಬಂಡಿಲ ಕಣೆ ನನ್ನ ಬಿತ್ತು ಧರ್ಮದ ಮೂಲಕ ಸತ್ಯದ ವೇಳೆಯಾದ ನಮ್ಮ ನಾಲ್ವೆಲ್ಲ ಮೆರಕ ಈ ಬಪ್ಪನಾಡು ಕ್ಷೇತ್ರ ಮಾತ್ರ ಬಂದ್ಬಿಡಂತಿನ ಪುಣ್ಯ ಕಥೆನಿ ಏರು ಗೊಬ್ಬಯರ ಏರು ಗೊಬ್ಬಿಯರ ಏರು ಬೊಲ್ಲುಡೆ ಕುಲದ್ದು ತುಯ್ಯರ ಮಕ್ಕಳಿಗೆ ಮಾತರಿಗಳ ನಮ್ಮೊಂದು ಬತ್ತನಂಚಿನ ಆರಾಧ್ಯ ಮೂರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವರಲ್ಲ ಅಂಚನೆ ಕ್ಷೇತ್ರ ಬಾಲ ದೇವರಲ್ಲ ಈ ಜಾಗಿನ ನೆಲೆಯನಂಚಿನ ಸಮಸ್ತ ದೈವ ದೇವರಲ್ಲ ಆಯ್ದ ಆರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಒದಗಾದು ಕೊಡ್ತು ರಕ್ಷಣವಂತೊಂದು ಬರಡೊಂದು ದೇವರ ನಟ್ಟೊಂದು ಈ ಕಥೆಗೆ ಮಂಗಳನ ಪಂಡು ಭದ್ರಂ ಶುಭಂ ಮಂಗಲ ಜಯ ದುರ್ಗಾ ಪರಮೇಶ್ವರಿ ಅನುಗುಣ Yeah.